LKG ಇಂದ ಒಂದು ಹುಡುಗಿ ಜೊತೆ ಲವ್ ಅಲ್ಲಿ. ಅಯ್ಯೋ ಕ್ಲಾಸ್ ಅಲ್ಲಿ ಒಬ್ಬ ಹುಡುಗಿದಾಳೆ, ಲವ್ ಮಾಡ್ತಾ ಇದೀನಿ. ಅಯ್ಯ ನನ್ನ ಮಗನೇ, ಈ ಏಜ್ಗೆ ಲವ್ ಬೇಕಾ ನಿಂಗೆ ಅಂತ. ಇಲ್ಲೊಂದು ಹಾಸ್ಟೆಲ್ ಶಿಫ್ಟ್. ಹೌದು, ಕ್ಲಾಸ್ ರೂಮ್ ಕರ್ಕೊಂಡು ಹೋದ್ರು ಎಲ್ಲ ಅಳ್ತಾ ಇದಾರೆ. ಅಷ್ಟೊಂದೆಲ್ಲ ಫೀಲ್ ಆಗ್ತೈತೆ ಅವ್ರಿಗೆಲ್ಲ. ಆಮೇಲೆ ಒಂದು 2 days ಆದ್ಮೇಲೆ ಫೀಲ್ ಆಯ್ತು ಸರ್ ನಂಗೆ. ಈಗ ನೀವು SLC ರಾಜ್ಯಕ್ಕೆ ಪ್ರಥಮ ಸ್ಥಾನನ ಏನೋ ಓದೋತರ, ಬಟ್ ಇಲ್ಲ ಅಲ್ಲಿ ಸುಮ್ಮನೆ ಉತ್ತರಗಳಲ್ವಾ. ಚಿಕನ್ ತಿನ್ನಂಗಿಲ್ಲ. ಫ್ರೆಂಡ್ ಮನೆಯಿಂದ ವಿಸಿಟಿಂಗ್ ಬರ್ತಾ ಇದ್ರು, ಎಲ್ಲ ಬೆಂಚ್ ಮೇಲೆ ಕುತ್ಕೊಂಡು ಒಬ್ಬೊಬ್ಬನ ಕೈ ಹಿಂಗ್ ಹೋಗ್ತಾ ಇದೆ, ತಿಂತಾ ಇದೀರಿ ಅಂತ ಅಡ್ಮಿನಿಸ್ಟ್ರೇಟರ್ ಬರ್ತಾ ಇದಾರೆ. ಸಿಗಾಕೊಂಡ್ಬಿಟ್ಟು ಎಲ್ಲ ಇನ್ನೊಬ್ಬ ತೋರಿಸಿದ ಚೇರ್ಮನ್ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರೆ ಸರ್ ಹೊಡೆದ ಒಂದು ನಾಯಿ ಕೂಡ ನನ್ನ ಲೈಫಲ್ಲಿ ಹೊಡೆದಿಲ್ಲ ಸರ್. ನಾನು ಸಾರಿ ಸರ್ ಅಂದೆ. ಉಡ್ರ ಓಡ್ ಅನ್ಕೊಂಡು ಮತ್ತೆ ಕೊಲ್ತಗೊಂಡು ಪಾಟ್ ಅಂದ್ಕೊಟ್ಟ. ಅವ್ನು ಬಿತ್ತಿಟ್ಟ. ಅವನು ಸಾರಿ ಬೇಕಾಗಿತ್ತ. ಇದೇ ಹಾಸ್ಟೆಲ್ ಅಲ್ಲಿ ಒಂದು ಕ್ಯಾಟಗರಿ ಇರುತ್ತೆ, ಎಲ್ಲಾ ತರದ ಒಳ್ಳೆ ಅಭ್ಯಾಸಗಳೆಲ್ಲ ಕಲ್ಸೋದೇ ಅವರು. ಬಿಸ್ಲರಿ ವಾಟರ್ ಬಾಟ್ಲ್ ಅಲ್ಲಿ ಕುಕ್ಕರ್ ರೆಡಿ ಮಾಡ್ತಾರೆ. ಒಂದು ಹುಟ್ಟಿದ ಮಗುನ ಗೋಣಿ ಚೀಲ ಗೊತ್ತಾ, ರಫ್ ಇರುತ್ತೆ ಗೊತ್ತಾ, ಅದ್ರಲ್ಲಿ ಸುತ್ತಬಿಟ್ಟಿದ್ದಾರೆ. ಖಾಲಿ ಫೀಲ್ಡ್ ಅಲ್ಲಿ ಇಟ್ಟು ಬಂದ್ಬಿಟ್ಟಿದ್ದಾರೆ. ಸರ್ ಓಪನ್ ಮಾಡ್ತಾ ಸರ್ ನನಗೆ ಗೋಣಿ ಚೀಲ ಹೆಂಗ್ ಟೈಟ್ ಆಗಿ ಸುತ್ತಿದ್ದಾರೆ ಅಂದ್ರೆ, ಓಪನ್ ಮಾಡ್ತಾ ತೆಗೆದ್ರೆ ಅಳ್ತಾ ಇದೆ ಸರ್ ಇನ್ನ ಮಗು. ನನಗೆ ನಿಮ್ಗೇನ್ ಅನ್ಸ್ತು? ಅಯ್ಯೋ ಅನ್ಸ್ತು. ಬಟ್ ನನ್ಗೆ ಅಯ್ಯೋ ಅನ್ಸಿಲ್ಲ. ಅದ್ರ ತಾಕತ್ ನೋಡು ಅನ್ಸ್ತು ನನಗೆ. ಇನ್ನೊಂದು ಟೇಪ್ ಆಗುತ್ತೆ. ಆ ಹುಡುಗನಿಗೆ ಏನು ಅನ್ನಕ್ಕೆ ಇಷ್ಟಪಡಲ್ಲ ಸರ್. ಅವ್ನು ಮೆಚೂರ್ ಆಗಿಂದ ಮುಂಚೆ ಇರುತ್ತೆ ಗೊತ್ತಾ ಪೀರಿಯಡ್, ಅಪ್ಪ ಅಮ್ಮನ ಜೊತೆ ಚಿಕ್ಕ ಹುಡುಗ ತರ. ಅವಾಗ ಈ ಅಪ್ಪ ಅಮ್ಮ ಅವನಿಗೆ ಟೈಮ್ ಕೊಟ್ಟು ಹೆಣ್ಣಿಗೆ ಎಷ್ಟು ಮರ್ಯಾದೆ ಕೊಡಬೇಕು, ಇದನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ರೆ ನನ್ನ ಪ್ರಕಾರ ಅವನ ಕೆಲಸ ಮಾಡ್ತಾ ಇದ್ದೀನಿ. ನಶೆ ಮಾಡಿ ಅದನ್ನ ಮಾಡಿದಾಗ ಒಬ್ಬ ಮನುಷ್ಯ ಆಗಿರಲ್ಲ. ಹುಡುಗಿ ಲೆಗ್ನ 90 ಡಿಗ್ರಿ ಮಾಡಿದಾರೆ. ನಾರ್ಮಲ್ ಇರೋ ಮೈಂಡ್ ಸೆಟ್ ಅವನ್ಗೆ ಹರಿತಾ ಇರೋ ಟೈಮಲ್ಲಿ ಲೈಕ್ ಅಲ್ಲಿ ಬ್ಲಡ್ ಅದು ಕಾಣಿಸ್ತದೆ, ಅವ್ನ ಕೈಲಿ ಆಗುತ್ತಾ? ನಾರ್ಮಲ್ ಮನುಷ್ಯನ ಕೈಲಿ ಆಗಲ್ಲ ಸರ್. ನಶೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆದಾಗಿಂದ ಹಬ್ಬ ಮಾಡ್ತಾ ಇದಾರೆ. ಪ್ರತಿಯೊಬ್ಬನ ಕೈಯಲ್ಲೂ ಗಂಜಾ ಇರುತ್ತೆ. ಗರ್ಲ್ ಫ್ರೆಂಡ್ ಆಚೆ ಕರ್ಕೊಂಡು ಹೋಗಕ್ ಅವ್ನು ಮಾರ್ಬಿಟ್ಟು ಕರ್ಕೊಂಡು ಹೋಯ್ತದಾನೆ. ಅಷ್ಟು ಫ್ರೀಡಮ್ ಇದೆ ಇಲ್ಲಿ. ಈಗ ಇಷ್ಟಪಡ್ತಾರೋ ಜನ ನನ್ನ ಆಪೋಸಿಟ್ ಆಗ್ಬಿಟ್ರು ಸರ್. ರೋಡಲ್ಲಿ ಹೋದ್ರೆ ಕಲ್ಲಲ್ಲಿ ಹೊಡಿತಾರೆ ಅನ್ಕೊಳ್ಳಿ. ಏನ್ ಮಾಡ್ತಾನೆ? ಬೇಡ ಜೀವನ ಬೇಡ ಅಂತ ನನಗೆ ಎಲ್ಲಿ ಹೆಸರು ಹೋಗಿದೆ, ಕರ್ನಾಟಕ. ಬೇರೆ ಸ್ಟೇಟ್ಗೆ ಹೋಗೋಣ, ಹೊಸ ಲೈಫ್ ಸ್ಟಾರ್ಟ್ ಮಾಡೋಣ, ಬದುಕೋಣ. ಕಟ್ಕೊಂಡಿರೋ ಹೆಂಡತಿ ಆಗಿರ್ಬೋದು, ಅಪ್ಪ ಅಮ್ಮ ಎಲ್ಲರೇ ನೀನ್ ಯಾಕೋ ಬದುಕಿದ್ಯಾ ಅಂತಂದ್ರು ನಾನು ಸಾಯಲ್ಲ. ಅಯ್ಯೋ ಅನ್ಸಿದ್ರು ತಪ್ಪು ಅನ್ಸಿದ್ರು ಪರವಾಗಿಲ್ಲ ಸರ್. ಎತ್ತ ತಾಯಿ ತಂದೆ ಕೂಡ ನೀವು ಸತ್ರೆ 2-3 ತಿಂಗಳು ಅಳ್ತಾರೆ. ಕ್ಲೋಸ್ ಅವ್ರು ಯಾರೋ ಬಂದು ಇಲ್ಲ ಅವ್ರಿಗೂ ಇಷ್ಟ ಪಡೋ ಅಂತ ಒಂದ್ ಯಾವ್ದೋ ಒಂದು ಕಾಮಿಡಿ ಬಂದ್ರೆ ಅವ್ರು ನಗ್ತಾರೆ ಸರ್. ನೀವು ನಗಕ್ ಆಗಲ್ಲ ಸರ್, ನೀವೇ ಇರಲ್ಲ ಸರ್. ಇನ್ನೊಬ್ಬ ಹೇಳ್ತೀನಿ, ಅವನು ಡೈಲಿ ರಾತ್ರಿ ಫೇಸ್ ವಾಶ್ ಮಾಡಿ ಫೇರ್ ಅಂಡ್ ಲವ್ಲಿ ಹಚ್ಕೊಂಡೆ ಸ್ಲೀಪ್ ಹೋಗ್ತಾ ಇದ್ದ. ನಮಗೆಲ್ಲ ಶಾಕ್, ಯಾಕೆ ಅಂತ. ಒಂದ್ ದಿವಸ ಅವ್ನು ಆನ್ಸರ್ ಕೊಟ್ಟ ಸರ್, ನಮ್ಗೆ ಸೈಕ್ ಆಗ್ಬಿಟ್ಟು. ರಾಜೇಶ್ ಸಿವಿಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ ಗೆ ಸ್ವಾಗತ. ಇವತ್ತು ನಿಮ್ಮ ಪಾಡ್ಕಾಸ್ಟ್ ಅಲ್ಲಿ ಪ್ರತಿದಿನ ಟಿವಿ ಸ್ಕ್ರೀನ್ ಅಲ್ಲಿ ಬರ್ತಕ್ಕಂಥ ಹೀರೋ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಎಷ್ಟೋ ಜನ ಹೆಣ್ಮಕ್ಳ ಹೃದಯನ ಕದ್ದಂತ ಈ ಹುಡುಗ ನಿಮ್ಮ ಮನೆ ಮಗನೇ. ಇವತ್ತು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇರ್ತಕ್ಕಂಥ ಹುಡುಗ ಬಹಳ ಚಿಕ್ಕ ವಯಸ್ಸಿಗೆ ಅಂದ್ರೆ ಇಂಜಿನಿಯರಿಂಗ್ ಮುಗಿಸಿ ಟೆಲಿವಿಷನ್ ಇಂಡಸ್ಟ್ರಿ ಕಾಲಿಟ್ಟು ಫುಲ್ ಧೂಳೆಬ್ಬಿಸಿದಂತ ಹುಡುಗ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಅಲ್ಲಿ ಕಂಠಿ ಪಾತ್ರದಲ್ಲಿ ಕಾಣಿಸ್ಕೊಂಡಂತ ಧನುಷ್ ಇವತ್ತು ಪಾಡ್ಕಾಸ್ಟ್ ಅಲ್ಲಿ. ಹಾಯ್ ಧನುಷ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಫೈನಲಿ ಒಂದ್ ತಿಂಗಳು ಸದಾಯಿಸಿ ಅಯ್ಯೋ ಇಲ್ಲ ಸರ್, ಅದೇ ಈ ಶೂಟ್ಸ್ ಮಧ್ಯೆ ಒಂದ್ ಸ್ವಲ್ಪ ಕಷ್ಟ ಆಗ್ತೈತೆ ಅಷ್ಟೇ. ಅದ್ ಬಿಟ್ರೆ ಸದಾಯಿಸೋದಂತೆಲ್ಲ ಏನಿಲ್ಲ. ಯಾಕಂದ್ರೆ ನಾವು ಕೂಡ ಲೈಕ್ ನಮ್ಮ ಒಂದು FM ಕೇಳೋ ಅನ್ನೋ ಒಂದು ಪಾಯಿಂಟ್ ಇಂದಾನು ಲವ್ ಗುರು ಅಂತಾನೆ ಅದು ಅವಾಗಿಂದಾನು ಫೇಮಸ್. ಯಾಕಂದ್ರೆ ರಾತ್ರಿ ನೀವು ಆ ಬ್ರೇಕ್ ಕೊಟ್ಟು ಹೇಳೋದು ನೆಕ್ಸ್ಟ್ ಏನಾಗುತ್ತೆ ಅದು ಅವಾಗಿಂದಾನು ಇತ್ತು ಸರ್. ಅಂಡ್ ಐ ಆಮ್ ಲಕ್ಕಿ, ಲೈಕ್ ನಿಮ್ ಮುಂದೆ ಗೊತ್ತು ನಿಮ್ ಪಾಡ್ಕಾಸ್ಟ್ ಅಲ್ಲಿ ನಾನೊಂದು ಭಾಗಿ ಆಗಕ್ಕೆ. ಥ್ಯಾಂಕ್ ಯು. ಧನು, ಯಾವ ಊರು ನಿಮ್ದು ಸ್ವಂತ? ಎಲ್ಲಿನವರು? ಸರ್ ನಮ್ದು ಸಂತೆಹಳ್ಳಿ ಅಂತ. ಸಂತೆಹಳ್ಳಿ ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ನಮ್ ಡಿಸ್ಟಿಕ್. ನನಗೆ ತುಂಬಾ ಖುಷಿ ಆಯ್ತು ಸರ್, ನಿಮ್ದು ಕೂಡ ನಮ್ ಡಿಸ್ಟಿಕ್. ಅಂಡ್ ನಾನು ಅನ್ಕೋತಿದ್ದೆ ಯಾಕೆ ನಮ್ ಕಡೆಯವರು ಯಾರು ಇಲ್ಲ, ಲೈಕ್ ಇಂಡಸ್ಟ್ರಿಗೆ ಯಾರು ಬಂದಿಲ್ಲ ಅನ್ಕೋತಿದ್ದೆ. ಬಟ್ ಈಗ ಗೊತ್ತಾಗಿದೆ ಆಲ್ರೆಡಿ ಇದ್ದಾರೆ ಅನ್ನೋ ತರ. ನಮ್ಮ ಅಪ್ಪನವರು ಸ್ವಂತ ಅವರು ಮಾಲೂರು ಹತ್ರ ಟೇಕಲ್. ಅಪ್ಪನವರು, ಅಮ್ಮನವರು ಚಿಕ್ಕಬಳ್ಳಾಪುರದ ಹತ್ರ. ನಾನು ಅಪ್ಪನವರು ಅಂದ್ರೆ ಹಾಲಿಡೇಸ್ ಮಾತ್ರ ಇಲ್ಲಿ ಟೇಕಲ್ಗೆಲ್ಲ ಬರ್ತಾರೆ.
ಅಲ್ಲೊಂದೆರಡು ಬೆಟ್ಟಗಳಿದೆ ಗೊತ್ತಾ, ಭೂತಾಯಿ ಮತ್ ಬೆಟ್ಟ ಅಂತ. ಅದೆಲ್ಲ ಎಂತ ಮೆಮೊರೀಸ್ ಅಂದ್ರೆ ನಮಗೆ. ದೀಪಾವಳಿ ಟೈಮಲ್ಲೂ ಯಾವಾಗೋ ಅಲ್ಲಿ ಶಿವರಾತ್ರಿ ಅಲ್ಲಿ ಮೇಲೆಗಡೆ ಒಂದ್ ದೀಪ ಹಚ್ತಾರೆ. ಕರೆಕ್ಟ್. ಈಗ ಮನೇಲಿ ಅಪ್ಪ ಅಮ್ಮ ಎಷ್ಟ್ ಜನ ಇದ್ರಿ ಮನೇಲಿ? ಸರ್ ಅಪ್ಪ ಅಮ್ಮ ನಾನು ನನ್ನ ತಂಗಿ. ಓಕೆ. ಅಪ್ಪನ ಹೆಸರು ನಾರಾಯಣ ಸ್ವಾಮಿ ಅಂತ, ಅಮ್ಮ ಹೆಸರು ಮಾಯಾ ಅಂತ. ಅಪ್ಪ ಬಂದು ಈಗ ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿಯಲ್ಲಿ ಚೇರ್ಮನ್ ಆಗಿದ್ದಾರೆ. ಓಕೆ. ಅಂಡ್ ನಮ್ದು ಲೈಕ್ ನಮ್ಮ ಹಳ್ಳಿಯಲ್ಲೇ 2 ಬ್ರಿಕ್ ಫ್ಯಾಕ್ಟರೀಸ್ ಇದೆ. ಅಮ್ಮ ಬಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಮತ್ತೆ ಚೆನ್ನಾಗಿ ಮಾಡಿ ಇಟ್ಟಿಯಾರ ಅಪ್ಪ ಅಮ್ಮ ಇನ್ನೇನು? ಇಲ್ಲ ಸರ್, ಅಂದ್ರೆ ನನ್ಗೇನ್ ಗೊತ್ತು ಸರ್, ಈಗ ಚಿಕ್ಕ ವಯಸ್ಸಲ್ಲಿ ಈಗ ಅಪ್ಪ ಯಾವ ರೇಂಜಿಗೆ ಅಂದ್ರೆ ನಾನು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕಂತ ಯಾರನ್ನಾದ್ರೂ ಅನ್ಕೋತೀನಿ ಅಂದ್ರೆ ಲೈಫಲ್ಲಿ ಅದು ನಮ್ಮ ಅಪ್ಪನೇ ತಗೋತೀನಿ. ಯಾಕಂದ್ರೆ ಸ್ಕ್ರಾಚ್ ಸರ್, ತೀರಾ ಸ್ಕ್ರಾಚು. ನಾವಪ್ಪ ಹೇಳ್ತಾರಲ್ಲ, ಅವ್ರು ಕಾಲೇಜ್ ಹೋಗೋ ಟೈಮಲ್ಲಿ 2 ರೊಟ್ಟಿ ಅಷ್ಟೇ, ಬೇರೆ ಏನು ಚಿತ್ರಾನ್ನ ಅದು ಇದು ಅಲ್ಲ. 2 ರೊಟ್ಟಿ ಎತ್ಕೊಂಡು ಹೋಗಕ್ಕೆ ಅವ್ರ ಹತ್ರ ಬಾಕ್ಸ್ ಕೂಡ ಇದ್ದಿಲ್ಲಂತೆ. ಅವರು ಅಲ್ಲಿನವ್ರೆ ಅಪ್ಪ. 2 ರೊಟ್ಟಿ ಎತ್ಕೊಂಡು ಹೋಗಕ್ಕೆ ಅವ್ರ ಹತ್ರ ಬಾಕ್ಸ್ ಇದ್ದಿಲ್ವಂತೆ. ಸಿಲ್ವರ್ ಪೇಪರ್ ಅಲ್ಲಿ ಸುತ್ಕೊಂಡು ಹೋಗ್ತಿದಾರಂತೆ. ಅದನ್ನ ಕ್ಲಾಸ್ ರೂಮ್ ಅಲ್ಲಿ ತೆಗೆದು ತಿನ್ನಕ್ಕೆ ನಾಚಿಕೆಯಿಂದ ಊಟ ಟೈಮಲ್ಲಿ ಎಲ್ಲಾ ಫ್ರೆಂಡ್ಸ್ ಒಟ್ಟಿಗೆ ಕೂತ್ಕೊಂಡ್ರೆ ನಮ್ಮಪ್ಪ ಮಾತ್ರ ಸೈಡ್ಗೆ ಹೋಗ್ಬಿಟ್ಟು ಅದನ್ನ ತಗೊಂಡು ತಿನ್ಕೊಂಡು ಲೈಕ್ ಆ ನಾಚಿಕೆನ ಕಂಟ್ರೋಲ್ ಮಾಡಕ್ಕೆ. ಸೊ ಅಷ್ಟೊಂದು ಬಡತನ ಇತ್ತು ಸರ್ ಅಪ್ಪನ ಏಜ್ಗೆ. ಬಟ್ ಒಂಥರ ಬ್ಲಡ್ ಲೈನ್ ಅಲ್ಲೇ ಒಂಥರ ಒಬ್ರು ಬರ್ತಾರೆ ಅಂತ ಇರುತ್ತಲ್ವಾ, ಅದು ನಮ್ಮಪ್ಪನೇ. ಲೈಕ್ ನಮ್ಮಪ್ಪ ಬರೋವರೆಗೂ ಆ ಬ್ಲಡ್ ಲೈನ್ ಒಂದ್ ಸ್ವಲ್ಪ ಲೋ ಅಲ್ಲೇ ಇತ್ತು. ನಮ್ಮಪ್ಪ ಬಂದ್ಮೇಲೆ ಆ ಬ್ಲಡ್ ಲೈನ್ಗೆ ಒಂದು ಹೆಸರು ಬಂತು, ಇಡೀ ತಾಲೂಕಲ್ಲೇ ಬಂತು. ಅಂಡ್ ಅವ್ರು ಮಾಡಿದಂತ ಹೆಸರು ಈಗ ಯಾವ್ದೋ ಒಂದು ಟಿವಿ ಸೀರಿಯಲ್ ಅಲ್ಲಿ ಬಂದು ಟಿವಿ ಗೊತ್ತಾದ್ಮೇಲೆ ಇವಾಗ ಜನ ಕಂಡುಹಿಡಿತಾರೆ. ಬಟ್ ಅವ್ರಿಗೆ ಯಾವ ಸೋಷಿಯಲ್ ಮೀಡಿಯಾ ಇಲ್ಲ, ಯಾವ ಒಂದು ಪಬ್ಲಿಸಿಟಿ ಇಲ್ಲ. ಆದ್ರೂ ಚಿಕ್ಕ ವಯಸ್ಸಲ್ಲಿ ಗಾಡಿಯಲ್ಲಿ ನಾನು ಮುಂದೆ ಕೂಡ ಹೋಗ್ತಾ ಇದ್ರೆ ರೋಡಲ್ಲಿ ಹಿಂಗ್ ಒಂದು 8 ಕಿಲೋಮೀಟರ್ಸ್ ಅನ್ಕೊಳ್ಳಿ ನಮ್ಮ ಊರಿಂದ ತಾಲೂಕಿಗೆ ಹೋಗೋ ವೇ ಅಲ್ಲಿ ಅಮ್ಮಮ್ಮ ಅಂದ್ರೆ ಒಂದು 20 ಮೆಂಬರ್ಸ್ ಯಾರ ಅಡ್ಡ ಸಿಗ್ತಾರೆ ಎಲ್ಲರೂ ಅಣ್ಣ ಅಣ್ಣ ಅಣ್ಣ. ಆ ಆರ ನಾನು ಅವಾಗಿಂದನೂ ಫೀಲ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಇದು ಹೆಂಗಿದು, ಇದು ಯಾವ ತರ, ಏನ್ ಮಾಡ್ರೆ ಅದು ಸಿಗುತ್ತೆ ಆ ಆರ. ಲೈಕ್ ಯಾಕೆ ಬೇರೆಯವ್ರಿಗಿಲ್ಲ, ನಮ್ಮಪ್ಪ ಮಾತ್ರ ಏನ್ ಮಾಡಿದಾರೆ ಆ ತರ. ಅವ್ರಿಗಿದ್ದ ಆ ಕೇಪಬಿಲಿಟಿ ಮತ್ತೆ ಆ ಬ್ರೈನ್ ಪವರ್ ಸರ್. ಲೈಕ್ ಯಾವುದೇ ಸಪೋರ್ಟ್ ಇಲ್ದಿರ ಅವರೇ ಒಂದು ಲೈಕ್ ಈ ಪೊಲಿಟಿಕ್ಸ್ ಅಲ್ಲಿ ಇಳಿದು ಅಲ್ಲಿ ಯಾವ ರೀತಿ ಅವರೊಂದು ಸ್ಟ್ಯಾಂಡ್ ತಗೊಂಡು ಪ್ಲಸ್ ಅವ್ರ ಬ್ರೈನ್ ನ ಯೂಸ್ ಮಾಡಿ ಅವ್ರು ಯಾವ ತರ ಒಂದು ಫಿನಾನ್ಷಿಯಲಿ ಗ್ರೋತ್ ತಗೊಂಡ್ರು, ಪ್ಲಸ್ ಆ ಫಿನಾನ್ಷಿಯಲಿನ ಏನೋ ಹಾಳು ಮಾಡ್ಕೋದಿರ ನಮ್ಗೊಂದು ಪ್ರಾಪರ್ಟಿ ಅನ್ನೋ ತರ ಏನು ಅವ್ರು ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಒಂದು ಫ್ಯಾಮಿಲಿಗೆ ಒಂದು ಲೆವೆಲ್ ಕೊಟ್ರು. ಅದರಿಂದ ಬಂದಂತ ಒಂದು ಆರ ಅದು ಇವತ್ತಿಗೂ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಿದೆ. ಅದರಲ್ಲಿ ತುಂಬಾ ಒಂದು ಖುಷಿ ಇದೆ ಸರ್. ಈಗ ನಿಮ್ಮ ಹಳ್ಳಿಲಿ, ಸಂತೆ ಹಳ್ಳಿಲಿ ನೀವು ಹುಟ್ಟಿದಾಗ ನಿಮ್ ಬಾಲ್ಯದಲ್ಲಿ ಮನೆ ಹೇಗಿತ್ತು? ಎಂಚು ಮನೆ ಸರ್. ಎಷ್ಟು ಮನೆಗಳಿತ್ತು ನಿಮ್ ಹಳ್ಳಿಲಿ? ಸರ್ ಇದಾವೆ ಒಂದು 135 ಇದಾವೆ. 135 ಇದಾವೆ. ದೊಡ್ಡ ಹಳ್ಳಿನೇ? ದೊಡ್ಡ ಹಳ್ಳಿ ಸರ್, ಗ್ರಾಮ ಅದು. ಸೊ ಅವಾಗೆಲ್ಲಾನು ಬೋಕಿ ಅಂತಾರೆ ಗೊತ್ತಾ, ಬೋಕಿ ಮನೆ ಅಂತಾರೆ. ಅಂದ್ರೆ ಹೆಂಚೆ ಅಂದ್ರೆ ಹಿಂಗಿರುತ್ತೆ ಶೇಪ್, ಬೋಕಿ ಅಂದ್ರೆ ಹಿಂಗಿರ್ತದೆ, ಹೆಂಚೆ ಹಿಂಗಿರುತ್ತೆ. ಆತರ ಮನೆ ತುಂಬಾ ಇದು ಬೋಕಿ ಮನೆ ಅಂತಾರೆ ಅದ್ ನಮ್ ಕಡೆ. ಸೊ ನಮ್ದು ಹೆಂಚೆ ಮನೆ ಇತ್ತು. ಅಂದ್ರೆ ನಮ್ ತಾತ ಒಂದ್ ಸ್ವಲ್ಪ ತೋಟ ಮಾಡಿ ಒಂದ್ ಸ್ವಲ್ಪ ಗಾರೆ ಕೆಲಸ ಎಲ್ಲ ಮಾಡಿ ದುಡ್ಡು ಅಂದ್ರೆ ಒಂದ್ ಸ್ವಲ್ಪ ಆ ಕಾಲಕ್ಕೆ ಸ್ವಲ್ಪ ಮಾಡಿ ಅವ್ರು ಹೆಂಚು ಮನೆ ಕಟ್ಟಿದ್ರು. ಆ ಒಂದ್ ಲೆವೆಲ್ ಅದು. ಓಕೆ, ಅವ್ರು ಹೆಂಚು ಮನೇಲಿ ಇದಾರೆ ಅನ್ನೋ ತರ. ಸೊ ಆ ರೀತಿ ಇದಂತ ಒಂದು ಫ್ಯಾಮಿಲಿ. ನಿಮ್ದು ಅಂದ್ರೆ ಫುಲ್ ಜಾಯಿಂಟ್ ಫ್ಯಾಮಿಲಿ ತರ? ಜಾಯಿಂಟ್ ಫ್ಯಾಮಿಲಿ ಇತ್ತು ಸರ್. ಫಸ್ಟ್ ಎಲ್ಲ ಫುಲ್ ನಮ್ಮ ಅಪ್ಪ, ಅವ್ರ ತಮ್ಮ, ಮತ್ತೆ ನಮ್ಮ ತಾತ, ಅಜ್ಜಿ, ನಮ್ಮ ನಾನು ಅಂತ ಎಲ್ಲ ಒಂದೇ ಎಲ್ಲ ಇದ್ರು. ಎಲ್ಲ ಒಂದೇ ಮನೆ, ಒಂದೇ ಇಂಚ್ ಮನೆ ಇದೆ. ಒಂದು ಹಾಲ್ ಇತ್ತು, ಒಂದು ರೂಮ್ ಇತ್ತು, ಒಂದು ಕಿಚನ್ ಇತ್ತು ಅಷ್ಟೇ. ಆಮೇಲೆ ತೋಟ ಎಲ್ಲ ಅಲ್ಲಿ? ತೋಟ ಅಲ್ಲ ಸರ್, ಮನೆಯಿಂದ ಒಂದು 2 ಕಿಲೋಮೀಟರ್ಸ್ ರೇಂಜ್ ಅಷ್ಟೇ. ನೀವು ತೋಟಕ್ಕೆ ಹೋಗಿದ್ದು, ಕೆಲಸ ಮಾಡ್ತಿದ್ದು ಏನ್ ನೆನಪಿದೆ? ಇಲ್ಲ ಸರ್, ಅಂದ್ರೆ ನಮ್ಮಪ್ಪ ತುಂಬಾ ಚೆನ್ನಾಗಿ ಸಾಕ್ಬಿಟ್ರು. ಅಲ್ಲ, ನಿಮ್ ತೋಟನೇ ಅಲ್ವಾ ಅದು? ಬಿಟ್ಟಿಲ್ಲ ಸರ್ ನಮ್ಗೆ. ಅಂದ್ರೆ ಲೈಕ್ ನಮ್ಗೆ ಆಸೆ, ಲೈಕ್ ಅಂದ್ರೆ ಹೋಗ್ತಾ ಇದ್ವಿ, ಇಲ್ಲ ಅಂತಲ್ಲ. ಹೋಗಿ ಏನದು ರಾಗಿ ಹಾಕ್ದಾಗಿರ್ಬೋದು, ನಮ್ಮ ಫಾರ್ಮಿಂಗ್ ಅಂದ್ರೆ ನಮ್ ಇಲ್ಲಿ ಇವತ್ತಿನವರೆಗೂ ನಾವು ಫಾರ್ಮರ್ ಆಗೇ ಇದ್ದೇವೆ. ನಾವ್ ಇವತ್ತು ರಾಗಿ ಹಾಕಿದೀವಿ, ಈಗೂ ಬೆಳಿತೀರಾ? ಹೌದು. ಸೊ ಆ ಒಂದು ಫಾರ್ಮಿಂಗ್ ಅನ್ನೋದು ಅವಾಗಿಂದನೂ ಇದೆ. ಆಗ ಸ್ವಲ್ಪ ಜಾಸ್ತಿ ಇತ್ತು. ಸೊ ಅವಾಗೆಲ್ಲ ತೋಟಗಳು ತುಂಬಾ ಇತ್ತು.
ಆ ಟೈಮಲ್ಲಿ ಲೈಕ್ ಹೋಗ್ತಾ ಇದ್ದೆ ನಾನು. ಲೈಕ್ ಚಿಕ್ಕ ಹುಡುಗ ಅಲ್ಲ, ನನ್ನ ಕೈಲಿನೂ ಮಾಡಿಸ್ತಾ ಇದ್ದಿಲ್ಲ. ಅವರು ರಾಗಿ ಎಲ್ಲ ಹಿಂಗೆ ಇರುತ್ತೆ ತರ ಮಾಡೋ ಟೈಮ್ ನಂಗೆ ಅದನ್ನ ನೋಡಿದ್ರೆ ಒಂಥರ ಖುಷಿ ಆ ಥರ ಇರ್ತಾ ಇತ್ತು. ಆ ರೇಂಜಿಗಿದೆ ಹೊರತು ನನಗೆ ಯಾವತ್ತೂ ತೋಟದಲ್ಲೆಲ್ಲ ಕೆಲಸ ಮಾಡಿಸೋದು, ವಾಟರ್ ಕಟ್ಟೋದು ಅದೆಲ್ಲ ಏನು ಮಾಡಿಸಿಲ್ಲ. ನಮ್ಮ ಅಪ್ಪಗೆ ಅದೆಲ್ಲ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರ ಕಷ್ಟ ಬಿದ್ದಿರೋದು ನನ್ನ ಮಕ್ಳು ಕಷ್ಟ ಬೀಳಬಾರ್ದು ಅನ್ನೋ ಥರ ಅವ್ರ ಥಾಟು. ಸರ್ ಇದುವರೆಗೂ ಹೇಳ್ತೀನಿ, ನಾನು ನನ್ನ ತಂಗಿ ಬಸ್ಸಲ್ಲಿ ಓಡಾಡಿಲ್ಲ. ಬಸ್ ಸ್ಟಾಪ್ಗೆ ಹೋಗಿ ಬಸ್ಸಿಂದ ಅಲ್ಲಿ ಹತ್ಕೊಂಡು ಯಾವ ಬಸ್ ನಂಬರ್ ನೋಡ್ಕೊಂಡು ಇದು ಹೋಗುತ್ತಾ ಅದು ನಮ್ಗೆ ಗೊತ್ತೇ ಇಲ್ಲ. ಸೊ ನಮ್ಮ ಅಪ್ಪಗೆ ಅದು ಗೊತ್ತಾಗಬಾರ್ದು ಅವ್ರಿಗೆ ನಾನು ಕಷ್ಟ ಬಿದ್ದಿದ್ದೀನಿ. ಅವರು ಕಾರಲ್ಲಿ ಓಡಾಡ್ಬೇಕು, ಇಲ್ಲ ಸ್ಕೂಲ್ ಬಸ್ಸಲ್ಲಿ ಓಡಾಡ್ಬೇಕು, ಅಷ್ಟೇ ಸಾಕು. ಸರ್ ನಮ್ಮ ಊರಿಗೆ ಬಸ್ ಬರ್ತಾನೆ ಇದ್ದಿಲ್ಲ. ಸೊ ಸ್ಕೂಲು ಯಾವ್ದು ನಾವು ಅಪ್ಪನೇ ಸ್ಟಾರ್ಟ್ ಮಾಡಿಸಿದ್ದು. ಫೈನ್, ಅದೇನೋ ಎಕ್ಸ್ಟ್ರಾ ಆಗುತ್ತೇನೋ, ನಾನು ಕೊಡ್ತೀನಿ, ಬಸ್ ಬರಲೇಬೇಕು ಆ ಥರ ಕೂತ್ಕೊಂಡು. ಲೈಕ್ ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್. ಅವನು ಏನು ಅಷ್ಟೊಂದು ಬಿಲ್ಡಪ್. ಹೌದು, ನಮ್ಮ ಅಪ್ಪ ಮಾಡಿದ್ದಾರೆ, ಅವ್ರಿಗೆ ತಾಕತ್ತಿದೆ, ನಮ್ಮನ್ನ ಸಾಕಿದ್ದಾರೆ, ಹಂಗೆ ನನ್ಗದು ಹೆಮ್ಮೆ ಇದೆ ಸರ್. ಮಾಡೋದು ನಿಜ. ಹೌದು, ನಿಜನೇ. ಅದನ್ನ ಹೇಳ್ಕೊಂಡ್ರೆ ಹಂಗೆ ಹೇಳ್ಕೊತದು. ನಮ್ಮ ಅಪ್ಪಗೆ ತಾಕತ್ತಿದೆ, ಮಾಡಿದ್ದಾರೆ, ನಾನು ಆರಾಮಾಗಿದ್ದೀನಿ, ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊಬೇಕು. ಇಲ್ಲ ನಮ್ಮ ಅಪ್ಪ ಮಾಡಿದ್ರು ನಾನು ಹೇಳ್ಕೊಬಾರ್ದು. ಯಾಕೆ ಹೇಳ್ಕೊಬಾರ್ದು? ಅವ್ರು ತಾಕತ್ತಾಗಿದ್ದಾರೆ. ನೆಕ್ಸ್ಟ್ ನಾನು ನನ್ನ ತಾಕತ್ತೆ ಅಂತ ನಾನು ತೋರಿಸ್ಕೊಂಡು ನನ್ನ ಫ್ಯೂಚರ್ ಹೇಳ್ಕೊಳುತ್ತೆ. ನಮ್ಮ ಅಪ್ಪ ಹಂಗಿದ್ರೆ ಹಿಂಗಿದ್ರೆ ನಾನೇನೋ ಮಾಡಿದ್ರೆ ಯಾರು ಹೇಳ್ಕೊತಾರೆ? ಯಾರು ಹೇಳ್ಕೊಳಲ್ಲ. ಆ ರೀತಿ ಸರ್. ಸೆಟ್ಲ್ ಆಗ್ಬಾರ್ದು ಅಲ್ವಾ? ಈಗ ತಾತನ ಅಪ್ಪ ಮಾಡಿದ್ರೆ ಮಾಡಿ ಇಟ್ಟಿದ್ದಾರೆ ಅಂತ ನೀವು ಆರಾಮಾಗಿರ್ಬಾರ್ದು. ಅದು ಎಷ್ಟು ನೀವೇನಾದ್ರು ಮಾಡಿ ನಿಮಗೆ. ಸರ್ ಅದೇ ನಾನೊಂದು ಪಾಯಿಂಟ್ ಹೇಳ್ತೀನಿ. ಲೈಕ್ ಚಿಕ್ಕ ವಯಸ್ಸಲ್ಲಿ ನಾರಾಯಣ ಸ್ವಾಮಿ ಅವ್ರ ಮಗ ಧನುಷ್ ಅಂತ ಹೇಳ್ತಾ ಇದ್ರು. ಈಗ ನಾನೊಂದು ಸ್ವಲ್ಪ ಮಟ್ಟಿಗೆ ಕಷ್ಟ ಬಿದ್ದಿರೋದಕ್ಕೆ ಕಂಟಿ ಅವ್ರ ಅಪ್ಪ ಅಂತ ಹೇಳ್ತಾರೆ. ಸೊ ಅದಕ್ಕೆ ನನಗೊಂಥರ ಖುಷಿ ಆಗುತ್ತೆ. ಏನಂತ ನಿಮ್ಮಪ್ಪ ಹೆಂಗಂದ್ರೆ? ನಮ್ಮಪ್ಪ ತುಂಬಾ ರಿಯಾಕ್ಟ್ ಆಗಲ್ಲ ಏನಾದ್ರು, ಅಷ್ಟೇ. ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅವ್ರಿಗೆ, ಬಟ್ ಅದೇ ರಿಯಾಕ್ಷನ್ ಲೆಸ್. ಅವರು ಸ್ವಲ್ಪ ರಿಯಾಕ್ಟ್ ಮಾಡಲ್ಲ. ಒಂಥರ ತುಂಬಾ ಗತ್ತು, ತುಂಬಾ. ನನಗೆ ಇವಾಗ ಕೂಡ ಅವ್ರ ಕಂಡ್ರೆ ಗಡಗಡ ಅನ್ನುತ್ತೆ. ಹೌದಾ? ಫುಲ್ ಭಯ ಸರ್. ಚಿಕ್ಕ ವಯಸ್ಸಿನ ನಾನು ಬೆಲ್ಟ್ ತಗೊಂಡೆ 4 ಬಾರ್ಸ್ಯಾರ ಒಂದ್ಸರಿ. ಯಾವಾಗ? ಅದೇ ಲೈಕ್ ಸುಳ್ಳು ಹೇಳಿದಾಗ ನಮ್ಮ ಅಪ್ಪಗೆ ಮೈನ್ ಕೋಪ ಬರೋದು ಸುಳ್ಳು ಹೇಳ್ಬಾರ್ದು ಅಂತ. ಚಿಕ್ಕ ವಯಸ್ಸಲ್ಲಿ ಗೊತ್ತಲ್ಲ, ಏನು ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬಂದ್ಬಿಟ್ರೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಹಿಂಗ್ ಮಾಡ್ಕೊಂಡ್ಬಿಡೋದು. ಇಲ್ಲ ನಮ್ಮಮ್ಮ ಹೇಳಿದ್ರು ಹಿಂಗ್ ಬೇಡ ಅಂತ ಹೇಳುದು, ಅಥವಾ ಏನಾದ್ರು ಒಂದು ಸುಳ್ಳು ಹೇಳ್ಬಿಟ್ಟಾಗ ಅದು ನಮ್ಮಪ್ಪ ಗೊತ್ತಾಗ್ಬಿಟ್ರೆ, ಸುಳ್ಳು ಹೇಳ್ತೀಯ ಬೋಳಿ ಮಗನೇ ಅಂತ ಬಾರ್ಸೋದು, ರೂಮಲ್ಲಿ ಹಾಕಕ್ ಹೋಗ್ಬಿಡೋರು. ಅದೊಂಥರ ದಬಿಡಿ ದಿಬಿಲಿ ಅಂತ ಆತರ. ಅಂಡ್ ನನ್ನ ತಂಗಿಯಿಂದ ನಂಗೆ ಸ್ವಲ್ಪ ಜಾಸ್ತಿ ಬಿದ್ದಿದೆ. ಅವಳು ಸ್ವಲ್ಪ ಜಾಸ್ತಿ ಟ್ರಾಮಾ ಮಾಡ್ಬಿಡ್ತಾ ಇದ್ಲು. ಅವಳು ನಂದೊಂದು ಬುಕ್ಕಲ್ಲಿ ಒಂದು ಪೇಜ್ ಒಂದು ಸ್ವಲ್ಪ ಹರಿದ್ರೆ, ನಾನೊಂದು ಸ್ವಲ್ಪ ಜಾಸ್ತಿ ಹರಿದ್ರೆ ಫುಲ್ ಹತ್ಕೊಬಿಡ್ತಾರೆ. ಅವ್ರ ಹೆಸರು ಚಾಂದಿನಿ ಅಂತ. ಅಂಡ್ ಈಗ ಅವರು ವಿಪ್ರೋ ಅಲ್ಲಿ ಜಾಬ್ ಮಾಡ್ತಾರೆ, EC ಇಂಜಿನಿಯರಿಂಗ್. ಲೈಕ್ ಅವಳಿಂದ ಒಂದ್ ಸ್ವಲ್ಪ ಜಾಸ್ತಿ ಬಿದ್ದಿದೆ ನಂಗೆ ಏಟು. ಅವಳು ಹತ್ಕೊಬಿಟ್ರೆ ಚಿಕ್ಕ ಹುಡುಗಿಗೆ ಹಂಗೆಲ್ಲ ಮಾಡ್ತೇವೆ, ನನಗೆ ಬೀಳ್ತೈತೆ ಏಟು. ಸೊ ಚಿಕ್ಕ ವಯಸ್ಸಿಂದ ಅವಳಿಂದ ಸ್ವಲ್ಪ ಜಾಸ್ತಿ ತಿಂದಿದ್ದೀನಿ. ಬಟ್ ಅದ್ರ ಸರ್ ನಮ್ಮ ಮನೇಲಿ ಒಂದು ಹೇಳ್ಬೇಕಂದ್ರೆ, ನಮ್ಗೊಂದು ಕಲ್ಚರ್ ಯಾವ ತರ ಹೇಳ್ಕೊಟ್ರ, ನಾನು ನನ್ನ ತಂಗಿನ ಕೂಡ ಇದುವರೆಗೂ ಹೋಗೆ ಅಂತಂದಿಲ್ಲ. ಹೋಗೆ ಬಾರೆ ನಾನು ಯೂಸ್ ಮಾಡಿಲ್ಲ. ಅವಳು ಅಷ್ಟೇ ನನ್ನ ಇದುವರೆಗೂ ಲವ್ ಬಾರೋ ಆ ಥರ ಕರೆದು ಅಣ್ಣನೇ ಅಂತ ಕರೆಯೋದು. ನಾನು ಕೂಡ ಚಾನು ಅಂತಾನೆ ಕರೆಯೋದು. ಸೊ ಆ ಬಾಂಡಿಂಗ್ನ ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಬರ್ಬೇಕಂತ ಅಮ್ಮ ಎಲ್ಲ ಹೇಳ್ಕೊಟ್ಟು ನಾವು ಅದೇ ರೀತಿ ಇವಾಗೆಲ್ಲ ನಂಗೆ ಬೇರೆ ಹುಡುಗಿರು ಲೈಕ್ ಅವರ ಬಾರೋ ಹೋಗೋ ಫೈನ್, ಅದು ನಾನು ತಪ್ಪು ಅಂತ ಹೇಳ್ತಲ್ಲ, ಅದು ಹೋಗ್ತಾ ಹೋಗ್ತಾ ಫ್ಲೂಯೆನ್ಸೇ ಹೋಗುತ್ತೆ, ಬಾರೋ ಹೋಗೋ ಅನ್ನೋದು. ಬಟ್ ನಮ್ಮನೇಲಿ ಒಂಥರ ತುಂಬಾ ಡಿವೈನ್ ಆಗಿ ಇಟ್ಬಿಟ್ಟಿದ್ದಾರೆ ಆ ಒಂದು ಬಾಂಡಿಂಗ್ನ. ಅಣ್ಣ ಅನ್ಬೇಕು, ಲೈಕ್ ತಂಗಿನ ಯಾವತ್ತು ಬಾರೆ ಹೋಗೆ ಅಂತಲ್ಲ, ಏಕವಚನ ಮಾತಾಡ್ಸ್ಬಾರ್ದು. ಅದೊಂದು ಬಾಂಡಿಂಗ್ ನಂಗೆ ತುಂಬಾ ಇಷ್ಟ ಸರ್, ನನ್ನ ಮತ್ತೆ ನನ್ನ ತಂಗಿ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಗೆ ಅದು ಅಷ್ಟೊಂದು ಥಾಟ್ ಇದ್ದಿಲ್ಲ, ಬಟ್ ಈಗ ಅನಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಅದು. ನಾನು ಇದುವರೆಗೂ ನನ್ನ ತಂಗಿನ ಹೋಗೆ ಅಂದಿಲ್ಲ, ಅವಳನ್ನ ಲೈಕ್ ಬಾರೋ ಅಂದಿಲ್ಲ, ಎಷ್ಟೇ ಕೋಪ ಬಂದ್ರು. ಲೈಕ್ ಅದೊಂಥರ ಕ್ಯೂಟ್ ಅನ್ಸುತ್ತೆ ನಂಗೆ. ನನ್ಗೂ ನನ್ನ ತಂಗಿಗೂ 2 ವರ್ಷ ವಯಸ್ಸು, ಅಂದ್ರೆ ನನಗಿಂತ 2 ವರ್ಷ ಚಿಕ್ಕ ಅಂತ. ಇದುವರೆಗೂ ಜನ್ಮದಲ್ಲಿ ನನ್ನ ತಂಗಿ ಒಂದಿನಕ್ಕೂ ನನ್ನ ಅಣ್ಣ ಅಂತ ಕರೆದಿಲ್ಲ, ಒಂದ್ ದಿನಕ್ಕೂ ಕರೆದಿಲ್ಲ. ಅವಳು ಯಾವ ಹೆಸರಿಟ್ಟ ಕರೆಯೋದು. ಸೊ ಅದು ವಿರಳ. ಅಲ್ಲ, ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ಅದರಲ್ಲೂ ಪ್ರೀತಿ ಇದೆ, ಬಾರೋ ಹೋಗೋ ಅದು ಪ್ರೀತಿ ಇರುತ್ತೆ. ಬಟ್ ನಮ್ಮ ಮನೇಲಿ ಈ ತರ ಹೋಗಿದೆ ಅಂತ ನಾನು ಹೇಳ್ತೀನಿ, ಅದು ಕ್ಯೂಟ್ ಅನ್ಸುತ್ತೆ ನನಗೆ ಅಂತ. ಮತ್ತೆ ಇನ್ನೊಂದು ಗಮನಿಸಿದ್ರೆ, ಈ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಈಗ ಕೋಲಾರ, ಚಿಕ್ಕಬಳ್ಳಾಪುರ ಅಥವಾ ಬಳ್ಳಾರಿ, ಈ ಬೀದರ್, ಅಂದ್ರೆ ಕರ್ನಾಟಕ ಈ ಬಾರ್ಡರ್, ಆಂಧ್ರ ಗಡಿ ಅಥವಾ ಬೇರೆ ಯಾವ್ದಾದ್ರು ಸ್ಟೇಟ್ ಗಡಿಗಳಿದ್ರೆ
ತುಂಬಾ ಸಂದರ್ಭಗಳಲ್ಲಿ ಏನಾಗತ್ತೆ ಅಂದ್ರೆ ಈ ಸಿನಿಮಾಗಳಿಂದಾನೇ ಇನ್ಫ್ಲೂಯೆನ್ಸ್ಗಳು ಜಾಸ್ತಿ ಆಗುತ್ತೆ. ಈಗ ಕೋಲಾರ ಡಿಸ್ಟಿಕ್ ಅಂತೆಲ್ಲ ತಗೊಂಡ್ರೆ ಅಲ್ಲಿ ಕನ್ನಡ ಸಿನಿಮಾಗಳು ಬರ್ತಿದ್ದೆ ಕಮ್ಮಿ. ಚೆನ್ನಾಗಿ ಜ್ಞಾಪಕ ಇದೆಯಾ, ನವೆಂಬರ್ ತಿಂಗಳಲ್ಲಿ ಪಕ್ಕಾ ನವೆಂಬರ್ 1ನೇ ತಾರೀಕು ಕನ್ನಡ ಸಿನಿಮಾ ಬರೋದು ಎಲ್ಲಾ ಥಿಯೇಟರ್ಲ್ಲೂ, ಅದು ಹಾಕ್ಲೇಬೇಕು ಅಂತ. ಬಟ್ ಅದ್ ಬಿಟ್ರೆ ಅಲ್ಲೆಲ್ಲ ಇನ್ಫ್ಲುಯೆನ್ಸ್ ಇದ್ದಿದ್ದು ಚಿರಂಜೀವಿ ಅವರು, ಆಮೇಲೆ ನಾಗಾರ್ಜುನ ಅವರು, ಅಂದ್ರೆ ಈ ಅಲ್ಲು ಅರ್ಜುನ್, ಇಂತ ಎಲ್ಲ ಬರೀ ತೆಲುಗು ಸಿನಿಮಾ ಆಕ್ಟರ್ಗಳದ್ದು ಇದ್ದಿದ್ದು. ನಾನ್ ಆಕ್ಚುಲಿ ಸರ್ ಚಿಕ್ಕ ವಯಸ್ಸಿಂದ ನಾನು ಜಾಸ್ತಿ ನೋಡ್ಕೊಂಡ್ ಬಂದಿರೋದೆ ತೆಲುಗು ಸಿನಿಮಾಗಳು. ಅವಾಗ ಯಾಕಂದ್ರೆ ನಮ್ ಕಡೆ ಅದು ಜಾಸ್ತಿ. ನಮ್ ಅಂಕಲ್ ಇರ್ತಿದ್ರಲ್ವಾ, ಅವ್ರು ಯಾವಾಗೂ ಟಿವಿ ಹಾಕಿದ್ರೆ ಚಿರಂಜೀವಿ, ಪವನ್ ಕಲ್ಯಾಣ್, ದಬಡಿ ದಬಡಿ ಅವರು. ಅದೇ ಲೈಕ್ ನಾವು ಕೂಡ ಅವ್ರ ಪಕ್ಕ ಕುತ್ಕೊಂಡು ನೋಡ್ತಾ ಇದ್ದೆ. ಯಾಕಂದ್ರೆ ಟಿವಿ ಅನ್ನೋದು ನಮ್ಗೆ ಸ್ಟಾರ್ಟ್ ಆಗಿದೆ ಲೈಕ್ ನಮ್ಮ ಅಂಕಲ್ ಆಗದಾಗ ಯಾರವರು ಅವರಾ ಈ ಹೀರೋನಾ, ಓಕೆ ಅವ್ರು ನೋಡ್ಕೊಂಡು ಅವ್ರ ಸ್ಟೈಲ್ಸ್ ನೋಡ್ಕೊಂಡ್ ಬರ್ತದೆ. ಒಂದ್ ರೇಂಜ್ ಆದ್ಮೇಲೆ ಪ್ರಭಾಸ್ ಬಂದ್ರು, ಅವ್ರ ಮೇಲೆ ಒಂದ್ ಸ್ವಲ್ಪ ಶಿಫ್ಟ್ ಆಯ್ತು. ಓಕೆ ಅವ್ರು ನಮ್ ಫೇವ್ರೆಟ್ ಹೀರೋ ಲೈಕ್ ಆ ತರ. ಅದಾದ್ಮೇಲೆ ನಾನು ಯಾವಾಗ 8th ನಾನು ಹಾಸ್ಟೆಲ್ಗೆ ಹೋದ್ನೋ ಅಲ್ಲಿ ಸಿನಿಮಾ ಸಾಕಕ್ ಸ್ಟಾರ್ಟ್ ಮಾಡಿದ್ರು, ಕನ್ನಡ ಅದು ಇದು ಅಂತ. ಆ ಟೈಮಲ್ಲಿ ನನಗೆ ಸ್ಟಾರ್ಟ್ ಆಗಿದ್ದು ಕನ್ನಡ ಮೇಲೆ ಒಂದು ಪ್ರೀತಿ, ಲವ್, ಅದು ಇದು, ಯಶು ಅದು ಹಂಗೆ ಹಿಂಗೆ, ವಿಷ್ಣುವರ್ಧನ್, ಶಿವಣ್ಣ, ಅಪ್ಪು ಅನ್ಕೊಂಡು ಆಗ ಸ್ಟಾರ್ಟ್ ಆಗಿದ್ದು. ಅದಕ್ ಮುಂಚೆ ಎಲ್ಲ ನನ್ ತೆಲುಗುದೇ ಜಾಸ್ತಿ ಇದ್ದಿದ್ದು. ಈ ಬಾರ್ಡರ್ಗಳೆಲ್ಲ ಅದೇ. ಹೌದು, ಜಾಸ್ತಿ. ಯಾಕಂದ್ರೆ ಅದು ಮಿಕ್ಸ್ ಇರುತ್ತೆ ಸ್ವಲ್ಪ. ತೆಲುಗು, ತಮಿಳವ್ರು ಕೂಡ ಇದಾರೆ ಲೈಕ್, ಯಾಕಂದ್ರೆ ಈ ಕಡೆ ಹೊಸೂರು, ಈ ಕಡೆ ಆಂಧ್ರ, ಸೊ ಎರಡು ಮಿಕ್ಸ್ ಇರುತ್ತೆ. ಮತ್ತೆ ಈಗ ಬಾರ್ಡರ್ಗಳಲ್ಲಿರೋ ಕನ್ನಡದವರು ತೆಲುಗು ಮಾತಾಡ್ತಾರಲ್ಲ, ಅದು ವಿಚಿತ್ರ ತೆಲುಗು. ಹೌದು, ಅದೇನದು ನಾಕಿ ಬೇಕಲೇದು ಕನ್ನಡ ಎಲ್ಲ ಮಿಕ್ಸ್ ಮಾಡಿ ಮಾತಾಡೋದು. ಅದು ಅವ್ರದ್ದೊಂಥರ ಸ್ಲ್ಯಾಂಗ್ ಸರ್, ಸಖತ್ತಾಗಿರುತ್ತೆ ಅದು. ನೀವು 8th ತನಕ ಅಲ್ಲಿ ಊರಲ್ಲಿ ಹೋಗಿತ್ತು? 7th ತನಕ. 7th ತನಕ ಅಲ್ಲಿ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ? ಇಂಗ್ಲಿಷ್ ಮೀಡಿಯಂ ಸರ್. ವಿವೇಕಾನಂದ ಬೆಸ್ಟ್ ಕಾನ್ವೆಂಟ್ ಅಂತ, ಅಲ್ಲಿ ಇಂಗ್ಲಿಷ್ ಮೀಡಿಯಂ. ಅಲ್ಲಿಂದ ಮತ್ತೆ ಇಲ್ಲೊಂದು ಹಾಸ್ಟೆಲ್ ಶಿಫ್ಟ್. ಹೌದು, ನ್ಯೂ ಬಾಲ್ವಿನ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತೆ PU ಕಾಲೇಜ್ ಅಂತ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಅಲ್ಲಿ ಇದೆ ಅದು. ಸೊ ಅದು ನಮ್ಮಪ್ಪಗೆ ಆಸೆ, ಅದು ದೊಡ್ಡ ಕಾಲೇಜು, ಅಲ್ಲಿ ನನ್ನ ಮಗನ ಓದಿಸ್ಲೇಬೇಕು ಅನ್ನೋ ತರ. ಯಾರೋ ಅವ್ರ ಫ್ರೆಂಡ್ ಯಾರೋ ಅವ್ರ ಮಕ್ಳು ಯಾರೋ ಓದ್ತಾ ಇದಾರಂತೆ. ಫೈನ್, ಇವನ್ನ ಅಲ್ಲಿಗೆ ಶಿಫ್ಟ್ ಮಾಡೋಣ, ಚೆನ್ನಾಗಿ ಓದ್ಬೇಕು ಹಂಗೆ. ಯಾಕಂದ್ರೆ ನಾನು ಇಲ್ಲಿ ಸ್ವಲ್ಪ ಆವ್ರೇಜ್ ಆಗಿದ್ದೆ, ಹಿಂದಿ ಎಲ್ಲ ಬರ್ತಾನೆ ಇದ್ದಿಲ್ಲ ನಂಗೆ. ಅದಾದ್ಮೇಲೆ ಮ್ಯಾಥ್ಸ್ ಅಲ್ಲಿ ವೀಕೆ, ಈಗಲೂ ವೀಕೆ ಸ್ವಲ್ಪ. ಲೈಕ್ ಆ ತರ ಇದ್ನಲ್ಲ, ಒಂದು ಆವ್ರೇಜ್ ಸ್ಟೂಡೆಂಟ್. ಇನ್ ಸ್ವಲ್ಪ ಅವ್ನ್ ಚೆನ್ನಾಗ್ ಆಗ್ಲಿ ಅನ್ನೋ ತರ ಅಲ್ಲಿ ಶಿಫ್ಟ್ ಮಾಡಿದ್ರು. ಲೈಕ್ ಇಲ್ಲಿ ಇದ್ಬಿಟ್ರೆ ಈ ಕಲ್ಚರಲ್ ಇದ್ಬಿಡ್ತಾನೆ, ಹಳ್ಳಿ ತರ ಇರ್ತಾನೆ, ಅವನೊಂದ್ ಸ್ವಲ್ಪ ಮೆಚುರಿಟಿ ಆ ಕಡೆ ಸ್ವಲ್ಪ ಬರ್ಲಿ ಅನ್ನೋ ತರ ಅವ್ರ ಥಾಟ್ ಎಲ್ಲ ಹಾಕಿದ್ರು. ಅದು ನನ್ಗೊಂಥರ ನನ್ನ ದೂರ ಮಾಡ್ತಿದ್ದಾರೆ, ನಾನು ಇವ್ರಿಗೆ ಬೇಡವೇನೋ ಅನ್ನೋ ರೇಂಜಿಗೆ ಥಾಟ್ಸ್ ನನಗೆ. ಓಕೆ, ಈಗ ಹಾಸ್ಟೆಲ್ಗೆ ಹೋಗಿ ಸೇರ್ಕೊಂಡಂತ ಮೊದಲ ದಿನಗಳಲ್ಲಿ ಹೇಗಿತ್ತು ಸರ್? ಫಸ್ಟ್ ಡೇ ಕರ್ಕೊಂಡು ಹೋಗ್ಬಿಟ್ರು, ನಾನು ಸ್ವಲ್ಪ ಆರಾಮಾಗಿದ್ದೆ. ನಮ್ಮಮ್ಮ ಅಳ್ತಾ ಇದ್ರು, ಯಾಕಮ್ಮ ಅಳ್ತಾ, ಆರಾಮಾಗಿರ್ತೀನಿ ಬಿಡು ನಾನು. ನಮ್ಮಪ್ಪ ಸುಮ್ಮನೆ ಇದ್ರು. ಹೋದೆ, ಫಸ್ಟ್ ಡೇ ಎಲ್ಲ ಬಿಟ್ಬಿಟ್ಟು ಅಮ್ಮ ಹತ್ಕೊಂಡು ಹೋದ್ರು, ಬಿಡಮ್ಮ ಏನಾಗಲ್ಲ ಹೋಗಮ್ಮ ನಾನೇ ಹೇಳಿದೆ. ಅದಾದ್ಮೇಲೆ ಅವತ್ತು ಸಂಜೆ ಕ್ಲಾಸ್ ರೂಮ್ ಕರ್ಕೊಂಡು ಹೋದ್ರು, ಎಲ್ಲ ಕೂತ್ಕೊಂಡು ಎಲ್ಲ ಅಳ್ತಾ ಇದಾರೆ. ಎಲ್ಲ ನನ್ನ ಏಜ್ ಅವ್ರು ಎಲ್ಲ ಅಳ್ತಾ ಇದಾರೆ. ಯಾಕೆ ಹಿಂಗೆ ಹೇಳ್ತಾ ಇದಾರೆ ಇವರೆಲ್ಲ ಅನ್ಕೊಂಡು ನಾನು ಅವ್ರನ್ನ ಟೀಚರ್ಸ್ ಬರೋದೇನು, ಕರ್ಕೊಂಡು ಹೋಗೋದೇನು, ಕನ್ಸೋಲ್ ಮಾಡೋದೇನು ನಾನು ನೋಡ್ತಾ ಇದ್ದೆ. ಅಷ್ಟೊಂದೆಲ್ಲ ಫೀಲ್ ಆಗ್ತೈತೆ ಅವ್ರಿಗೆಲ್ಲ ಅನ್ಕೊಂಡಿದ್ದೆ. ಆಮೇಲೆ ಒಂದು 2 days ಆದ್ಮೇಲೆ ಫೀಲ್ ಆಯ್ತು ಸರ್ ನಂಗೆ. ಕಾಲ್ ಹಾಕ್ಬಿಟ್ಟು, ಅಮ್ಮ ನಾನಿರಲ್ಲಮ್ಮ, ಕರ್ಕೊಂಡ್ಬಿಡು, ನಾನ್ ಬರಲ್ಲ. ನಮ್ಮಪ್ಪ ಅಲ್ಲಿಂದ, ಅವನು ಅಲ್ಲಿ ಇಲ್ಲ ಅಂದ್ರೆ ಮತ್ತಿನ್ನೆಲ್ಲೂ ಇರಲ್ಲ ಅವನು, ಹಂಗೆ ಹಿಂಗೆ. ನಮ್ಮಪ್ಪ ನಾನಿರಲ್ಲ ಅಂತ. ಲೈಕ್ ಅಲ್ಲಿ ಯಾಕಂದ್ರೆ ಸರ್ ಕಂಪ್ಲೀಟ್ ಟಚ್ ಇರ್ತಾ ಇದ್ದಿಲ್ಲ. ಬರೀ ವಾರಕ್ಕೆ ಒಂದ್ಸರಿ ಫೋನ್ ಕಾಲ್ ಕೊಡ್ತಾ ಇದ್ರು, ಅದು ಒಂದು 10 ನಿಮಿಷ ಅಷ್ಟೇ ಕೊಡ್ತಾ ಇದ್ದು. ಆ ಟೈಮಲ್ಲಿ ಒಂದು 8:30 ಅಂತ ಫಿಕ್ಸ್ ಮಾಡಿದ್ರೆ, ಆ ಟೈಮಲ್ಲಿ ನಮ್ಮ ಅಪ್ಪ ಕಡೆಯಿಂದ ಒಂದು ಕಾಲ್ ಬಂದ್ರೆ ಅವ್ರು ನನಗ್ ಕನೆಕ್ಟ್ ಮಾಡ್ತಾ ಇದ್ರು. ಕನೆಕ್ಟ್ ಆದ್ಮೇಲೆ ಒಂದು 10 ನಿಮಿಷ ಮಾತಾಡಿದ್ಮೇಲೆ ಓಕೆ ಡನ್ ಅಂತ ಹೇಳ್ತಾ ಇದ್ರು. ಅಷ್ಟೇ ಕಟ್ಟು. ಸೊ ಇನ್ನೊಂದು ವಾರ ಪೂರ್ತಿ ಅವ್ರು ಟಚ್ ಇರ್ತಿದಿಲ್ಲ. ನಾವಾಯ್ತು ಕ್ಲಾಸ್ ರೂಮ್ಗೆ ಹೋದ್ರ, ತಿಂದ್ರ, ಲೈಕ್ ಓದಿದ್ರ, ಮತ್ತೆ ಬಂದ್ರ, ಸ್ಪೋರ್ಟ್ಸ್ ಆಡಿದ್ರ, ಬರೀ ಇಷ್ಟನೇ ಇರ್ತಿತ್ತು. ಆಚೆ ಪ್ರಪಂಚ ಇಲ್ಲ, ಒಂದು ಟಿವಿ ಇಲ್ಲ, ಒಂದು ಫೋನ್ ಇಲ್ಲ, ಒಂದು ಸಿನಿಮಾ ಇಲ್ಲ, ಏನೇನು ಇಲ್ಲ. ಏನ್ ರೊಟೀನ್ ಹೆಂಗಿರ್ತಿತ್ತು ಹಾಸ್ಟೆಲ್ ಸರ್? ನೆನ್ಸ್ಕೊಂಡ್ಬಿಟ್ರೆ ಹಂಗಿದ್ರೆ ನಾವು ಅನ್ಸ್ಬಿಡುತ್ತೆ ಸರ್. ಅಂದ್ರೆ ಬಟ್ ಹಂಗಿದ್ದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ನಂಗೆ. ಯಾಕಂದ್ರೆ ಆ ಒಂದು ಫೀಲ್ ಗೊತ್ತಾಗಿಲ್ಲ ಅಂದ್ರೆ ನಾವು ಇವಾಗ ನಾರ್ಮಲ್ ಆಗಿ ಇದ್ದೇ ಇರ್ತೀವಿ. ಯಾಕಂದ್ರೆ ನೋಡಿ, ಈಗ ನಂದು ಆಯ್ತು ಇಂಜಿನಿಯರಿಂಗ್ ಇಂದಾನೆ ತಗೊಳ್ಳಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ನಮ್ಗೆ ಯಾವಾಗ ಬೇಕೋ ಎದ್ದೇಳ್ಬೋದು, ಯಾವಾಗ ಬೇಕೋ ಹೋಗ್ಬೋದು. ಆ ಒಂದು ಸ್ಟ್ರಿಕ್ಟ್ ಅನ್ನೋದಿರಲ್ಲ.
ಬಟ್ ಅಲ್ಲಿ ನಮಗ್ ಏನ್ ಬೇಡವೋ ಅದನ್ನ ಮಾಡಿಸ್ತಾ ಇದ್ರು. ಇಲ್ಲ ನೀನ್ ಮಾಡ್ಲೇಬೇಕು, ಇದ್ದೇ ರೂಲ್ಸ್, ಟೈಮ್ ಟೇಬಲ್ ಫಿಕ್ಸ್, ಎದ್ದೇಳಲೇಬೇಕು. ಸರ್ ಬೆಳಗ್ಗೆ ನೀವು ರಾತ್ರಿ ಮಲ್ಗೋದು 11:30 ಆಗಿರ್ತಾನೆ ಅನ್ಕೊಳ್ಳಿ, ಬೆಳಗ್ಗೆ ಯಾರೋ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು 4:45 ಬಂದ್ಬಿಟ್ಟು ನಿಮ್ ಬೆಡ್ ಇರೋ ಪಕ್ಕದಲ್ಲಿ ಯಾವ್ದೋ ಒಂದು ಸ್ಟೀಲ್ ಯಾವ್ದೋ ಒಂದು ಕಬೋರ್ಡೋ ಇಲ್ಲ ಒಂದ್ ಏನೋ ಏನೋ ಒಂದು ಇರುತ್ತೆ, ಒಂದು ಆಂಗರ್ ತಗೊಂಡು ಟಪ್ 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 ಅದು ಹೊಡಿತಾ ಇದ್ರೆ ನಿಮ್ಗೆ ಹಿಂಗ್ ಫೀಲ್ ಆಗುತ್ತೆ ಹೇಳಿ. ಇರಿಟೇಷನ್. ಬೆಳಗ್ಗೆ ಅದನ್ನು 11:30 ಮಲ್ಕೊಂಡು 4:00 ಕೋಪ ನಿದ್ದೆ, ಆ ಸ್ಟೀಲ್ ಸೌಂಡ್ ಟಪ್ 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 ಅಂತ ಇದ್ರೆ ತಡ್ಕೊಳಕ್ ಆಗಲ್ಲ. ಬಟ್ ಏನು ಮಾಡಕ್ ಆಗಲ್ಲ, ಯಾಕಂದ್ರೆ ಇನ್ಚಾರ್ಜ್ ಟೀಚರು ಜಾಸ್ತಿ ಮಾಡ್ತಾರೆ, ಅವ್ರು ಹಾಕ್ಬಿಡ್ತಾರೆ. ಟೀಚರ್ ಇನ್ಚಾರ್ಜ್ ಟೀಚರು ಹಾಸ್ಟೆಲ್ ಅಲ್ಲಿ. ಹೌದು, ಅಷ್ಟೊತ್ತಿಗೆ ಎಬ್ಬರಿಸೋದು. ವೇಕಪ್ಪಿಂಗ್ ಟೈಮ್ ಅವಾಗ ಇರುತ್ತೆ, ರೆಡಿ ಆಗ್ಬೇಕಲ್ಲ. ನಾವ್ ಎದ್ದು ಹೋಗಿ ಒಂದ್ ಬಕೆಟ್ ಇಟ್ಕೊಂಡು ಲೈನಲ್ಲಿ ನಿಂತ್ಕೊಂಡು ಎಷ್ಟು ಹಾಟ್ ವಾಟರ್, ಹಾಫ್ ಬಕೆಟ್ ಅಷ್ಟೇ, ಹಾಫ್ ಬಕೆಟ್ ಹಾಟ್ ವಾಟರ್ ಕೊಡ್ತಾರೆ, ಅದನ್ನ ತಗೊಂಡಾಗ ಮತ್ತೆ 4:00 ಎಬ್ಬರಿಸ್ಬಿಡೋರು ಬೆಳಿಗ್ಗೆ. 4:00. ಯಾಕಂದ್ರೆ ರೆಡಿ ಆಗಿ ಎಲ್ಲ ಓಡೋಸಲ್ 5:30 ಆಗಿರ್ಬೇಕು. 5:30 ಎಲ್ಲ ಲೈನಲ್ಲಿ ವಿತ್ ಯೂನಿಫಾರ್ಮ್ ರೆಡಿ ಇರಬೇಕು. 5:30 ಔಟ್ 5:45 ಕ್ಲಾಸಲ್ಲಿ ಕೂತಿರ್ಬೇಕು. ಬಿಸಿನೀರು ಮಾರ್ನಿಂಗ್ ಸ್ಟಡೀಸ್. ಒಂದ್ ಬಕೆಟ್ ಬಿಸಿನೀರು, ಹಾಫ್ ಬಕೆಟ್. ಅದು ರೂಲ್ಸ್ ಇರುತ್ತೆ, ಯಾಕಂದ್ರೆ ಎಲ್ರಿಗೂ ಹಾಫ್ ಅಷ್ಟ್ರಲ್ಲಿ ನೀವು ಸ್ನಾನ ಮಾಡೋದು ಕಲ್ತ್ಕೋಬೇಕು ಅಂತ. ರೆಡಿ ಹುಡುಗ ವಾಟರ್ನ ವೇಸ್ಟ್ ಮಾಡ್ಬೋದು ಅನ್ನೋ ತರ ಅವ್ರದ್ದು. ಸೊ 5:30 ನೀವು ರೆಡಿ ಇರ್ಬೇಕು. 5:30 ಎಲ್ಲ ಸ್ನಾನ ಮಾಡಿ ವಾಶ್ರೂಮ್ಗೆ ಹೋಗಿ ಯೂನಿಫಾರ್ಮ್ ಸಮೇತ ಹಾಕೊಂಡು ರೆಡಿ ಇರ್ಬೇಕು. 5:45 ಹೋಗಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡ್ರೆ ಮಾರ್ನಿಂಗ್ ಸ್ಟಡೀಸ್ ಅಂತಾರೆ ಅದನ್ನ. ಕ್ಲಾಸ್ ಅಲ್ಲಿ ಡೈರೆಕ್ಟ್ ಕ್ಲಾಸ್ ರೂಮ್ ಅಲ್ಲ ಅಂದ್ರೆ ಕ್ಲಾಸ್ ರೂಮ್ಸ್ ಅಲ್ಲೇನೆ ನಮ್ಮ ಹಾಸ್ಟೆಲ್ವರ್ಗು. ಯಾಕಂದ್ರೆ ಕ್ಲಾಸ್ ರೂಮ್ ಇಲ್ಲಿ ಅಂದ್ರೆ ಹಾಸ್ಟೆಲ್ ಇಲ್ಲೇ ಇದ್ದೀನಿ ನಮ್ಗೆ. ಸೊ ಇಲ್ಲಿ ರೆಡಿ ಆಗ್ಬಿಟ್ಟು ಕ್ಲಾಸ್ ಬೆಳಗ್ಗೆನೆ ಅಷ್ಟೊತ್ತಿಗೆ ತೆಗ್ದಿರೋ ಓಪನ್ ಇರ್ತೈತೆ. ಬಟ್ ಟೀಚರ್ಸ್ ಬರೋದಿಲ್ಲ, ನಾರ್ಮಲ್ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದ್ದಿದೆ ನಾರ್ಮಲ್. ಬಟ್ ಅಲ್ಲಿವರೆಗೂ ಈ ಇನ್ಚಾರ್ಜ್ ಟೀಚರ್ಗಳೇನು ಸುಮ್ಮನೆ ಬಿಡ್ತಿಲ್ಲ, ಅವರು ಕರ್ಕೊಂಡ್ಬಂದು ಕುಳಿಸ್ಕೊಂಡು ಓದಿಸ್ತಾ ಇರೋರು 5:00. ಸೊ ನಮ್ಗೊಂದು 6:30 ಹಂಗೆ ಟೀ ಬ್ರೇಕ್ ಇರ್ತಾ ಇತ್ತು. ಅಲ್ಲೊಂದ್ ಅರ್ಧ ಗಂಟೆ ಕಾಫಿ ಟೀ ಕೊಡ್ತಾ ಇದ್ರು. ಹಾಸ್ಟೆಲ್ ಬರ್ಬೇಕಿತ್ತು? ಇಲ್ಲ ಅಲ್ಲೇ ಅದಕ್ಕಿಂತ ಸ್ವಲ್ಪ ಮುಂದೆ ಇರ್ತಾ ಇತ್ತು. ಸೊ ಅದಾದ್ಮೇಲೆ ಮತ್ತೆ ಹೋಗ್ಬೇಕು, ಮತ್ತೆ ಕುತ್ಕೊಂಡು ಓದ್ಕೊಂಡಿದ್ದು. 8:30 ಬ್ರೇಕ್ಫಾಸ್ಟ್. ಅಲ್ಲಿಂದ ಡೈನಿಂಗ್ ಹಾಲ್ಗೆ ಹೋಗ್ಬೇಕು. ಡೈನಿಂಗ್ ಹಾಲಲ್ಲಿ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ಮತ್ತೆ ಅಸೆಂಬ್ಲಿಗೆ ತಗೊಂಬಂದು ಬಿಟ್ಬಿಟ್ರೆ ಸ್ಕೂಲ್ ಆಯ್ತು, ಅವ್ರಾಯ್ತು, ಸ್ಕೂಲ್ ಆಯ್ತು, ನಮ್ದೆಲ್ಲ ಆಯ್ತು. ಕರೆಕ್ಟಾಗಿ ಮತ್ತೆ 3:30 ಮುಗಿತಾ ಮತ್ತೆ ಹೋಗು, ಫ್ರೆಶ್ ಅಪ್ ಆಗು, ಸ್ಪೋರ್ಟ್ಸ್ಗೆ ಹೋಗ್ಲೇಬೇಕು. ಸ್ಪೋರ್ಟ್ಸ್ಗೆ ನಾನು ಆರಾಮಾಗಿ ಕೂತ್ಕೋತೀನಿ. ಯಾಕೆ ಯಾವ್ದು ನಿನ್ ಸ್ಪೋರ್ಟ್ಸ್ ಯಾವ್ದು ನಿಂದು ಅಂತ ಹೇಳೋರು. ಸರ್ ಇದು ಓಡು ಕ್ಲಾಸ್ ಯಾರು ರೂಮಲ್ಲಿ ಇರ್ಲೇಬಾರ್ದು. ಅಂದ್ರೆ ದಿನ ಒಂದೊಂದು. ಅಂದ್ರೆ ನೀವು ಒಂದು ಯಾವ್ದಾದ್ರಕ್ಕೂ ಒಂದು ಕೋಚಿಂಗ್ ಸೇರ್ಕೊಂಡಿದ್ರೆ ಅದಕ್ಕೆ ಹೋಗ್ಲೇಬೇಕು, ಇಲ್ಲ ಅಂದ್ರೆ ಯಾವ್ದಾದಕ್ಕೂ ಒಂದು ಸೇರ್ಲೇಬೇಕು ಪಕ್ಕ. ಸೊ ಅದಕ್ಕೂ ಹೋಗ್ಲೇಬೇಕಾಗಿರುತ್ತೆ. ಸೊ ಹೋಟೆ ಅಂತಂದ್ರೆ ಕೋಯೆಡ್ ಅಥವಾ ಹುಡುಗರು ಮಾತ್ರ? ಕೋಯೆಡ್ ಸರ್, ಕೋಯೆಡ್. ಓಕೆ, ಹುಡುಗಿರಿಗೆ ಬೇರೆ ಹಾಸ್ಟೆಲ್? ಹೌದು. ಅಂದ್ರೆ ಬ್ಲಾಕ್ಸ್ ಇರ್ತಾ ಇತ್ತು. ನಮ್ದೊಂದು 12 acres ಇತ್ತು. 12 acres ಅಲ್ಲಿ ಬ್ಲಾಕ್ ವೈಸ್ ಇರ್ತಾ ಇತ್ತು. ಗರ್ಲ್ಸ್ ಬೇರೆ ಒಂದು ಶೀಟಲ್ಲಿ ಬ್ಲಾಕ್ಸ್ ಇರ್ತಿತ್ತು, ಬಾಯ್ಸ್ಗೆ ಬೇರೆ ಬೇರೆ ಹಾಸ್ಟೆಲ್ ಇರ್ತಾ ಇತ್ತು. ಆ ರೀತಿ. ಅಂದ್ರೆ ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸ್ ಅವರು ಬರೋರು, ಹುಡುಗಿರು ಬರ್ತಿದ್ರು? ಇಲ್ಲ, ನಮ್ ಕ್ಲಾಸ್ ಬರ್ತಾ ಇದ್ದಿಲ್ಲ, ಅವ್ರಿಗೆ ಬೇರೆ ಕ್ಲಾಸ್ ಹೋಗ್ತಾ ಇತ್ತು. ಓಕೆ. ಹಾಸ್ಟೆಲ್ ಟೈಮಲ್ಲಿ ಮಾತ್ರ ಬೇರೆ ಬೇರೆ ಇರ್ತಾ ಇದ್ರು. ಮತ್ತೆ ನಮ್ ಸ್ಕೂಲ್ ಟೈಮಲ್ಲಿ ಮಾತ್ರ ಎಲ್ಲ ಮಿಕ್ಸ್ ಆಗ್ತಾ ಇತ್ತು. ಆತರ ಮಾಡ್ತಾ ಇದ್ರು. ಸ್ಕೂಲ್ ಡೇಸ್ ಅಲ್ಲಿ ಏನಾದ್ರು ಈ ಸ್ಪೆಷಲ್ ಅಕೇಶನ್ಸ್ ಏನೋ ಪರ್ಫಾರ್ಮ್ ಮಾಡಿದ್ದು, ಡಾನ್ಸ್, ಸ್ಕಿಟ್? ಹೌದು ಸರ್. ಲೈಕ್ ನನಗೆ ಈ ಡ್ಯಾನ್ಸ್ ಮಾಡ್ತಾ ಇದ್ದೆ ನಾನು. ಡ್ಯಾನ್ಸು 8th ಇಂದಾನು ಲೈಕ್ ಯಾವುದೇ ಕಲ್ಚರಲ್ ಆಗ್ಲಿ ನಾನೇ ಹೀರೋ ಆಗಿ ಮಾಡ್ತಾ ಇದ್ದೆ. ಲೈಕ್ ಅವ್ನು ಚೆನ್ನಾಗಿ ಮಾಡ್ತಾನೆ, ಅವನ್ನೇ ಹಾಕೊಳ್ಳಿ ಅಂತ ಪ್ರತಿಯೊಬ್ರು ಹೇಳ್ತಾ ಇದ್ರು. ನಾವು ಕೂಡ ನಾವೆಲ್ಲ ಗ್ರೂಪ್ ಇದ್ರು, ಒಂದು 4-5 ಜನ ಇದ್ರಿ ಗ್ರೂಪ್. ನಾವೆಲ್ಲ ರಿಮಿಕ್ಸ್ ಸಾಂಗ್ಸ್. ಕನ್ನಡನ? ಈ ಸಾಂಗ್ಗೆ ನಾನು ಹೀರೋ, ನೆಕ್ಸ್ಟ್ ಸಾಂಗ್ ನೀನ್ ಹೀರೋ, ಎಲ್ಲ ಆಡ್ಬೇಕು. ಈ ಸಾಂಗ್ ಮಾತ್ರ ನಾನು ಹೀರೋ. ಆತರ ಹಂಗ್ ಮಾಡ್ಕೊಂಡು ನಾವೇ ಕೊರಿಯೋಗ್ರಫಿ, ನಾವೇ ಎಲ್ಲ ಮಾಡ್ಕೊಂಡು ಆ ತರ ಒಂದ್ ಮಾಡ್ಕೊಂಡ್ ಬರ್ತಾ ಇದ್ರಿ. ಸ್ಕೂಲ್ ಡೇಸ್ ಬಂದಾಗ ಅವಾಗ ಒಂದು ಕೊರಿಯೋಗ್ರಾಫರ್ ಇರ್ತಾ ಇದ್ರು. ಆ ಟೈಮಲ್ಲಿ ನಮ್ಗೆ ಫೈನ್, ಅವನೇ ಓಕೆ ಅನ್ಕೊಂಡ್ ನನ್ನ ಎತ್ಕೋತಾ ಇದ್ರು. ಸೊ ಹೀರೋ ಫಿಕ್ಸ್ ಆಗ್ತಿತ್ತು. ಸೊ ಅವಾಗಿಂದನೂ ಡ್ಯಾನ್ಸ್ ಅಂದ್ರೆ ನಾನೇ ಆ ತರ ಇತ್ತು. ಈ ಫಸ್ಟ್ PU ಬಂದ್ಮೇಲೆ ನಮ್ಮ ಪ್ರಿನ್ಸಿಪಲ್ ಇತ್ಕೊಂಡು ಒಂದು ಆಕ್ಟ್ ಇದೆ, ಡ್ರಾಮಾ ತರ, ನಮ್ಮ ಚೇರ್ಮನ್ದೆ ಒಂದು ಅವ್ರ ಲೈಫ್ ಹಿಸ್ಟ್ರಿ ತರ ನೀನು ಆಕ್ಟ್ ಮಾಡ್ಬೇಕು. ನಾನು ಯಾವತ್ತೂ ಮಾಡೋದಿಲ್ಲ ಡ್ರಾಮಾ ಹೆಂಗ್ ಮಾಡೋದೆ ಸರ್? ಮ್ಯಾಮ್ ಇಲ್ಲ, ಆಗಲ್ಲ ಮ್ಯಾಮ್. ಮಾಡೋ ಮ್ಯಾಮ್, ಬರಲ್ಲ ಮ್ಯಾಮ್. ಆಗುತ್ತೆ. ಅದು ಚೇರ್ಮನ್ ಅವ್ರ ಸ್ಟೋರಿ. ಸರಿ ಮ್ಯಾಮ್, ಆಯ್ತು. ಆ ಟೈಮಲ್ಲಿ ನನಗೆ ಯಾವಾಗ ಸ್ವಲ್ಪ ಸೀರಿಯಸ್ನೆಸ್ ಬಂತು ಡ್ರಾಮಾ ಅಂತಂದ್ರೆ, ಅಲ್ಲಿವರೆಗೂ ನಾರ್ಮಲ್ ಆಕ್ಟಿಂಗ್ ಮಾಡ್ಕೊಂಡು ಸುಮ್ಮನೆ ಇರ್ತಾ ಇದ್ದೆ. ಅದೇ ಡ್ರಾಮಾದಲ್ಲಿ ಒಂದು ಅಪ್ಪ ಸತ್ತಿರೋ ಸೀನ್ ಇತ್ತು. ಅಂದ್ರೆ ಚೇರ್ಮನ್ ಅವ್ರ ಅಪ್ಪ ಸತ್ತಾಗ ಅವ್ರು ಹೆಂಗ್ ರಿಯಾಕ್ಟ್ ಆಗ್ತಾರ ಅನ್ನೋ ತರ ಇತ್ತು. ನಮ್ಗೆ ಇವಾಗ ಸರ್ ಫಸ್ಟ್ ಅಂದ್ರೆ ಅದೊಂಥರ ಕಾಮಿಡಿ ತರ ಫೀಲ್ ಆಗುತ್ತೆ, ಅಳ್ಳೋದು. ಯಾಕಂದ್ರೆ ಫ್ರೆಂಡ್ಸ್ ಇರ್ತಾರೆ ಪಕ್ಕ.
ನಾನು ಹತ್ತಾಗ ಅವ್ನು ಹೇ ಅಲ್ಲೋಡ್ ಹೆಂಗೆ ಹೇಳ್ತಾವ ಅಂತ ಹೇಳ್ತಾರೆ. ಆ ಒಂದು ಫೀಲ್ ಇರ್ತಾ ಇತ್ತು. ನಾನು ಸತ್ಯದ ಒಂಥರ ಫೀಲ್ ಕೊಡ್ತಾರೆ, ನಾನು ಅಳ್ತಾ ಇದೀನಿ ಬಟ್ ನನ್ಗೆ ಅದು ಫೀಲ್ ಬರ್ತಿಲ್ಲ, ಫುಲ್ ಕಾಮಿಡಿ ಆಗ್ತಾ ಇದೆ. ಬಂದ್ಬಿಟ್ಟು ಪಾಠ ಅಂದ್ಬಿಟ್ರು, ನಿಮ್ಮಪ್ಪ ಸತ್ತಾಗ ಹೆಂಗ ಅನ್ಸುತ್ತೆ ಹಂಗಳ್ಳ ಅಂತಂದ್ರು. ಅಲ್ಲಿ ಕುತ್ಕೊಂತು ನಂಗೆ ಕೋಪನ ಬಂತ ಎಮ್ಮ ಮೇಲೆ. ಬಟ್ ಆದ್ರೆ ಇಲ್ಲ, ಆಕ್ಟಿಂಗ್ ಅವ್ರು ಹೇಳ್ತದ್ದು ಕರೆಕ್ಟ್ ಆಗಿದೆ. ಯಾಕಂದ್ರೆ ನಾನು ಮಾಡ್ತಾ ಇರೋದು ಒರಿಜಿನಲ್ ಸ್ಟೋರಿ. ಚೇರ್ಮನ್ ಅವ್ರ ಅಪ್ಪಗೂ ಸಾವಾಗಿತ್ತು, ಅವ್ರಿಗೂ ಈ ಫೀಲ್ ಆಗಿದೆ. ಅವ್ರು ನೋಡಿದಾಗ ಅವ್ರಿಗೆ ಆ ಫೀಲ್ ಆಗ್ಬೇಕು, ಫೈನ್ ಅನ್ಕೊಂಡು ಅವಾಗಿಂದ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ ಸರ್. ಓಕೆ, ಆಕ್ಟಿಂಗ್ ಅನ್ನೋದು ಒಂದು ಸ್ವಲ್ಪ ಸೀರಿಯಸ್ ಆಗಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಥರ. ಸೊ ಅಲ್ಲಿ ಮಾಡಿ ಅಲ್ಲಿ ಸ್ವಲ್ಪ ಚೆನ್ನಾಗಾಯ್ತು ಅನ್ನೋ ಥರ ಅವ್ರ ಹತ್ರ ಎಲ್ಲ ಅಪ್ರಿಸಿಯೇಷನ್ ತಗೊಂಡು ಫೈನ್, ನಂಗೆ ಸ್ವಲ್ಪ ಆಕ್ಟಿಂಗ್ ಕೂಡ ಬರುತ್ತೆ ಅನ್ನೋ ರೇಂಜಿಗೆ ಗೊತ್ತಾಗಿದೆ ಅಲ್ಲಿ. ಅದಾದ್ಮೇಲೆ ಡ್ಯಾನ್ಸಸ್ ಇತ್ತು, ಡ್ಯಾನ್ಸ್ ಮಾಡ್ಕೊಂಡೇ ಇದ್ದೆ. ಯಾವ್ಯಾವ ಹಾಡುಗಳು ಡ್ಯಾನ್ಸ್ ಮಾಡಿದ್ರೆ ಅಪ್ಪ ರೀಮಿಕ್ಸ್ ಅಲ್ವಾ? ಅಲ್ಲೂ ಸ್ವಲ್ಪ ಜಾಸ್ತಿ ತೆಲುಗುಗೆ ಓಡಿಸ್ತಾ ಇದ್ರು. ಎಲ್ಲ ಮಿಕ್ಸ್ಚರ್. ಹನುಮಾನ್ ಸಾಂಗ್ಗೆ ಆಡಿಯೋ ತುಂಬಾ ನಾಲ್ಕು ಇದೆ ಸರ್. ಹೀಗೆ ಸೆಕೆಂಡ್ ಪಿ ಅಲ್ಲಿ ಒಂದು ಜೈ ಹನುಮಾನ್ ಅಂತ ಒಂದು ಸಾಂಗ್ ಇದೆ. ಹನುಮಾನ್ ಚಾಲೀಸ ಅಲ್ಲಲ್ಲ, ಇದು ಅಂದ್ರೆ ಎಲ್ಲ ರಿಮಿಕ್ಸೇ ಇತ್ತು. ನಮ್ ಶಿವಣ್ಣದ ಒಂದು ಸಾಂಗ್ ಇದೆ ಸರ್, ಬಜರಂಗಿ. ಅದಕ್ಕೆ ರಿಮಿಕ್ಸ್ ಆಗಿತ್ತು, ಅದು ಹೆವಿ ಬಂದಿತ್ತು ಸಾಂಗು. ಅದಕ್ಕೆ ಮಾಡಿರೋ ತುಂಬಾ ನೆನಪಿದೆ ಅಷ್ಟೇ ಸರ್. ಅದು ಬಿಟ್ರೆ ಲೈಕ್ ಅದೇ ಕಲ್ಚರಲ್ ಕ್ಯಾಪ್ಟನ್ ಆಗಿದೆ ನಾನು. ನನಗೊಂದು ಕ್ಯಾಪ್ಟನ್ಶಿಪ್ ಕೊಡ್ತಾ ನಂಗೆ ಗೊತ್ತೇ ಇದ್ದಿಲ್ಲ. ಯಾಕಂದ್ರೆ ಅದು ಬರೀ ಚೆನ್ನಾಗಿ ಓದೋರ್ಗೆ ಅವ್ರಿಗೆ ಮಾತ್ರ ಕೊಡ್ತಾ ಇದ್ರು. ನನ್ನ ಹೆಸರು ತಗೋಬಿಟ್ರ, ನಾನಾ ಕಲ್ಚರಲ್ ಕ್ಯಾಪ್ಟನ್? ನಾವೇ. ಓಕೆ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾ ಅಂಬಳು ಕೊಟ್ರು ಆ ಥರ. ಸೊ ಕಲ್ಚರಲ್ ಕ್ಯಾಪ್ಟನ್ ಅಂದ್ರೆ ಸ್ವಲ್ಪ ಬಂಕ್ ಕೊಡೋಕೆ ಈಸಿ ಆಗ್ತಾ ಇತ್ತು. ಎಲ್ಲ ಕಡೆ ಯಾವುದೇ ಒಂದು ಏನೇ ಬಂದ್ರು ಜಂಪ್ ಆಗ್ಬಿಡ್ಬೋದು ಈ ಥರ. ಹಂಗಾಗಿ ಈಗ SSLC ಅಂದ್ರೆ ಎಲ್ಲರಿಗೂ ಒಂಥರ ಏನೋ ಲೈಫ್ ಟರ್ನಿಂಗ್ ಪಾಯಿಂಟ್. SSLC ಅಂದ್ರೆ ಅದೊಂಥರ World War II ರೆಡಿ ಆದಂಗೆ ಆಗ್ಬೇಕು. ಈಗ ನೀವು SSLC ಏನ್ ರಾಜ್ಯಕ್ಕೆ ಪ್ರಥಮ ಸ್ಥಾನನ ಏನು? ನಾವು ಹಾಸ್ಟೆಲಲ್ಲಿ ಓದ್ದಾಗಿಂದ ಸರ್, ಆ ಒಂದು ಸ್ಟಡೀಸ್ಗೆ ಏನ್ ವ್ಯಾಲ್ಯೂ ಕೊಡಬೇಕು ಅದನ್ನ ನಾವು ಜಾಸ್ತಿ ಕೊಡ್ತಾ ಇದ್ವಿ. ಯಾಕಂದ್ರೆ ಎಲ್ಲಾ ಫ್ರೆಂಡ್ಸ್ ಹೊಡ್ಕೆ ಕೂತ್ಕೋತಿದ್ರಲ್ಲ, ಅವನಿಗೇನ್ ಬರಲ್ಲ ನನಗೆ ಗೊತ್ತು, ನನಗೇನ್ ಬರಲ್ಲ ಅವನು ಗೊತ್ತು. ಇದೊಂಥರ ಮಜಾ ಇರ್ತಾ ಇತ್ತು ಓದೋ ಟೈಮಲ್ಲಿ. ಈ ಕ್ಲಾಸ್ ರೂಮ್ ಆಗಿರೋರೆಲ್ಲ ಆ ಕ್ಲಾಸ್ ರೂಮ್ಗೆ ಹೋಗ್ಬಿಡ್ತಾ ಇದ್ರು, ಅಲ್ಲಿ ಏನೋ ಓದೋ ತರ. ಬಟ್ ಏನೋ ಇಲ್ಲ ಅಲ್ಲಿ, ಸುಮ್ಮನೆ ಉತ್ತರಗಳಲ್ಲ. ಏನೋ ಟೀಚರ್ಸು ಅವಾಗ ಒಂಥರ ಫ್ರೀ ಬಿಡ್ಬಿಡ್ತಾ ಇದ್ರು, ಸರಿ ಆಯ್ತು ಓದ್ರಿ ಅಂತ. ಏನು ಮಾಡ್ತಿದ್ದಿಲ್ಲ. ಅಲ್ಲಿ ಯಾರೋ ಹಿಂದೆಗಡೆ ಒಬ್ಬ ಫೋನ್ ತಗೊಂಡ್ಬಂದಿರ್ತಾ ಇದ್ದ, ಕಳ್ತಾನ್ವಾಗಿ ಆ ಫೋನ್ ಯೂಸ್ ಮಾಡ್ಕೊಂಡಿರ್ತಾ ಇದ್ರಿ. ಲೈಕ್ ಆ ತರ ಒಂದ್ ಕಳ್ತಾನ್ವಾಗೆ ಯೂಸ್ ಮಾಡಂಗಿಲ್ಲ. ಅಯ್ಯೋ, ಅದು ಯಾವ ರೇಂಜಿಗೆ ಹೇಳ್ತೀರಾ? ಒಬ್ಬ ಇಡೀ ಕ್ಲಾಸಲ್ಲಿ ಯಾರೋ ಒಬ್ಬ ಇಟ್ಟಿರ್ತದ ಕಳ್ಳನ್ ಮಗ, ಮಾಸ್ಟರ್ ಗೊತ್ತಾಗ್ದ್ರೆ ಹಿಂಗೂ ಇಟ್ಕೊಂತಿದ್ದ. ಯಾವ ಪಾಕೆಟ್ಲಲ್ಲೋ ಶೂಗ್ಲಲ್ಲೋ ಎಲ್ಲೋ ಒಂದ್ ಕಡೆ ಇಟ್ಬಿಟ್ಟಿರ್ತದ. ಅದು ಏನು ಅವಾಗೆಲ್ಲ ಸ್ಮಾರ್ಟ್ ಫೋನ್ ಇದ್ದಿಲ್ಲ ಸರ್, ಅವಾಗೆಲ್ಲ ಸ್ಟಾರ್ಟ್ ಆಗಿದ್ದು ಅವಾಗ ಗ್ಯಾಲಕ್ಸಿ ವೈ ಏನೋ ಅವಾಗ. ಅವಾಗೆಲ್ಲ ಕೀಪ್ಯಾಡ್, ಸೋನಿ ಎರಿಕ್ಸನ್ ಅದಿದ್ರೆ ಸಾಕು, ಒಂದ್ ಕಾಲ್ ಮಾಡಕ್ಕೆ ಅಲೋ ಅಪ್ಪ ಅಮ್ಮ ಅನ್ನಕ್ಕೆ ಸಾಕದು. ಹಾಸ್ಟೆಲ್ ಇಟ್ಕೊಬೋದಿತ್ತು, ರೂಮಲ್ಲಿ. ಹಾಸ್ಟೆಲ್ ಇಡಂಗಿಲ್ಲ, ಚೆಕ್ ಮಾಡೋರು, ಫುಲ್ ಚೆಕಿಂಗು. ಸಿಗ್ಗಾಕೊಂಡ್ರೆ ಹೆವಿ. ಚೇರ್ಮನ್ ಸಮೇತ ಕರ್ಸೋರು. ಚೇರ್ಮನ್ ಬಂದ್ರೆ ಅದು ಬೇರೆ ಲೆವೆಲ್ಗೆ ಶಾರ್ಟ್ಸ್ ಸರ್. ಅದು ಒಂದ್ಸರಿ ಒಂದ್ ಇನ್ಸಿಡೆಂಟ್ ಹೇಳ್ತೀನಿ. ಚಿಕನ್ ತಿನ್ನಂಗಿಲ್ಲ, ಫುಲ್ ವೆಜಿಟೇರಿಯನ್ಸ್ ಅದು ನಮ್ಮ ಹಾಸ್ಟೆಲ್. ನಮಗೆ ಮೊಟ್ಟೆನೂ ಕೊಡ್ತೀವಿ? ಇಲ್ಲ, ಏನು ಇಲ್ಲ. ಈ ಸತ್ಯ ಸಾಯಿಬಾಬಾ ಟ್ರಸ್ಟ್ ರೀತಿ ಅದು. ನಮಗೆ ಚಿಕನ್ ತಿಂದಿರ ಇರಕ್ಕಾಗಲ್ಲ, ಮೊಟ್ಟೆ ಅದು ತುಂಬಾ ಆಸೆ ಅಲ್ವಾ. ಯಾಕಂದ್ರೆ ಇವಾಗ ಡೈಲಿ ತಿನ್ನೋರ್ಗೆ ಫೈನ್ ಓಕೆ ಅಂತ, ಬಟ್ ನಮ್ಗೆ ಆಲ್ರೆಡಿ 2 ತಿಂಗಳಾಗ್ಬಿಟ್ಟಿರುತ್ತೆ ಮನೇಲಿ. ಹಂಗ ತಿನ್ಸೋರ್ ಕರ್ಕೊಂಡ್ಬಿಟ್ಟಿಲ್ಲ, ಏನು ಇಲ್ಲ, ಬರೀ ಸಾಂಬಾರು, ಅದೇ ರೈಸು, ಅದೇ ಗೀ, ಅದೇ ಸ್ಪೆಷಲ್ ಐಟಮ್ ಅಂತ ಒಂದ್ ಹಪ್ಪಳ, ಸ್ವೀಟು, ಅದು ಇದು ಕೊಡ್ತಾ ಇದ್ರು. ಅದು ಒಂದೇ ಕೊಡ್ತಾ ಇದ್ರು, ಎಕ್ಸ್ಟ್ರಾ ಕೇಳಿದ್ರೆ ಅನ್ನೋರು. ಆ ರೀತಿ ಆ ಒಂದು ಫುಡ್ ಮೇಲೆ ಒಂದು ಆ ವ್ಯಾಲ್ಯೂ ಹೇಳ್ಕೊಡ್ತಾ ಇದ್ರು ಸರ್. ನಮ್ಗೆ ಈಗ ಅರ್ಥ ಆಗುತ್ತೆ. ಈಗ ಎಷ್ಟ್ ಬೇಗ ಸಿಗುತ್ತೆ ಹಪ್ಪಳ, ಎಷ್ಟ್ ಬೇಗ ತಗೊಂತೀನಿ. ಬಟ್ ಆಗ ಒಂದೇ ಹಪ್ಪಳ, ಅದು ಮಜಾ ಅಲ್ಲ, ಹಪ್ಪಳ ಸರ್. ಅದನ್ನ ಕಳ್ತನ ಮಾಡಕ ಒಬ್ಬ ಹಿಂದೆ ಇರ್ತಾ ಇದ್ದ, ಒಬ್ಬ ತಾತ ಇದ್ದ. ಆ ತಾತ ಫುಲ್ ಶಿಟ್ಟು, ಅಂದ್ರೆ ಅವನೇ ಸ್ಪೆಷಲ್ ಐಟಮ್ ತಾತ ಅಂತಾನೆ ಅವನು ಫಿಕ್ಸ್ ಆಗ್ಬಿಟ್ಟಿದ್ದ. ಏನೇ ಸ್ಪೆಷಲ್ ಐಟಮ್ ಇದ್ರು ಆ ಅಪ್ಪನೇ ಆಗ್ತಾ ಇದ್ದು. ಇನ್ನೊಬ್ರು ಒಂದ್ ಎಕ್ಸ್ಟ್ರಾ ಪೀಸ್ ಆಗ್ತಿದ್ದಿಲ್ಲ. ಅವನ ಹತ್ರ ಕಳ್ತನ ಮಾಡ್ಬೇಕಂದ್ರೆ ಅದು ಅವನು ಪಂಟ ಆಗಿರ್ಬೇಕು. ಹಿಂದೆಂದ ಹೋಗಿ ಸೈಲೆಂಟ್ ಅವ್ನ್ ಗೊತ್ತಿಲ್ಲ ಎತ್ಕೊಂಡ್ಬಿಡ್ಬೇಕು. ಅವನ್ ಕಿಂಗ್ ಅವಾಗ, ಎತ್ಬಿಟ್ಟಾಗುರು. ಸೊ ಆ ರೀತಿ ಒಂದು ಫುಡ್ ಮೇಲೆ ವ್ಯಾಲ್ಯೂ ಹೇಳ್ಕೊಡ್ತದ್ದು. ಇನ್ನು ಅದ ರೀತಿ ಬಂದ್ರೆ ಲೈಕ್ ಚಿಕನು ನನ್ನ ಫ್ರೆಂಡ್ ಮನೆಯಿಂದ ವಿಸಿಟಿಂಗ್ ಬರ್ತಾ ಇದ್ರು. ಅಂದ್ರೆ ಅವ್ರ ಅಪ್ಪ ಅಮ್ಮ ವಿಸಿಟಿಂಗ್ ಬಂದ್ರೆ ಬೇಕಾದ್ರೆ ಅಲ್ಲೆಲ್ಲಾದ್ರೂ ಕುತ್ಕೊಂಡು ಅವ್ರಿಗೆ ತಿನ್ಸಿ ಹೋಗ್ತಾ ಇದ್ರು. ಲೈಕ್ ಅದು ಸ್ವಲ್ಪ ಇತ್ತು. ನಾವು ಯಾರಾದ್ರೂ ಪೇರೆಂಟ್ಸ್ ನಾಳೆ ಬರ್ತಾರ, ನನಗೆ ಎಲ್ಲರೂ ಹತ್ರ ಹೋಗೋದು,
ನೀನ್ ಸೂಪರ್ ಅಲ್ಲ. ಓ ಏನೇನ್ ತಂದಿರ್ತಾರೆ ಅಂತ. ತರಬೇಕು ಅಂತ ಹಾ, ಹಾ. ಚಾ ಅಪ್ಪ ಅಮ್ಮ ಹೇಳ್ಬಿಟ್ಟು 1/2 kg ಕಬಾಬ್ ಸಾಕಲ್ಲ, ಎಲ್ರು ತಿನ್ಕೊಂಡ್ಬಿಡ್ತೀರ ಮಚಾ. ಏಯ್ ಸ್ವಲ್ಪ ನೋಡೋ ಪ್ಲೀಸ್ ಹೇಳೋ, ಬಿರಿಯಾನಿ ಆದ್ರೂ ಓಕೆ ಮಚಾ, ಒಂದ್ ಯಾವ್ದಾನ ಹಾಟ್ ಬಾಕ್ಸ್ ಅಲ್ಲಿ ಹಾಕೊಂಬ ಅಂತ ಹೇಳು, ವೆಜ್ ತರನೇ ಇರ್ಲಿ, ಪೀಸ್ ಎಲ್ಲ ಒಳಗಡೆ ಹಾಕೊಂಡ್ ಮೇಲೆಗಡೆ ಮತ್ತೆ ರೈಸ್ ಹಾಕೊಂಬರಕ್ ಹೇಳು. ಅವ್ನು ಹೆಂಗೋ ನಾನು ಹೆಂಗೋ ಹೇಳಿ ಮಚಾ ಎಲ್ಲರೂ ಮಚಾ 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 ಪ್ಲೀಸೋ ಪ್ಲೀಸೋ ಪ್ಲೀಸೋ. ಸರಿ ಬಿಡು ಆಯ್ತು. ಎಲ್ರು ಫುಲ್ ಹ್ಯಾಪಿ. ಸೊ ನಾಳೆ ಗಂಟ ವೇಟಿಂಗು. ಕ್ಲಾಸ್ ರೂಮಲ್ಲೂ ಅದೇ ಚಿಂತೆ, ಬಾತ್ರೂಮಲ್ಲೂ ಅದೇ ಚಿಂತೆ, ನಾಳೆ ಚಿಕನ್ ಬರುತ್ತೆ ಇದೇ ಸರ್, ಎಲ್ರಿಗೂ ಅದೇ ಮಚಾ ನಾಳೆ ಚಿಕನ್. ಗೊತ್ತು ಬಿಡು ಲೈಕ್ ಹಂಗೆ. ಟೀಚರ್ನ ಯಾವ ರೀತಿ ಮತ್ತೆ ಅದ್ ಬರ್ತದೆ ಒಂದ್ ಕಡೆ ಖುಷಿ ಆದ್ರೆ, ಇನ್ನೊಂದ್ ಕಡೆ ಇನ್ಚಾರ್ಜ್ ಟೀಚರ್ನ ಯಾವ ತರ ಡೈವರ್ಟ್ ಮಾಡಿ ಅವ್ರನ್ನ ಆ ಕಡೆ ಕಳ್ಸಿ ಅವ್ರನ್ನ ರೂಮಲ್ಲಿ ಹಾಕ್ಬೇಕು, ಯಾವ ಟೈಮಿಂಗ್ ಎಲ್ಲ ಫುಲ್ ಪ್ಲಾನ್ಡ್ ಸರ್. ನೀಟಾಗಿರುತ್ತೆ ಪ್ಲಾನ್ಸು. ಸರ್ ನೀನು 2 ಗಂಟೆಗೆ ಬರ್ತೀವಿ ಅಂದ್ರೆ 3 ಗಂಟೆಗೆ ಸರ್ ಒಳಗಡೆ ಹೋಗ್ತಾರೆ, ನಾವೆಲ್ಲ ನಿದ್ದೆ ಮಾಡ್ತಾ ಇದಾರೆ, ಆಕ್ಟಿಂಗ್ ಮಾಡ್ತಾ ಇರ್ತೀವಿ. ಸೊ ನೀನ್ ಬಂದ ಒಂದೇ ವಿಜಿಲ್ ಹಾಕು, ನಾವೆಲ್ಲ ಎದ್ದು ರಪ್ಪನ್ ಬರ್ತೀವಿ, ಲಾಕ್ ಹಾಕೊಂಡ್ ಬರ್ತೀವಿ. ಈ ರೇಂಜಿಗೆ ಇರುತ್ತೆ ಪ್ಲಾನು. ಬಂದ್ರು ಅವ್ರ ಅಪ್ಪ ಅಮ್ಮ ಕೊಟ್ಟಿದ್ದಾರೆ, ಅವ್ರ ಅಪ್ಪ ಅಮ್ಮ ಹೋದ್ರು, ಅವ್ನ್ ವಿಜಿಲ್ ಹೊಡ್ದ, ಎಲ್ಲ ಮಲ್ಕೊಂಡಿದಾರ, ರಪ್ಪದ ಹಿಂಗೆ ಎದ್ರಿ ರೆಡಿ ಎಲ್ಲ ಹೋದ್ರಿ ಸರ್. ಸಂಡೇ 3 ಗಂಟೆ, ಅದು ಸಂಡೇ ಅಂದ್ರೆ ಒಂದು ಮಧ್ಯಾಹ್ನ ಟೈಮಲ್ಲಿ ಊಟ ಆದ್ಮೇಲೆ ಫುಲ್ ರೆಸ್ಟ್. ನಿಮಗೆ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತಾ? ಸಂಡೇ ಮಾತ್ರ. ಓಕೆ. ಸೊ ಇನ್ಚಾರ್ಜ್ ಟೀಚರ್ ಕೂಡ ಫುಲ್ ರೆಸ್ಟ್ ಹೋಗಿದ್ದಾರೆ. ಎಲ್ಲ ರೆಡಿ ಆದ್ರಿ, ಹೋದ್ರಿ ಕ್ಲಾಸ್ ರೂಮ್ಗೆ ಹೋದ್ರಿ. ಹಾಸ್ಟೆಲ್ ಅಂತ ಆಗಲ್ಲ, ಯಾಕಂದ್ರೆ ಸ್ಮೆಲ್ ಬಂದ್ಬಿಡುತ್ತಂದ. ಕ್ಲಾಸ್ ರೂಮ್, ಯಾಕಂದ್ರೆ ಕ್ಲಾಸ್ ರೂಮಲ್ಲಿ ಆ ಟೈಮಲ್ಲಿ ಯಾರು ಇರಲ್ಲ, ಫುಲ್ ಖಾಲಿ ರಜಾ. ಕ್ಲಾಸ್ ರೂಮ್ಗೆ ಹೋಗ್ಬಿಟ್ರಿ, ಎಲ್ಲ ಎತ್ಕೊಂಡ್ರಿ. ಫುಲ್ ಹಾಟ್ ಬಾಕ್ಸ್ ತುಂಬಾ ಇತ್ತು ಚಿಕನ್ ಬಿರಿಯಾನಿ, ತಗೊಂಡ್ರಿ, ಇಕ್ಕೊಂಡ್ರಿ. ಎಲ್ಲ ಬೆಂಚ್ ಮೇಲೆ ಕುತ್ಕೊಂಡು ಒಬ್ಬೊಬ್ಬನ ಕೈ ಹಿಂಗ್ ಹೋಗ್ತಾ ಇದೆ, ತಿಂತಾ ಇದೀರಿ ಅಂತ ಯಾವನೋ ಲೈಕ್ ವಿಂಡೋ ಇಂದ ಹಂಗೆ ತಿನ್ಕೊಂಡು ಹಿಂಗ್ ನೋಡಿದಾನಷ್ಟೇ. ಅಡ್ಮಿನಿಸ್ಟ್ರೇಟರ್ ಬರ್ತಾ ಇದಾರೆ, ಅಂದ್ರೆ ನಮ್ಮ ಹಾಸ್ಟೆಲ್ಗೆ ಹೆಡ್ ಅವರು. ಸುಮ್ನೆ ಬರ್ತಾ ಇದಾರೆ, ಅವ್ರಿಗೆ ಗೊತ್ತಾಗಿ ಬರ್ತಾ ಇದಾರೆ. ಓಕೆ. ಹಿಂಗು ಮಚ್ಚ ಅಡ್ಮಿನ್ನೋ ಅಂತಂದ್ರು ಅಷ್ಟೇ. ಸರ್ ಏನ್ ತಿಂತಾ ಇದೀವಿ, ಆ ಪ್ಲೇಟ್ಗಿತ್ತು, ಆ ಪ್ಲೇಟ್ನೆಲ್ಲ ಅವನು ಕಿಟಕಿನ ಹಿಂಗ್ ಆಚೆ ಆಗ್ತದೆ, ನಂಗೆ ಪೀಸ್ ಆಚೆ ಆಗ್ತದೆ, ಎಲ್ಲ ಹೆಚ್ಚು ಆಚೆ ಆಗ್ತಾ ಇಲ್ಲ ನಮ್ ಕೈಯಲ್ಲಿ. ವಾಸನೆ ಬೇರೆ, ಬಿರಿಯಾನಿ ಹೆವಿ ಸ್ಮೆಲ್ ಇದೆ ಬೇರೆ. ಎಲ್ಲ ಬೇರೆ 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 ಕ್ಲಾಸಲ್ಲಿ ಹೋಗ್ಬಿಟ್ಟು ಎಲ್ಲ ಬೆಂಚ್ ಹಿಂದೆಗಡೆ ಎಲ್ಲ ಫುಲ್ ಅಡ್ಕೊಂಬಿಟ್ಟು ಸೈಲೆಂಟ್ ಆಗಿದ್ದೀರಿ. ಬಂದ್ರು ಮನೆಗೆ, ಹೇಯ್ ಗೊತ್ತಾ ಎಲ್ಲ ಇದೀರ ಅಂತ, ಬರ್ರೋ ಆಚೆಗೆ. ನಾವೆಲ್ಲ ಮಚ್ಚ ಹೋಗ್ಬೇಡ ಅವ್ನ್ ಗೊತ್ತಾಗಿಲ್ಲ ನಾವಿದ್ದೀರಿ ಅಂತ ಸುಮ್ನೆ ಆಕ್ಟಿಂಗ್ ಮಾಡ್ತಿದಾರೆ, ನೀವು ಹೋಗ್ಬೇಡ. ಯಾರೋ ಒಬ್ಬ ಸಿಗಾಕೊಂಬಿಟ್ಟ ಅಂತೆ. ಶೇಟ್ ಅವನೆಲ್ಲ ಹೇಳ್ಬಿಡ್ತಾನ, ಹೇಳಲ್ಲ ಸುಮ್ನೆ ಅವನು. ಈ ರೀತಿ ಅವನು ಹೇಳ್ತಾನ ಹೇಳಲ್ಲ ಅನ್ನೋದು ಕೂಡ ನಮ್ಗೆ ಅವಾಗ ಹೆವಿ. ಒಬ್ಬ ಏನ್ ಮಾಡಿದಾನೆ, ಮೇಲೆಗಡೆ ಟೆರಸ್ ಮೇಲೆಗಡೆ ಇರೋ ಡ್ರಮ್ ಇರುತ್ತಲ್ಲ ಸರ್, ವಾಟರ್ ಸಿಂಟೆಕ್ಸ್ ಖಾಲಿ ಇದೆ ಅಂತೆ, ಅದ್ರ ಒಳಗಡೆ ಹೋಗಿ ಕುತ್ಕೊಂಡ್ಬಿಟ್ಟಿದಾನ ಒಬ್ಬ, ಫುಲ್ ಸೇಫ್ಟಿಗೆ. ಖಾಲಿ ಇತ್ತಾ? ಖಾಲಿ ಇರ್ತದೆ. ಇವನ್ ಯಾರು ಅಲ್ಲಿ ಆಚೆಗಡೆ ಯಾರು ಕುತ್ಕೊಂಡಿದ್ದ, ಅವ್ನ್ ಸಿಗಾಕೊಂಡ್ಬಿಟ್ಟು ಎಲ್ಲ ಇನ್ನೊಬ್ಬ ಅಂದ್ರೆ ಸರ್ ತೋರ್ಸಿದ ಸಿಂಟೆಕ್ಸ್ ಆಗಿಂಗೋ ಸರ್ ಒಳಗಡೆ ಸರ್. ನಾನು ಹಾಕಿ ಹಿಂಗ್ ಹೇಳ್ಕೊಂಬಂದ್ ಎಲ್ಲಾರನ್ನು ಕರ್ಸಿ ರುಬ್ಬಾದ್ಮೇಲೆ ಚೇರ್ಮನ್ ಕರೆಸ್ತಾರೆ. ಸೊ ಚೇರ್ಮನ್ಗೆ ನ್ಯೂಸ್ ಹೋಗಿದೆ, ಚೇರ್ಮನ್ ಬರ್ತಾ ಇದಾರೆ, ಆಗೋದ್ರಿ ಇವರೆಲ್ಲ ಅನ್ನೋ ತರ ಫಿಕ್ಸ್. ಅದು ಇಡೀ ಕ್ಲಾಸ್ ಅವರೆಲ್ಲ ಯಾರು ಬಂದಿದ್ದವ್ರಲ್ಲ, ಅಷ್ಟೇ ಬಿಡೋ ಮುಗೀತು, ಚೇರ್ಮನ್ ಬರ್ತಾವ್ರಂತೆ, ಮುಗೀತು ಬಿಡೋ, ಎಲ್ಲರೂ ಹಿಂಗ್ ರೇಗಿಸ್ತಾ ಇದಾರೆ. ನಾವ್ ಒಂದ್ 6-7 ಜನ ಅಷ್ಟೇ, ಎಲ್ರಿಗೂ ಹೋಗಿದೆ ನ್ಯೂಸ್. ಬೇರೆ ಕ್ಲಾಸಲ್ಲ ಏನು ಮಚಾ ಅಷ್ಟೇ ಅಂತ, ಅಷ್ಟೇ ಬಿಡು, ಆ ರೇಂಜ್ಗಿದ್ದಾರೆ. ಅವರೆಲ್ಲ ಬಂದಂಗೆ ಹೇಳ್ತಾರೆ, ನಮ್ಗೆ ಹೆಂಗ್ ಆಗ್ಬಿಡ ಸರ್, ಏನೋ ಆಗತ್ತೆ ಬಿಡ್ತಾರೆ. ಅದ್ ಯಾಕಂದ್ರೆ ಚೇರ್ಮನ್ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ಅವ್ನ್ ಬಿದೋಗ್ಬೇಕು, ಇಲ್ಲ ರಕ್ತ ಬರ್ಬೇಕು, ಆ ರೇಂಜ್ಗಾಯಪ್ಪ. ಚೇರ್ಮನ್ ಬಂದ್ರು, ಎಂಟ್ರ್ ಆದ್ರಿ, ಕರ್ಕೊಂಡ್ರು, ಸ್ಟಿಕ್ಸ್ ನ ಚೂಸ್ ಮಾಡ್ತಾರೆ ನಾಯಪ್ಪ, ಬೇಡ ಇದು ಕೊಡು, ಹಿಂಗೆಲ್ಲ ಚೆಕ್ ಮಾಡ್ತೇನೆ. ಆಗೋದ್ರಲ್ಲೋ ನಾವ್ ಆಗೋದ್ರು ಸರ್. ಹೊಡೆದ ಒಂದು ನಾಯಿ ಕೂಡ ನನ್ನ ಲೈಫಲ್ಲಿ ಹಂಗೆ ಹೊಡೆದಿಲ್ಲ ಸರ್. ನಂಗೆ ಪಾಪ ಅನ್ಸುತ್ತೆ, ನಂಗೆ ನಾಯಿನ ಒಂದ್ ಏಟ್ ಹೊಡಿಬೇಕಾದ್ರು ನೋವಾಗ್ಬಿಡುತ್ತೆ ಅನ್ನೋ ತರ ನಮ್ಗಿರುತ್ತೆ ತಾಟು. ಆ ಅಪ್ಪ ನನ್ನ ಫ್ರೆಂಡ್ಸ್ನ ಹೊಡೆದ ಮುಖ, ಮೂತಿ, ಕೈ ಏನ್ ಅಡ್ಡ ಕೊಡ್ತಿ ಅದಕ್ಕೆಲ್ಲ ಬೀಳ್ತದೆ ಸರ್. ನೀವ್ ಎಸ್ಕೇಪ್. ನಾನು ಟ್ರಿಕ್ ಯೂಸ್ ಮಾಡ್ಬಿಟ್ಟೆ, 2 ಹೊಡೆದ, ಹಿಂಗ್ ಬೆನ್ನು ಹೊಡೆದ. ನಾನು ಹೆವಿ ಆಕ್ಟಿಂಗ್ ಮಾಡ್ಬಿಟ್ಟೆ, ಸರ್ ಅಂತ. ಅವಳು ನನ್ಗಡ ಬಿತ್ತು ಬಿಡೋಗ್ಬಿಟ್ಟು ಆಕೆ ಆಗ್ಬಿಟ್ಟ. ನಾನ್ ಸೇಫು. ಬೀಟರ್ಗೆಲ್ಲ ಅವ್ನ ಕೈಯಲ್ಲಿ ರಕ್ತ, ಹಿಂಗ್ ರಕ್ತ ಇದೆಲ್ಲ ಆಯ್ತು. ಪೋಂಡ್ರಾ ಅಂತ ಹಿಂಗ್ ಬರ್ತಾ ಇದೆ. ನಾನ್ ಸುಮ್ನೆ ಇರ್ಬೇಕು ತಾನೆ. ಸಾರಿ ಸರ್ ಅಂದೆ. ನನ್ ಮುಂದೆ ಒಬ್ಬ ಆಯ್ತಾ, ಓಡ್ ಅನ್ಕೊಂಡ್ ಮತ್ತೆ ಕೋಲ್ ತಗೊಂಡ್ ಪಾಟ್ ಅಂದ್ ಕೊಟ್ಟ. ಅವನು ಬಿತ್ತೇಟ. ಅವನು ಸಾರಿ ಬೇಕಾಗಿತ್ತ, ಬಂದ್ಬಿಡ್ತ ಅವನ್ಗೆ. ಎಲ್ಲಾರ್ದ ನಿರ್ವೇ ಬಿಟ್ಕೊಂಡ ಅಂದಾಗ
ಸೊ ಈ ರೇಂಜ್ಗೆ ನನ್ನ ಲೈಫಲ್ಲಿ ಮೆಮೊರೀಸ್ ಅಂತ ನಾನು ಯಾರೇ ಕೇಳಿದ್ರು ಹೇಳಕ್ ಇಷ್ಟಪಡೋದಂದ್ರೆ ನನ್ನ ಹಾಸ್ಟೆಲ್ ಮೆಮೊರೀಸ್ ಸರ್. ತುಂಬಾ ಇದೆ, ಅದನ್ನ ಮರೆಯಕ್ಕಾಗಲ್ಲ. ಅಂತ ಲೈಫ್ ಸಿಗೋದಿಲ್ಲ ಯಾರಿಗೂ ಅಂತ ನನ್ನ ಫೀಲ್. ಈ ಡೇ ಸ್ಕಾಲರ್ಸ್ ಇರ್ತಾರಲ್ಲ, ಡೈಲಿ ಮನೆಗೆ ಹೋಗಿ ದೇವರೇ ಸಿಗಲ್ಲ ಸರ್ ಆ ಲೈಫ್. ಹಾಸ್ಟೆಲ್ ಇರಬೇಕು, ಆ ಲೈಫ್ ಎಂಜಾಯ್ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಅಲ್ಲಿ ಇದ್ದು ಬಂದ್ಬಿಟ್ರೆ ಪ್ರಪಂಚದಲ್ಲಿ ಬದುಕೋ ತುಂಬಾ ಈಸಿ ಅಲ್ವಾ? ಇಲ್ಲಿ ನಿಮ್ಗೆ ಹೊಸದಾಗ ಸಿಗೋಂತ ಕ್ಯಾರೆಕ್ಟರ್ಸ್ ಅಲ್ಲಿ ನಿಮ್ಗೆ ಪ್ರತಿ ದಿನ ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ ಒಟ್ಟಿಗೆ ಇರ್ತಾರೆ. ಒಬ್ಬ ನಿಮ್ಮನ್ನ ಇಷ್ಟಪಡ್ತಾನೆ, ಒಬ್ಬ ನಿನ್ ಕಂಡ್ರೆ ಹೇಟ್ ಮಾಡ್ತಾನೆ. ಯಾಕೆ ಹೇಟ್ ಮಾಡ್ತಾನೆ ನಿಮ್ಗೆ ಗೊತ್ತೇ ಆಗಲ್ಲ, ಸುಮ್ನೆ ಹೇಟ್ ಮಾಡ್ತಾನೆ. ಅವ್ನ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಸುಮ್ಮನೆ ನಿನ್ ಕಂಡ್ರೆ ಅವ್ನಿಗೆ ಆಗೋದೇ ಇಲ್ಲ. ಯಾಕೋ ನಾನೇನೋ ಮಾಡ್ದೆ, ಆಗಲ್ಲ ಅಷ್ಟೇ. ಯಾರೋ ಇವರೆಲ್ಲ ಹೆಂಗಿದ್ದಾರೆ ಸರ್. ಇನ್ನೊಬ್ಬ ಹೇಳ್ತೀನಿ, ಅವನು ಡೈಲಿ ರಾತ್ರಿ ಫೇಸ್ ವಾಶ್ ಮಾಡಿ ಫೇರ್ ಅಂಡ್ ಲವ್ಲಿ ಹಚ್ಕೊಂಡೆ ಸ್ಲೀಪ್ ಹೋಗ್ತಾ ಇದ್ದ. ಯಾರನ್ ಬರೋಳ ಕನ್ಸಲ್ಲಿ? ನಮಗೆಲ್ಲ ಶಾಕ್, ಯಾಕೆ 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 ಅಂತ. ಒಂದ್ ದಿವಸ ಅವ್ನು ಆನ್ಸರ್ ಕೊಟ್ಟ ಸರ್, ನಮ್ಗೆ ಸೈಕ್ ಆಗ್ಬಿಡ್ತು. ಬ್ರೋ, ನಾನು ರಾತ್ರಿ ಮಲ್ಕೊಂತೀನಿ, ಬಟ್ ಬೆಳಗ್ಗೆ ಎದ್ದೇಳ್ತೀನ ನನಗ್ ಗೊತ್ತಿಲ್ಲ. ಇನ್ ಕೇಸ್ ನಾನು ಸತ್ತೋಗ್ಬಿಟ್ರೆ ಸೆಂಟ್ರಲ್ಲಿ, ನೀವೆಲ್ಲರೂ ಬಂದು ನನ್ನ ಎತ್ತೋ ಟೈಮಲ್ಲಿ ನನ್ ಗಲೀಜ್ ಆಗಿದ್ರೆ ನಿಮ್ಗೆ ಒಂಥರ ಅನ್ಸುತ್ತಲ್ವಾ? ಸೊ ಅಟ್ಲೀಸ್ಟ್ ನಾ ಅವಾಗ ಕ್ಲೀನ್ ಆಗಿರ್ಬೇಕಲ್ವಾ? ಭಗವಂತ, ಲವ್ ಯಾರೋ ನಿಮ್ಮ ಅಪ್ಪ ಅಮ್ಮ ಯಾರೋ ಇಷ್ಟ ಹೇಳ್ಬಿಟ್ಟವ್ರು ನಿಂಗೆ ಅನ್ನೋ ರೇಂಜಿಗೆ ನಾವು. ಅಂದ್ರೆ ನೋಡಿ ಸರ್, ಆ ತರ ಕ್ಯಾರೆಕ್ಟರ್ ಇರ್ತಾರೆ. ಡಿಫ್ರೆಂಟ್ ಜನ ಫುಲ್ ಫನ್ ಮಾಡ್ತಿರ್ತಾರೆ. ಒಬ್ಬೊಬ್ರು ಅವ್ರಿಗೆ ಎಷ್ಟು ಚೆನ್ನಾಗ್ ಹೊಡಿ, ಏನಾನ ಮಾಡು, ಬಂಕ್ ಹೊಡಿಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಕಿಲಾಡಿ ತರ ಇರ್ತಾರೆ. ಇನ್ನೊಬ್ರು ಅವ್ರಾಯ್ತು, ಬುಕ್ ಆಯ್ತು, ಅವ್ರಾಯ್ತು, ಇದಾಯ್ತು, ಈ ತರ ಲೈಕ್ ಎಲ್ಲಾ ತರ ಕ್ಯಾರೆಕ್ಟರ್ ಸಿಗ್ತಾರೆ ನಿಮ್ಗೆ. ಸೊ ನೀವ್ ಯಾರನ್ನ ಚೂಸ್ ಮಾಡ್ಕೊಬೇಕು, ನೀವ್ ಯಾರನ್ನ ಚೂಸ್ ಮಾಡ್ಕೊಬಹುದು, ಯಾರ ಜೊತೆ ಇರ್ಬೇಕು, ಎಲ್ಲ ಗೊತ್ತಾಗುತ್ತೆ ಸರ್. ಈ ಹಾಸ್ಟೆಲ್ಗಳಲ್ಲಿ ವಿಚಿತ್ರ ಒಂದು, ನಾನ್ ಹಾಸ್ಟೆಲ್ ಅಂತ ಇದ್ದಿದ್ದೆ ಇಂಜಿನಿಯರಿಂಗ್ ಡೇಸ್ ಅಲ್ಲಿ. ಹಾಸ್ಟೆಲ್ ಅಲ್ಲಿ ಒಬ್ಬ ಇರ್ತಾನೆ, ಒಂದ್ ಕ್ಯಾಟಗರಿ ಹುಡುಗರು ಇರ್ತಾರೆ. ಯಾವ್ತರ ಅಂದ್ರೆ ಯಾರ ಜೊತೆಗೂ ಸೇರಲ್ಲ, ಬುಕ್ಕು, ಊಟಕ್ ಬಾ, ತಿನ್ನು, ಬುಕ್ಸ್ ಮುಂದೆ ಕೂತ್ಕೋ, ಓದು ಅಷ್ಟೇ. ಅವರು ಯಾರ ಜೊತೆನೂ ಮಾತಾಡಲ್ಲ, ಮಿಂಗಲ್ ಕೂಡ ಆಗಲ್ಲ. ಅವ್ರು ನೋಡೋದು, ಏನ್ ಬಂದಿದ್ರ, ಓಕೆ ಹೌದಾ, ಓಕೆ ಮುಗೀತು ಅಷ್ಟೇ. ಅಷ್ಟಕ್ಕಷ್ಟೇ ಸೋಕಿಸ್ಕೊಡಲ್ಲ. ಒಂದು ಇನ್ನೊಂದ್ ಕ್ಯಾಟಗರಿ ಇರ್ತಾರೆ, ಇವ್ರು ತರಲೆಗಳು. ಇವ್ರು ಹೆಂಗೆ ಅಂದ್ರೆ ಎಲ್ಲ ರೂಮ್ಗೂ ಹೋಗೋದು ಆಯ್ತಾ. ಆ ರೂಮಲ್ಲಿ ಇವ್ರೇನ್ ಮಾಡ್ತಾ ಇದಾರೆ, ಈ ರೂಮಲ್ಲಿ ಇವ್ರೇನ್ ಮಾತಾಡ್ತಿದಾರೆ. ನಾವು ಇದೇ ರೀತಿ ಸರ್, ನಾವು ಅಷ್ಟೇ ಎಲ್ಲ ರೂಮ್ಗೆ ಹೋಗ್ತಾ ಇದ್ರಿ. ನಮ್ಮ ಹಾಸ್ಟೆಲ್ ಅಂದ್ರೆ ಸುಮ್ನೆ ಹೋಗಲ್ಲ, ಸ್ನಾಕ್ಸ್ಗೆ ಹೋಗ್ತಾ ಇದ್ರಿ ನಾವು. ಈ ಮನೆಯಿಂದ ವಿಸಿಟಿಂಗ್ ಬಂದಿರ್ತಾರಲ್ಲ, ಇಲ್ಲ ಮನೆಯಿಂದ ಪಾರ್ಸೆಲ್ ಬಂದಿರುತ್ತೆ, ಯಾರು ಪಾರ್ಸೆಲ್ ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ಸಾಕು ಎಲ್ಲ ಅವ್ರ ರೂಮ್ಗೆ ಹೋಗ್ತಿದ್ರು. ಗೊತ್ತಾ ಏನೋ ಮತ್ತೆ ಎಲ್ಲಿ ತೆಗಿ ಇರ್ಲಿ ತೆಗಿಯಮ್ಮ, ಇಲ್ಲಾರೋ ಸ್ವಲ್ಪ ಕೊಟ್ಟಿದ್ರು, ಸ್ವಲ್ಪ ತಾನೆ ತೆಗಿಯೋ ಇರ್ಲಿ. ಅವನ ಕವರ್ ನಿಂಗ್ ಬಿಚ್ಚಿಂಗ್ ತೆಗ್ದ ಸರ್, ಅಷ್ಟೇ ಮುಗೀತು. ವಿತಿನ್ 2 seconds 3 seconds ಎಲ್ಲಾರ ಕೈ ಬಂದು ಎತ್ಕೊಂಡು ಹೋಗ್ಬಿಟ್ಟಿರುತ್ತೆ. ಕಟ್ ಮಾಡಿ ಒಂದ್ 5 minutes ಆದ್ಮೇಲೆ ಯಾರು ತಗೊಂಬಂದಿತ್ತಾನಲ್ಲ ಅವ್ನು ಎಲ್ಲಾರ ಹತ್ರ, ಲೈ ಸ್ವಲ್ಪ ಕೊಡ, ಲವ್ ನನ್ಗ್ ಸ್ವಲ್ಪ ಕೊಡ, ಐ ಆ ಕಡೆ ಪಾಪ. ತಗೊಂಬಂದವರು ಎಲ್ಲಾರದ, ಲೈ ನನ್ಗೊಂದಿಷ್ಟೇ ಎಷ್ಟು, ಐ ಹೋಗ ಕಡೆ. ನಾವು ತಗೊಂಡವರು ಐ ವಾ ಕಡೆ ಅಂತ ಇರ್ತೀರಿ. ಸೊ ಆ ಒಂಥರ ಲೈಕ್ ಅಷ್ಟು ಎಂಜಾಯ್ಮೆಂಟ್ ಇರ್ತದೆ ಸರ್. ಮತ್ತೆ ಇನ್ನೂ ಒಂದ್ ಮಜಾ ಇರುತ್ತೆ, ಹೆಂಗೆ ಅಂದ್ರೆ ಹಾಸ್ಟೆಲ್ಗಳಲ್ಲಿ ಮನೆಗೆ ಹೋಗಿ ವಾಪಸ್ ಬಂದಾಗ ಒಂಚೂರು ಏನೋ ದುಡ್ಡು ಎತ್ಕೊಂಡ್ ಬಂದಿರ್ತೀವಿ ಖರ್ಚಿಗೆ ಅಂತ. ಅದೊಂದು ವಾರನೂ ಉಳಿತಾ ಇರ್ಲಿಲ್ಲ ಅಲ್ಲ. ಈಗೆಲ್ಲ 1000s ಅನ್ನೋದನ್ನ ನಮ್ಗೆ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಆ ಟೈಮಲ್ಲಿ ನಮ್ಗೆ 100s ಇದ್ಬಿಟ್ರೆ ಅಲ್ಲ, ಎಷ್ಟು ಬೇಕಾ, ಎಷ್ಟು 200 ಅಷ್ಟದಾನೆ ತಗೊಳ. 200 ಕೊಡ್ತಾನಂದ್ರೆ ಬೇರೆ ತರ ಕಾಸಿದೆ ಮಾತ್ರ ಅನ್ನೋ ರೇಂಜ್ಗೆ ಹಾಸ್ಟೆಲ್ ಅಲ್ಲಿ ಬರ್ತಾ ಇದೆ, ಅಷ್ಟು ಇಟ್ಕೊಳಕ್ ಆಗ್ತಿದೆ ಅಷ್ಟು. ಸೊ ಆ ದುಡ್ಡು ಅನ್ನೋದು ಸರ್, ಆ ದುಡ್ಡನ್ನ ಕೂಡ ಹೆಂಗ್ ಕಳ್ಸ್ಕೊಡೋದನ್ನ ಕೂಡ ನಾವ್ ಹೇಳ್ಕೊಡ್ತಿದ್ರಿ ಅಪ್ಪ ಅಮ್ಮಗೆ. ಡಾರ್ಕ್ ಫ್ಯಾಂಟಸಿ ಬಾಕ್ಸ್ ಬರುತ್ತೆ ಗೊತ್ತಾ, ಆ ಬಾಕ್ಸ್ ಓಪನ್ ಮಾಡು, ಎಲ್ಲ ಬಿಸ್ಕೆಟ್ನೆಲ್ಲ ಆಚೆ ಹಾಕು, ಒಳಗಡೆ ಕಾಸಿಡು, ಮತ್ತೆ ಬಿಸ್ಕೆಟ್ ಹಾಕ್ಬಿಟ್ಟು ಅದಕ್ಕೊಂದ್ ಸ್ವಲ್ಪ ಗಮ್ ಹಾಕ್ಬಿಟ್ಟು ಮತ್ತೆ ಹಚ್ಬಿಟ್ಟು ಕಳ್ಸೋ ಅಂತ ಹೇಳ್ತಾ ಇದ್ವಿ ಈ ತರ. ಸೊ ಅದೆಲ್ಲ ಬಂದ್ಮೇಲೆ ಅದನ್ನ ಮಾತ್ರ ಓಪನ್ ಮಾಡಿ ಎಲ್ಲ ದುಡ್ಡು ತಗೊಂಡು ಅಪ್ಪ ಅದನ್ನ ಎತ್ಬಿಡ್ತಾರ ಅವ್ರು ಅಂತ ಸ್ವಲ್ಪ ಇದು ನಮ್ಗೆ. ಇದೇ ಹಾಸ್ಟೆಲ್ ಅಲ್ಲಿ ಒಂದ್ ಕ್ಯಾಟಗರಿ ಇರುತ್ತೆ, ಎಲ್ಲಾ ತರದ ಒಳ್ಳೆ ಅಭ್ಯಾಸಗಳೆಲ್ಲ ಕಲ್ಸೋದೇ ಅವರು. ಓಹೋ, ಇರ್ತಾರೆ. ಯಾವ ರೇಂಜಿಗೆ ಇರ್ತಾರೆ ಅಂದ್ರೆ, ಈ ವಾಶ್ರೂಮ್ ಮೇಲೆಗಡೆ ಇರುತ್ತಲ್ಲ ಸೀಲಿಂಗ್ ಸರ್, ಸೀಲಿಂಗ್ ಒಳಗಡೆ ಇಟ್ಟಿರ್ತಾರೆ ಎಲ್ಲ. ಅವ್ರಿಗೆ ಏನ್ ಬೇಕು ಬಾಟಲ್ಸ್ ಗೀಟಲ್ಸ್ ಎಲ್ಲ ಇಟ್ಬಿಟ್ಟು, ಅದು ಸರ್ ನಾರ್ಮಲ್ ಒಂದು ಬಿಸ್ಲರಿ ವಾಟರ್ ಬಾಟ್ಲ್ ಅಲ್ಲಿ ಹುಕ್ಕ ರೆಡಿ ಮಾಡ್ತಾ ಇದ್ದ ಒಬ್ಬ. ತಿಂಗಿ ಗುರು, ಈ ಟ್ಯಾಲೆಂಟ್ ಇಲ್ಲಿಂದ ಬರುತ್ತೆ ಇವ್ರಿಗೆ ಅಂತ. ಹುಕ್ಕ ರೆಡಿ ಮಾಡ್ಬಿಡ್ತಿದ್ದ ಅವನು. ಅದಕ್ಕೇನೋ ಒಂಥರ ಪೈಪ್ಗಳು ಮಾಡಿ ಏನೋ ಹಾಕಿ ಲಿಟ್ರಲಿ ಎಲ್ಲ ಕುತ್ಕೊಂಡು ಹಿಂಗ್ ಮಾಡ್ತಾರವ್ರು ಅವರು. ಏನೋ ಮಾಡ್ತಾರ ಗುರು ಅವರು ಅನ್ನೋ. ಅಂದ್ರೆ ಒಬ್ರು ಇರ್ತಾರೆ, ನಶೆ ಅನ್ನೋದು ಅವ್ರಿಗೆ ಬೇಕಷ್ಟೇ, ಹೆಂಗೋ ಒಂದ್ ಮಾಡ್ಲೇಬೇಕು, ಅದೆಷ್ಟೆಷ್ಟು ಇಟ್ಟಿದ್ರು ಮಾಡ್ಲೇಬೇಕು. ದಮ್ ಸೇರ್ತಾ ಇದ್ರು ಸಿಗರೇಟ್, ಎಲ್ಲಿಂದ ತಗೊಂಡ್ಬರ್ತಾ ಇದ್ರು, ಯಾವ ಗ್ಯಾಪ್ ಅಲ್ಲಿ ಹೋಗಿ ಸೇದ್ಕೊಂಡ್ಬರ್ತಾ ಇದ್ರು.
ಸಿಗ್ತಾ ಇದ್ರು. ಒಂದು 5-6 ಜನ ಇರ್ತಾ ಇದ್ರು ಕ್ಲಾಸ್ ರೂಮ್ ಅಲ್ಲಿ. ಅವ್ರು ಯಾವಾಗೂ ಅದು ಇದ್ದಿದ್ದೆ ಕನ್ಫರ್ಮ್. ಅಂತ ಚಟಗಳು ಮಾಡ್ಲೇಬೇಕು, ಎಲ್ಲರೂ ನೆಮ್ಮದಿ ಇರ್ತದಿಲ್ಲ. ಮತ್ತೆ ಇನ್ನೊಂದ್ ತರ ಕ್ಯಾಟಗರಿ, ಮನೆಯಿಂದ ಹಾಸ್ಟೆಲ್ ಬರ್ತಾರ ಅಷ್ಟೇ, ಮೂರೊತ್ತು ಅಮ್ಮ ಅಪ್ಪ ಫುಲ್ ಅಟ್ಯಾಚ್ ಅದು. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್, ಅವನ ಹೆಸರು ಹೇಳ್ತೀನಿ ಬೇಕಾರೆ. ದನೀಶ್ ದೀಪ್ ಅಂತಿದ್ದ. ದನೀಶ್ ಯಾವ ರೇಂಜ್ ಅಂದ್ರೆ ಅವ್ನು ನಮ್ಗಿಂತ ಸೀನಿಯರ್. ಯಾವ ರೀತಿ ಸೀನಿಯರ್ ಅಂದ್ರೆ, ನಮ್ಗಿಂತ ಫಸ್ಟ್ ಇಂದ ಹಾಸ್ಟೆಲ್ ಇದ್ದಾನ ಅವನು. ನಾವು 8th ಬಂದ್ರಿ, ಅವ್ನು 6th ಬಂದಿದ್ದಾನೆ. 6th ಇಂದಾನು ನಾವ್ 8th ಬರೋ ತನಕ ಅವ್ನು ಹಾಸ್ಟೆಲ್ ಇದ್ದಾನೆ. ಸೊ ನಾವ್ 8th ಬಂದ್ರಿ, ಅವನು 8th ಬಂದ. ಒಟ್ಟಿಗೆ ಸರ್, ಅವ್ನ್ ಮನೆಗೆ ಹೋಗ್ಬೇಕು ಅನ್ನೋದು ಅವ್ನಿಗೆ ಏನು ಹುಚ್ಚಿತ್ತಂದ್ರೆ, ಒಂದ್ಸರಿ ಬಂದ ನನ್ನ ಹತ್ರ, ಹಿಂಗ್ ಕೊಟ್ಟ ಬ್ಯಾಟ್. ಯಾಕೋ ಹಿಂಗ್ ಇಡ್ತೀನಿ, ನಮ್ದು ಬೆಡ್ ಯಾವ ತರ ಕೆಳಗೆ ಬೆಡ್ ಮತ್ತೆ ಮೇಲೆ ಬೆಡ್, ಲ್ಯಾಡರ್ ಇರ್ತಾ ಇತ್ತು. ನೋಡು, ನೀನ್ ನಿಂತ್ಕೋ, ನಾನ್ ಕೈನ ಆ ಲ್ಯಾಡರ್ ಸೆಂಟ್ರಲ್ ಹಿಂಗ್ ಇಡ್ತೀನಿ, ಬ್ಯಾಟ್ ಅಲ್ಲಿ ಜೋರಾಗಿ ಹೊಡಿ ಅಂದ. ಏನ್ ಗೋನ್ ಲವ್ ಫ್ರಾಕ್ಚರ್ ಆಗುತ್ತೋ, ಫ್ರಾಕ್ಚರ್ ಆದ್ರೆ ಮನೆಗೆ ಹೋಗ್ಬೋದು 2 weeks. ಲೋ ಏನೋ ಮಾತಾಡ್ತಾ ಇದೀಯಾ, 2 weeks ಮನೆಗೆ ಹೋಗಕ್ಕೆ ಫ್ರಾಕ್ಚರ್ ಮಾಡ್ಕೊಂತೀಯ, ಕೈ ಮುರ್ಕೊಂತೀಯ ಅಂದ್ರೆ, ಇವೆಲ್ಲ ಕಾಮನ್ ಮಚ್ಚ, ನಾನು ಅವಾಗಿಂದ ಮಾಡ್ತಾನೆ ಇದೀನಿ ಇವೆಲ್ಲ. ಈ ರೇಂಜಿಗೆ ಸರಿ ನಾನ್ ಮಾಡಿಲ್ಲ, ಹೋಗಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ. ಇನ್ನೊಬ್ರು ಇರ್ತಾರಲ್ಲ, ಬಚ್ಚ ಬರಲ್ಲ ನಾನು ಮಾಡ್ತೀನಿ ಬರೋ. ಅವನ್ ಬ್ಯಾಟ್ ಎತ್ಕೊಂಡಿಲ್ಲ, ನನ್ ಮೇಲೆ ನಿಂತ್ಕೋತೀನಿ, ನಿನ್ ಕೈ ಹಿಂಗಿಡು, ಜಂಪ್ ಮಾಡ್ತೀನಿ ನಿನ್ ಮೇಲೆ ಅಂದ. ಇಟ್ಟ ಸರ್, ಅವ್ನ್ ಜಂಪ್ ಮಾಡ್ದ, ಲೊಟ್ಟಂತ ಕೈ. ಹೋದ ಮನೆಗೆ 2 weeks ಖುಷಿ ಅವನ್ಗೆ, ಆರಾಮ ಹಿಂಗ್ ಕಟ್ಟಾಕ್ಸ್ಕೊಂಡು 2 weeks ಆರಾಮಾಗಿ ಇದ್ಬಿಟ್ಟು ಬಂದ ಮನೆಗೆ. ಆ ರೇಂಜಿಗೆಲ್ಲ ಇದ್ರು. ಈರುಳ್ಳಿ ಎತ್ಕೋತಾ ಇದ್ರು, ಈರುಳ್ಳಿನ ಕಟ್ ಮಾಡ್ಬಿಟ್ಟು ಇಲ್ಲಿ ಇಟ್ಕೊಬಿಡ್ತಾ ಇದ್ರು. ರಾತ್ರಿ ಬೆಳಗ್ಗೆ ಎದ್ದೇಳಸಲ್ಲಿ ಹೈ ಫೀವರ್ ಆಗ್ತಾ ಇತ್ತು. ನಿಜ ವರ್ಕ್ ಆಗತ್ತ? ನಾನು ಯಾವತ್ತೂ ಮಾಡಿಲ್ಲ, ಬಟ್ ಮಾಡ್ತಾ ಇದ್ರು ನೋಡಿ, ಸಿನಿಮಾಗಳಲ್ಲೆಲ್ಲ ಮಾಡ್ತಾರೆ. ಅದು ಮಾಡ್ತಾ ಇದ್ರು. ಮತ್ತೆ ಸೀಗೆಕಾಯಿನ ಸ್ವಲ್ಪ ಹಿಂಗ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇಟ್ಕೊಂಡ್ಬಿಡ್ತಾ ಇದ್ರು, ಕೇಳಿದ್ರೆ ಕಣ್ ಕೆಂಪು. ಈ ರೀತಿ ಮಾಡ್ಕೊಂಡು ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡು ಆಗಲ್ಲ ಫುಲ್ ನೋವು ಅಂತ ಹೇಳ್ಬಿಟ್ಟು ಹೋಗು ಮನೆಗೆ 2 weeks. ಇವ್ರುಗಳೆಲ್ಲ ಡಾಕ್ಟರ್ಗಳು, ಇಂಜಿನಿಯರ್ ಆಗ್ಬಿಟ್ರೆ ಏನ್ ಗೊತ್ತಿ. ಅಂದ್ರೆ ಸಣ್ಣಕ್ಕೂ ಅಷ್ಟು ಯೋಚನೆ ಮಾಡ್ತಾ ಇದ್ರು ಅವ್ರ ರೇಂಜಿಗೆ. ಈ ಹಾಸ್ಟೆಲ್ ಎಲ್ಲಾ ಫ್ರೆಂಡ್ಸ್ ನಡುವೆ ಒಂದು ಫ್ರೆಂಡ್ ಇರ್ತಾನೆ, ಪಾಪ ಅವನಿಗೆ ಮನೆಯಿಂದ ಒಂದು ಕಾಲ್ ಬರಲ್ಲ, ಅಪ್ಪ ಅಮ್ಮ ನೋಡಕ್ ಬರಲ್ಲ, ಸುಮ್ನೆ ಕರ್ಕೊಂಬಂದ್ ಸೇರಿಸ್ಬಿಟ್ಟಿರ್ತಾರೆ. ಅಂತವ್ರು ಇದ್ರೆ ಯಾರಾದ್ರು? ಇದ್ರು ಸರ್. ಅಂದ್ರೆ ಅವ್ರು ನಮ್ಗಿಂತ ತುಂಬಾ ಹಳಬ್ರಾಗಿದ್ರು. ವಿಷ್ಣು ಅಂತ ಒಬ್ಬ ಇದ್ದ, ಅವ್ನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಾಸ್ಟೆಲ್ ಇದ್ದಾನಂತೆ. ಇದುವರೆಗೂ ಅವ್ರ ಅಪ್ಪ ಅಮ್ಮ ಬಂದು ವಿಸಿಟಿಂಗ್ ಮಾಡಿದ್ದು ನಾವು ನೋಡೇ ಇದ್ದಿಲ್ಲ. ಅವನಿಗೂ ಏನಿದ್ದಿಲ್ಲ, ಅವನೇನು ಅಂತರ ಫೀಲ್ ಮಾಡ್ಕೊಂಡಿದ್ದ, ಅವ್ನ ಪಾಡ್ಕೊಂಡು ಇರ್ತಾ ಇದ್ದ. ಟೈಮ್ ಸ್ನಾಕ್ಸ್ ಬರ್ತಾ ಇತ್ತು, ಅವ್ನು ಆರಾಮಾಗಿದ್ದ. ಬಟ್ ಆದ್ರೆ ನಾವು ಅವನು ನೋಡಿದಾಗ ಹಿಂಗ್ ಕುರು ಇರ್ತಾನ, ಅವನು ಸರ್ ನಾವು ಹಾಲಿಡೇಸ್ಗೆ ಹೋಗ್ತಾನೆ ಇಲ್ಲ ಒಬ್ರು. ಏನ್ ಬಿಡ, ನಾ ಇಲ್ಲೇ ಇರ್ತೀನಿ, ಆ ರೇಂಜಿಗೆ ಇರ್ತಿದ್ರು. ಆ ಬಾಂಡಿಂಗ್ ಇಟ್ಕೊಂಡ್ಬಿಡ್ತಾ ಇತ್ತು ತುಂಬ. ಯಾಕಂದ್ರೆ ನನಗನ್ಸೋದು ಹಾಸ್ಟೆಲ್ಗೆ ಯಾವಾಗ ಹಾಕ್ಬೇಕಂದ್ರೆ ಅವ್ರಿಗೊಂದು ಬುದ್ಧಿ ಬಂದಿರ್ಬೇಕು. ಒಂದು 8th 9th ಫೈನ್, ಓಕೆ. ಬಟ್ ನೀವು ಫಸ್ಟ್ ಸ್ಟ್ಯಾಂಡರ್ಡ್ LKG ಮಕ್ಳಿದ್ರು ಸರ್ ಅಲ್ಲಿ ಹಾಸ್ಟೆಲ್ಗೆ. ನಾನ್ ಅನ್ಕೋತದೆ, ಈ ಮಕ್ಕಳನ್ನ ಬಿಟ್ಬಿಟ್ಟು ಅಪ್ಪ ಅಮ್ಮ ಹೆಂಗಿರ್ತಾರ ಗುರು ಅಂತ. ಅವ್ರಿಗೆ ಅಪ್ಪ ಅಮ್ಮ ವ್ಯಾಲ್ಯೂನೇ ಗೊತ್ತಾಗಲ್ಲ, ಅವ್ರ ಪ್ರೀತಿ ಗೊತ್ತಾಗಲ್ಲ. ಹೆಂಗೆ ಅದೆಲ್ಲ ಎಷ್ಟೇ ಕೆಲಸ ಇರಲಿ, ಬಟ್ ಮಕ್ಕಳನ್ನ ನೋಡ್ಕೊಳ್ಳೇಬೇಕು ಚಿಕ್ಕ ವಯಸ್ಸಲ್ಲಿ. ಅವ್ರಿಗೆ ಅಪ್ಪ ಅಮ್ಮ ಅನ್ನೋ ಒಂದು ಪ್ರೀತಿ ಬಂದಿಲ್ಲ ಅಂದ್ರೆ, ಬಾಂಡಿಂಗ್ ಸಿಕ್ಕಿಲ್ಲ ಅಂದ್ರೆ, ನೀನ್ ಎಷ್ಟು ಚೆನ್ನಾಗಿ ಓದಿಸಿದ್ರು ಅವ್ನು ಲಾಸ್ಟ್ ಬಂದ್ಬಿಟ್ಟು ನೀನ್ ಯಾರು ಹೋಗ ಕಡೆ ಅಂತ, ಅದು ವೇಸ್ಟ್. ಅವಾಗ ನನ್ನ ಮಕ್ಕಳು ನನ್ನ ಬಿಟ್ಬಿಟ್ರು ಅವಾಗ ಫೀಲ್ ಆಗೋ ಬದಲು ಚಿಕ್ಕ ವಯಸ್ಸಿಂದ ಕ್ಲೀನಾಗಿ ಸಾಕಿದ್ರೆ ಆರಾಮಾಗಿರ್ತಾ ಇದ್ರು. ನಮ್ಮಪ್ಪ ನಮ್ಮಮ್ಮ ಅನ್ನೋದು ಒಂದು ಆಸೆ ಇರುತ್ತೆ. ಎಷ್ಟೋ ಜನ ಹುಡುಗರು ಹುಡುಗಿರು ಬೆಳೆದ್ ದೊಡ್ಡವರಾದ್ಮೇಲೆ ಈ ತಂದೆ ತಾಯಿ ಜೊತೆಗೆ ಒಂದ್ ಸ್ವಲ್ಪ ಕನೆಕ್ಷನ್ ಮಿಸ್ ಮಾಡ್ಕೊಂತಾರೆ. ಅದೆಲ್ಲದಕ್ಕೂ ಆಕ್ಚುಲಿ ಕಾರಣ ಇದೇ ಆಗಿರುತ್ತೆ ನನ್ನ ಪ್ರಕಾರ. ಹೌದು ಸರ್, ಅಲ್ವಾ? ಬೇಕಾದಾಗ ನೀವು ಅವೈಲಬಲ್ ಆಗಿರಲ್ಲ ಅವ್ರಿಗೆ. ಹೌದು, ಅದು ಒಂದು ಪಾಯಿಂಟು. ಪ್ಲಸ್ ಇನ್ನೊಂದು ಏನಂದ್ರೆ ತೀರಾ ಪ್ರೀತಿ ಕೊಟ್ಬಿಡೋದು ಅತಿಯಾಗಿ, ಅದು ಸ್ವಲ್ಪ ರೆಸ್ಪೆಕ್ಟ್ ನ ಕಡಿಮೆ ಮಾಡುತ್ತೆ. ಅಪ್ಪ ಅಮ್ಮ ಅನ್ನೋದು ಲವ್ ಒಂದು 40% ಇದ್ದಾಗ, ಇನ್ನು ಮಿಕ್ಕಿ 60% ಬರೀ ರೆಸ್ಪೆಕ್ಟ್ ಇರ್ಬೇಕು ಸರ್. ಆಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಬ್ಯಾಲೆನ್ಸ್ ಮಾಡಬೇಕು. ಹೌದು, ಯಾಕಂದ್ರೆ ನೀವು ಬರೀ ಪ್ರೀತಿ ಕೊಡ್ತಾ ಇದ್ದೀರಾ, ಒಬ್ನೇ ಮಗ ಅನ್ಕೊಂಡ್ಬಿಟ್ಟಿರ್ತಾರೆ. ತಗೋ ಅವ್ನ್ ಏನ್ ಮಾಡಿದ್ರು ಸರಿ, ಅವನೇನ ತಪ್ಪು ಮಾಡ್ದ, ಇರ್ಲಿ ಬಿಡ್ಬಿಟ್ಟ ನೀನ್, ಅವನೇನ್ ಮಾಡ್ರು ಕರೆಕ್ಟ್ ಮಾಡ್ತಾನೆ, ಅವ್ನು ಕಿಲಾಡಿ, ಅವನು ಅದು ಹೇಳಿರ್ತಾರೆ ಚಿಕ್ಕ ವಯಸ್ಸಿನಿಂದ. ಅವ್ನು ಕಿಲಾಡಿ, ಅವ್ನು ಏನ್ ಮಾಡ್ರು ಕರೆಕ್ಟಾಗಿ ಮಾಡ್ತಾನೆ, ಅವ್ನು ಯಾವಾಗ ಅದು ಅವ್ನು ಹೆವಿ ಕೋಪ, ಅವ್ನು ಯಾರ ಮಾತು ಕೇಳಲ್ಲ ಅವನು. ಸೊ ಸರ್, ಒಂದು ಪಾಪು ನನಗೆ ಗೊತ್ತಿರೋ ತರ, ಒಂದು ಪಾಪು ಅನ್ನೋದು ಒಂದು ಸಣ್ಣ ಯಾವುದೋ ಒಂದು ಗಣೇಶ ಮಾಡ್ಬೇಕಂದ್ರೆ ಚಿಕ್ಕ ಎತ್ಕೊಂತಾರ ಸರ್, ಮಣ್ಣು ಆ ತರ ಅಷ್ಟೇ. ಅದು ಮಣ್ಣು ತರ ಒಂದು ಪಾಪು. ನಾವ್ ಹೆಂಗ್ ಅದನ್ನ ತಿದ್ಕೊಂಡು ಹೋಗ್ತಿರೋ ಅದಂಗ್ ಬೆಳ್ಕೊಂಡು ಹೋಗುತ್ತೆ. ನಾವ್ ಹೆಂಗ್ ಶೇಪ್ ಕೊಡ. ಹೌದು, ಅಷ್ಟೇ. ಇವಾಗ ಚಿಕ್ಕ ಪಾಪಗೂ ಅಷ್ಟೇ, ಇದು ತಪ್ಪು, ಇದು ಸರಿ, ಇದು ತಪ್ಪು, ಇದು ಸರಿ. ಇವಾಗ ನಮ್ಮಮ್ಮ ಚಿಕ್ಕ ವಯಸ್ಸಿಂದನು ಸಿಗರೇಟ್ ಅಂದ್ರೆ ತಪ್ಪು, ಸಿಗರೇಟ್ ಸರಿ ಇಲ್ಲ, ಅದು ಕೆಟ್ಟದ್ದು ಹೇಳ್ಕೊಂಡ್ ಬಂದ್ರು ಸರ್.
ನನ್ನ ಸುತ್ತ ಇರೋ ಪ್ರತಿಯೊಬ್ಬನು ಹೊಡಿತಾನೆ. ನನಗೆ ಇದುವರೆಗೂ ಬೇಕು ಅನ್ಸಿಲ್ಲ. ಅವ್ರು ಕೇಳಿದಾರೆ ತಗೊಳ್ಳೋ ಸೇದಲು ಮಸ್ತಾಗಿರುತ್ತೋ, ನನಗೆ ಅನ್ಸಿಲ್ಲ. ಅದು ಯಾಕಂದ್ರೆ ಅದು ತುಂಬಿಸ್ಬಿಟ್ಟಿದಾರೆ ನಮ್ಮಮ್ಮ. ಅದ್ ಸರಿಲ್ಲ, ಅದ್ ಕೆಟ್ಟದ್ದು ಕೆಟ್ಟದ್ದು ಅದ್ ಕುತ್ಕೊಂಡ್ಬಿಡುತ್ತೆ. ಅವ್ರು ಹೇಳ್ದಾಗ ನಮ್ಮ ಅಮ್ಮ ಬರ್ತಾರೆ, ತಪ್ಪು ಅದು ಅಂತ. ಸೊ ಅವ್ನು ಎಷ್ಟೇ ಫೋರ್ಸ್ ಹಾಕ್ಲಿ, ಅವ್ನು ಎಷ್ಟೇ ನನ್ ಮುಂದೆ ವಾವ್ ಅಂತ ಅಂದ್ರೂ ಕೂಡ ನನಗೆ ಬೇಕನ್ಸಲ್ಲ ಅದು. ಸೊ ಆ ರೀತಿ ಚಿಕ್ಕ ವಯಸ್ಸಿಂದ ನೀವೇನ್ ತುಂಬ್ತೀರಾ, ನೀವ್ ಯಾವ ರೀತಿ ಅವ್ರನ್ನ ಟ್ರೈನ್ ಮಾಡ್ತೀರಾ, ಒಂದ್ ಏಜ್ ಆದ್ಮೇಲೆ ನೀವ್ ಏನ್ ಸಫರ್ ಆಗ್ತಾ ಇರ್ತೀರಾ, ಅದಕ್ಕೆಲ್ಲ ಅದೇ ಕಾರಣ ಆಗಿರುತ್ತೆ. ನನ್ನ ಮಕ್ಕಳು ನನ್ನ ಬಿಟ್ಟು ಹೋಗ್ಬಿಟ್ರು, ಹೆಂಡತಿ ಬಂದ ತಕ್ಷಣ ಚೇಂಜ್ ಆಗ್ಬಿಟ್ಟ. ನೀವ್ ಹೇಳ್ಕೊಡ್ಬೇಕು, ಹಿಂಗಿರುತ್ತೆ ಎಲ್ಲ, ಪ್ರತಿಯೊಂದು ಹೇಳ್ಬೇಕು ಸರ್. ಹೇಳಿಲ್ಲ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಮಕ್ಳಿಗೆ. ನೀವ್ ಹೆಂಡತಿ ಬಂದ್ಮೇಲೆ ಚೇಂಜ್ ಆಗ್ಕೊಡೋದನ್ ಕೂಡ ಹೇಳಿ. ಆಮೇಲೆ ಯಾಕೆ ಯೋಚನೆ ಮಾಡ್ತಾನೆ, ಅದ ಹೆಂಡತಿ ಬಂದ ತಕ್ಷಣ ಚೇಂಜ್ ಆಗ್ಬಿಟ್ಟ, ಅದನ್ನು ಹೇಳಿ ನೋಡಿ, ಹಿಂಗ್ ಚೇಂಜ್ ಆಗ್ತಾ ಇದಾರೆ ಮಕ್ಳು, ನೀನ್ ಹಂಗ ಆಗ್ಬೇಡ, ನಮ್ಗೆ ಇಷ್ಟ ಕಷ್ಟ ಇದೆ ಅಂತ ಹೇಳಿ. ಅವ್ನ್ಗ ಕುತ್ಕೊಂಡುತ್ತೆ, ಹೌದು ನಾನು ಚೇಂಜ್ ಆಗ್ಬಾರ್ದು ಅಂತ. ನೀವ್ ಹೇಳ್ದಿರ ಅವ್ನಿಗೆಲ್ಲ ಗೊತ್ತಾಗುತ್ತೆ, ಹೆಂಗ್ ಗೊತ್ತಾಗ್ಬಿಡುತ್ತೆ? ಅವ್ನ್ ಸೇರೋ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲ್ಲ. ಯಾವತ್ತೂ ಸರ್ ಅಪ್ಪ ಅಮ್ಮ, ಇವಾಗ ನಾನು ಯಾವ್ದೋ ಒಂದು ಶೋಲ್ ಕೂಡ ಹೇಳಿದ್ದೆ, ಇನ್ನೊಂದು ಆಗುತ್ತೆ, ದೊಡ್ಡ ಆಗುತ್ತೆ, ಇದಾಗುತ್ತೆ, ಪಾಪ ಹುಡುಗಿಯವ್ರ ಅಪ್ಪ ಅಮ್ಮ ಆಕ್ರಂದನ ಅದು ಇದು. ನಾನು ಆ ಹುಡುಗನಿಗೇನು ಅನ್ನಕ್ಕೆ ಇಷ್ಟಪಡಲ್ಲ ಸರ್. ಯಾಕಂದ್ರೆ ನೇಚರ್ ಬಿಲ್ಟ್ ಅದು. ಒಂದು ಹುಡುಗಿ ಅವನಿಗೆ ಒಂದು ಏಜ್ ಬಂದ್ಮೇಲೆ ಒಂದು ಹಾರ್ಮೋನ್ಸ್ ಅನ್ನೋದು ಹೈಕ್ ಆಗುತ್ತೆ. ಅವನಿಗೊಂದು ಫೀಮೇಲ್ ನೋಡಿದಾಗ ಬೇಕು ಅನ್ಸುತ್ತೆ. ಆ ಬೇಕು ಅನ್ಸೋದಿದೆಯಲ್ಲ, ಅದಕ್ಕಿಂತ ಹಿಂದೆ ಅವನು ಮೆಚ್ಯೂರ್ ಆಗಿಂದ ಮುಂಚೆ ಇರುತ್ತೆ ಗೊತ್ತಾ ಪೀರಿಯಡ್, ಅಪ್ಪ ಅಮ್ಮನ ಜೊತೆ ಚಿಕ್ಕ ಹುಡುಗ ತರ. ಅವಾಗ ಈ ಅಪ್ಪ ಅಮ್ಮ ಅವನಿಗೆ ಟೈಮ್ ಕೊಟ್ಟು ಹೆಣ್ಣಿಗೆ ಎಷ್ಟು ಮರ್ಯಾದೆ ಕೊಡಬೇಕು, ಹೆಣ್ಣನ್ನ ನಿನ್ ತಂಗಿ ತರ ಚೆಕ್ ಮಾಡ್ಕೋಬೇಕು, ಆ ರೀತಿಯಲ್ಲಿ ನೀನ್ ನೋಡಬಾರ್ದು. ನಿನಗೇನಾದ್ರೂ ಆ ರೀತಿ ಕೆಟ್ಟ ಭಾವನೆಗಳು ಬಂದಾಗ ಅದು ನಿನ್ನ ಒಂದು ಸಂಗಾತಿ ಜೊತೆ ಮಾತ್ರ ನೀನ್ ಆ ಒಂದು ರೀತಿನ ಹೆಣ್ಣನ್ನ ನೋಡ್ಬೇಕು ಹೊರತು ಬೇರೆಯವ್ರನ್ನ ನಿನ್ ತಾಯಿ ತರ ಟ್ರೀಟ್ ಮಾಡ್ಬೇಕು. ಇದನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ರೆ ನನ್ ಪ್ರಕಾರ ಅವನ ಕೆಲಸ ಮಾಡ್ತಾ ಇದ್ದಿಲ್ಲ. ಯಾವಾಗ ಇವ್ರ ಅಪ್ಪ ಅಮ್ಮ ಅವ್ರ ಕಷ್ಟಗಳು, ಅವರು ಏನೋ ನನಗೆ ಊಟಕ್ಕಿಲ್ಲ ಅನ್ಬಿಟ್ಟು ಅವರು ಬೆಳಗ್ಗೆ ಮಕ್ಕಳನ್ನ ಬಿಟ್ಬಿಟ್ಟು ಯಾವ್ದೋ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ಮಾಡ್ತಾರದನ್ ತಪ್ಪಲ್ಲ, ಅವ್ರು ಹೊಟ್ಟೆ ಪಾಡ್ ನೋಡ್ಕೊಂತಾರೆ, ಮಕ್ಕಳಿಗೆ ಊಟ ತಂದು ಹಾಕ್ತಾ ಇದಾರೆ. ಅದ್ರ ಜೊತೆಗೆ ಅವ್ನಿಗೆ ವ್ಯಾಲ್ಯೂಸ್ ಕೂಡ ಆಡ್ ಮಾಡ್ಬೇಕಲ್ಲ. ಬರೀ ಫುಡ್ ಹಾಕ್ತಿದಾರೆ, ನೀವು ಫುಡ್ ಹಾಕ್ತಾ ಇದೀರಾ, ಬೇಸಿಕ್ ಫುಡ್ ಹಾಕ್ತಾ ಇದೀರಾ, ಬಾಡಿ ಹೆಲ್ತಿ ಆಗ್ತಾ ಇದೆ. ಸೊ ಬಾಡಿಗೆ ಒಂದ್ ಏಜ್ ಆದ್ಮೇಲೆ ಏನ್ ಬೇಕೋ ಅದ್ ಕೇಳ್ತಾ ಇದೆ. ಸೊ ಬ್ರೈನ್ ಕೂಡ ನೀವು ಹಾಕ್ಬೇಕಲ್ಲ, ಬ್ರೈನ್ಗೂ ಬುದ್ಧಿ ಹಾಕ್ಬೇಕಲ್ಲ, ಬರೀ ಬಾಡಿಗೆ ಹಾಕ್ತಾ ಇದೀರಾ. ಸೊ ಬ್ರೈನ್ ನೀವು ಫುಡ್ ಹಾಕಿದಿದ್ರೆ ಚಿಕ್ಕ ವಯಸ್ಸಲ್ಲಿ ಅವನ ಕೆಲಸ ಮಾಡ್ತಾ ಇದ್ದಿಲ್ಲ. ಎಲ್ರು ಏನಂತಾರೆ, ಆ ಹುಡುಗ ತಪ್ಪು, ಅವ್ರ ಅಪ್ಪ ಅಮ್ಮ ಪಾಪ ಅಂತಾರೆ. ಈ ಅಪ್ಪ ಅಮ್ಮ ಪಾಪ ಆಗಿಲ್ಲ ಅಂದಿದ್ದಿದ್ರೆ ರೇಪ್ ಆಗಿರೋ ಹುಡುಗಿಯವ್ರ ಅಪ್ಪ ಅಮ್ಮ ಇವತ್ತು ಪಾಪ ಅನ್ಸ್ಕೊತಾ ಇದ್ದಿಲ್ಲ. ಕರೆಕ್ಟ್ ಅಲ್ವಾ? ಅವ್ರ ಅಪ್ಪ ಅಮ್ಮ ಹಂಗಾರ ಅಲ್ವಾ ಪಾಪ ಅಲ್ವಾ? ಹೆಣ್ಣನ ಅಷ್ಟು ಪ್ರೀತಿನ ಸಾಕಿ ಆ ಮಗುನ ಜೋಪಾನ ಮಾಡಿರ್ತಾರೆ. ಇವ್ರಪ್ಪ ಅಮ್ಮ ಹೇಳ್ಕೊಡ್ದಿರೋ ಬುದ್ಧಿಗೆ ಈ ನನ್ನ ಮಗ ಕೆಟ್ಟೋಗಿ ಆ ಹುಡುಗಿನ ತಪ್ಪಾಗೇನೋ ಆದಾಗ ಯಾರು ಅನ್ಭವಿಸ್ತಾರದು? ಇವ್ರನ್ನ ಹೆಂಗ್ ಪಾಪ ಅಂತೀರಾ? ಫೈನ್, ಎಲ್ರಿಗೂ ಕಷ್ಟ ಇರುತ್ತೆ ಸರ್, ಬದುಕಾಕ ಎಲ್ರಿಗೂ ಕಷ್ಟ ಇರುತ್ತೆ, ತಂದಾಕ್ಬೇಕು, ಕಷ್ಟ ಬೀಳ್ಬೇಕು. ಹಂಗಂತ ಮಕ್ಕಳಿಗೊಂದು ಸ್ವಲ್ಪ ಟೈಮ್ ಕೊಟ್ಟು ಅವ್ರಿಗೊಂದು ಒಳ್ಳೆ ಬುದ್ಧಿ ಹೇಳ್ಕೊಡ್ಬೋದಲ್ಲ. ಆಡಿದ್ದಾಟ ಅವ್ನ್ ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಅವ್ನು ಓದಲ್ಲ ಬಿಡು, ನೀ ಹೆಂಗೆ ಹೇಳ್ತೇವೆ ಓದಲ್ಲ ಅಂತ? ಎಲ್ಲಾ ಮಕ್ಕಳು ಓದಲ್ಲ ಅಂತಾನೆ ಹೇಳ್ತಾರೆ. ಯಾರು ಓದ್ತಾನೆ ಅಂತ ಹೇಳ್ತಾರೆ ಸರ್? ಇವಾಗ ನಾವು ಓದ್ತಾ ಇದ್ರಿ, ಕ್ಲಾಸ್ ಮೇಲೆ ಒಂದ್ 2 ಜನ ಇರ್ತಾ ಇದ್ರು ರ್ಯಾಂಕರ್ಸ್, ಅವ್ರು ಬರ್ತಾ ಇದ್ರು, ಮುಂದೆ ಕುತ್ಕೊಂಡು ಓದ್ತಾ ಇದ್ರು. ಮಿಕ್ಕದವ್ರಲ್ಲ ಯಾರಿಗೂ ಇಷ್ಟ ಇದ್ದಿಲ್ಲ. ಕುಳಿಸ್ತಾ ಇದ್ರ, ಓದಿಸ್ತಾ ಇದ್ರ, ಓದಿದ್ರು, 10th ಪಾಸ್ ಆದ್ರು, 2nd ಪಾಸ್ ಆದ್ರು, ಬುದ್ಧಿ ಬಂತು, ಮುಂದೆ ಹೋದ್ರು. ನೀನು 3rd ಸ್ಟ್ಯಾಂಡರ್ಡ್ಗೆ ಅವ್ನು ಹಠ ಮಾಡ್ದ, ಅವ್ನು ಸ್ಕೂಲ್ ಹೋಗ್ತಾನೆ ಅಂದ್ಬಿಟ್ಟು ಅವನ್ನ ಬಿಡಿಸ್ಬಿಟ್ರೆ ಅವ್ನು ಎಲ್ಲಿ ಓದ್ತಾನೆ? ಏನ್ ಬುದ್ಧಿ ಬರುತ್ತೆ ಅವನಿಗೆ? ಹುಡುಗ ಜೊತೆ ಸೇರ್ತಾನೆ, ಕೆಟ್ಟ ಬುದ್ಧಿ ಸಿಕ್ತು. ಕೆಟ್ಟ ಬುದ್ಧಿ ಆದ್ಮೇಲೆ ಏನಾಗುತ್ತೆ? ಒಂದ್ ಏಜ್ ಬಂದ್ಮೇಲೆ ಅವ್ನಿಗೊಂದು ಹಾರ್ಮೋನ್ಸ್ ಬಂತ, ನೋಡಿದೆಲ್ಲ ಬೇಕು ಅನ್ಸುತ್ತೆ. ನೀನ್ ಹೇಳ್ಕೊಟ್ಟಿಲ್ಲ, ತಾಯಿಯಾಗಿ ನೀನ್ ಹೇಳ್ಕೊಟ್ಟಿಲ್ಲ, ಅಪ್ಪಾಗಿ ನೀನು ಮಾತಾಡ್ಸೋದೇ ಇರಲ್ಲೇನೋ, ಅವ್ನು ಕುಡ್ಕೊಂಡು ಎಲ್ಲೆಲ್ಲ ಇರ್ತಾನೋ, ಅವ್ರ ಅಪ್ಪ ಅಮ್ಮದೇ ದೊಡ್ಡದೇ ಇರುತ್ತೇನೋ, ಹೆಂಡ್ತಿಗೆ ಅವ್ರ ಗಂಡ ಕುಡ್ತಾ ಎಲ್ಲ ಇರ್ತಾನಂತ ಆ ಟೆನ್ಷನ್, ಹೆಂಡ್ತಿಗೆ ಲೈಕ್ ಈ ಮನೆ ಮಕ್ಕಳನ್ನ ಸಾಕ್ಬೇಕು ಅನ್ನೋ ಟೆನ್ಷನ್. ಇದ್ರಲ್ಲಿ ಮಕ್ಕಳು ಹಾಳಾಗ್ತವ್ರೆ, ಮುಂದೆ ಜನರೇಷನ್ ಹೋಗ್ತಾ ಐತೆ. ನಾನು ಫಸ್ಟ್ ಕೇಳ್ಕೊಳೋದು ಅಪ್ಪ ಅಮ್ಮಗೆ, ಮಕ್ಕಳಿಗೆಲ್ಲ ಹೇಳಿ, ಇದು ತಪ್ಪು, ಇದು ಸರಿ, ಇದು ತಪ್ಪು, ಹಿಂಗೆ ಊಟ ಹಾಕಿದ್ರೆ ಪರವಾಗಿಲ್ಲ, ಬುದ್ಧಿ ಹೇಳ್ಕೊಡಿ. ಯಾಕಂದ್ರೆ ಅವನು ತಾಕತ್ ಬಂದೇ ಬರುತ್ತೆ. ಅವ್ನು ತಾಕತ್ ಬಂದು ಅವನು ಹೊಟ್ಟೆಗೆ ಅವ್ನು ಹಾಕೋತಾನೆ. ಬಟ್ ಬುದ್ಧಿ ಅನ್ನೋದು ಅವಾಗ ಹಾಕೊಳಕ್ ಆಗಲ್ಲ. ನೀವು ಇವಾಗ ಹೇಳಿದ್ರೆ ಬುದ್ಧಿ ಇರುತ್ತೆ ಅಲ್ವಾ? ಪೇರೆಂಟಿಂಗ್ ಎಷ್ಟು ಮುಖ್ಯ ಅಲ್ವಾ? ತುಂಬಾ ಸರ್, ತುಂಬಾ. ನಾನು ಪ್ರತಿಯೊಂದು ಕಡೆ ಅದನ್ನೇ ಯೋಚನೆ ಮಾಡ್ತೀನಿ. ಯಾಕಂದ್ರೆ ಇನ್ನೊಂದು ಯೋಚನೆ ಮಾಡ್ತೀನಿ ನಾನು. ಒಂದು ನಾರ್ಮಲ್ ಮೈಂಡ್ ಸೆಟ್ ಇರೋಂತ ಒಬ್ಬ ಮನುಷ್ಯ ಆ ರೀತಿ ಒಂದು ಕೃತ್ಯ ಮಾಡ್ಬೇಕಂತಂದ್ರೆ ಇದೊಂದು ಕಾರಣ ಆಗುತ್ತೆ, ಪೇರೆಂಟಿಂಗ್ ಇಲ್ಲ ಅನ್ನೋದು. ಇನ್ನೊಂದು ಕಾರಣ ಅಂದ್ರೆ ನಶೆ, ಕೆಟ್ಟ ಅಭ್ಯಾಸ. ನಾರ್ಮಲ್ ಮೈಂಡ್ ಸೆಟ್ ಇಲ್ದಿರಾ
ನಶೆ ಮಾಡಿ, ಸಾರಿ ಸಿಗರೇಟ್ ಬರಲ್ಲ, ಇನ್ನ ಬೇರೆ ಬೇರೆ ಏನೇನೋ ಇರುತ್ತಲ್ಲ, ಅದನ್ನ ಮಾಡಿದಾಗ ಒಬ್ಬ ಮನುಷ್ಯ ಆಗಿರಲ್ಲ. ಅವನ್ ಮೈಂಡು ಅವನ್ ಕೈಯಲ್ಲಿ ಇರಲ್ಲ ಸರ್. ಆ ನಶೆಗಳಿಗೆ ಅವನು ಒಳಗಾಗಿ ಆ ರೀತಿ ಒಂದು ಏನಂತಾರೆ, ಮನುಷ್ಯರು ಮಾಡ್ದಿರೋ ಕೆಲ್ಸಗಳೆಲ್ಲ ಆಗಿತ್ತು. ಯಾಕಂದ್ರೆ ರೇಪ್ ಅಂದ್ರೆ ಬರೀ ರೇಪ್ ಮಾಡ್ಬಿಡ್ತಾಯಿಲ್ಲ ಇವಾಗ, ದಾರುಣವಾಗಿ ಸಾಯಿಸ್ತಾ ಇದಾರೆ. ಯಾವ ರೇಂಜ್ ಸಾಯಿಸ್ತಾ ಇದಾರೆ ಮನುಷ್ಯರು? ಅದೆಲ್ಲ ಮಾಡಕ್ ಆಗುತ್ತಾ? ಲೈಕ್ ಒಬ್ಬ ಮನುಷ್ಯರನ್ನ ಸರ್, ಇವಾಗ ಮೊನ್ನೆ ಯಾವ್ದು ನೋಡಿ, ಅದನ್ನೆಲ್ಲ ಹೇಳ್ಕೊಳಕ್ಕೂ ಅಸಹ್ಯ ಅನ್ಸುತ್ತೆ. ಹುಡುಗಿ ಲೆಗ್ನ 90 ಡಿಗ್ರಿ ಮಾಡಿದಾರಂತೆ ಈ ಕಡೆಗೆ. ಆಗುತ್ತಾ ಸರ್? ಒಬ್ಬ ಮನುಷ್ಯ ನಾರ್ಮಲ್ ಇರೋ ಮೈಂಡ್ ಸೆಟ್ ಅವನ್ಗೆ, ಒಬ್ಬ ಮನುಷ್ಯಂದು ಹಿಂಗ ಹರಿತಾ ಇರೋ ಟೈಮಲ್ಲಿ ಲೈಕ್ ಆ ಬ್ಲಡ್ ಅದು ಕಾಣಿಸ್ತದೆ, ಅವನ ಕೈಲಿ ಆಗುತ್ತಾ? ನಾರ್ಮಲ್ ಮನುಷ್ಯನ ಕೈಲಿ ಆಗಲ್ಲ ಸರ್. ನಶೆ. ಅದನ್ನ ನಾನು ತುಂಬಾ ಹೇಟ್ ಮಾಡೋದ್ರೆ ನಮ್ಮ ಡಿಪಾರ್ಟ್ಮೆಂಟು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಸ್ಟ್ರಿಕ್ಟ್ ಆಗ್ಬೇಕು ಸರ್, ದೇವರನ್ನ ಹೇಳ್ತೀವಿ. ಅವ್ರು ಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ಸರ್, ಇದು ಕಂಟ್ರೋಲ್ ಆಗುತ್ತಲ್ಲ, ಅವಾಗ ಇದೆಲ್ಲ ಇಷ್ಟು ದಾರುಣವಾಗಿ ಆಗಲ್ಲ ಸರ್. ಅದೆಲ್ಲ ಆಗೋದ್ಮೇಲೆ ಪ್ರೊಟೆಸ್ಟ್ ಮಾಡೋದಂತೆ, ಜಸ್ಟಿಸ್ ಫಾರ್ ಅದಂತೆ, ಎಷ್ಟು ದಿವಸ ಮಾಡ್ತೀರಾ? ಅದನ್ನೂ ಕೂಡ ಬರ್ತಾರೆ, ಓಡಿಸ್ತಾರೆ. ಅಡ್ಡ ಇದ್ದಾನೆ ನೀವು, ರೋಡ್ಗೆ ಅಡ್ಡ ಇದ್ದೀರಾ ಅಂದ್ಬಿಟ್ಟು. ತಪ್ಪು ಸರ್. ಫಸ್ಟ್ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಅಲ್ಲಿ ಎಂಡ್ ಮಾಡ್ಕೋಬೇಕು, ಅವಾಗ ಇಷ್ಟು ದೊಡ್ಡದಾಗ ಆಗಲ್ಲ. ಈ ನಶೆ ಅನ್ನೋದು ಏನ್ ಜಾಸ್ತಿ ಆಗ್ತದೆ, ಈ ಹುಡುಗರು ಎಕ್ಸಾಂಪಲ್ ಈ ಇಂಜಿನಿಯರಿಂಗ್ ಸ್ಟಾರ್ಟ್ ಆದಾಗಿಂದ ಹಬ್ಬ ಮಾಡ್ತಾ ಇದಾರೆ. ಪ್ರತಿಯೊಬ್ಬನ ಕೈಯಲ್ಲೂ ಗಂಜಾ ಇರುತ್ತೆ. ಪೊಲೀಸರು ಏನ್ ಮಾಡ್ತಿದ್ದಾರೆ? ಕ್ವಶನ್ ಆಗಿ ತಗೊಳ್ಳಿ ಸರ್, ನಾನೇನ್ ಬೇಡ ಅಂತ ಹೇಳಲ್ಲ. ಯಾಕಂದ್ರೆ ಒಂದು ತಪ್ಪು ನಡೀತಾ ಇದೆ, ಎಲ್ಲರ ಕೈಯಲ್ಲೂ ಇದೆ. ಸಣ್ಣ ಹುಡುಗರು ರೋಲ್ ಅದ್ರಲ್ಲಿ ದುಡ್ಡು ಮಾಡ್ಕೋತಾ ಇದಾರೆ ಸರ್. ಅವ್ನ ಗರ್ಲ್ ಫ್ರೆಂಡ್ ಆಚೆ ಕರ್ಕೊಂಡೋಗಕ್ ಅವ್ನ ಗಾಂಜಾ ಮಾರ್ಬಿಟ್ಟು ಕರ್ಕೊಂಡು ಹೋಯ್ತದಾನೆ. ಅಷ್ಟು ಫ್ರೀಡಮ್ ಇದೆ ಇಲ್ಲಿ. ಇಲ್ಲಿಗಲ್ ಗೊತ್ತಿದ್ರು ಅಷ್ಟು ಫ್ರೀಡಮ್ ಇದೆ. ಮತ್ತೆ ಅಂದ್ರೆ ದೊಡ್ಡ ಯಾವ್ದೋ ಮರ್ಡರ್ ಆದಾಗ ಅಷ್ಟು ಇನ್ವೆಸ್ಟಿಗೇಷನ್ ಮಾಡಿ ಎತ್ತೋ ಅಂತ ಕಾಪ್ಸ್ಗೆ ಸಣ್ಣ ಪುಟ್ಟ ಚಿಲ್ಡ್ರೆ ಹುಡುಗರು ಜೋಬಲ್ಲಿದೆ ಅಂತ ಅಷ್ಟು ಗೊತ್ತಾಗಲ್ವಾ? ಆರಾಮಾಗಿ ಗೊತ್ಕೊಂಬೋದ? ನಾನೇ ಎಷ್ಟೊಂದ್ ಸರಿ ಕೇಳಿಸ್ಕೊಂಡಿದೀನಿ, ಯಾರೋ ಸಿಗಾಕೊಂಡು ಕಾಸು ಕೊಟ್ಟು ಆಚೆ ಬಂದ್ರಂತೆ. ಏನ್ ಸರ್, ಮತ್ತೆ ಮಾಡ್ತಾನ ಅವ್ನು ಗೊತ್ತಾಯ್ತು, ಕಾಸು ಕೊಟ್ರೆ ಆಚೆ ಬರ್ಬೋದು, ಕಾಸು ರೆಡಿ ಮಾಡ್ಕೋತಾನ ಅವ್ನು, ನೆಕ್ಸ್ಟ್ ಆರಾಮ ಆಚೆ ಬರ್ಬೋದು ಗುರು. ಅವನ್ ದಂದ ಅವ್ನು ಮಾಡ್ತಾನೆ ಇರ್ತಾನೆ. ಯಾಕೆ? ನೀವು ದುಡ್ಡು ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ನೀವು ಲಂಚ ಬೇರೆ ಕಡೆ ಹೆಂಗೋ ಇರ್ತವೆ ಅಲ್ಲಿ ತಗೊಳ್ಳಿ. ಪಬ್ಲಿಕ್ ಎಫೆಕ್ಟ್ ಆಗುವಂತ ಮ್ಯಾಟರ್ಗಳಲ್ಲಿ ಲಂಚ ತಗೋಬೇಡಿ. ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿರಿ ಪ್ಲೀಸ್, ನನ್ನ ರಿಕ್ವೆಸ್ಟ್ ಅದು. ಅಲ್ಲಿ ನೀವು ಹಿಂಗ್ ತಗೊಳೋ ಕಾಸು ಎಷ್ಟೋ ಜನಗಳಲ್ಲಿ ಲೈಫಲ್ಲಿ ಹೋಗ್ತಾ ಇದೆ. ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ. ಮತ್ತೆ ಒಂದು ಸಾರಿ ಈ ತರದ ಒಂದು ಯುವ ಜನತೆ ಇಂಥ ಟ್ರಾಪ್ಗಳೆಲ್ಲ ಬಿದ್ದರೆ, ಈಗ ಎಷ್ಟೋ ಜನ ಯಂಗ್ಸ್ಟರ್ಸ್ ಕಾಲೇಜಿಗೆ ಬಂದಾಗ ಅಥವಾ ಡಿಗ್ರಿ ಮಾಡ್ತಿದ್ದಂಥ ಟೈಮಲ್ಲಿ ಏನೋ ಮನೇಲಿ ಅಪ್ಪ ಅಮ್ಮ ದುಡ್ಡು ಕೊಡ್ತಾರೆ, ಏನೋ ಈ ಸಿನಿಮಾಗಳು ನೋಡೋ ಅರ್ಧ ಹಾಳಾಗ್ತಾರೆ, ಏನೋ ಮಜಾ ಮೋಜು ಮಸ್ತಿ ಅಂತ. ಡೋಂಟ್ ಎವರ್ ಗೆಟ್ ಇನ್ ಟು ದಟ್ ಶೇಟ್. ಅಂದರೆ ಅದು ಯೋಚನೆ ಮಾಡೋದಾಗಲಿ, ನಿಮಗೆ ಗೊತ್ತಿಲ್ಲ ನೀವು ಹೆಂಗೆ ಅಂದರೆ ನೀವು ಹಾಳು ಮಾಡ್ಕೊಂತೀರ, ನಿಮ್ಮ ಜೀವನ ಹಾಳಾಗತ್ತೆ. ನಿಮ್ಮ ನಂಬ್ಕೊಂಡಿರೋ ಅಪ್ಪ ಅಮ್ಮನ ಲೈಫ್ ಹಾಳು. ಅಪ್ಪಿ ತಪ್ಪಿ ಲವ್ ಗಿವ್ ಮಾಡ್ತಿದ್ರೆ ನಿಮ್ಮ ಹುಡುಗಿ ಜೀವನನೇ ಹೋಯ್ತು. ಆಮೇಲೆ ನಿಮ್ಮ ಬಾಡಿಗೆ ನೀವು ಶಿಕ್ಷೆ ಕೊಟ್ಕೊಂತೀರ. ನೀವು ಅವಾಗಲೇ ಮೆನ್ಷನ್ ಮಾಡ್ತಾ ಕೂಡ ಡ್ರಗ್ಸ್ ಅದೆಲ್ಲ ಹೇಳಿದ್ರನ್ನ. ಈಗ ನೀವು ಸಿಗರೇಟ್ ಅಂದ್ರೆ ಸಿಗರೇಟ್ ಅಲ್ಲ ಅಂತ ಕೂಡ, ಸಿಗರೇಟ್ ಕೂಡ ಅಷ್ಟೇ ನಿಮ್ಮ ದೇಹಕ್ಕೆ. ಇವಾಗ ನೀವ್ ಹೇಳ್ಬೋದು ಅವ್ರು ಕುಡಿಯಲ್ವಾ ಇವ್ರು ಕುಡಿಯಲ್ವಾ ಅಥವಾ ಶೋಕಿ ಇಲ್ಲ, ನೀವ್ ಯಾಕೆ? ನಿಮ್ ಬಾಡಿ, ನಿಮ್ಮ ದೇಹನೇ ಒಂದು ದೇವಸ್ಥಾನ ಅಲ್ವಾ? ಇದನ್ನ ನಿಮಗ್ ನೀವೇನಕ್ಕೆ ಶಿಕ್ಷೆ ಕೊಟ್ಕೊಂತೀರಾ? ಅಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಏನು ಅಂದ್ರೆ, ಕೆಲವೊಂದ್ಸರಿ ಡಿಪ್ರೆಷನ್ ಇದ್ರೆ ಈ ತರದೆಲ್ಲ ಚಟಗಳು ಶುರು ಮಾಡ್ಕೊಂತಾರೆ ಕೆಲವೊಂದ್ಸಾರಿ. ಅಥವಾ ಏನೋ ಸಮಸ್ಯೆ ಆಗೋಯ್ತು, ಯಾರೋ ಬಿಟ್ಟು ಹೋಗ್ಬಿಟ್ರು, ಏನೋ ಲೈಫಲ್ಲಿ ಮೋಸ ಆಯ್ತು ಅಂತೆಲ್ಲ. ಅಂತ ಟೈಮಲ್ಲಿ ನಮ್ಮನ್ನ ನಾವು ಸ್ಟ್ರಾಂಗ್ ಮಾಡಬೇಕು. ಅಂತ ಟೈಮಲ್ಲಿ ನಾವು ಹೊರಗೆ ಬರಬೇಕು. ಅದ್ ಬಿಟ್ಟು ಅಲ್ಲಿ ನೀವೇನೋ ಒಂದು ಈಸಿ ಆಗಿದೆ ಎಸ್ಕೇಪ್ ಹಾಕಿ ಈ ತರದ ನೀವು ಕೆಟ್ಟ ಚಟಗಳಿಗೆ ಬಲಿ ಆದ್ರೆ ನಿಮ್ಮ ಜೀವನ ನೀವೇ ಹಾಳು. ಅದಂಗೆ ಹೋಗ್ಬಿಡುತ್ತೆ ಸರ್. ಅಲ್ಲಿ ಬಲಿ ಆದ್ರೆ ನೀವು ಅಷ್ಟೇ ಮುಗೀತು ಲೈಫು. ಅದಾದ್ಮೇಲೆ ಎದೇಳಕ್ಕೆ ಆಗಲ್ಲ. ಯಾವತ್ತಷ್ಟೇ ಸರ್, ಒಂದು ಲೈಫಲ್ಲಿ ಒಂದು ಸ್ಟೇಟ್ ಬರುತ್ತೆ, ನೀನ್ ಡಿಪ್ರೆಸ್ಡ್ ಆಗ್ಬಿಡ್ತೀಯಾ, ನೀನ್ ನಮ್ದವ್ರು ಮೋಸ ಮಾಡ್ಬಿಡ್ತಾರೆ, ನಿಮ್ ಹುಡುಗಿ ಕೈ ಕೊಟ್ಟು ಹೋಗ್ಬಿಡ್ತಾಳೆ, ನೀನ್ ಎಷ್ಟೋ ವರ್ಷದ ಫ್ರೆಂಡು ಹೊಡೆದು ಹೋಗ್ಬಿಡ್ತಾನೆ, ಸಮಥಿಂಗ್ ಏನೋ ಒಂದು ಆಗುತ್ತೆ. ಬಟ್ ಆದ್ರೂ ನೆಕ್ಸ್ಟ್ ನಾನು ಹೇಳೋದು ಒಂದೇ ಒಂದು ಪಾಯಿಂಟ್ ಸರ್, ನಿಮ್ ಹುಡುಗಿ ನೀನು ಬಿಟ್ಟೋದಳು ಏನಾಗಿದ್ದಾಳೆ? ಹೆಬ್ಬೆಗಿದ್ದಾಳ್ತಾರೆ. ನಿನ್ನ ಬಿಟ್ಟು ನೀನ್ ಬೇಡ ಅನ್ಕೊಂಡೋದಾಳೆ, ಖುಷಿಯಾಗಿದ್ದಾಳೆ. ನೀನ್ ಯಾಕೋ ಹಿಂಗಿದ್ಯಾ? ನೀನ್ ಚೆನ್ನಾಗಿರ್ಬೇಕು ತಾನೆ. ನೀನ್ ಚೆನ್ನಾಗಿದ್ರೆ ಅವಳು ಹುರ್ಕೋಬೇಕು ನೆಕ್ಸ್ಟು. ಹಂಗಿದ್ರೆ ನೀನ್ ಬದುಕ್ದಂಗೆ. ಎಲ್ರಿಗೂ ಒಂದಿರುತ್ತೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಸರ್. ಅದನ್ನ ಯಾವತ್ತು ಅವ್ನು ಕಡಿಮೆ ಮಾಡ್ಕೊತಾನ, ಅದನ್ನ ಸತ್ತ ಅಂತಾನೆ ಅರ್ಥ. ನಾನು ಅನ್ನೋದು ಇರ್ಲೇಬೇಕು.
ನನ್ನ ಬೇಡ ಅಂತ ಒಬ್ರು ಹೋದ್ರ ಫೈನ್, ಅವ್ರಿಗಿಂತ ನಾವು ಸರಿಯಾಗಿ ಆಗ್ಲೇಬೇಕು, ತೋರಿಸ್ಬೇಕು. ಬಟ್ ಅವ್ರ ಮುಂದೆ ನಾವು ಕುಡ್ಕೊಂಡ್ಬಿಟ್ಟಿದ್ರೆ ಅವ್ರಿಗೇನ್ ಲಾಭ? ನೀನ್ ಆಯ್ತು ಗುರು, ನೀನ್ ಕುಡ್ದೆ ಸತ್ತೆ, ನೀನ್ ಮಣ್ಣಾಕ ಕೂಡ ಅವಳು ತಳ ಬರಲ್ಲ, ಗೊತ್ತಿಲ್ಲ, ಬಿಸಿ ಇರ್ತಾಳೇನೋ, ಯಾವ್ದನ್ನ ಪಾರ್ಟಿ ಮಾಡ್ತಾಳೇನೋ, ಬೇಕಾ ಅವಳಿಗೋಸ್ಕರ ಸತ್ತಾಳ ನೀನು? ಅಪ್ಪ ಅಮ್ಮ ಇಲ್ಲಿ ಹೋಗ್ಬೇಕು, ನಿನ್ ಲೈಫ್ ಹೆಂಗಿದೆ? ನನ್ಗೆ ಸರ್, ನನ್ನ ಹತ್ರ ಬೇಕಾದ್ರೆ ಯಾರಾದ್ರೂ ಡಿಪ್ರೆಸ್ಡ್ ಆಗಿ ನಾಳೆ ಸಾಯಕ್ ಹೋಗ್ತಾರಲ್ಲ ಸರ್, ಅವ್ರನ್ನ ಕರ್ಕೊಂಬನ್ನಿ, ಅವ್ರನ್ನ ಸಾಯಲ್ಲ ಅನ್ಬಿಡ್ತಾರೆ. ನಾನು ಆ ರೇಂಜಿಗೆಲ್ಲ ಬೇಕಾದ್ರೆ ಲೈಫ್ನ ತೋರಿಸಿ ಅವ್ರನ್ನ ಬೇರೆ ಲೆವೆಲ್ ಇಟ್ಕೊಂಡು ಹೋಗ್ಬಿಡ್ತೀನಿ ಬೇಕಾರೆ. ಯಾಕಂದ್ರೆ ಲೈಫ್ ಅಷ್ಟು ಚೆನ್ನಾಗಿದೆ ಸರ್, ಏನ್ ಬೇಕೋ ಮಾಡ್ಬೋದು ಸರ್. ಯಾಕೆ ಜನ ಬರೀ ಒಂದು ಪಾಯಿಂಟ್ ಇಟ್ಕೊಂಡು ನನಗೆ ಇಷ್ಟೇ ಲೈಫ್, ಇದ್ ಬಿಟ್ರೆ ನಂಗೆ ಸುತ್ತ ಇನ್ನೇನಿಲ್ಲ, ಫುಲ್ ಬ್ಲಾಂಕ್ ಆಗ್ಬಿಟ್ಟಿದೆ, ನಾನು ಸತ್ಬಿಡ್ತೀನಿ. ನೀನ್ ಸಾಯಲೇಬೇಕು, ನೀನ್ ಬದುಕಿರಕ್ಕಾಗಲ್ಲ, ಕೊನೆವರೆಗೂ ನೀನ್ ಯಾವತ್ತೊಂದ್ ದಿವಸ ಹೋಗ್ಲೇಬೇಕು. ಎಲ್ಲರೂ ಹೋಗ್ಬೇಕು. ಏನ್ ಇಲ್ಲೇ ಎದ್ಬಿಡ್ತ್ಯಾ? ಇಲ್ಲ, ನಾನು ಇಲ್ಲೇ ಇರಂಗ್ ಕಾಣಿಸ್ತೀನಿ, ನಾನು ಈಗ್ಲೇ ಹೋಗ್ಬಿಡ್ತೀನಿ. ಹೋಗು, ನೀನ್ ಹಂಗಿರಲ್ಲ, ಇದ್ದೇ ಇರ್ತೀಯಲ್ಲ. ಮತ್ತೆ ಯಾಕೆ? ಲೈಫ್ ತುಂಬಾ ಇದೆ ಸರ್. ನಾನ್ ಯಾವ ರೇಂಜ್ ವ್ಯಕ್ತಿ, ನಾನು ಇವಾಗ ಯಾವ ರೇಂಜಿಗೆ ಮೆಚೂರ್ ಆಗಿ ಬಿಟ್ಬಿಟ್ಟಿದ್ದೀನಂದ್ರೆ ಕರ್ನಾಟಕ ಸರ್. ಏನೋ ಒಂದು ಎಫೆಕ್ಟ್ ಆಯ್ತು, ಈಗ ಇಷ್ಟಪಡ್ತಾರೋ ಜನ ನನ್ನ ಆಪೋಸಿಟ್ ಆಗ್ಬಿಟ್ರು ಸರ್. ರೋಡಲ್ಲಿ ಹೋದ್ರೆ ಕಲ್ಲಲ್ಲಿ ಹೊಡಿತಾರೆ ಅನ್ಕೊಳ್ಳಿ, ಇನ್ನೊಬ್ರು ಆದ್ರೆ ನನ್ನ ಸ್ಟೇಟಲ್ಲಿ ಏನ್ ಮಾಡ್ತಾರೆ? ಬೇಡ, ಜೀವನ ಬೇಡ ಅಂತ ನಾನೇನ್ ಮಾಡ್ತೀನಿ ಗೊತ್ತಾ? ಫೈನ್, ನನಗೆ ಎಲ್ಲಿ ಹೆಸರು ಹೋಗಿದೆ ಕರ್ನಾಟಕ, ಬೇರೆ ಸ್ಟೇಟ್ಗೆ ಹೋಗೋಣ. ನನ್ ಥಾಟ್ ಇದು ಸರ್, ಬೇರೆ ಸ್ಟೇಟ್ಗೆ ಹೋಗೋಣ, ಹೊಸ ಲೈಫ್ ಸ್ಟಾರ್ಟ್ ಮಾಡೋಣ, ಬದುಕೋಣ ಗುರು. ಅಲ್ಲಿ ಅವ್ರಿಗೆ ಇಷ್ಟ ಇಲ್ವಾ? ಆಯ್ತು, ಇನ್ನೊಂದು 10 ವರ್ಷ ಎಲ್ಲ ಜ್ಞಾಪಕ ಇಟ್ಕೊಂಡಿರ್ತಾರ, ಮರ್ತೋಗ್ತಾರ. ಆಮೇಲೆ ಯಾರೋ ಜ್ಞಾಪಕ ಇಟ್ಕೋತಾರೆ, ಮರ್ತೋಗ್ತಾರ ಅನ್ನೋದಕ್ಕೆ ನಾವ್ಯಾಕೆ ಪ್ರಾಣ ಬಿಡ್ಬೇಕು? ಏನೇ ಆಗಿರ್ಲಿ ಸರ್, ನಾನ್ ಹೆಂಗಾಗ್ಬಿಡಿ, ಸ್ವಂತ ಕಟ್ಕೊಂಡಿರೋ ಹೆಂಡತಿ ಆಗಿರ್ಬೋದು, ಅಪ್ಪ ಅಮ್ಮ ಎಲ್ಲರೇ ನೀನ್ ಯಾಕೋ ಬದುಕಿದ್ಯಾ ಅಂತಂದ್ರು ನಾನ್ ಸಾಯಲ್ಲ ಸರ್. ವಾವ್. ಯಾಕಂದ್ರೆ ಇವತ್ ಬಂದ ಸಿಚುವೇಶನ್ ನಾಳೆ ಚೇಂಜ್ ಆಗ್ಬೋದು. ನೀನ್ ಹೊರಟು ಬಿಟ್ರೆ ನಾಳೆ ಬರಕ್ಕಾಗಲ್ಲ ನೀನು, ಅಲ್ವಾ? ಒಂದ್ಸರಿ ಯು ಗಾನ್ ಅಷ್ಟೇ, ಹೋದ್ರೆ ಅಷ್ಟೇ, ಮುಗೀತು. ಅಂಡ್ ಇನ್ನೊಂದು ಸರ್, ಮರ್ತ್ ಬಿಡ್ತಾರೆ ಸರ್ ಜನ, ಅಲ್ವಾ ಸರ್? ನಿಜ. ನಾನು ಹೇಳೋದು ನಿಮ್ಗೆ ಅಯ್ಯೋ ಅನ್ಸಿದ್ರು, ತಪ್ಪು ಅನ್ಸಿದ್ರು ಪರವಾಗಿಲ್ಲ ಸರ್. ಎತ್ತ ತಾಯಿ ತಂದೆ ಕೂಡ ನೀವು ಸತ್ರೆ 2-3 ತಿಂಗಳು ಅಳ್ತಾರೆ, ಅದೇ ದುಃಖದಲ್ಲಿರ್ತಾರೆ. ಆಮೇಲೆ ಯಾರೋ ಅವ್ರಿಗೆ ಗೊತ್ತಿರೋರು, ಅವ್ರ ಕ್ಲೋಸರ್ ಯಾರೋ ಬಂದು, ಇಲ್ಲ ಅವ್ರಿಗೆ ಇಷ್ಟ ಪಡೋ ಅಂತ ಯಾವ್ದೋ ಒಂದು ಕಾಮಿಡಿ ಬಂದ್ರೆ ಅವ್ರು ನಗ್ತಾರೆ ಸರ್. ಬಟ್ ನೀವ್ ನಗಕ್ ಆಗಲ್ಲ ಸರ್, ಹೋಗೋರು ನೀವೇ ಇರಲ್ಲ. ಸೊ ನಿಮಗೆ ನೀವೇ, ಯಾರು ಇಲ್ಲ. ಎತ್ತ ಅಪ್ಪ ಅಮ್ಮನು ಒಂದು ರೇಂಜಿಗೆ, ಅವ್ರ ರೇಂಜಿಗೆ ನಾವು ಹೋಗಕ್ಕಾಗಲ್ಲ. ಆದ್ರೂ ನಾನು ಅವ್ರನ್ನೇ ಯಾಕೆ ಎಕ್ಸಾಂಪಲ್ ಕೊಡ್ತಾ ಏನಂದ್ರೆ, ಅವ್ರ ಮೀರಿದ ಲವ್ ಇಲ್ಲ. ಸೊ ಅವರೇ ಒಂದು ವರ್ಷ ತಗೊಂಡಾದ್ರೂ ಒಂದು ಸ್ಮೈಲ್ ಬರುತ್ತೆ ಅವ್ರ ಫೇಸ್ ಅಂದ್ಮೇಲೆ, ಇನ್ನು ನಿಮ್ ಲವರು, ನಿಮ್ ಫ್ರೆಂಡು, ನೀವ್ ಬಿಟ್ಟು ಹೋಗ್ಬೇಕಂತ ನೀವು ಯೋಚನೆ ಮಾಡೋದಂತ ಜನ ಎಲ್ಲಿ ಜ್ಞಾಪಿಕೋತಾರೆ? ನೀವ್ ಸತ್ತಿದ್ ನೆಕ್ಸ್ಟ್ ಮಿನಿಟೇ ನೀವು ಒಳ್ಳೆರಂತ ಗೊತ್ತಾದ್ರೂ ಅಯ್ಯೋ ಅಂತಾರೆ. ನೆಕ್ಸ್ಟ್ ಯಾವ್ದೋ ಟಿವಿ ಶೋ ಬಂದ್ರೆ ನಕ್ಕೊಂಡು ಆರಾಮಾಗಿ ಕೂತಿರ್ತಾರೆ. ಅದಕ್ಕೋಸ್ಕರ ನೀನ್ ಸತ್ತ? ಯಾವತ್ತೂ ಅಷ್ಟೇ ಸರ್, ಸಾವು ಬರೋವರೆಗೂ ನೀನ್ ಸಾಯ್ಬೇಡ. ಸಾವು ಬಂದಾಗ ಕೂಡ ಸ್ವಲ್ಪ ಕೇಳ್ಕೊ, ಇನ್ನೊಂದ್ ಸ್ವಲ್ಪ ಕೆಲ್ಸ ಇದೆ, ಸ್ವಲ್ಪ ಇರ್ಲಾ ಅಂತ ಕೊಟ್ರು ಕೊಡ್ಬೋದು ಟೈಮು. ನಿಜ ಸರ್, ಯಾವತ್ತೂ ಅಷ್ಟೇ, ಅವ್ನ್ ಕೊಡೋವರೆಗೂ ನೀವು ಹೋಗ್ಬಾರ್ದು. ಇರುತ್ತೆ ಅವನಿಗೆ ಬದುಕ್ಸಿದಾನಂದ್ರೆ. ಸರ್ ಮೊನ್ನೆ ಯಾವ್ದೋ ನೋಡ್ದೆ ಸರ್, ನಮ್ ಮಾಲೂರು ತಾಲೂಕಲ್ಲೇ ಆಗಿರೋದು. ಒಂದು ಹುಟ್ಟಿದ ಮಗುನ ಗೋಣಿ ಚೀಲ ಗೊತ್ತಾ, ರಫ್ ಇರುತ್ತೆ ಗೊತ್ತಾ, ಅದ್ರಲ್ಲಿ ಸುತ್ತಬಿಟ್ಟಿದ್ದಾರೆ. ಸುತ್ತಬಿಟ್ಟು ಒಂದು ವಿಮಲ್ ಬ್ಯಾಗ್ ಬರುತ್ತೆ ಗೊತ್ತಾ, ಇಷ್ಟು ದಪ್ಪದ ಬ್ಯಾಗು, ಅದ್ರಲ್ಲಿ ಇಟ್ಬಿಟ್ಟು ಯಾವ್ದೋ ಒಂದು ಖಾಲಿ ಫೀಲ್ಡ್ ಅಂದ್ರೆ ಒಂದ್ ಸ್ವಲ್ಪ ಎಲ್ಲ ಈ ಹುಲ್ಲು ಗಿಲ್ಲೆಲ್ಲ ಬೆಳ್ಕೊಂಡ್ಬಂದಿತ್ತು, ಅಲ್ಲಿ ಇಟ್ಟು ಬಂದ್ಬಿಟ್ಟಿದ್ದಾರೆ. ಹುಟ್ಟಿದ ಮಗು ಸರ್, ಅದು ಇನ್ನ ರಕ್ತ ಹಂಗೆ ಇದೆ. ಯಾರಿಗೋ ಒಬ್ರು ಕೇಳ್ತಿದೆ ಒಂಥರ ಸೌಂಡ್ ಲೈಟ್ ಆಗಿ, ಹಂಗೆ ಹುಡ್ಕೊಂಡು ಹೋಗಿದ್ರೆ ಅಲ್ಲೇನೋ ಜಾಸ್ತಿ ಸೌಂಡ್ ಬಂದಿದೆ. ಹಿಂಗ ವಿಮಲ್ ಬ್ಯಾಗ್ ಎತ್ಕೊಂಡು ಹಿಂಗ್ ಓಪನ್ ಮಾಡಿ, ಸರ್ ಓಪನ್ ಮಾಡ್ತಾ ಇದ್ದಾನೆ ಸರ್. ನಿಂಗೆ ಆ ಗೋಣಿಚೀಲ ಹೆಂಗ್ ಟೈಟ್ ಆಗಿ ಸುತ್ತಿದಾರೆ ಅಂದ್ರೆ, ಓಪನ್ ಮಾಡ್ತಾ ಹಿಂಗ್ ತೆಗೆದ್ರೆ ಅಳ್ತಾ ಇದೆ ಸರ್. ಇನ್ನ ಮಗು ಜೋರಾಗಿ ಅಳ್ತಾ ಇದೆ. ನನಗೆ ನಿಮ್ಗೇನ್ ಅನ್ಸ್ತು? ಅಯ್ಯೋ ಅನ್ಸ್ತು. ಬಟ್ ನಂಗೆ ಅಯ್ಯೋ ಅನ್ಸಿಲ್ಲ, ಅದ್ರ ತಾಕತ್ ನೋಡು ಅನ್ಸ್ತು ನಂಗೆ. ಸರ್ ನಮಗೆ ಗೋಣಿ ಚೀಲ ಸುತ್ತಿದ್ರೆ ಉಸಿರಾಡಕ್ ಆಗುತ್ತೆ ಸರ್? ಹುಟ್ಟಿದ ಮಗು ಸರ್, ಅದು ಎಷ್ಟು ಕೇರ್ ಮಾಡ್ತಾರೆ ಹುಟ್ಟಿದ ಮಗುನ. ಇಲ್ಲಿ ಹಾಸ್ಪಿಟ್ಲಲ್ಲಿ ಆಚೆಯಿಂದ ಬಂದವ್ರನ್ನ ಮುಟ್ಟಕ್ ಬಿಡಲ್ಲ, ಜರ್ಮ್ಸ್ ಬ್ಯಾಕ್ಟೀರಿಯಾ ಮುಟ್ಬಿಡುತ್ತೆ. ಅದನ್ನ ಒಂದು ಸಪ್ರೇಟ್ ಇದ್ರಲ್ಲಿಟ್ಟು ಬರೀ ಅಮ್ಮ ಆಯ್ತು ಅದಾಯ್ತು ಬೇರೆ ಯಾರು ಮುಟ್ಬಾರ್ದು, ಆ ಇನ್ಫೆಕ್ಷನ್ಸ್ ಆಗ್ಬಿಡುತ್ತೆ, ಇದಾಗ್ಬಿಡುತ್ತೆ. ಗೋಣಿಚಿನಲ್ಲಿ ತಿಪ್ಪೇಲ್ ಬಿಸಾಕಿದ್ದಾರೆ, ತೆಗೆದ್ರೆ ಇನ್ನ ಉಸಿರಂಗೆ ಇದೆ ಸರ್. ಅಂದ್ರೆ ಅದ್ರ ಆಯ್ಸ್ ಇನ್ನ ಅಷ್ಟು ಗಟ್ಟಿ ಇದೆ. ಯಾವನೇನೇ ಮಾಡ್ರು ನಾನು ಬದುಕ್ತೀನಿ, ನಂಗೆ ಇನ್ನ ಬೇಜಾನ್ ಕೆಲಸ ಇದೆ ಅಂತ ಅರ್ಥ.
ನಾನು ಹಂಗೆ ಯೋಚನೆ ಮಾಡಿದೆ ಅದನ್ನ. ಅದ್ರ ಉಸಿರು ನೋಡೋ ಇನ್ನ ಎಷ್ಟು ಗಟ್ಟಿ ಇದೆ ಅಂತ. ಹಂಗೆ ಸರ್, ನೀವ್ ಬದುಕ್ಬೇಕಾದ್ರೆ ನಿಂಗೆ ಏನೇ ಮಾಡ್ರು ನೀವು ಸಾಯಕ್ಕಾಗಲ್ಲ. ಈಗ ನೀವು ಹೇಳ್ತಿದ್ರಲ್ಲ, ಸರಿ ಆಯ್ತು, ಏನದು ಏನೇ ಆಗಲಿ ಜೀವ ಕಳ್ಕೊಂಬಿಡಿ, ಲೈಫಲ್ಲಿ ಫೈಟ್ ಮಾಡಬೇಕು ಅದು ಇದು ಅಂತ. ಡೆಫಿನೆಟ್ಲಿ ಫೈಟ್ ಮಾಡಬೇಕು. ಐ ಆಮ್ ಶೋರ್ ಇಲ್ಲಿ ಇವಾಗ ಬಂದು ಈಗ ಪಾಡ್ಕಾಸ್ಟ್ ನೋಡ್ತಾರೆ, ಯಾರೋ ಒಂದು ಇಬ್ಬರು ಮೂರು ಕಮೆಂಟ್ ಹಾಕ್ತಾರೆ. ನಾನು ಮುಂಚೆನೇ ಹೇಳ್ತೀನಿ ಏನು ಹಾಕ್ಬೋದು ಅಂತ ನನ್ನ ಪ್ರಕಾರ. ಓಕೆ ಧನುಷ್ ಅವರೇ, ಈಗ ನೀವೇನೋ ಪುಟ್ಟಕ್ಕನ್ ಸೀರಿಯಲ್ ಮಾಡ್ತಿದ್ರ, ನಿಮಗೆ ಹೆಸರಿದೆ, ದುಡ್ಡು ಕಾಸಿದೆ, ಅಪ್ಪನ ಆಸ್ತಿ ಇದೆ, ಎಲ್ಲ ಚೆನ್ನಾಗಿದೆ, ನಿಮಗೆ ನೀವು ಚೆನ್ನಾಗಿದ್ದೀರಾ, ನಿಮಗೆಲ್ಲ ಸಿಕ್ಕಿದೆ ಲೈಫಲ್ಲಿ, ನಿಮಗಂತ ಯೋಚನೆಗಳೇ ಬರಲ್ಲ, ನಿಮಗೆ ಕಷ್ಟ ಅನ್ನೋದೇ ಇಲ್ಲ. ಈಗ ಏನೂ ಇಲ್ಲದೆ ಇರೋರು, ಜೀವನಗಳು ತುಂಬ ಕಷ್ಟಗಳಲ್ಲಿರೋರು, ಅಂಥವರಿಗೆ ಆ ಯೋಚನೆಗಳು ಬರುತ್ತೆ. ಸರ್, ಯೋಚನೆ ಬರುತ್ತೆ. ನಾವ್ ಯಾಕೆ ಹಿಂಗಿದೀವಿ, ಅವ್ರು ಹಂಗಿದಾರಲ್ವಾ, ನಾವು ಹಂಗಿರ್ಬೋದಾಗಿತ್ತಲ್ವಾ, ಯೋಚನೆ ಬಂದೇ ಬರುತ್ತೆ. ಸೊ ಸೊಲ್ಯೂಷನ್ ಕೂಡ ನಿಮ್ಮ ಹತ್ರನೇ ಇರುತ್ತೆ. ನೀವು ಯಾವುದೋ ಒಂದು ಸ್ಟೆಪ್ ಇಡ್ತಾ ಇರಲ್ಲ, ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನ್ಸು ಹೇಳ್ತಾ ಇರುತ್ತೆ ಅದನ್ನ ಮಾಡೋಣ ಅಂತ, ಇನ್ನೊಂದು ಮನ್ಸು ಹೇಳುತ್ತೆ ಬೇಡ ಬಿಡುಗರು, ಈಗಿರೋದೇ ಸಾಕು, ಇನ್ನ ಅದು ಒಂದೇ ಬಿದ್ಬಿಟ್ರೆ ಇನ್ನೊಂದು ಬರ್ಡನ್ ಬೀಳುತ್ತೆ. ಒಂದು ಹಿಂದೆ ಎಳಿತಾ ಇರುತ್ತೆ. ನಿಮ್ಗೆ ಗೊತ್ತಿರುತ್ತೆ ನೀವು ಯಾವ್ದ್ರಲ್ಲಿ ಕೇಪಬಿಲಿಟಿ ಇದ್ದೀರಾ ಅಂತ. ನುಗ್ಗಿ ಅದ್ರಲ್ಲಿ ನುಗ್ಗಿದ್ರೆ ಒಂದ್ಸರಿ ಲಾಸ್ ಆದ್ರೆ ಇನ್ನೊಂದ್ಸರಿ ನೀವು ಪ್ರಾಫಿಟ್ ಆಗೇ ಆಗ್ತೀರಾ. ನಿಮ್ಗೆ ಅನ್ಸಿದ್ನ ನೀವು ಮಾಡಿ. ಅಂಡ್ ಇನ್ನೊಂದು ಹೇಳ್ತೀನಿ, ನೀವು ಯಾವುದೇ ಕೆಲಸ ಮಾಡಿ, ಒಂದು P1 ಆಗಿರಿ, ನೀವು ಯಾವುದೋ ಒಂದು ಕಸ ಗುಡ್ಸೋಣ ಆಗಿರಿ. ಬರೀ ಕಸ ಗುಡ್ಸ್ಕೊಂಡಿದ್ರೆ ಕಸ ಗುಡ್ಸ್ಕೊಂಡೇ ಇರ್ತೀರಾ. ಕಸ ಗುಡ್ಸೋ ಟೈಮಲ್ಲಿ ಅಕ್ಕಪಕ್ಕ ಯಾರಿದ್ದಾರೆ, ಅವ್ರು ಏನು ಕೆಲಸ ಮಾಡ್ತಾ ಇದಾರೆ, ಅವ್ರ ಕೆಲಸ ಹೆಂಗಿದೆ, ಅದ್ರಲ್ಲಿ ನಾನು ಹೋಗ್ಬೋದಾ, ಅವ್ರನ್ನ ಫ್ರೆಂಡ್ ಮಾಡ್ಕೊಂಡ್ರೆ ನನ್ಗೆ ಅದು ಸಿಗುತ್ತಾ, ಈ ಥರ ಯೋಚನೆ ಮಾಡಿ. ನಾನಾಯ್ತು, ನಾನು ಕಸ ಗುಡಿಸಿ, ನನ್ನ ಕೆಲಸ ಇಷ್ಟೇ, ನನ್ನ ಲೈಫ್ ಇಷ್ಟೇ, ನನ್ನ ಲೈಫ್ ಇಷ್ಟೇ ಆಗೋಯ್ತು, ಇದನ್ನೇ ಯೋಚನೆ ಮಾಡ್ಕೊಂಡ್ರೆ ನೀನು ಅಲ್ಲೇ ಇರ್ತೀಯಾ. ಎಲ್ಲ ಕೆಲಸದವ್ರು ಹೇಳ್ತಾ ಇದ್ದೀನಿ. ಎಕ್ಸಾಂಪಲ್, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಸರ್, ಸುಬ್ಬು ಅಂತ. ಅವ್ರಪ್ಪ, ಅವ್ನು ಹೇಳಿದ್ ನನಗೆ, ಅವ್ರಪ್ಪ ಬೆಂಗಳೂರಿಗೆ ಬಂದಾಗ ಅವ್ರ ಹತ್ರನೂ ಸೇಮ್, ಯಾರು ನೀವೇ ಹೇಳ್ತಾ ಎಕ್ಸಾಂಪಲ್, ನಮ್ಮ ಹತ್ರ ಏನೂ ಇಲ್ಲ ಅಂತ ಯಾರು ಮಾತಾಡ್ತಾ ಇದ್ದಾರೆ, ಅವ್ರಪ್ಪ ಹತ್ರ ಕೂಡ ಏನೂ ಇದ್ದಿಲ್ವಂತೆ. BBMPಯಲ್ಲಿ ಮೋರಿ ಕ್ಲೀನಿಂಗ್ ಅದರಲ್ಲಿ ಇದ್ದಿದ್ದಂತೆ, ಓಕೆನಾ, ಆ ಒಂದು ಸೆಕ್ಟರಲ್ಲಿ ಇದ್ದಿದ್ದಂತೆ. ಈಗ ಅವರು MLA ಜೊತೆ ಪಕ್ಕ ಕೂತ್ಕೊಂಡು ಮಾತಾಡೋ ರೇಂಜಲ್ಲಿ ಇದ್ದಾರೆ. ಹೇಗೆ ಸಾಧ್ಯ? ಯಾವ ಸಪೋರ್ಟ್ ಇಲ್ಲ ಸರ್, ಕಾಸಿದ್ದಿಲ್ಲ. ಅವ್ರ ಅಪ್ಪ ಅಮ್ಮ, ಇವಾಗ ನಾನೇನು, ಇವಾಗ ನೀವೇನು ಹೇಳ್ತೀರ, ಅಪ್ಪ ಅಮ್ಮ ಸಪೋರ್ಟ್ ಇದೆ, ಒಳ್ಳೆ ಹೆಸರಿದೆ, ಅವ್ರಿಗೇನು ಇದ್ದಿಲ್ಲ. ಅವ್ರಿಗೊಂದು ಹುಚ್ಚಿತ್ತು, ನಾನು ಹಿಂಗೆ ಇರಬಾರ್ದು, ನಾನು ಮುಂದೆ ಹೋಗ್ಬೇಕು, ನಾನು ಹಂಗೆ ಕಾಣಿಸ್ಬೇಕು, ಅವನ ಪಕ್ಕ ಕೂರ್ಬೇಕು, ಅವನ ಜೊತೆ ಇರ್ಬೇಕು, ಆ ಕಾರ್ ತಗೋಬೇಕು, ಆಸೆ ಇತ್ತು ಅವ್ರಿಗೆ. ನುಗ್ಗಿದ್ರು. ಆ ಕೆಲಸ ಅಲ್ಲ, ಆ ಕೆಲ್ಸದ ಜೊತೆ ಬೇರೆ ಏನೇನೆಲ್ಲ ಮಾಡ್ಬೋದು ನಾನು ಅಂತ ರಾತ್ರಿ ಇಡೀ ಯೋಚನೆಲಿದ್ರು. ಇದ್ ಮಾಡ್ಬೋದಾ, ಅದ್ ಮಾಡ್ಬೋದಾ, ಅವ್ರನ್ನ ಅವ್ರ ಜೊತೆ ಕ್ಲೋಸ್ ಇದ್ರೆ ಅದ್ ಸಿಗ್ಬೋದೇನೋ. ಕ್ಲೋಸ್ ಆಗೋರು ಯಾರು ಬೇಡ ಅಂತಾರೆ. ನಾನು ಇಲ್ಲ, ಇನ್ನೊಬ್ರಿಗೆ ನಾನು ಅಷ್ಟಲ್ಲ, ನೀನ್ ಬಕೆಟ್ ಹಿಡಿಬೇಡ, ಕ್ಲೋಸ್ ಆಗು, ಮಾತಾಡು. ನೀನ್ ಒಳ್ಳೆವಂತಾನೆ, ನಿನ್ ಒಳ್ಳೆತನ ಅವನಿಗೆ ಗೊತ್ತಾದ್ರೆ ಅವ್ನಿಗೆ ಹೆಲ್ಪ್ ಮಾಡೇ ಮಾಡ್ತಾನೆ. ನೀನ್ ಬಕೆಟ್ ಹಿಡಿಬೇಕಂತ ಏನ್ ರೂಲ್ಸ್ ಇಲ್ಲ. ನೀನ್ ಒಳ್ಳೆನಂತ ಗೊತ್ತಾದ್ರೆ ಅವ್ನಿಗೆ ಹೆಲ್ಪ್ ಮಾಡೇ ಮಾಡ್ತಾನೆ. ನಿಮ್ಮ ಅಕ್ಕಪಕ್ಕ ಒಬ್ಬ ಜನಗಳಿದ್ದಾಗ ಅವ್ರು ಏನ್ ಕೆಲಸ ಮಾಡ್ತಾ ಇರ್ತಾರೆ, ನಮ್ಮ ಕೆಲಸ ಬಿಟ್ಟು ಅದಿನ್ ಸ್ವಲ್ಪ ಜಾಸ್ತಿ ಇದೆಯಾ, ಅದ್ರಲ್ಲಿ ಇನ್ ಸ್ವಲ್ಪ ಜಾಸ್ತಿ ಅರ್ನಿಂಗ್ಸ್ ಇದೆಯಾ, ಅದ್ರ ಬಗ್ಗೆ ಯೋಚನೆ ಮಾಡಿ. ಇವಾಗ ಯಾವ್ದೋ ಒಂದ್ ಕಡೆ ಒಂದು IT ಕಂಪ್ನಿಯಲ್ಲಿ ಒಂದು ಡಿಗ್ರಿ ಮಾಡ್ಕೊಂಡು ಹೋಗಿ ನಿನಗೊಂದು ಸ್ವಲ್ಪ ಸ್ಯಾಲ್ರಿ ಇರುತ್ತೆ, ನಿಮ್ಮ ಬಾಸ್ಗೆ ನಿಮ್ಮ MDಗೋ ನಿಮ್ಮ ಟೀಮ್ ಲೀಡ್ಗೋ ಯಾರೋ ಇನ್ ಸ್ವಲ್ಪ ಜಾಸ್ತಿ ಕಾಸಿರುತ್ತೆ. ಅವ್ನ್ ಯಾಕೆ ಅದ್ ಸಿಗ್ತಾ ಇದೆ, ಅವ್ನ್ ಏನ್ ಮಾಡ್ದ, ಇಲ್ಲ ಅವ್ನ ಕೆಲಸ ಏನಿದೆ, ಅದನ್ನ ನಾನು ಟ್ಯಾಕಲ್ ಮಾಡ್ಬೋದಾ, ಇಲ್ಲ ಅವನಿರೋ ಒಂದು ಸ್ಪಾಟ್ಗೆ ನಾನು ಇನ್ ಸ್ವಲ್ಪ ಯಾವ್ದಾದ್ರು ಒಂದು ಕೋರ್ಸ್ ಮಾಡ್ಕೋಬೇಕಾ, ಯೋಚನೆ ಮಾಡು. ಕೋರ್ಸ್ ಮಾಡ್ಕೊಂಡು ಹೋಗಲ್ಗೆ ಸಿಗುತ್ತಲ್ಲ. ಅದ್ ಬಿಟ್ಬಿಟ್ಟು ನನ್ ಕಷ್ಟ ಇದು, ನಾನು ಬೆಳಗ್ಗೆಯಿಂದ ಸಂಜೆ ಗಂಟೆ ಕಷ್ಟ ಬಿಡ್ಬೇಕು, ನಾನು ಇದ್ ಮಾಡ್ಬೇಕು, ಬರೀ ಕಷ್ಟಗ್ಲಿ ಹೇಳ್ಕೊಂಡ್ರೆ ಕಣ್ಣಿರಲ್ಲ, ಕಾಲಿರಲ್ಲ. ಅವ್ರೇನ್ ಹೇಳ್ಕೊಳಣ, ಪಾಪ ಹುಟ್ಟದಾಗೆ ಎಲ್ಲ ಕಿತ್ಕೊಂಡ್ ಕಳ್ಸಿರ್ತಾನೆ, ಅವ್ರು ಯಾರು ಹೇಳ್ಕೊತಾರೆ. ಬಟ್ ಅವ್ರು ಎಷ್ಟು ಸಂತೋಷವಾಗಿ, ಹೌದು, ಎಷ್ಟು ಧೈರ್ಯವಾಗಿ ಬದುಕ್ತಾರೆ ಗೊತ್ತಾ, ನಿಜ. ಯಾಕಂದ್ರೆ ಅವ್ರಿಗೇನು ಎಕ್ಸ್ಪೆಕ್ಟೇಷನ್ ಇರಲ್ಲ ಸರ್, ಆರಾಮಾಗಿರ್ತಾರೆ. ಅವ್ರಿಗೆ ಆಲ್ರೆಡಿ ದೇವ್ರು ಕೊಟ್ಬಿಟ್ಟಿದ್ದಾನೆ ಒಂದು ದೊಡ್ಡ ನೋವು, ಅದ್ರ ಮುಂದೆ ಇರೋ ಬಚ್ಚ ಅವ್ರಿಗೆ. ಈ ಎಲ್ಲ ಇರುತ್ತಲ್ಲ, ಇನ್ನ ಅದೇನೋ ಇರ್ಬೇಕಾಗಿತ್ತು, ಇದೇನೋ ಇರ್ಬೇಕಾಗಿತ್ತು ಅನ್ಕೊಂಡು ಸಾಯ್ತಾರೆ. ಅದ್ ಯಾಕಂದ್ರೆ ನನಗಂತೂ ಅಲ್ಲ, ಇತ್ತೀಚೆಗೆ ಇವಾಗ ಓಕೆ ಆತರ ಯೋಚನೆ ಮಾಡ್ತಕ್ಕಂಥವ್ರು ಕೆಲವೊಂದು ಕಾರಣಗಳಿಂದ ಒಂದೊಂದೇ ಮಾತಾಡ್ತಾ ಹೋಗೋಣ. ಲೆಟ್ಸ್ ಸೇ ಮೊದಲನೇದು, ಈಗ ತುಂಬಾ ಜನ ಯಂಗ್ಸ್ಟರ್ಸ್ ಲೈಫ್ ಹಾಳು ಮಾಡ್ಕೊಳ್ಳೋದು ಅಟ್ಲೀಸ್ಟ್ ಒಂದು, ಈಗ ಲವ್ ಗಿವ್ ಬ್ರೇಕಪ್, ಅವಳು ಬಿಟ್ಟೋದ ಇವನ್ ಬಿಟ್ಟೋದ ಅಂತ ಅಂದ್ಬಿಟ್ಟು. ಈಗ ನೀವು 20-25 ವರ್ಷ ಆಗಿರತ್ತೆ ನಿಮ್ಗೆ, ಯಾವುದೋ ಒಂದು 6 ತಿಂಗಳು, ಒಂದು ವರ್ಷದ ಮುಂಚೆ ಒಂದು ಹುಡುಗನೋ ಹುಡುಗಿನೋ ಪರಿಚಯ ಆಗಿರ್ತಾರೆ. ಸಡನ್ ಆಗಿ ಅವ್ರು ಮೋಸ ಮಾಡಿದ್ರು ಅಂತ ಬರೀ 6 ತಿಂಗಳು, ವರ್ಷದ ಮುಂಚೆ ಪರಿಚಯ ಆದವನಿಗೋಸ್ಕರನೋ ಯಾವಳಿಗೋಸ್ಕರನೋ ನಿಮ್ಮ ಜೀವ ನೀವು ಕಳ್ಕೊಂತೀರಾ ಅಂದ್ರೆ ಎಂತ ಮೂರ್ಖರು. 24 ವರ್ಷ ಕಷ್ಟಪಟ್ಟು ನಿಮ್ಮನ್ನು ಸಾಕಿದ ತಂದೆ ತಾಯಿಗಳ ಗತಿ ಏನು ಸರ್? ನಾನು ಅವ್ರಿಗೆ ಹೇಳೋದೇನಂದ್ರೆ,
ನೀನು ಫಸ್ಟ್ ಅರ್ಥ ಮಾಡ್ಕೊ, ನೀನು ಮೋಸ ಆಗಿರೋದು, ನೀನ್ ಮೋಸ ಮಾಡಿಲ್ಲ. ನೀನ್ ಇನ್ ಕೇಸ್ ನೀನ್ ಸಾಯಬೇಕು ಅಂತ ಫಿಕ್ಸ್ ಆದ್ರೆ, ಇನ್ನೊಬ್ರು ನಿನ್ ಕಡೆಯಿಂದ ಮೋಸ ಆಗ ಅವ್ರು ಸತ್ತೋಗ್ಬಿಟ್ರು, ನಿನ್ನಿಂದ ನೀನ್ ಮೋಸ ಮಾಡಿ ಅವ್ರು ಸತ್ತೋಗ್ಬಿಟ್ರು ಅಂದಾಗ ನಿನಗೆ ಅವಾಗ ತುಂಬಾ ಹರ್ಟ್ ಆಗಿ ನೀನ್ ಸಾಯಿದ್ರೆ ಬೇಕಾದ್ರೆ ಸಾಯಿ. ಬಟ್ ನಿನಗೊಬ್ರು ಮೋಸ ಮಾಡಿದ ಅಂದಾಗ ನಿನ್ ಕೋಪ ಬರ್ಬೇಕು ಗುರು. ಕೋಪ ಬಿಟ್ಬಿಟ್ಟು ನಿಂಗೆ ಹೆಂಗ್ ಸಾಯ್ಬೇಕು ಅನ್ಸ್ತದೆ? ನಿನ್ ಗಂಡ್ಸು ತಾನೆ, ಗಂಡ್ಸಾಗ್ಲಿ ಹೆಂಗ್ಸಾಗ್ಲಿ. ನಿನ್ಗೊಬ್ರು ಇವಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಯಾರೋ ಒಬ್ಬ ಫ್ರೆಂಡ್ ನಿನ್ನ ಒಂಥರ ಟ್ರಿಗರ್ ಮಾಡ್ಬಿಟ್ಟು ನಿಂಗೆ ಕೋಪ ಬರ್ತಾ ಇತ್ತು, ನೀನ್ ಸಾಯ್ಬೇಕು ಅನ್ಸ್ತಾ ಇದ್ದಿಲ್ಲ. ಯಾಕೆ? ಅವಾಗ ಬುದ್ಧಿ ಇಲ್ದಿರ ನಿಂಗೆ ಅವಾಗ ಕೋಪ ಬರ್ತೈತಿ. ಇವಾಗ ಬುದ್ಧಿ ಇದ್ದು ಯಾಕೆ ನಿಂಗೆ ಕೋಪ ಬರ್ತಾ ಇಲ್ಲ? ಕೋಪ ಬರ್ಬೇಕು ತಾನೆ. ಒಬ್ಬ ನನಗ್ ಮೋಸ ಮಾಡ್ಬಿಟ್ನಾ, ಅದು ಅವ್ರ ಕ್ಯಾರೆಕ್ಟರ್ ಬೆಳಕಿಗೆ ಬಂತು. ಹಾ, ಅವ್ರೆಷ್ಟು ಚೀಪ್ ನೀನ್ ಸೇಫ್ ಅದೇ, ನೀನ್ ಸೇಫ್ ಅದೇ ಗುರು. ನೀನ್ ಅಟ್ಲೀಸ್ಟ್ ಏನೋ ಒಂದು ಗೊತ್ತಿಲ್ಲರ ಮದುವೆ ಆಗ್ಬಿಟ್ಟು ಒಂದ್ 2 ಮಕ್ಳಾಗಿದ್ಮೇಲೆ ಏನ್ ಮಾಡ್ತಾ ಇದ್ದೆ? ಅವಾಗ ಬಿಟ್ಟು ಹೋಗ್ಬಿಟ್ರೆ ಏನೇನು ಎಷ್ಟ್ ಲಾಸ್ ಅದು. ನೀ ಇವಾಗೇ ಬುದ್ಧಿ ಬಂತು, ಇನ್ನೊಂದ್ ಯಾವ್ದನ ಒಳ್ಳೆ ಹುಡುಗಿ ಸಿಗ್ತಾಳ್ ಬಿಡು, ಫೈನ್. ಗಾಡ್ ಪ್ಲಾನ್ಸ್ ಇದಾಳ್ ಬಿಡು. ಹಂಗಾರೆ ಗಾಡ್ಸ್ ಪ್ಲಾನ್ ಬೇರೆನೇ ಇದೆ. ಇವಳು ನಿನ್ ಲೈಫಲ್ಲಿ ಇಲ್ಲ ಗುರು. ಇನ್ನೊಬ್ಬ ಯಾರೋ ಹೊಸ ಹುಡುಗಿ ಬರಕ್ಕೆ, ಒಳ್ಳೆ ಹುಡುಗಿ ಬರಕ್ಕೆ ಅವಳನ್ನ ದೇವ್ರೆ ಆ ಕಡೆ ಕಳಿಸ್ದ ಅನ್ಕೋ. ಯಾಕೆ ಎಷ್ಟೆಲ್ಲ ಯೋಚನೆ ಮಾಡೋದಿದೆಯಲ್ಲ? ಯಾಕೆ ಆ ತರ ಯೋಚನೆ ಮಾಡು? ಬರೀ ಅವಳನ್ನ ಬಿಟ್ಟು ಹೋಗ್ಬಿಟ್ಟು ಇನ್ನೊಬ್ಬನ ಜೊತೆ ಯಾರ ಜೊತೆನೋ ಇದ್ದಾಳೆ, ಆ ಒಂದ್ ಫೈನ್. ಅದು ತುಂಬಾ ಕುರುಗುತ್ತೆ, ಅದು ತುಂಬಾ ನೋವಿರುತ್ತೆ, ಅರ್ಥ ಆಗುತ್ತೆ. ಯಾಕಂದ್ರೆ ನೀನು ಅಷ್ಟು ಇಷ್ಟಪಟ್ಟಿರ್ತೀಯ. ಅದ್ರ ಜೊತೆಗೂ ನೀನು ನಿನ್ನನ್ನು ಯೋಚನೆ ಮಾಡ್ಕೊ. ನಿನ್ನಗ ಅವಳು ಮೋಸ ಮಾಡೋದ್ಲು, ನಿನಗೆ ಎಷ್ಟು ಕೋಪ ಬರ್ಬೇಡ. ನನ್ನೇ ಮೋಸ ಹೋಗ್ಬಿಟ್ಲ ಅವಳು, ನನಗಿಂತ ಚೆನ್ನಾಗಿರ್ತಾಳ. ಇದನ್ ತಗೋ ಫಸ್ಟ್. ನಿನ್ನ ಬಗ್ಗೆ ನಿನ್ಗೆ ಹಿಂಗಿದ್ರೆ ಯಾರೇ ಬಿಟ್ಟು ಹೋದ್ರು ನಿಮ್ಗೇನು ಅನ್ಸಲ್ಲ ಸರ್. ನೀವ್ ಯಾವಾಗ ಒಬ್ಬರನ್ನ ಅಲ್ಲಿಟ್ಬಿಟ್ಟು ನೀವ್ ಇಲ್ಲಿರ್ತೀರಾ ಅವಾಗ ಅನ್ಸುತ್ತೆ. ನೀವ್ ಯಾವತ್ತು ಹಿಂಗೇ ಇರಿ. ಬೇಕಾದ್ರೆ ಅವ್ರನ್ನ ಇಲ್ಲಿ ಇಟ್ಟಿರಿ, ಟೈಮ್ ಬಂದಾಗ ಇಲ್ಲಿಡಿ, ಮತ್ತೆ ಇಲ್ಲಿಡಿ. ಎಲ್ಲಾರನ್ನು ಅಲ್ಲಿ ಬಿಟ್ಬಿಟ್ಟು ನೀವ್ ಇಲ್ಲಿರಕ್ ಹೋಗ್ಲೇಬಾರ್ದು. ನಾ ಯಾವಾಗ ಇಲ್ಲೇ ಇರ್ಬೇಕು. ಬೇಕಾದಾಗ ಒಬ್ಬೊಬ್ರನ್ನ ಇಲ್ಲಿ ಇಡ್ಬೇಕು, ಮತ್ತೆ ಅಲ್ಲೇ ಇಟ್ಬಿಡ್ಬೇಕು. ಯಾರನ್ನೂ ಅಷ್ಟೇ ತೀರಾ ತಗೋಬೇಡಿ. ತಗೊಂಡು ಅವ್ರು ಬಿಟ್ಟು ಹೋದ್ರನ್ನ ತಲೆ ಕೆಡ್ಸ್ಕೋಬೇಡಿ. ಅವ್ರ ಯೋಗ್ಯತೆ ಇಲ್ಲ ಅಂತ ಅನ್ಕೊಳ್ಳಿ. ನಿಮ್ಮನ್ನ ಪಡೆಯೋ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡ್ರೆ ಆರಾಮಾಗಿರ್ತೀರ. ನಿಮ್ಗೆ ಸಿಗೋದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಮದುವೆ ಆಗೋದೇ ಅಲ್ವಾ, ಒಳ್ಳೆ ಹೆಂಡತಿ ಸಿಗೋದೇ ಅಲ್ವಾ, ಸಿಕ್ಕೇ ಸಿಗ್ತಾರಲ್ವಾ. ಆರಾಮಾಗಿರಿ. ಅಪ್ಪ ಅಮ್ಮಗೆ ಹೇಳಿ ಅದನ್ನ. ತುಂಬಾ ಜನ ಪ್ರೀತಿಲಿ ಮಾಡ್ತಕ್ಕಂಥ ದೊಡ್ಡ ಮಿಸ್ಟೇಕ್ ಏನು ಅಂದ್ರೆ, ಒಬ್ಬರನ್ನ ನೀವು ಪ್ರೀತಿಲಿ ಬಿದ್ದ ತಕ್ಷಣ, ಒಬ್ಬರನ್ನ ಪ್ರೀತಿಸಕ್ ಶುರು ಮಾಡಿದ ತಕ್ಷಣ ನಿಮ್ಮನ್ನ ನೀವೇ ಪ್ರೀತಿಸೋದ್ ಮರ್ತು ಹೋಗ್ತಾರೆ. ನಿಮ್ಗೆ ಯಾವಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗುಡ್ ಮಾರ್ನಿಂಗ್ ಅಂತ ಹಿಡಿದು ಸಾಯಂಕಾಲ ಗುಡ್ ನೈಟ್ ತನಕ ಬರೀ ಅವ್ರ ಬಗ್ಗೆ ಯೋಚನೆ ಮಾಡೋದು. ಅವ್ರು ತಿಂದ್ರ, ಅವ್ರು ಮಲಗಿದ್ರ, ಅವ್ರು ಅದ್ ಮಾಡಿದ್ರ, ಇದ್ ಮಾಡಿದ್ರ, ಬರೀ ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ನಿಮ್ಮನ್ನ ನೀವ್ ಯಾವಾಗ ಪ್ರೀತಿಸ್ತೀರಾ ಗುರು? ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೀವೇ ಪ್ರೀತಿಸ್ತಿಲ್ಲ ಅಂತ ಟೈಮಲ್ಲಿ ಯಾರೋ ಬಿಟ್ಟು ಹೋದಾಗ ಅವ್ರು ನಿಮ್ಮನ್ನ ಪ್ರೀತಿಸ್ತಿಲ್ಲ ಅಂತ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಫಸ್ಟ್ ನಿಮ್ಮನ್ನ ನೀವು ಹೇಳ್ದಂಗೆ ಇಲ್ಲಿಟ್ಕೊಡಿ. ಹೌದು, ಯಾರು ನಿಮ್ಮನ್ನ ಇಳ್ಸಕ್ ಆಗಲ್ಲ. ಹೌದು. ನೀವ್ ಅವ್ರನ್ನ ತಲೆ ಮೇಲೆ ಹತ್ ಕೂರಿಸ್ಕೊಂಡು ಅವ್ರು ನಿಮ್ಮನ್ನ ಕಾಲಲ್ಲಿ ಒದ್ದೋದ್ರು ಅಂದಾಗ ಯಾಕೆ ಅವ್ರನ್ನ ಬ್ಲೇಮ್ ಮಾಡಿ? ನಿಜ. ಅಂಡ್ ಇವಾಗ ಮದ್ವೆಗಳ ವಿಚಾರದಲ್ಲೂ ಅಷ್ಟೇ, ಇತ್ತೀಚೆಗೆಲ್ಲ ಈ ಡಿವೋರ್ಸ್ಗಳನ್ನ ಒಂದು ಟ್ರೆಂಡ್ ನಡೀತಿದೆ. ಮುಂಚೆ ಎಲ್ಲ ಮದುವೆ ಅಂದ್ರೆ ಅದೊಂಥರ ಲೈಫ್ ಟೈಮ್ ಕಮಿಟ್ಮೆಂಟ್. ಅದು ಇವಾಗ ಯಾರಿಗಾದ್ರೂ ಹೆಂಗ್ ಗೊತ್ತಾ, ಮದ್ವೆ ಆಗಿದ್ರೆ ಅವ್ರಿಗೆ ಏನ್ ಕೇಳ್ಬೇಕು ಅಂದ್ರೆ, ಓ ಇನ್ನು ಜೊತೆಲಿದ್ದೀರಾ ಅಂತ ಕೇಳ್ಬೇಕು. ಅಲ್ಲ, ಹಂಗಾಗೋಗಿದೆ ಈಗ. ಅದು ಈ ವೆಸ್ಟರ್ನ್ ಕಲ್ಚರ್ ಒಂದು ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತದೆ ಸರ್. ಇಂಪ್ಯಾಕ್ಟ್ ಮಾಡ್ತದೆ ಅಂದ್ರೆ ಅವರೆಲ್ಲ ಆಲ್ರೆಡಿ ಇತ್ತು. ಲೈಕ್ ಮದ್ವೆ ಆಗಿ ಇಷ್ಟ ಇಲ್ಲ ಅಂದ್ರೆ ಬೇರೆಯವ್ರ ಜೊತೆ ಹೋಗೋದು, ಲೈಕ್ ಮಕ್ಕಳನ್ನ ಅದನ್ನ ಹಾಸ್ಟೆಲ್ ಹಾಕ್ಬಿಡೋದು, ಆ ಥರ ಇತ್ತದು. ಇಲ್ಲಿ ಈಗ ಸ್ವಲ್ಪ ಜಾಸ್ತಿ ಸ್ಟಾರ್ಟ್ ಆಗ್ತಿದೆ. ಅದು ಎಂತಕ್ಕೆ ಅಂತ ಹೇಳಕ್ ಬಂದ್ರೆ, ನನ್ನ ಪಾಯಿಂಟ್ ಬರೋದು ಮೇನ್ ಪಾಯಿಂಟ್ ಸೋಷಿಯಲ್ ಮೀಡಿಯಾ. ಯಾಕಂದ್ರೆ ಜನಕ್ಕೆ ಕಾಣಿಸ್ತಾ ಇದೆ ಬೇರೆಯವರು ಹೆಂಗಿದ್ದಾರೆ, ನಾವ್ ಹಿಂಗಿದೀವಿ. ಅವರು ಕೂಡ ಗಂಡನ್ನ ಬಿಟ್ಟು ಅವಳು ಚೆನ್ನಾಗಿದ್ದಾಳೆ ಅಂತ ಇವ್ರು ಗೊತ್ತಾದ್ಮೇಲೆ ಇವಳು ಹಾಕೊಂಡಿದೆ ಅಂತ ಬ್ಯಾರಿಯರ್ ಆರಾಮಾಗಿ ಓಪನ್ ಮಾಡ್ಕೊಂಡು, ಸೊ ನಾನು ಚೆನ್ನಾಗಿರ್ಬೋದು ಇರ್ಬೋದು ಅನ್ಕೊಂಡು ಹೋಗ್ತಾರೆ. ಗೊತ್ತಾ? ಅದು ಒಬ್ಬರನ್ನ ನೋಡಿ ಆಗ್ತದೆ. ಆ ನೋಡಕ್ಕೆ ಒಂದು ಪ್ಲಾಟ್ಫಾರ್ಮ್ ದೊಡ್ಡದಾಗಿ ಕಾಣಿಸ್ತದೆ, ಅದೇ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್. ಅದನ್ನ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ, ಯಾಕಂದ್ರೆ ಜನಗಳು ಕುತ್ಕೋಬಿಟ್ಟಿದ್ದಾರೆ ಅದರಲ್ಲಿ. ಅದೇ ಮೇನ್ ಇಂಪ್ಯಾಕ್ಟ್ ಏನಂದ್ರೆ, ಅಪ್ಪ ಅಮ್ಮ ಪೇರೆಂಟಿಂಗ್ ಒಂದ್ ಸ್ವಲ್ಪ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ರೆ, ಯಾವಾಗ ಏನ್ ಮಾಡ್ತಿತ್ತು ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡಬೇಕು. ಈಗ ಯಾರಿಗೂ ಅಷ್ಟು ಟೈಮು ಇಲ್ಲ ಅಪ್ಪ ಅಮ್ಮಗೆ. ನನ್ನ ಪ್ರಕಾರ ನಾನು ನೋಡ್ದಂಗೆ ಎಲ್ಲ ಮಕ್ಳಿಗೂ ಫೋನ್ ಕೊಟ್ಬಿಟ್ಟು ಅವ್ರ ಪಾಡ್ಗೆ ಅವರು ಆರಾಮಾಗಿರ್ತಾರೆ. ಯಾಕಂದ್ರೆ ಮಗು ಊಟ ಮಾಡ್ಬೇಕಂದ್ರೆ ಫೋನ್ ಕೊಡ್ಬೇಕು, ಮತ್ತೆ ಅವ್ನ್ ಸುಮ್ಮನೆ ಕುತ್ಕೋಬೇಕಂದ್ರೆ ಫೋನ್ ಕೊಡ್ಬೇಕು, ಇವ್ರ ಕೆಲ್ಸಗಳಾಗ್ಬೇಕಂದ್ರೆ ಫೋನ್ ಕೊಡ್ಬೇಕು. ಆತರ ಫೋನ್ ಕೊಟ್ಟನೆ ಅವರೇ ಕೊಡ್ತಾ ಇದಾರೆ ಫೋನ್ ಅಂದಾಗ ನಾವೇನು ಮಾತಾಡಕ್ ಆಗಲ್ಲ. ಯಾಕಂದ್ರೆ ಅದು ಯಾವ ಎಕ್ಸ್ಟೆಂಡ್ಗೆ ಹೋಗುತ್ತೋ, ಎಲ್ಲಿವರೆಗೂ ಹೋಗುತ್ತೋ, ಜನಗಳ ಮನ್ಸನ್ನ ನಾವು ಹೋಗಿ ಚೇಂಜ್ ಮಾಡೋದು ಕಷ್ಟ ಆಗುತ್ತೆ ಸರ್. ಯಾಕಂದ್ರೆ ಅವರು ಅನ್ಕೊಂಡ್ಬಿಟ್ಟಿರ್ತಾರೆ ಇದೇ ಸರಿ ಅಂತ, ಹಂಗೆ ಹೋಗ್ತಾ ಇರ್ತಾರೆ. ಬಟ್ ನಾನು ಹೇಳೋದು, ನಮ್ಮ ಇಂಡಿಯನ್ ಕಲ್ಚರ್ ತುಂಬಾ ಚೆನ್ನಾಗಿದೆ. ನೀವು ಯಾವುದೋ ಒಂದು ಪೋಸ್ಟ್ ನೋಡ್ತಾರೆ, ತಾತ ಅಜ್ಜಿ ವಯಸ್ಸಾದ್ಮೇಲೂ ಕೈ ಹಿಡ್ಕೊಂಡು ಹೋಗ್ತಾರೋ ಟ್ರೂ ಲವ್ ಅಂತ ಹೇಳಿದಾಗ ಎಲ್ಲಾರ್ಗೂ ಮನ್ಸಿಗೆ ಟಚ್ ಆಗಿ ಒಂದು ಲೈಕ್ ಕೊಡ್ತಾರೆ. ಬಟ್ ನೀವು ಕೂಡ ಅದೇ ತರ ಆಗ್ಬೇಕಂತ ಯಾಕೆ ಅನ್ಕೊಳಲ್ಲ?
ಎಲ್ರು ಕೊಡ್ತಾರೆ ಟ್ರೂ ಬಾಂಡ್ ನೆವರ್ ಡೈಸ್, ಅದು ಇದು ಆ ತರ ಯಾವ್ದೋ ತಾತ ಅಜ್ಜಿ ತಾತ ಒಬ್ಬ ಅಜ್ಜಿನ ಕೇರ್ ಮಾಡ್ತಿದ್ದಾಗ ವಾವ್ ಸೋ ಕ್ಯೂಟ್ ಅಲ್ವಾ ಅಂತಾರೆ. ನೀವ್ ಯಾಕೆ ನಿಮ್ ಲೈಫಲ್ಲಿ ಅದನ್ನ ಅಳವಡಿಸ್ಕೊಳಲ್ಲ? ಸಾಕು ಬಿಡು, ಇನ್ನೊಬ್ರು ಬರ್ಲಿ ಬಿಡು, ಬೋರ್ ಆಯ್ತು, ಎಲ್ಲ ತುಂಬಾ ಆಗ್ತಾ ಇದೆ. ತುಂಬಾ ಅಂದ್ರೆ ತುಂಬಾ. ಮದುವೆ ಆಗೋವರೆಗೂ ಈಗ ಯಾರನ್ನೂ ಕಂಟ್ರೋಲ್ ಮಾಡಕ್ಕಾಗಲ್ಲ, ಅವ್ರ ಇಷ್ಟ. ಮದುವೆ ಅಂತ ಆದ್ಮೇಲೆ, ಅದ್ರಲ್ಲೂ ಮುಖ್ಯವಾಗಿ ಮಕ್ಕಳಂತ ಆದ್ಮೇಲೆ ಒಂದ್ ಸ್ವಲ್ಪ ನಿಮ್ಮ ಆಸೆಗಳನ್ನ ನಿಮ್ಮ ಫನ್ನ ಕಡಿಮೆ ಮಾಡಿ ಒಂದ್ ಸ್ವಲ್ಪ ಮಕ್ಳಿಗೋಸ್ಕರ ಒಂದ್ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿದ್ರೆ ಅವ್ರ ಲೈಫು ಚೆನ್ನಾಗಿರುತ್ತೆ, ನಿಮ್ ಲೈಫು ಒಂದು 40 ಆದ್ಮೇಲೆ ಚೆನ್ನಾಗಿರುತ್ತೆ. ಯಾಕಂದ್ರೆ 40 ಮುಂಚೆ ನಮ್ಗೆ ಅದ್ ಬೇಕು ಇದು ಬೇಕು, ಯಾಕಂದ್ರೆ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಇದಂದ್ರೆ ಇನ್ನೊಂದು ಆ ತರ ಫೀಲ್ ಇರುತ್ತೆ. ಒಂದು 40 ದಾಟದ್ಮೇಲೆ 2 ಬಾಡಿಯಲ್ಲೂ ಶುಗರ್ BP ತುಂಬಿಕೊಂಡಾಗ ಇರೋದೇ ಸಾಕು ಬಿಡು ಅನ್ಸುತ್ತೆ. ಸೊ ಅಲ್ಲಿವರೆಗೂ ಒಂದ್ ಸ್ವಲ್ಪ ತಡ್ಕೊಂಡು ಫ್ಯಾಮಿಲಿ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಅದಾದ್ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದ್ರೂ ಫ್ಯಾಮಿಲಿ ನಿಮ್ ಜೊತೆನೇ ಇರುತ್ತೆ. ಅಲ್ಲದನ್ನು ಈಗ ನೋಡು, ಈಗ ಮದುವೆ ಆದಂಥ ಟೈಮಲ್ಲಿ ಮದುವೆ ಮ್ಯಾರೇಜ್ ಸಿಸ್ಟಮ್ ಬಗ್ಗೆ ಈಗ ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿ ಜಗಳಾಡಿದ್ ನೀವು ನೋಡಿ ಇಲ್ವಾ? ಈಗ ನಮ್ಮಲ್ಲಿ ನಮ್ಮ ಅಪ್ಪ ಅಮ್ಮ ಜಗಳಾಡಿದ್ ನೋಡಿಲ್ವಾ? ಈಗ ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ನನ್ನ ಈಗ ಫ್ರೆಂಡ್ಸ್ಗಳು ಅವ್ರ ಮನೆಗಳಲ್ಲಿ ಅವ್ರ ಅಪ್ಪ ಅಮ್ಮ ಜಗಳಾಡಿದ್ ಎಲ್ಲರೂ ನೋಡಿದ್ರು. ಹೌದು ಬಟ್ ಆದ್ರೂ ಯಾವತ್ತೂ ಒಬ್ಬರನ್ನೊಬ್ರು ಬಿಟ್ಟು ಹೋಗೋ ಮಾತೇ ಆಡ್ಲಿಲ್ಲ. ಸರ್, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಇವಾಗ ಜಗಳ ಆಯ್ತು ಅನ್ಕೊಳ್ಳಿ, ನಾನ್ ನೋಡಿರೋ ಪ್ರಕಾರ ಇವಾಗ ನಮ್ಮ ಅಪ್ಪ ಏನೋ ಅನ್ಬಿಡ್ತಾರೆ. ನಮ್ಮ ಅಪ್ಪ ಸ್ವಲ್ಪ ರೂಢೆ, ಅಂದ್ರೆ ತುಂಬಾ ಲವ್ಲಿ ಪರ್ಸನ್ ಅಲ್ಲ, ಸ್ವಲ್ಪ ರೂಢ್ ಆಗಿರ್ತಾರೆ. ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಮ್ಮ ಅಮ್ಮ ಏನೋ ಅಂದ್ಬಿಡ್ತಾರೆ ಅನ್ಕೊಳ್ಳಿ, ನಮ್ಮ ಅಮ್ಮಗೆ ಅದು ಕೋಪ ಬಂದ್ಬಿಡುತ್ತೆ. ಆ ಪಾಯಿಂಟ್ ಅಲ್ಲಿ ನಮ್ಮ ಅಪ್ಪ ಅಂದಿರೋ ಮಾತು ನನಗೂ ಕೋಪ ಬಂದಿರುತ್ತೆ, ಯಾಕೆ ಹಿಂಗಂದ್ರು ನಮ್ಮ ಅಮ್ಮನ ಅಂತ. ನನಗಿನ್ನ ಅದು ಕಾಂಪರ್ ಆಗಿರಲ್ಲ. ನಮ್ಮಮ್ಮ ಆಲ್ರೆಡಿ ನಿಮ್ಮಪ್ಪ ಊಟ ಮಾಡ್ತಾರ ಕೇಳು ಅಂತಾರೆ. ಬಟ್ ನನ್ಗೆ ಅವಾಗ ಏನ್ ಇವ್ರದ್ದು ಅರ್ಥನೇ ಆಗ್ತಿಲ್ಲ, ಹೆಂಗ್ ಇಷ್ಟೊಂದು ಲವ್ ಇರುತ್ತೆ ಅಂದ್ರೆ. ನಮಗೂ ನಮ್ ಜನರೇಷನ್ಗೂ ಅಷ್ಟು ಬಂದಿಲ್ಲ, ಆ ಜನರೇಷನ್ ಅಷ್ಟಿದೆ ಲವ್. ನನ್ ಗಂಡ ನನ್ನ ಹೆಂಡತಿ ಅವ್ರು ಇವತ್ತು ಮಾತಾಡಿದ್ರೆ ನಾಳೆ ಮಾತಾಡ್ತಾರೆ. ಇಲ್ಲ ಅವ್ರು ಇಬ್ರು ಮಾತಾಡ್ತಾರೆ ಅನ್ಕೊಳ್ಳಿ, ಅವ್ರು ಊಟ ಮಾಡ್ತಾರೆ ಅಂತ ಚೆಕ್ ಮಾಡ್ಕೋತಾಳೆ. ಇನ್ನೊಬ್ರು ಕೈಯಿಂದಾದ್ರು ಅವ್ರು ತಗೋ, ಅವ್ರಿಗೋಗು ಕೊಡೋಗು, ಅವ್ರಿಗೋ ಊಟ ಕೊಡು. ಆ ಬಾಂಡಿಂಗು ತುಂಬಾ ಕ್ಯೂಟು ಸರ್. ಅದು ತುಂಬಾ ಅಂದ್ರೆ ತುಂಬಾ ಕ್ಯೂಟು. ಅದನ್ನ ಉಳಿಸ್ಕೊಬಿಟ್ರೆ ಕೊನೆವರೆಗೂ ಆರಾಮಾಗಿ ಖುಷಿಯಾಗಿರ್ಬೋದು ಸರ್. ಅದನ್ನೆಲ್ಲ ಅದ್ ಬಿಟ್ಬಿಟ್ಟು ನನಗೆ ಪಾಸ್ಟ್ ಲೈಫ್ ಬೇಕು, ನಾನು ಹಂಗಿರ್ಬೇಕು, ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ಹೋದ್ರೆ ಅದು ಏನಂತಾರೆ, ಯವ್ವನ ಎಲ್ಲಿ ಗಂಟ ಇರುತ್ತೋ ಅಲ್ಲಿ ಗಂಟ ಮಾತ್ರ ನೀನು ಎಂಜಾಯ್ ಮಾಡಾಕೋದು. ಅದಾದ್ಮೇಲೆ ಯಾರು ಬೇಕಲ್ಲ ಸರ್. ನಿಂಗೆ ಏನಾದ್ರು BP ಬಂತು, ಶುಗರ್ ಬಂತು, ಇಲ್ಲ ಹಾರ್ಟ್ ಅಟ್ಯಾಕೇ ಆಯ್ತು, ಎತ್ಕೊಂಡು ಹೋಗಿ ಪಕ್ಕದಲ್ಲಿ ಕುತ್ಕೊಂಡಾಗ ಯಾರಾದೊಬ್ರು ಬೇಕಲ್ಲ, ಮಾತ್ರೆ ಕೊಡಕ ಯಾರೊಬ್ರು ಬೇಕಲ್ಲ. ನಾನು ಲೈಫ್ ಎಂಜಾಯ್ ಮಾಡಿದ್ರೆ ಅವನು ಎಂಜಾಯ್ ಮಾಡಕ್ಕೆ ಇರ್ತಾನೆ. ನೀನ್ ಯಾರ ಜೊತೆ ಹೋಗಿ ಎಂಜಾಯ್ ಮಾಡಕ್ ಹೋಗಿರ್ತೀವಿ, ಅವನು ಎಂಜಾಯ್ ಮಾಡಕ್ಕೆ ಇರ್ತಾನೆ, ನಿನ್ನ ಕೇರ್ ಮಾಡಕ್ಕಂತೂ ಇರಲ್ಲ. ನೀವ್ ಅದನ್ನ ಅರ್ಥ ಮಾಡ್ಕೊಬೇಕು ಫಸ್ಟ್. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು. ಇವಾಗ ಯಾರೊಬ್ಬ ಮದುವೆ ಆಗಿರೋನ ಬಿಟ್ಟು ಇನ್ನೊಬ್ಬ ಜೊತೆ ಎಂಜಾಯ್ ಮಾಡಕ್ ಹೋಗ್ತಿರೋ, ಅವನು ನಿನ್ ಜೊತೆ ಎಂಜಾಯ್ ಮಾಡಕ್ಕೆ ಬಂದಿರ್ತಾನೆ ಹೊರತು ನಿನ್ನ ಕೇರ್ ಮಾಡಕ್ಕೆ, ನಿನ್ನ ಹೆಂಡತಿ ತರ ಟ್ರೀಟ್ ಮಾಡಕ್ಕಂತೂ ಪಕ್ಕಾ ಇರಲ್ಲ. ಸೊ ಅವನು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಇರ್ತಾನೆ, ಆಮೇಲೆ ಬಿಟ್ಟು ಹೋಗ್ತಾನೆ. ಸೊ ನೀನ್ ಆಮೇಲೆ ಸಿಂಗಲ್ ಆಗ್ತೀಯ. ಸಿಂಗಲ್ ಆಗಿ ನೀನ್ ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾರು ಇರಲ್ಲ. ಸೊ ತಡ್ಕೊಂಡಿದ್ರೆ ಇವಾಗ ಯಾರಾದ್ರೂ ಒಬ್ರು ಇರ್ತಾ ಇದ್ರು, ಗಂಡ ಇರ್ತಾ ಇದ್ರು, ಮಕ್ಳು ಇರ್ತಾ ಇದ್ರು, ಏನೋ ಒಂದು ಲೈಫ್ ಅಂತ ಹೋಗೋದು. ಯೋಚನೆ ಮಾಡ್ಬೇಕು ಸರ್ ಸ್ವಲ್ಪ. ಈಗಿನ ಕಾಲದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬರೀ ಪ್ರೆಸೆಂಟ್ ಲೈಫ್ ನೋಡೋಣ ಸರ್. ಮತ್ತೆ ಇನ್ನೊಂದು ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಏನ್ ನಾವು ಒಂದು 40 years ಇರ್ತೀರಾ, 50 years ಇರ್ತೀರಾ ಅಷ್ಟೇ ಅಲ್ವಾ? ಇವಾಗಲ್ವಾ ಈಗ ಫಿಕ್ಸ್. ಏನಂಗಾರೆ ಯಾರಿಗೂ ಬೇಡವಾ ಲೈಫ್? ಹಂಗಾರೆ ನಮ್ ತಾತ, ನಮ್ ಮುತ್ತಜ್ಜಿ ಎಲ್ಲ ಮುಮ್ಮಕ್ಳು ಮೂಳ್ ಮಕ್ಳು ನೋಡಿದಾರೆ ಸರ್. ಅಂದ್ರೆ ಮಕ್ಳು ಅವ್ರ ಮಕ್ಳು ನೋಡ್ಕೊಂಡು ಆರಾಮಾಗಿ ಹೋಗಿದ್ದಾರೆ. ಇವ್ರಿಗೆ ಮಕ್ಳು ಮಾಡೋದು ಏನು ಟೆನ್ಷನ್ ಇಲ್ಲ ಅನ್ಸುತ್ತೆ. 40 years ವರ್ಗೂ ಎಂಜಾಯ್ ಮಾಡ್ಕೊಂಡು ಆಮೇಲೆ ಏನ್ ಲೈಫ್ ಹೋಗ್ತಾರೆ ಎಲ್ರು. ಗೊತ್ತು ಹೋಗ್ತಾರೆ, ಏನ್ 40 yearsಗೆ ಹೋಗ್ಬೇಕಂಗಾರೆ. ಎಲ್ರು ಆ ರೇಂಜ್ ಫಿಕ್ಸ್ ಆಗ್ಬಿಟ್ಟು ಇರೋ ಅಷ್ಟು ದಿವಸ ಖುಷಿಯಾಗಿರ್ಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನೀವು ತುಂಬಾ ದಿವಸ ಇರ್ತೀರಂತ ಪಾಪ ಅವ್ರಿಗಿನ್ನ ಫೀಲ್ ಆಗ್ತಾ ಇಲ್ಲ. ನೀನ್ ಸಾಯ್ಬೇಕು ಅನ್ಕೊಂಡ್ರೆ ದೇವ್ರು ಸಾಯಿಸಲ್ಲ, ಕೊನೆವರೆಗೂ ಹಂಗೆ ಇಟ್ಟಿರ್ತಾನೆ. ನೀನ್ 40 years ಅಕಸ್ಮಾತ್ ಕ್ಯಾನ್ಸರ್ ಬಂದ್ರೆ ನೀನು 60 years ಗಂಡ ಬೇಕಾದ್ರೆ ಕ್ಯಾನ್ಸರ್ ಅಲ್ಲಿ ಇರ್ತೀಯ. ಅದನ್ನ ಅರ್ಥ ಮಾಡ್ಕೋ. ನೀನ್ 40 yearsಗೆ ಯಾಕೆ ಬೇಕು ಅನ್ಕೋತೀಯ? ಸ್ವಲ್ಪ ಲಾಂಗ್ ಟರ್ಮ್ ಯೋಚನೆ ಮಾಡ್ರಪ್ಪ. ನಿಮ್ಗೊಂದು ಮಕ್ಳಾಯ್ತಾರೆ, ಅವರು ನಿಮ್ಮನ್ನ ಯಾವ ತರ ಟ್ರೀಟ್ ಮಾಡ್ತಾರೆ, ಅದು ಲೈಫ್ ಚೆನ್ನಾಗಿರುತ್ತೆ. ಇವಾಗ ನಮ್ ತಾತ ಅಜ್ಜಿನ ನೋಡಿದ್ರೆ ನಮ್ಗೆ ಯಾವ ತರ ಫೀಲ್ ಆಗುತ್ತೆ ನೋಡು. ಅವಾಗ ಸ್ಟೇಜ್ ಆದ್ರು ಒಂದ್ ಮೊಮ್ಮಕ್ಕಳನ್ನ ನೋಡೋ ಒಂದು ಫೀಲು, ಅವ್ರ ಮೊಮ್ಮಕ್ಕಳ ಲವ್ ಅವ್ರು ಕೊಡ್ತಾ ಇರ್ತಾರೆ ಸರ್. ನಮ್ಮ ಅಜ್ಜಿ, ನಮ್ ತಾತ ಅನ್ನೋ ತರ ಆ ಫೀಲ್ಗಳು ನೋಡಿದ್ರೆ ಸದೋಗ್ಬಿಟ್ರೆ ಬದುಕಿದು ವೇಸ್ಟೇ. ಅಲ್ಲ, ಕೆಲವೊಂದೆಲ್ಲ ಏನ್ ಗೊತ್ತಾ, ಇವಾಗ ನಮ್ ಜನರೇಷನ್ಗಳನ್ನ ಅಜ್ಜಿಗಳು ನೋಡಿರ್ತೀವಿ, ಮುತ್ತಜ್ಜಿಗಳನ್ನ ಕೂಡ ನೋಡಿರ್ತೀವಿ, ಮುತ್ತಾತ ನೋಡ್ತೀವಿ. ನಮ್ಮ ಅಜ್ಜಿ ಸರ್, ನಮ್ ಅಜ್ಜಿ ಅವ್ರ ಅಮ್ಮ ಇದ್ರು ಸರ್, 108 years ಅವ್ರಿಗೆ.
ಚಿಕನ್ ಸಾರಿ ಮಟನ್ ಮೂಳೆನ ನಮ್ ಕೈಲಿ ಆಗ್ತಿದಿಲ್ಲ, ಹಿಂಗ್ ಕಚ್ಬಿಟ್ಟು ನಂಗೆ ಅಪ್ಪನಿಗೆ ಕೊಡ್ತಾ ಇದ್ರು. ಹಲ್ಲುಗಳು ಒಂದು ಹೋಗಿದ್ದಿಲ್ಲ, 108 ಆಗಿದ್ರು. ಅಷ್ಟು ಸ್ಟ್ರೆಂತ್ ಇತ್ತು. 108 ಅಲ್ಲಿ ನಾರ್ಮಲ್ ಸಾವು, ಏನೋ ಬಂದು ಏನೇನೋ ಆಗೋಗಿ ನಮ್ದೇಗಿದ್ರು. ರಾತ್ರಿ ಆರಾಮ ಮಲ್ಕೊಂಡ್ರು, ಬೆಳಿಗ್ಗೆ ಸಲ ಎದ್ಬಿಟ್ಟು ಸ್ವಲ್ಪ ಸೀರಿಯಸ್ ಆಗಿತ್ತು, ಪ್ರಾಣ ಆರಾಮಾಗಿ ಹೋಯ್ತು ಸರ್, ನೆಮ್ಮದೇ ಹೋಯ್ತು. ಎಂತ ಜೀವನ ಇದು. ಎಲ್ಲ ಮೊಮ್ಮಕ್ಳು ಮರಿ ಮಕ್ಳು ಎಲ್ಲಾರು ಕುತ್ಕೊಂಡು ಕಂಪ್ಲೀಟ್ ಲೈಫ್ ಅದೆಷ್ಟು ಚೆನ್ನಾಗಿರುತ್ತೆ. ಅಲ್ಲ, ಈಗ ಕೋವಿಡ್ ಆದ್ಮೇಲಂತೂ ಅದು ಅಂದ್ರೆ ಅದು ಹಂಗೆ ಆಗ್ತಿದೆ. ಚಿಕ್ಕ ಯಂಗ್ಸ್ಟರ್ಸ್ ಎಲ್ಲರೂ ಹೋಗ್ತಿದ್ದಾರೆ. ಕೆಲವೊಂದು ನಮ್ ಕೈಯಲ್ಲಿ ಇರಲ್ಲ, ನಮ್ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗಲ್ಲ. ಸರಿ, ಇರುತ್ತೆ ಸರ್. ಅಲ್ಲ, ಈಗ ಇದು ನಾನು 100% ಅಲ್ಲಿ ಒಂದು 10% ಒಪ್ಕೊಂತೀನಿ. ನೀವ್ ಹೇಳಿದ್ ನಮ್ ಕಂಟ್ರೋಲ್ ಇರಲ್ಲ ಅನ್ನೋದು. ದೇವ್ರ ಅನ್ನೋದು ಒಂದು ಪಾಯಿಂಟ್ ಅಲ್ಲಿ ಅಲ್ಲ, ದೇವ್ರು ಈ ಡೆತ್ ಗಿತ್ತೆಲ್ಲ ಏನಂತೀವಿ, ಇದು ನಮ್ ಕಂಟ್ರೋಲ್ ಇರಲ್ಲ. ಒಂದೊಂದು ಸರ್ಪ್ರೈಸ್ ತರನೇ ಅದು, ಯಾವ ಬೇಕು ಆಗ್ಲಿ. ಆದ್ರೆ ಯಾಕಂದ್ರೆ ಯಾವುದೋ ಒಂದು ನಾನು ನಾರಾಯಣ ಹೃದಯ ಅಲ್ಲದು ಒಂದು ಫ್ಲೆಕ್ಸ್ ಹಾಕಿದ್ರು ಒಂದ್ ಕಡೆ, ಯಾವ್ದೇ ಹಾರ್ಟ್ ಅಟ್ಯಾಕ್ ಆದ್ರೂ ಅದು ಸಡನ್ ಆಗಂತೂ ಆಗಲ್ಲ ಅಂತ ಹೇಳಿದಾರೆ. ಒಂದೆರಡು ಸೈನ್ಸ್ ಕೊಟ್ಟಿರುತ್ತೆ. ಅಲ್ಲ, ಅದಕ್ಕೆ ಹಿನ್ನೆಲೆ ಇದ್ದೇ ಇರುತ್ತಂತೆ. ನೀವು ತಿನ್ನೋ ಫುಡ್, ನೀವು ಇರೋ ಹ್ಯಾಬಿಟ್, ನೀವು ತಗೊಳೋ ಸ್ಟ್ರೆಸ್, ನೀವು ರಾತ್ರಿ ಸ್ಲೀಪ್ಲೆಸ್ ನೈಟ್ಸ್ ಎಷ್ಟು ಇದ್ ಮಾಡ್ತೀರಾ, ಪ್ರತಿಯೊಂದು ಆಡ್ ಆಗ್ಬಿಟ್ಟೆ ನಿಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹೊರ್ತು ಸಡನ್ ಆಗಿ ಇದುವರೆಗೂ ಹಾರ್ಟ್ ಅಟ್ಯಾಕ್ ಆಗೋದೇ ಇಲ್ಲ ಸೈನ್ಸ್ ಪ್ರಕಾರ ಅಂತ ಹೇಳಿದಾರೆ. ಆದ್ರೆ ಸುಮ್ನೆ ಆಗಲ್ಲ, ಸುಮ್ನೆ ಆಗೋದೇ ಇಲ್ಲ ಅಂತೆ ಹಾರ್ಟ್ ಅಟ್ಯಾಕ್. ಹಂಗ ಆಗೋದೇ ಇಲ್ಲ ಅಂತೆ. ಇವಾಗ ಹೇಳ್ತಾರ ಸಡನ್ ಆಗಿ ಆಗ್ಬಿಡ್ತಂತೆ, ಚಾನ್ಸೇ ಇಲ್ಲ ಅಂತೆ. ಅವರೇ ಹೇಳ್ತಾರೆ ಹಿನ್ನೆಲೆ ಇದ್ದೇ ಇರುತ್ತೆ. ನಾವು ಇರೋಂಥ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಅದು ಸರ್. ಸೊ ಅದನ್ನ ನಾನು ತಕ್ಷಣಕ್ಕೆ ಆಗೋಯ್ತು, ಅದು ನಮ್ಮ ಕೈಯಲ್ಲಿಲ್ಲ ಅಂದ್ರೆ ನಾನು ಅದನ್ನ ನಂಬಲ್ಲ. ಒಂದೊಂದಿರ್ತವೆ ಆಕ್ಸಿಡೆಂಟ್, ಅದು ನಮ್ಮ ಕೈಯಲ್ಲಿರಲ್ಲ. ಏನೋ ಸುಮ್ಮನೆ ಹೋಗ್ತಾ ಇರ್ತಾನೆ ಪಾಪ, ಒಂದ್ ದಾರಿ ಬಂದು ತಾಪ ನೋಡ್ದು ಬಿಡುತ್ತೆ, ಅದು ಅವ್ನ ಕೈಯಲ್ಲಿಲ್ಲ. ಅದನ್ನ ಏನು ಅದ್ ನಾವು ಊಹೆ ಮಾಡೋಕ್ಕಾಗಲ್ಲ. ಅವ್ನು ಬೆಳಗ್ಗೆ ಇಲ್ಲಿಂದ ಹೋಗಿರ್ತಾನೆ, ಮತ್ತೆ ಆಕ್ಸಿಡೆಂಟ್ ಅಂತ ಹೋದ ಅಂತ ಸ್ಪಾಟ್ ಅಂತ ಹೇಳ್ಬಿಡ್ತಾರೆ. ಅದು ನಮ್ಮ ಕೈಯಲ್ಲಿಲ್ಲ. ಬಟ್ ಈ ಹೆಲ್ತ್ ವಿಚಾರ ಬರುತ್ತೆ ಗೊತ್ತಾ, ಅದು ಮಾತ್ರ ನಮ್ಮ ಕೈಯಲ್ಲೇ ಇರುತ್ತೆ. ಬಟ್ ಗೊತ್ತಿಲ್ದಿರ ಮಾಡ್ಕೊಂತ ಇರ್ತೀರಿ. ಅದನ್ನ ನಾವು ತೀರಾ ಯೋಚನೆ ಮಾಡಿ ಮಾಡ್ಕೋಬೇಕು. ನಾವ್ ಈ ಜನರೇಷನ್ ಏನ ನಾರ್ಮಲ್ ಅನ್ಕೊಂತಿದಿರೋ ಅದು ಯಾವ್ದು ನಾರ್ಮಲ್ ಅಲ್ಲ. ಎಸ್ಪೆಷಲಿ ಫುಡ್ ಅದು ಯಾವ್ದು ನಾರ್ಮಲ್ ಆಗಿ ಸಂಜೆ ಹೋಗ್ಬಿಟ್ಟು ಸ್ವಲ್ಪ ಚಳಿ ಆಗ್ತಿದೆ ಬಜ್ಜಿ ತಿನ್ನೋಣ, ದೇವರಾನೇ ಒಳ್ಳೇದಲ್ಲ. ನೀವು ಅದನ್ನ ನಾರ್ಮಲ್ ಅನ್ಕೊಂತ ಇರ್ಬೋದೇನೋ, ತುಂಬಾ ಕೆಟ್ಟದಿದೆ ಅದು. ಎಣ್ಣೆಗಳು ಸರ್, ಆಯಿಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಷ್ಟೋ ಸಿನಿಮಾಗಳೆಲ್ಲ ಬಂದೋಗಿದೆ ಸರ್, ಆದ್ರೂ ಜನಕ್ಕೆ ಬುದ್ಧಿ ಬಂದಿಲ್ಲ. ಆಯಿಲ್ ನ ಹೆಂಗ್ ಯೂಸ್ ಮಾಡ್ತಾರೆ. ಅವ್ನ ಮುಂದೆನೆ ಹಾಟ್ ಚಿಪ್ಸ್ ಹಿಂಗ್ ಅಂತ ಇರ್ತಾನೆ ಗೊತ್ತಾ ಸರ್. ಯಾವ ಕಲರ್ ಇರುತ್ತೆ ಸರ್ ಅದು? ಕಪ್ಪಗಿರತ್ತದ. ಮತ್ ಹೆಂಗ್ ತಗೊಂಡ್ ತಿಂತಾರೆ? ಹೆಂಗ್ ಮನ್ಸು ಬರುತ್ತೆ? ಅವ್ರ ಮನೇಲಿ ಮಾಡ್ಬೇಕಾದ್ರೆ ಎಣ್ಣೆ ಆ ಕಲರ್ ಇರುತ್ತಾ? ಯಾಕೆ ಮನೆಗೆ ಇಲ್ಲಿಗೆ ಕಂಪೇರ್ ಮಾಡಲ್ಲ ಯಾರು? ಯಾಕೆ ಅಂದ್ರೆ ಹೋಟ್ಲಲ್ಲಿ ಏನ್ ಮಾಡಿ ಒಂದ್ ಸ್ವಲ್ಪ ತಿಂತಾನೆ ಬಿಡು, ಏನಾಗಲ್ಲ ಅನ್ನೋ ರೇಂಜ್ಗೆ ಹೋಗ್ಬಿಟ್ಟಿದ್ದಾರೆ. ಡೈಲಿ ತಿಂತೀನಾ? ಸ್ವಲ್ಪ ತಿಂತೀನಿ ಬಿಡು. ಸೈಂಟಿಫಿಕಲಿ ಚೆಕ್ ಮಾಡಿ, ನೀವು ತಿನ್ನೋ ವೆಜಿಟೇಬಲ್ ಆಯಿಲ್ ಹೋಗ್ಬಿಟ್ಟು ನಿನ್ ಸೆಲ್ಲಲ್ಲಿ ಕುತ್ಕೊಂಡ್ರೆ 6 months ಹೋಗಲ್ವಂತೆ. ಮತ್ತೆ ನೀನ್ 6 months ಗ್ಯಾಪಲ್ಲಿ ಎಷ್ಟು ತಿಂತೀಯಾ? ಲೈಫ್ ಲಾಂಗ್ ಅಲ್ಲೇ ಇರುತ್ತದು, ಹೋಗೋದೇ ಇಲ್ಲ, ವಾಶ್ ಔಟೇ ಆಗಲ್ಲ. ಟೈಮ್ ಕೊಟ್ರೆ 6 months, ಇವತ್ತಿಂದ 6 months ಟೈಮ್ ಕೊಟ್ರೆ ಅದು ವಾಶ್ ಔಟ್ ಆಗೋದು. ನೀನು ಆ 6 months ಗ್ಯಾಪಲ್ಲಿ ಹೆಸರು ತಿಂದಿತ್ತೆ ಮತ್ತೆ ಚಿಪ್ಸ್ನ ತಿಂತಾನೆ ಇರ್ತಾರೆ. ಎಲ್ಲಿ ಫ್ರೆಶ್ ಔಟು ಆಗಲ್ಲ, ವಾಶ್ ಔಟು ಆಗಲ್ಲ, ಅಲ್ಲೇ. ಮತ್ತೆ ಇವಾಗ ಅದೇನು ಈಗ 110-150 ರೂಪಾಯಿ 1 ಲೀಟರ್ ಎಣ್ಣೆ ಏನ್ ಸಿಗತ್ತಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ ಅದು. ಹೌದು ಸರ್, 10 ರೂಪಾಯಿ ಲೀಟರ್. ಪಾಮ್ ಆಯಿಲ್. ಹೌದು, ಹೇಳಬೇಕು, ಅದನ್ನ ಬಾಯಿ ಬಿಟ್ಟು ಹೇಳ್ಬೇಕು. ಪಾಮ್ ಆಯಿಲ್ ಜನ ಎಷ್ಟು ಖುಷಿಯಾಗಿ ತಿಂತಾರೆ ಅಂದ್ರೆ ಸರ್. ಇನ್ನೊಂದು ಹೇಳ್ತೀನಿ ಸರ್, ಜನಕ್ಕದ ಅವರು ತಲೆಗೆ ಸ್ವಲ್ಪ ಕೆಲಸ ಕೊಟ್ಕೊಳ್ಳಿ. 1 kg ಸನ್ಫ್ಲವರ್ ಸೀಡ್ಸ್, ನೀನ್ ಡ್ರೈ ಫ್ರೂಟ್ಸ್ ಹೌಸ್ಗೆ ಹೋಗಿ ಡ್ರೈ ಫ್ರೂಟ್ಸ್ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಕೇಳಿ, 1 kg ಕೊಡಪ್ಪ ನಂಗೆ ಅಂತ. ಅವ್ನು ಎಷ್ಟು ರೇಟ್ ಹೇಳ್ತಾನೆ ಕೇಳಿ. 1 kg ತಗೊಂಡೋಗಿ ಚೆನ್ನಾಗಿ ಹಿಂಡಿ ಎಷ್ಟು ಆಯಿಲ್ ಬರುತ್ತೆ ಚೆಕ್ ಮಾಡಿ. ಒಂದು ಅರ್ಧ kg ಬರ್ಬೋದು. ಅರ್ಧ kgನೂ ಡೌಟ್ ಸರ್, ಒಂದಿಷ್ಟು ಬರುತ್ತೆ ಸರ್ ಅಷ್ಟೇ, ಆಯ್ತಾ. ನಿನಗೆ 1 ಲೀಟರ್ ಸನ್ಫ್ಲವರ್ ಆಯಿಲ್ ತುಂಬಾ ಒಳ್ಳೊಳ್ಳೆ ಬ್ರ್ಯಾಂಡ್ಗಳೇ ತಗೊಳ್ಳಿ, 100 ರೂಪಾಯಿ ಕೊಡ್ತಾನೆ. ಆಯ್ತು ಸರ್, 100 ಕಾಸ್ಟ್ಲಿ. 180 100 kg ಹಿಂಡಿದ್ರು ನಿಂಗೆ 1 ಲೀಟರ್ ಬರಲ್ಲ. 1 kg ಬಂದ್ರೆ ಎಷ್ಟು 250 ಎಷ್ಟೋ ಇದೆ ಸರ್ ಅದು. ಸೊ ಆ ತರ 5 kg ಹಿಂಡಿದ್ರೆ ನಿಂಗೆ 1 kg ಬರುತ್ತೆ ಅಂದಾಗ ಅವ್ನು ಯಾಕೆ ಲಾಸ್ ಮಾಡ್ಕೊಂಡು ನಿನಗೆ ಫುಡ್ ಕೊಡ್ತಾನೆ? ನಿನಗೆ ಯಾಕೆ ಲಾಭ ಕೊಡ್ತಾನೆ? ಮತ್ತೆ ಹಂಗಾದ್ರೆ ಅವ್ನು 1 kg ಹಿಂಡ ಬರೋದು ಇಷ್ಟು. ಸೊ ಅಷ್ಟನ್ನ ಅರ್ಧ kg ಹಿಂಡಿತಾನೆ ಅದ್ರಲ್ಲಿ. 1 kg ಜಾಸ್ತಿ ಅಂದಾಗ ಇವನ್ ಏನ್ ಮಾಡ್ತಾನೆ, 50 ರೂಪೀಸ್ಗೆ ಎಷ್ಟು ಬರುತ್ತೋ ಸೀಡ್ಸ್ ಅಷ್ಟು ಎತ್ಕೊಂಡು ಅದ್ರಲ್ಲಿ ನಿನ್ಬಿಟ್ಟು ಒಂದು 10 ml ಸಿಕ್ಕಿರುತ್ತೇನೋ, ಅದನ್ನ ಹಾಕ್ಬಿಟ್ಟು ಮಿಕ್ಕಿದೆಲ್ಲ ಬೇರೆ ಏನೋ ತುಂಬ್ತಾ ಇದೆ ಗೊತ್ತಾ. ಅದ್ ಯಾಕೆ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ನೀವು ಮ್ಯಾಥ್ಸ್ ಅಲ್ಲಿ ಒಬ್ಬೊಬ್ಬರೆಲ್ಲ ಪಂಟ್ರಿರ್ತೀರಾ, ಬೇರೆದ್ರಲ್ಲೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ, ಎಲ್ಲಾದ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಇದ್ರ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ? ಕಡಿಮೆ ಸಿಕ್ಕಿದ ತಕ್ಷಣ ತಗೋಬತ್ತೀರಾ, ಯಾಕೆ?
ಅದು ಹಿಂಗೆ ನೀವು ರಾ ಮೆಟೀರಿಯಲ್ಸ್ ಚೆಕ್ ಮಾಡ್ಕೊಳ್ಳಿ. ರಾ ಮೆಟೀರಿಯಲ್ಸ್ ಸೀಡ್ಸ್ ಅಷ್ಟು ಕಾಸ್ಟ್ಲಿ ಇದೆ, ಅದನ್ನ ನೀವು ಗ್ರೈಂಡ್ ಮಾಡಿ ಏನೇ ಮಾಡಿದ್ರು ಆಯಿಲ್ ಸಿಗೋದು ಇಷ್ಟೇ. ಅಂತ ಎಷ್ಟು ಕೆಜಿ ನಾನು ಹಾಕ್ಬೇಕು, ಅಷ್ಟು ಕೆಜಿ ಹಾಕ್ಬೇಕಂದ್ರೆ ಅದ್ರ ರೇಟ್ ಎಷ್ಟಾಗುತ್ತೆ. ಸೊ ಇವನು ಆಯಿಲ್ ಮಾಡಿ ನಮಗೆ ಕೊಡೋ, ಪ್ಯಾಕಿಂಗ್ ಮಾಡಿ ಅವನು ಲಾಭ ನೋಡ್ಕೊಂಡು ನಿಮ್ಗೆ ಕೊಡೋಷ್ಟಲ್ಲ, ಅದು 500 ಆಗಿರ್ಬೇಕು. ಹೆಂಗ್ 120 ಸ್ಟಾರ್ಟ್ ಮಾಡಿ 180 ಗಂಟೆ ಹೆಂಗ್ ಕೊಡ್ತಾ ಇದ್ದಾನೆ? ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಎಂತ ಫುಡ್ ತಿಂತ ಇದೀರಾ, ಎಂತ ಆಯಿಲ್ ತಿಂತ ಇದೀರಾ ನೀವು ಅಂತ. ಮತ್ತೆ ನೀವು ತಿನ್ನೋ ತರಕಾರಿ, ನೀವು ತಿನ್ನೋ ಮಟನ್ನು, ಚಿಕನ್ನು, ಸ್ಟೆರಾಯ್ಡ್ಸ್. ಚಿಕನ್ ಅಂತೂ ಸರ್, ಅದಕ್ಕೆ ನಾರ್ಮಲ್ ಚಿಕನ್ ಬೇಕಾದ್ರೆ ನೀವು ಚೆಕ್ ಮಾಡಿ, ಅದಕ್ಕೆ ಎದ್ದೊಳಕ್ ತಾಕತ್ತಿರಲ್ಲ. ಎದ್ದು 1-2-3 ಸ್ಟೆಪ್ ಪೀಕಕ್ ಆಗಲ್ಲ ಅಂತೆ. ಮತ್ತೆ ಬಿಸಿಲಲ್ಲಿ ಆ ಕೋಳಿಗೆ ಎತ್ಕೊಂಡೋಗಿ ಇಟ್ಬಿಟ್ರೆ 1 ಗಂಟೆ ಬಿಸಿಲಲ್ಲಿ, ಆ ಬಿಸಿಲಿಗೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತಂತೆ. ಜೋರಾಗಿ ಯಾವ್ದಾರ ಒಂದು ದೊಡ್ಡ ಲಾರಿದೋ ಇಲ್ಲ ಕಾರ್ದ ಎತ್ಕೊಂಡು ಹತ್ರ ಹೋಗ್ಬಿಟ್ಟು ಹಾರ್ನ್ ನೋಡ್ರೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತಂತೆ ಅದಕ್ಕೆ. ಹಂಗ್ ಸಾಕಿರ್ತಾರೆ. ಯಾಕಂದ್ರೆ ಅದೇ ಚಿಕ್ಕ ಪಾಪು ಇನ್ನ ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಬರೀ 2 ವೀಕ್ಸ್ ಅಲ್ಲಿ ದಪ್ಪ ಮಾಡಕ್ಕಿರ್ತಾರೆ. ಅದನ್ನೇ ನೀವು ತಿನ್ನೋದು. ಹಾ, ಸೊ ಅದು ತಿಂದ್ರೆ ನೀವೇನಾಗ್ತೀರಾ? ನೀವು ಹಂಗೆ ಆಗ್ತದೆ, ನಿಮ್ಗೆ ಅದೇ ಕಾಯಿಲೆಗಳು ಬರುತ್ತೆ, ಅದೇ ಹಾರ್ಟ್ ಅಟ್ಯಾಕ್ ಸಿಕ್ಕಿದ್ದಂಗೆ ಸಡನ್ ಹಾರ್ಟ್ ಅಟ್ಯಾಕ್ ಬರುತ್ತೆ, ಎಲ್ಲ ಬರುತ್ತೆ. ಡೈಲಿ ಕಬಾಬ್ ತಿಂತಾನೆ ಅವನು, ಚಿಕನ್ ತಿಂತಾನೆ, ಎಲ್ಲ ತಿಂತಾನೆ, ಯಾಕೆ ಹಾರ್ಟ್ ಅಟ್ಯಾಕ್ ಬರ್ಕೊಡುದು? ಆ ಕೋಳಿಗೆ ಬಂದ್ಮೇಲೆ ನಿಮ್ಗೂ ಬರ್ಲೇಬೇಕಲ್ವಾ? ಕೆಲವ್ರಂತೂ ರೂಢಿ ಮಾಡ್ಕೊಂಡ್ಬಿಟ್ಟಿರೋ, ದಿನ ಸಾಯಂಕಾಲ ಆದ್ರೆ ಇರ್ಲೇಬೇಕು, ಆಗ್ ತಿನ್ಬೇಕು, ಇರ್ಲೇಬೇಕು. ರಾತ್ರಿ ಮಲಗ್ಬೇಕಾದ್ರೆ ಆಗ್ ತಿನ್ಬೇಕು ಸರ್. ಸಂಜೆ ಆದ್ರೆ ಸ್ನಾಕ್ಸ್ ಬೇಕು ಸರ್, ಸಂಜೆ ಆದ್ರೆ ಸ್ನಾಕ್ಸ್ ಬೇಕು. ಫೈನ್, ಮನೇಲಿ ಮಾಡ್ಕೊಂಡು ತಿನ್ರಪ್ಪ. ಟೈಮ್ ಇಲ್ಲ ಅಂದ್ರೆ ಒಂದು ಫ್ರೂಟ್ ಬೌಲ್ಗೆ ಹೋಗಿ, ಸ್ವಲ್ಪ ಹೆಲ್ತಿ, ಸ್ವಲ್ಪ ಟೇಸ್ಟ್ ಬಿಡಿ. ನಾಲ್ಗೆ ಅಷ್ಟೇ ಕೇಳುತ್ತೆ, ಬಾಡಿ ಕೇಳ್ತಾರಲ್ಲ ಪಾಪ, ಬೇಡ ಹಾಕ್ಬೇಡ ಗುರು ಅಂತ ಇರುತ್ತದು. ನೀನ್ ನಾಲ್ಗೆ ಒಂದೇ ಬೇಕು 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 ಅಂತ ಇರುತ್ತೆ. ಹೊಟ್ಟೆ ದೇವರೇ ನಂಗೆ ಬೇಡ ಗುರು, ನನ್ನ ಕಿಡ್ನಿ ಅಂತೂ ನನಗೆ ಬೇಡ, ನನ್ನ ಕೈಯಲ್ಲಿ ಆಗಲ್ಲ, ಲಿವರ್ ಅಂತೂ ನನಗೆ ಬೇಡ ಗುರು ಅಂತ ಇರುತ್ತೆ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಪಾಪ. ಅಲ್ಲ, ಇನ್ನೊಂದು ದೊಡ್ಡ ಸೀಕ್ರೆಟ್ ಏನ್ ಗೊತ್ತಾ? ಉಪವಾಸ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೇದು, ತುಂಬಾ ಒಳ್ಳೇದಂತೆ ಸರ್. ಅಲ್ವಾ? ಹೌದು. ಪದೇ ಪದೇ ತಿಂತ ಹಾ, ಅದು ಎಲ್ಲ ಕೇಳ್ಪಟ್ಟಿದ್ದೀನಿ. ಲೈಕ್ ಹೆಂಗಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಇವತ್ತು ರಾತ್ರಿ 7:30 ಒಂದು ಊಟ ಮಾಡಿ ಬಿಟ್ಬಿಟ್ರೆ, ನೆಕ್ಸ್ಟ್ ದಿನ ರಾತ್ರಿ 7:30 ಗಂಟೆ ಏನು ನಾವು ಬ್ರೇಕ್ ಮಾಡ್ತೀರಿ, ಸೊ ನಮ್ಮ ಬಾಡಿಲಿ ಒಂದು ಸ್ವಲ್ಪ ಒಂದು ಹೊತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಹಾಕಿಲ್ಲ, ವೆಯ್ಟ್ ಮಾಡುತ್ತೆ. ಮಧ್ಯಾಹ್ನ ಟೈಮ್ಗೂ ಇವನೇನೋ ಆಗ್ತಲ್ಲ ಅಂತ ಗೊತ್ತಾದ್ರೆ ಅದು ರೆಡಿ ಆಗುತ್ತಂತೆ. ಫೈನ್, ನೀವು ಏನೂ ಆಗ್ತಲ್ಲ, ನನಗೆ ನನ್ನ ಎನರ್ಜಿ ನಾನು ತಗೋಬೇಕು ಅನ್ಕೊಂಡು ಬರೋ ಫ್ಯಾಟ್ ಏನ್ ಸ್ಟೋರ್ ಆಗಿರ್ತಾರೆ ಅದರಿಂದ ಎಳ್ಕೊಂಡು ಖರ್ಚು ಮಾಡ್ಕೊ. ಆ ಎಳಿಯೋ ಟೈಮಲ್ಲಿ ಇನ್ ಕೇಸ್ ಕ್ಯಾನ್ಸರ್ ಸೆಲ್ಸ್ ಯಾವ್ದಾದ್ರು ಫಾರ್ಮ್ ಆಗಿದ್ರೆ ಅದನ್ನು ಕಿತ್ತಾಕ್ಬಿಡುತ್ತೆ. ಕರೆಕ್ಟ್, ಅದನ್ನು ಕಿತ್ತಾಕ್ಬಿಡುತ್ತಂತೆ. ಇದನ್ನೇ ಇಂಟರ್ಮಿಟೆಂಟ್ ಫಾಸ್ಟ್. ಹಾ, ಸೊ ಅದನ್ನ ಸ್ವಲ್ಪ ಫಾಲೋ ಮಾಡೋದು ತುಂಬಾ ಒಳ್ಳೇದು. ಅದೇ ಈ ಶುಗರು, BP ಅವರು ಒಂದ್ ಸ್ವಲ್ಪ ಡಾಕ್ಟರ್ ಹತ್ರ ಕೇಳ್ಕೊಂಡು ಮಾಡ್ಬೇಕು. ನಾರ್ಮಲ್ ಅವರು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅಂಡ್ ಜೀವನ ಚೆನ್ನಾಗಿದೆ, ಜೀವನ ಪ್ರೀತಿಸನು. ಹೌದು ಸರ್. ಈಗ ಜೀವನ ಪ್ರೀತಿ ಸಾಕು, ಈಗ ನಿಮ್ ಪ್ರೀತಿ ವಿಚಾರ ಬರೋಣ. ಓಕೆ, ಈಗ ಹಾಸ್ಟೆಲ್ ಮುಗೀತು, ನೆಕ್ಸ್ಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಕಾಲಿಟ್ಟು. ಇಂಜಿನಿಯರಿಂಗ್ ಅಲ್ವಾ? ಓಕೆ, ಇಲ್ಲಿ ಯಾವ ಬ್ರಾಂಚು, ಏನ ಅಥವಾ ಏನ್ ಇಂಜಿನಿಯರಿಂಗ್ ಆಗ್ಬೇಕು ಅಂತಾನೆ ಆಸೆ ಇತ್ತ? ಇಂಜಿನಿಯರ್ ಆಗ್ಬೇಕು ಅಂತ? ಇಲ್ಲ ಸರ್, ಅಂದ್ರೆ ಲೈಕ್ ಯಾವ ತರ ಅಂದ್ರೆ ನಮ್ಮ ಮಾವ ಬಂದು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ BBMP ಅಲ್ಲಿ ಅವರು AO, ಸೊ ಆ ಫೀಲ್ಡ್ ಅಲ್ಲಿ ಇದ್ರಲ್ವಾ. ಸೊ ಏನೋ ಆ ಕಡೆಯಿಂದ ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ ನಾನು ಸಿವಿಲ್ ಮಾಡ್ಕೊಂಡ್ರೆ ಅನ್ಕೊಂಡ್ ನಾನು ಬಂದೆ ಅಷ್ಟೇ. CET ಬರ್ದೆ ಅಲ್ವಾ, CET ಒಂದು ಫ್ರೀ ಸೀಟ್ ಅಂತ ಇಲ್ಲಿ ಸಿಕ್ತು, ಸಿವಿಲ್ ಅಲ್ಲಿ ಸಿಕ್ತು, ನಾನು ಅದು ಜಾಯ್ನ್ ಆದೆ. ಲೈಕ್ ಒಂದು ಪ್ರಾಪರ್ ಗೋಲ್ ಅಂತ ಇದ್ದಿಲ್ಲ. ಫೈನ್, ಓದೋಣ, ಅದಾದ್ಮೇಲೆ ಏನೋ ಒಂದು ಗೌರ್ಮೆಂಟ್ ಜಾಬ್ ಸಮಥಿಂಗ್ ಏನೋ ಮಾಡ್ಕೊಂಡಿರೋಣ ಅನ್ನೋ ಥರನೇ ಇತ್ತು. ಬಟ್ ನಮ್ಗೆ ಇಂಡಸ್ಟ್ರಿ ಅನ್ನೋದು ಸ್ವಲ್ಪ ಲಿಂಕ್ ಇದ್ದಿಲ್ಲ ಹೇಳ್ಬೇಕಂದ್ರೆ. ಆ ಥಾಟ್ ಕೂಡ ಇದ್ದಿಲ್ಲ, ನಾನು ಬರಬೇಕು ಹೀರೋ ಆಗ್ಬೇಕು ಅನ್ನೋದರ ಏನಿದ್ದಿಲ್ಲ. ನಾನೊಂದು ಆ ಒಂದು ಗುಂಗಲ್ಲಿದ್ದೆ ಅಷ್ಟೇ. ನಾನು ಸಿನಿಮಾ ಅಂದ್ರೆ ಇಷ್ಟ, ಒಂದು ಹೀರೋ ಬರ್ತಾ ಇದ್ದಾಗ ಸಕ್ಕದ ಬರ್ತಾನ, ನಾವು ಹಂಗೆ ಓಡಬೇಕು, ಆ ಒಂದು ಫೀಲ್. ಆ ಥರ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದು? ಅಫ್ಕೋರ್ಸ್ ಯಶ್ ಶೋರ್ ಅಲ್ವಾ? ನನಗೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಒಬ್ಬರು ಇದ್ದಾರೆ ಸರ್. ಕನ್ನಡದಿಂದ ಶುರು ಮಾಡೋಣ. ಕನ್ನಡ ಅಂತ ಬಂದ್ರೆ ನನಗೆ ಬ್ಯೂಟಿ ಅಂತ ಅನ್ಸೋದು ವಿಷ್ಣುವರ್ಧನ್ ಸರ್. ಹ್ಯಾಂಡ್ಸಮ್, ಮತ್ತೆ ಈ ಸ್ಟೈಲ್ ಅಲ್ಲಿ, ಮಾತಲ್ಲಿ, ಅದ್ರಲ್ಲಿ ಇದ್ರಲ್ಲೆಲ್ಲ ನಮ್ಮ ಯಶ್ ಸರ್. ಇನ್ನು ಅದ್ಬಿಟ್ರೆ ಈ ಮಾಸ್ ಕಟ್ಟೋಡ್ ತರ ಕಾಣಿಸೋದು ದರ್ಶನ್ ಸರ್. ಇನ್ನ ಈ ಹೇರ್ ಸ್ಟೈಲ್ ಅಲ್ಲಿ ಒಂಥರ ಆಕ್ಟಿಂಗ್ ಅದೆಲ್ಲ ಒಂಥರ ಡಿಫ್ರೆಂಟ್ ಆಗಿ ಮಾತಾಡೋದು ಸುದೀಪ್ ಸರ್. ಸೊ ಇಷ್ಟು ಜನ ಲೈಕ್ ಅಂಡ್ ಓವರ್ ಆಲ್ ಪ್ಯಾಕೇಜ್ ಅಪ್ಪು ಸರ್. ಅಷ್ಟೇ. ಅಪ್ಪು ಸರ್ ಇದ್ರು ಡ್ಯಾನ್ಸ್ ಅಲ್ಲಿ ಇನ್ಯಾರು ಇಲ್ಲ ಅನ್ನೋ ರೇಂಜ್ ಹೌದು, ಚಾನ್ಸೇ ಇಲ್ಲ. ಸೊ ಕನ್ನಡದಲ್ಲಿ ಈ ತರ. ಇನ್ನು ತೆಲುಗು ಅಂತ ಬಂದ್ರೆ ಪ್ರಭಾಸು, ಚಿರಂಜೀವಿ ಫಸ್ಟ್ ಇದ್ದಿದ್ದು. ಲೈಕ್ ಅವರಿಬ್ರು ಇದಾರೆ. ಅವರು ಏನು ಒಳ್ಳೆ ಡಾನ್ಸರ್ ಅಲ್ಲ ಚಿರಂಜೀವಿ. ಅದೇ ಡ್ಯಾನ್ಸ್ಗೆ ಸರ್ ಫುಲ್ ನಾವು ಇದಾಗ್ತಾ ಇದೆ, ಅದಕ್ಕೆ ಆ ಸ್ಟೆಪ್ಸ್ಗೆ ಅದಕ್ಕೆ ಇದಕ್ಕೆ ಅಂತ. ಇನ್ ತಮಿಳಿಗೆ ಬಂದ್ರೆ ವಿಜಯ್
ಸೇತುಪತಿ ಆಮೇಲೆ ಇಷ್ಟ ಆದ್ರು. ವಿಜಯ್ ಸರ್ ಫಸ್ಟ್ ಇಂದನೂ ಇಷ್ಟ. ಆ ಸ್ಟೈಲು, ವಾಕು, ಅದು ಇದು ಅಂತೆಲ್ಲ ಲೈಕ್ ಈ ರೇಂಜಿಗೆ ಸರ್. ನಂಗೆ ಹಿಂದಿ ಅಷ್ಟೊಂದು ಇನ್ಫ್ಲೂಯೆನ್ಸ್ ಇಲ್ಲ, ಮಲಯಾಳಂ ಅವೆಲ್ಲ ಅಷ್ಟೊಂದೆಲ್ಲ ಈ ಇನ್ಫ್ಲೂಯೆನ್ಸ್. ಮೂರೇ. ಈ ಮೂರೇ ಸರ್. ಸೌತ್ ಇದು ತೆಲುಗು ತಮಿಳೆಲ್ಲ ಬರುತ್ತಾ ಲೈವ್? ತೆಲುಗು ಬರುತ್ತೆ ಸರ್ ನಂಗೆ ನೀಟಾಗಿ, ಬಟ್ ಅದು ತಮಿಳು ಅರ್ಥ ಆಗುತ್ತೆ, ಅಷ್ಟು ಮಾತಾಡಕ್ ಬರಲ್ಲ. ಓಕೆ. ಇವಾಗ ಇಂಜಿನಿಯರಿಂಗ್ ಓದ್ತಿದ್ದಾಗೆ ಸೀರಿಯಲ್ ಮುಗಿದ ಅಥವಾ ಹೇಗೆ ಈ ಜರ್ನಿ ಶುರು ಆಯ್ತು? ಸರ್ ಇದು ಲೈಕ್ ಇಂಜಿನಿಯರಿಂಗ್ ನಾನು ಸ್ಟಾರ್ಟ್ ಮಾಡಿದಾಗ ಸೆಕೆಂಡ್ ಇಯರ್ಗೆನ ನನ್ನ ಫ್ರೆಂಡ್ ಒಬ್ಬ ಬಂದ, ನನ್ನ ಬಾಲ್ವಿನ್ ಫ್ರೆಂಡ್. ಅವನಿಗೆ ಸ್ವಲ್ಪ ಡೈರೆಕ್ಟರ್ ಆಗ್ಬೇಕು ಅಂತ ಸ್ವಲ್ಪ ಅವನಿಗೆ ಆಸೆ ಇತ್ತು. ಸೊ ಅವನೊಂದು ಸ್ಟೋರಿ ಮಾಡ್ಕೊಂಬಂದ, ಒಂದು ಶಾರ್ಟ್ ಫಿಲಿಮ್ ಥರ ಮಾಡೋಣ ಹಂಗೆ ಹಿಂಗೆ ನನ್ನ ಹತ್ರ ಬಂದ. ಫಸ್ಟ್ ನನ್ನ ಹತ್ರ ಅವನು ತುಂಬ ದಿವಸ ಆಗಿತ್ತು, ಅವನ ಕಾಲ್ ಹಾಕಿ ಎಲ್ಲ ಈ ಥರ ಫೋನ್ ಹಾಕ್ಬಿಟ್ಟು, ಒಂದು ಶಾರ್ಟ್ ಫಿಲ್ಮ್ ಇದೆ, ನಿನ್ನ ವಿಲನಾಗಿ ಹಾಕೋತೀನಿ, ಓಕೆನಾ? ಸರಿ ಹಾಕೋರು ಅಂತಂದೆ. ನಂಗೇನು ಗೊತ್ತಿದ್ದೀರಾ, ಸರಿ ಹಾಕೋ ಅಂದೆ. ಆ ಶಾರ್ಟ್ ಫಿಲ್ಮ್ಗೆ? ಹಾಂ. ಅವನು ಸರಿ ಆಯ್ತು, ನಿನ್ನ ಫೋಟೋಸ್ ಕಳಿಸು ಅಂತ ಕಳಿಸ್ದೆ. ಹೀರೋಗೆ ಹಾಕೋತೀನಿ ಬಿಡು ನಿನ್ನೆ ಅಂದ. ಹೀರೋಗ? ಅದು ಸರಿ ಹಾಕೋ ಗುರು, ಅದಕ್ಕೆ ನಮ್ಗೆ ಯಾವ್ದಾದ್ರೆ ಓಕೆ, ಒಂದು ರೋಲ್ ರೆಡಿ ಆ ಥರ ಆಯ್ತು. ಸೊ ಅಲ್ಲಿಂದ ಅವನ ಜೊತೆ ಒಂದು ಜರ್ನಿ ಸ್ಟಾರ್ಟ್ ಆಗಿ, ಒಂದು ಶಾರ್ಟ್ ಫಿಲಿಮ್ ಅಂತ ಒಂದು ಏನೂ ಗೊತ್ತಿಲ್ದಿರ, ಕ್ಯಾಮ್ರಾ ಅನ್ನೋದು ಏನಂತ ಗೊತ್ತಿಲ್ದಿರ, ಕ್ಯಾಮ್ರಾ ಫೇಸಿಂಗ್ ಏನು, ಲೆನ್ಸ್ ಏನು, ಡೈಲಾಗ್ ಡೆಲಿವರಿ ಅಂದ್ರೆ ಏನು, ಏನೂ ಗೊತ್ತಿಲ್ದಿರ ಸಿನಿಮಾಗಳು ನೋಡಿ ಏನೋ ಸ್ವಲ್ಪ ಗೊತ್ತಿದ್ದನ್ನ ಅಲ್ಲಿ ಆಗ್ತಿ. ಆ ಒಂದು ಜರ್ನಿ ಒಂದು ಸ್ವಲ್ಪ ಹೇಳ್ಕೊಡ್ತು. ಅದಾದ್ಮೇಲೆ ನೆಕ್ಸ್ಟ್ ನಾನೇ ಒಂದು ಕತೆ ಥರ ಮಾಡ್ಕೊಡೋಣ ಅಂತ ನಾನೇ ಒಂದು ಸ್ವಲ್ಪ ಏನೋ ಬರೆದು ನನ್ನ ಫ್ರೆಂಡ್ಸ್ನೆಲ್ಲ ಸೇರಿಸ್ಕೊಂಡು ನಮ್ಮ ಹತ್ರ ಇದ್ದಿದ್ದ ಕಾಸನ್ನೇ ಹಾಕಿ, ರೆವಿನ್ಯೂ ಏನು ಅವಾಗ ಒಂದು 5,000 10,000 ಅದನ್ನೆಲ್ಲ ನೀನು ಇಷ್ಟು ಕೊಡೋ, ನೀನು ಇಷ್ಟು ಕೊಡೋ ಅಂತ ಹಾಕೊಂಡು ಒಂದು ಚಿಕ್ಕ ಕ್ಯಾಮ್ರಾಮನ್ ಇಟ್ಕೊಂಡು, ಅವನಿಗೂ ಏನು ಗೊತ್ತಿದ್ದಿಲ್ಲ ಪಾಪ, ಅವ್ನು ಬರೀ ಒಂದು ಸ್ಟ್ಯಾಂಡ್ ಆಯಿತು, ಒಂದು ಕ್ಯಾಮ್ರಾ ಆಯಿತು, ಅಷ್ಟೇ ಇರ್ತಿದ್ದು. ಲೈಕ್ ಈ ರೀತಿ ಒಂದು ಮಾಡಿಕೊಂಡು ಅದನ್ನ ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಸರ್, ಅದು ತುಂಬ ನಮಗೆ. ಹಾಂ. ಓಕೆ. ಫಸ್ಟ್ ಒಂದು ಮಾಡಿದೆ, ಸೆಕೆಂಡ್ ಒಂದು ನಾವೇ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿ, ಅದರಿಂದನೇ ಲೈಕ್ ಒಂದು ಆಲ್ಬಮ್ ಸಾಂಗ್ ಒಂದು ಸಿಕ್ತಾ. ಆಮೇಲೆ ಆಲ್ಬಮ್ ಸಾಂಗ್ ಒಂದು ಸ್ವಲ್ಪ ಹಿಟ್ ಆಯ್ತು. ಅದಾದ್ಮೇಲೆ ಹಂಗೆ ಲೈಕ್ ಆಲ್ಬಮ್ ಸಾಂಗ್ಸ್ ಮಾಡ್ಕೊಂಡಿದ್ದೆ. ಇದೆಲ್ಲ ಓದ್ಕೊಂಡೆ ಮಾಡ್ತಿದ್ದೀವಿ? ಹೌದು ಸರ್. ಮನೇಲಿ ಗೊತ್ತಿತ್ತಾ ನಿಮ್ಮ ಈ ಅವತಾರಗಳೆಲ್ಲ? ಗೊತ್ತಿತ್ತು ಅವ್ರಿಗೇನು, ಓಕೆ ಏನೋ ಮಾಡ್ತಿದ್ದೆ ಅಣ್ಣ, ಆಯ್ತು ಮಾಡೋರು ಅನ್ನೋದು. ಬಟ್ ಅದು ಅಪ್ಪ ಹೇಳ್ತಿದ್ರು, ಲೈಕ್ ನೀನು ಯಾವ್ದಾದ್ರು ಒಂದು ಸೀರಿಯಲ್ ಆಫರ್ ಬಂತು ಅವಾಗ, ಲೈಕ್ ನಾನು ಹಿಂಗೆ ಹೋಗೋಣ ಅನ್ಕೋತೀನಿ, ಫಸ್ಟ್ ಇಂಜಿನಿಯರಿಂಗ್ ಮುಗಿಸು, ಅದಾದ್ಮೇಲೆ ನೀ ಏನೋ ಮಾಡ್ಕೊ ಅಂತಂದ್ರು. ಸೊ ಸರಿ ಸರ್ ಆಯಿತು ಅಂದ್ಕೊಂಡು, ಸರಿ ಇಲ್ಲ ಈ ಥರ ಇಂಜಿನಿಯರಿಂಗ್ ಇದೆ, ಅದಾದ್ಮೇಲೆ ಬೇಕಾದ್ರೆ ನಾನು ಟ್ರೈ ಮಾಡ್ತೀನಿ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟೆ ಸರ್. ಈ ಇಂಜಿನಿಯರಿಂಗ್ ಲಾಸ್ಟ್ ಇಯರ್ ಇತ್ತು, ಅದಕ್ಕಿಂತ ಮುಂಚೆನೇ ಹೋಗ್ತಿದ್ದೆ ನಾನು ಆಡಿಷನ್ಗೆಲ್ಲ ತುಂಬ ಹೋಗ್ತಾ ಇದ್ದೆ. ಒಂದು ಕಡೆ ನಂಗೆ ತುಂಬ ಹರ್ಟ್ ಆಗ್ಬಿಟ್ಟಿತ್ತು ಸರ್. ಸೀರಿಯಲ್? ಹಾಂ, ಆಡಿಷನ್ ಕೂಗಿದ್ರು. ಏನಾಯ್ತು? ಸೊ ನಾನು ಹೋಗಿಲ್ಲ ಅದಕ್ಕೆ, ಅವರೇ ಕೂಗಿದ್ದು ಕೂಡ. ಲೈಕ್ ನನ್ನ ಶಾರ್ಟ್ ಫಿಲ್ಮ್ ಚೆಕ್ ಮಾಡಿಬಿಟ್ಟು ಅವರೇ ಕೂಗಿದ್ರು, ನಿಮ್ಮ ಫೇಸ್ ಸ್ವಲ್ಪ ಪ್ರಾಮಿಸಿಂಗ್ ಅನಿಸ್ತದೆ, ನೀವು ಬನ್ನಿ, ಈ ಥರ ನಮ್ಮದು ಒಂದು ಶೋ ಆದ್ಮೇಲೆ ತುಂಬ ಸೀರಿಯಲ್ಸ್ ಸ್ಟಾರ್ಟ್ ಆಗ್ತಾ ಇದೆ, ನಿಮ್ಮನ್ನು ಕೂಡ ಹಾಕೋತೀವಿ ಹಂಗೆ. ಅವ್ರ ಆಫೀಸಿಗೆ ಕರ್ಸಿದ್ರು? ಹಾಂ, ನನಗೆ ಓಕೆ ಅನಿಸ್ತು, ಸರಿ ಆಯಿತು ಹೋದೆ. ಓಕೆ, ದೊಡ್ಡ ಆಫೀಸು, ಅದು ಹೆವಿ ಹೆಂಗಿದೆ ಅಂದ್ಕೊಂಡು ಹೋದೆ. ಅವು ಕೂತ್ಕೊಂಡೆ ಮಾತಾಡ್ಸಿದ್ರು, ಸರಿ ಆಯಿತು, ನಾಳೆ ಈ ಲೊಕೇಶನ್ಗೆ ಬನ್ನಿ, ಅಲ್ಲಿ ಆಡಿಷನ್ ಆಗ್ತಾ ಇರುತ್ತೆ, ಅಲ್ಲಿ ಬಂದು ಕೊಟ್ಬಿಟ್ಟು ಹೋಗಿ. ನೆಕ್ಸ್ಟ್ ದಿವಸ ಹೋದೆ, ಬೆಳಗ್ಗೆ ಕೂತ್ಕೊಂಡಿದ್ದೆ. ಹಾಂ, ಹೇಳ್ತೀನಿ ಬೇರೆದೆಲ್ಲ ಮಾಡ್ತಾಯಿದ್ರು. ಏನೋ ಶೂಟಿಂಗ್ ಮಾಡ್ತಾಯಿದ್ರು ಸರ್. ಸಂಜೆ ಆಗ್ಬಿಡ್ತು, 5:30 ಆಗೋಯ್ತು. ಅವಾಗ ಬಂದ್ಬಿಟ್ಟು ಓಕೆನಾ ಅಂದರು. ಹಾಂ ಸರ್, ರೆಡಿ. ಹೋದೆ, ಕ್ಯಾಮ್ರಾ ಮುಂದೆ ನಿಂತ್ಕೊಂಡೆ, ಮತ್ತು ಹಿಂದೆ ನೋಡ್ಬಿಟ್ಟು, ಬೇಡ ಪಾಪ, ನೀನು ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಮುಖ ಒಂದು ಸ್ವಲ್ಪ ಡಲ್ ಆಗ್ಬಿಟ್ಟಿದೆ, ಈಗ ಬೇಡ, ನಾಳೆ ಬಂದ್ಬಿಡು ನೀನು ಅಂತ. ನನಗೆ ಏನಿದು ಮತ್ತೆ ಬೆಳಗ್ಗೆಯಿಂದ ಕರ್ಸಿ ಯಾಕೆ ಹಿಂಗೆ ಮಾಡ್ದೆ ಅಂದ್ಕೊಂಡು, ಆಯ್ತು ಸರ್, ಸರಿ ಸರ್ ಅಂದ್ಕೊಂಡು ವಾಪಸ್ ಹೋದೆ. ನೆಕ್ಸ್ಟ್ ಡೇಯಿಂದ ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ರಿಸೀವ್ ಆಗ್ತಾ ಇದ್ದಿಲ್ಲ. ಸರ್ ಏನಾಯಿತು? ಸರಿ ಆಯಿತು, ಅದು ಲೆಟಿನು, ಲೈಕ್ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಅದು ಇದು ಬರ್ತಾ ಇತ್ತು. ಮ್ಯಾನೇಜರ್ ಒಬ್ಬ ಇದ್ದ, ಲೈಕ್ ಅವನ ಮುಖಾಂತರ ನಂಗೆ ಸಿಕ್ಕಿದಾಗ, ಲೈಕ್ ಅವ್ನು ಕೇಳ್ತಿದ್ದೆ, ಸರ್ ಎಲ್ಲಿ ಸರ್ ಅನ್ನ. ಹೇಳ್ತೀರಿ ಅಂದ್ಕೊಂಡಿದ್ದ. ಒಂದು 5 ದಿವಸ ಕೇಳ್ತಾನೆ ಇದ್ದೆ. 6th ಡೇ ಏನೋ ಅವನು, ಸರ್ ನಾವು ಕಾಲ್ ಎತ್ತಿಲ್ಲ ಅಂದರೆ ನಾವು ಬ್ಯುಸಿ ಇರ್ತೀವಿ ಅಂತ ಅರ್ಥ ಸರ್, ಬೇಕಾದಾಗ ನಾವೇ ಫೋನ್ ಮಾಡ್ತೀವಿ, ಓಕೆನಾ, ಇಡೀ ಫೋನ್ ಅಂತ. ಯಾರು ಮ್ಯಾನೇಜರ್? ಹಾಂ, ಅದು ನನಗೆ, ನಾನು ಹೋಗಿಲ್ಲಲ್ಲ ಅದಕ್ಕೆ, ಅವರೇ ಕರೆದಿದ್ದು, ಈ ರೇಂಜಿಗೆ ಏನು ಟ್ರೀಟ್ ಮಾಡ್ತಾರೆ ನನ್ನ ಅಂದ್ಕೊಂಡು, ಅಲ್ಲೊಂದು ಸ್ವಲ್ಪ ನಂಗೆ ಹರ್ಟ್ ಬೇಡ ಇದೆಲ್ಲ ಅಂದ್ಕೊಂಡು ಆ ಥರ ಆಗ್ಬಿಟ್ಟಿದೆ. ಅದಾದಮೇಲೆ ಝೀ ಕನ್ನಡದಿಂದ ಒಂದು ಆಡಿಷನ್ ಬಂದಿತ್ತು, ಅಲ್ಲಿಗೆ ಹೋಗಿದ್ದೆ ಒಂದ್ಸರಿ. ಅಲ್ಲಿಗೆ ಹೋದೆ, ಕೊಟ್ಟೆ, ಬಂದೆ, ಬಟ್ ಏನು ರಿಪ್ಲೈ ಇದ್ದಿಲ್ಲ. ನಾನು ಫಿಕ್ಸ್ ಆಗ್ಬಿಟ್ಟೆ, ಇವೆಲ್ಲ ಆಗಲ್ಲ, ಗ್ರೂಪ್ ಹೇಳ್ತಾರೆ
ಫೋನ್ ನಂಬರ್ ತಗೋತಾರೆ, ಮತ್ತೆ ಕೂಗಲ್ಲ, ಇದೇ ಆಗೋದು ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದೆ ನಾನು. ಇನ್ನೊಂದ್ಸರಿ ಲಾಸ್ಟ್ ಎಕ್ಸಾಮ್ಸ್ ನಮ್ದು ಎಕ್ಸಾಮ್ ಟೈಮಲ್ಲಿ ಕಾಲ್ ಬಂತು, ಈ ಥರ ಇನ್ನೊಂದು ಜಿ ಕನ್ನಡದಲ್ಲೇ ಒಂದು ಶೋ ಆಗ್ತಾ ಇದೆ, ಅದಕ್ಕೆ ಆಡಿಷನ್ ಕೊಡಬೇಕು ಬನ್ನಿ ಅಂತ. ಸೀರಿಯಲ್. ಹಾಂ, ನಾನು ಎತ್ಕೊಂಡೆ, ಬಿಡು ಬೇಡ ಅನ್ಕೊಂಡೆ, ಯಾಕಂದರೆ ಆಲ್ರೆಡಿ ಇತ್ತಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲ, ಬೇಡ ಬಿಡು ಅಂದ್ಕೊಂಡೆ. ಬಟ್ ಆಗ ಬೆಳಗ್ಗೆ ಹೋಗ್ಬೇಕಾಗಿತ್ತು, ನಾನು ಹೋಗಿಲ್ಲ. ಮಧ್ಯಾಹ್ನ ಒಂದು ಬಂತು, ಫೋನ್ ಬಂತು ಸರ್, ಪಾರ್ಥ ಸರ್ ಅಂತ ಒಬ್ರಿದ್ರು. ಅವ್ರು ಕಾಲ್ ಮಾಡ್ಬಿಟ್ಟು, ಏನಪ್ಪ ಯಾಕೆ ಬಂದಿಲ್ಲ? ಸರ್ ಅದು ಎಕ್ಸಾಮ್ ಇತ್ತು. ಅಲ್ಲ ನೀನು ಫಸ್ಟೇ ಹೇಳ್ಬೇಕಲ್ವಾ, ಲೈಕ್ ನಾವಿಲ್ಲಿ ಕ್ಯಾಮ್ರಾಮ್ಯಾನ್ ಇಟ್ಬಿಟ್ಟು ಎಲ್ಲರನ್ನೂ ಇಟ್ಕೊಂಡು ಕಾಯ್ತಾ ಇರ್ತೀವಿ, ಹಂಗೆ ಹಿಂಗೆ. ನನಗೆ ಅವಾಗ ಒಂದು ಸ್ವಲ್ಪ ಸೀರಿಯಸ್ ಅನಿಸ್ತು, ಕ್ಯಾಮ್ರಾಮನ್ ಇಟ್ಬಿಟ್ಟು ಕಾಯ್ತಾ ಇರ್ತೀವಿ, ಅವರೇ ಒರಿಜಿನಲ್ ಇರ್ಬೋದೇನೋ, ಕರೆಕ್ಟಾಗಿ ಹೇಳ್ತಾ ಇದಾರೇನೋ ಅಂದ್ಕೊಂಡು, ಸರ್ ಸಾರಿ ಸರ್ ಹಿಂಗಿತ್ತು ಅದಕ್ಕೋಸ್ಕರ. ಹಾಗೆ ಸರಿ ಆಯಿತು, ನಾಳೆ ಎಷ್ಟು ಗಂಟೆ ಇರೋದು ನಿಮಗೆ ಎಕ್ಸಾಮು ಅಂತಿದ್ರು. ಸರ್ 1 o'clock. ಹಂಗಾರೆ ನೀನು ಒಂದು ಕೆಲಸ ಮಾಡು, 10 ಗಂಟೆಗೆ ಬಂದುಬಿಡು, ಮುಗಿಸ್ಕೊಂಡು ಹೋಗ್ಬಿಟ್ಟಿರಾ ಅಂತ ಹೇಳಿದ್ರು. ಫೈನ್ ಆಯ್ತು ಸರ್ ಅಂತ ಅಂದ್ಬಿಟ್ಟೆ. ಸೊ 10 ಗಂಟೆಗೆ ಹೋದೆ, ಅದೇನೋ ಕೊಟ್ಟಿದ್ರು, ಒಂದು ಕಾಸ್ಟ್ಯೂಮ್ ಹೇಳಿದ್ರು, ಬಟ್ ಆ ಕಾಸ್ಟ್ಯೂಮ್ ನನ್ನ ಹತ್ರ ಇದ್ದಿಲ್ಲ. ಯಾವುದಿತ್ತು ಅದನ್ನೇ ಹಾಕೊಂಡು ಹೋಗಿದೆ. ಇಲ್ಲಪ್ಪ ಕಾಸ್ಟ್ಯೂಮು ಸರ್ ಅದು ಇದ್ದಿಲ್ಲ. ದರ್ಶನ್ ಎಷ್ಟೆಲ್ಲ ಹೆಂಗಿರ್ತಾರೆ ಗೊತ್ತಾ ಸರ್? ಸರಿ ಹೋಗು ಅಂತ ಹೋದೆ. ಅದಕ್ಕಿಂತ ಮುಂಚೆ, ನನಗಿಂತ ಮುಂಚೆ ಇದ್ದಾನೆ, ಅದು ಶರ್ಟ್ ಐರನ್ ಇದ್ದಿಲ್ಲ ಅಂದ್ಬಿಟ್ಟು ವಾಪಸ್ ಕಳಿಸ್ಬಿಟ್ರು. ಶರ್ಟ್ ಐರನ್ ಇದೆಯಲ್ಲ, ಹೋಗ್ಬಿಟ್ಟು ಐರನ್ ಮಾಡ್ಕೊಂಬಾಗ ನಾನು ಅವ್ನು ಕಾಸ್ಟ್ಯೂಮ್ ಹಾಕ್ಕೊಂಬಂದು ಐರನ್ ಆಗಿಲ್ಲ ಅಂದಿದ್ದಕ್ಕೆ ವಾಪಸ್ ಕಳ್ಸೋದು. ನಾನು ಕಾಸ್ಟ್ಯೂಮೇ ಹಾಕ್ಕೊಂಬಂದಿಲ್ಲ, ನನ್ನೇನು ಮಾಡ್ತಾರೆ ಇವರು ಅಂದ್ಕೊಂಡೆ. ಹೋದೆ, ಹಾಂ ಓಕೆನಾ ಅಂದು, ಹಾಂ ಸರ್ ಓಕೆ ಹೇಳಿದೆ. ನನ್ನ ಸ್ಟೈಲಲ್ಲಿ ಏನಿದೆ ಅದನ್ನು ಹೇಳೋದು. ಚೆನ್ನಾಗಿ ಅನಿಸ್ತದೆ ಅಂದ್ಕೊಂಡು, ಇಲ್ಲಿ ಆ ಕತ್ತು ಒಂದು ಸ್ವಲ್ಪ ಜಾಸ್ತಿ ಶೇಕ್ ಆಗ್ತದೆ, ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹೇಳು ಅಂತಂದರು. ಹೇಳು. ಡಾಕ್ಟ ಇದೆಯಾ ಆ ಡೈಲಾಗ್ ಏನು ಅಂತ? ಸ್ವಲ್ಪ ನಕ್ಕಿದೆ ಸರ್. ಲೇ, ಈ ದೊಡ್ಡವ್ರಿಗೆ ಮಾಡಕ್ ಕೆಲಸ ಇರಕ್ಕಿಲ್ಲಕಲ್ಲ, ವಯಸ್ಸಾಗ್ತಿದ್ದಂಗೆ ಈ ಸಣ್ಣ ಎಕ್ಕಳನ್ನ ಹಾಕೊಂಡು ಗರ್ಗಸಕ್ಕೆ ಕೊಯ್ದಂಗೆ ಕೊಯ್ತಾ ಇರ್ತಾರೆ. ಈಗ ನೀನೇ ಹೇಳ, ನನ್ಗೇನು ಕಡಿಮೆ ಆಗೈತೆ ಹೇಳು? ಊರಲ್ಲಿ ಬಂಗಾರಮ್ಮನ ಮಗ ಅಂತ ಒಂದು ಹೆಸರೈತೆ, ನಮ್ಗೆ ಅಂತ ಒಂದು ಗೊತ್ತೈತೆ. ನಾನು ಬೆಳಗ್ಗೆ ಹಿಂಗಿದ್ದೋದ್ರೆ ಸಲಾಮ್ ಹೊಡಿತಾರಕಲ್ಲ, ಅದೇ ನಾನು ಯಾವ್ದಾದ್ರು ಡಿಗ್ರಿ ತಕೊಂಡು ಸಿಟಿಗೆ ಹೋದ್ರೆ ಅಮ್ಮ ಅಂದ್ರೆ ಏನ್ಲ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಸರೋ ಅಂತಾರ. ಅದು ನಂಗೆ ಇಲ್ಲೇ ಸಿಗ್ತೈತಾನೆ, ಮತ್ತೆ ಯಾಕ್ಲ ಹೋಗ್ಬೇಕು ನಾನು? ಬಂಗಾರಮ್ಮನ ಮಗ ಕಲ ನಾನು ಇದ್ದಿದ್ದು. ಸೊ ಇದನ್ನ ಹೇಳ್ದೆ ಅವ್ರಿಗೆ, ಇನ್ನ ಸ್ವಲ್ಪ ಇದಿತ್ತು. ಅದನ್ನೆಲ್ಲ ಹೇಳಿದಾಗ ಅವ್ರು ಖುಷಿ ಆಯ್ತು. ಫೈನ್, ನನಗೆ ಓಕೆ ಚೆನ್ನಾಗಿ ಇಷ್ಟ ಆಯ್ತು ಅನ್ನೋ ಫೀಲ್ ಬಂತು ನಂಗೂ. ಟೀ ಕೊಡ್ರ ಅಂತಂದ್ರೆ, ನಾನು ಟೀನಾ, ನಂಗೊಂಥರ ಅದು ಹೆಂಗಾಗ್ತದೆ, ಅದು ಸರ್ಕಾಸ್ಟಿಕರಾಗಿ ಹೇಳ್ತಾ ಇದಾರೋ ಇಲ್ಲ ಹೆಂಗ್ ಹೇಳ್ತಾ ಇದಾರೋ ನಂಗೆ ಅರ್ಥ ಆಗ್ತಾಯಿಲ್ಲ. ಟೀ ಕೊಡ್ರ ಅಂತಂದ. ಟೀ ಕೊಟ್ಟ. ಕುಡಿ 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 ಅಂತ ನಾನು ಕುಡ್ಕೊಂಡು ಕುತ್ಕೊಂಡಿದ್ದೆ. ಸರಿ ಆಯಿತು, ನಾನು ಹೇಳ್ತೀನಿ ನಿನಗೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ದಿವಸ ಹೋದಾಗ ಅವ್ರ ಲ್ಯಾಪ್ಟಾಪಲ್ಲಿ ಬೈಲ್ ನೋಡಿ, ನಿನ್ನ ಕಾಸ್ಟ್ಯೂಮ್ಸ್ ಹಿಂಗಿರಬೇಕು ಅಂತ. ಆ ಕಾಸ್ಟ್ಯೂಮ್ಸ್ ಏನೋ ಹೇಳ್ತಾ ಇದ್ದಾರೆ, ಬಟ್ ನಾನು ಅದೆಲ್ಲ ಫೋಲ್ಡ್ರೆಲ್ಲ ನೋಡ್ತಾ ಇದ್ದೆ. ನಾನು ಫೋಟೋ ಹಾಕಿರೋ ಫೋಲ್ಡರ್ ಕಡೆ ಹೀರೋ ಅಂತಿತ್ತು. ಕನ್ಫರ್ಮ್, ಅಲ್ಲಿ ಕನ್ಫರ್ಮ್, ಓಕೆ ಸೆಲೆಕ್ಟ್ ಆಗಿದ್ದೀನಿ, ಇನ್ನೇನಿದ್ರು ಆಟ ಆಡ್ಕೊಂಬಿಡೋಣ ಅಂದ್ಬಿಟ್ಟು. ಬಟ್ ಅದು ಅವ್ರ ಸಪೋರ್ಟು ತುಂಬ ಇತ್ತು ಸರ್. ಜಗದೀಶ್ ಸರ್ದನು ತುಂಬ ಸಪೋರ್ಟ್ ಮಾಡೋದು. ಅವ್ರು ಹೇಳಿದ್ದು ಇಷ್ಟೇ, ನೋಡೋ ಯಾರು ನಿನ್ನ ಒಪ್ಕೋತಾರೋ ಹೊಸಬಾ ಅಂತಾರೋ ನನಗೆ ಬೇಕಾಗಿಲ್ಲ, ನಾನು ನಿನ್ನ ನಂಬಿದ್ದೀನಿ, ನಂಬಿಕೆ ಉಳಿಸ್ಕೊ ಅಷ್ಟು ಹೇಳಿದ್ದು. ಆಯ್ತು ಸರ್, ನೀವು ಹೆಂಗೆ ಹೇಳ್ತಿರೋ ಹಂಗೆ ನಾನು ರೆಡಿ ಅಂತ ಹೇಳಿದೆ. ಸೊ ಅವ್ರೇನು ಟ್ರೈನಿಂಗ್ ಕೊಟ್ಟರು, ಲೈಕ್ ನನಗೆ ಯಾಕಂದರೆ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇದ್ದಿಲ್ಲ, ಲೈಕ್ ಆ್ಯಕ್ಟಿಂಗ್ ಕ್ಲಾಸ್ಗೆ ಆಗಿರ್ಬೋದು, ಆ್ಯಕ್ಟಿಂಗ್ ಸ್ಕೂಲ್, ನಾನು ಯಾವುದಕ್ಕೂ ಹೋಗಿಲ್ಲ, ನನಗೇನು ಗೊತ್ತೇ ಇಲ್ಲ. ಸೊ ಅಲ್ಲೇ ಒಂದು ಮುರಳಿ ಸರ್ ಅಂತ ಒಬ್ಬರು ಮೆಂಟರ್ನ ಬಿಟ್ಟು ನಮಗೆ ಒಂದು 3 ತಿಂಗಳು ಅದನ್ನ ಲಾಕ್ಡೌನ್ ಪೀರಿಯಡ್ ಎಲ್ಲ ಇತ್ತು ಸರ್. ಅದು ಅಲ್ಲೇ ಕುಳಿಸ್ಕೊಂಡು ಅವರೇ ಒಂದು ಯಾವುದೋ ಒಂದು ಬರೆದು ಕೊಡ್ತಾಯಿದ್ರು, ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಅದನ್ನು ಹೇಳೋದು. ಸೊ ಈ ರೀತಿ ಒಂದು ಟ್ರೈನಪ್ ಮಾಡಿ 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 ನನಗೊಂದು ಫ್ಲೋ ಸಿಕ್ತು ಕೋವಿಡ್ ಟೈಮಲ್ಲಿ. ಹಾಂ, ಆ ಒಂದು ಫ್ಲೋ ಸಿಕ್ತಾಗ ಅವಾಗೂ ಶೋ ಲಾಂಚ್ ಆಗೋ ಟೈಮ್ಗೆ ಕೋವಿಡ್ ಬಂತು. ಒಂದು 8 months ಲಾಕ್ಡೌನ್ ಹೊಂಟೋಯ್ತು. ನನಗೆ ಭಯ ಆಗೋಯ್ತು, ಇನ್ನು ಸ್ಟಾರ್ಟ್ ಮಾಡ್ತಾರೋ ಮಾಡಲು ಅನ್ನೋ ರೇಂಜಿಗೆ ಆಗ್ಬಿಡ್ತು. ಬಟ್ ಆದರೂ ಅವ್ರು ಬಿಟ್ಟಿಲ್ಲ, ಸ್ಟಾರ್ಟ್ ಆಯಿತು. ಬಂದಂಗೆ ಫೈಟಲ್ ಎಂಟ್ರಿ. ಅದು ನನಗೆ ಫಸ್ಟ್ ಡೇ ಜ್ಞಾಪಕ ಇದೆ, ಲೈಕ್ ಹಿಂಗೆ ಬರ್ತಾ ಇದ್ದೀನಿ, ಶೂಟ್ ಮುಗಿಸ್ಕೊಂಬರ್ತಾ ಇದ್ದೀನಿ, ಅವತ್ತು ಲಾಂಚ್ ಇದೆ. ನನಗೆ ಹಿಂಗಂದ್ರೆ ಆಚೆ ಕಡೆ ನೋಡ್ತಾ ಇದ್ದೀನಲ್ಲ, ಹಿಂಗೆ ನೋಡ್ತಾ ಇದ್ದೀನಿ, ಎಲ್ಲ ಜನ ಆಚೆ ಇದ್ದಾರೆ. ನನಗೆ ಹೆಂಗೆ ಫೀಲ್ ಆಗ್ತಾಯಿದೆ ಅಂದರೆ, ಯಾಕೋ ಎಲ್ಲ ಆಚೆ ಇದ್ದೀರಾ, 7:30 ಆಯ್ತು, ನಾನು ಟಿ ವಿಯಲ್ಲಿ ಬರ್ತಾ ಇದ್ದೀನಿ, ಹೋಗಿ ನೋಡ್ರು ಮನೇಲಿರೋ, ಯಾಕೆಲ್ಲ ಆಚೆ ಇದ್ದೀರಾ ಅನ್ನೋ ರೇಂಜ್ ಅನಿಸ್ತಿದೆ. ಅಂದರೆ ನಾನು ಬರ್ತಾ ಇದ್ದೀನಿ ಇವತ್ತು ಫಸ್ಟ್ ಟೈಮ್ ಇಡೀ ಕರ್ನಾಟಕ ಹೋಗ್ತಾ ಇದ್ದೀನಿ ಅನ್ನೋ ಥರ ಒಂಥರ ವಾವ್ ಫೀಲ್ ಸರ್ ಅದು. ಯಾಕಂದರೆ ಏನು ಕನಸಿಲ್ದಿದ್ದವನಿಗೆ ಏನೋ ಒಂದು ಕನ್ಸು ಕಟ್ಕೊಟ್ಟು ಅದೊಂದು ದೊಡ್ಡದಾಗುತ್ತೆ ನೋಡು ಅಂದಾಗ
ಅದೊಂಥರ ಬೇರೆ ಫೀಲು. ಒಂದು ಎಂಟ್ರಿ ಸಿಕ್ತು. ಅದಾದ್ಮೇಲೆ ಯಾರು ನನ್ನ ಟ್ರೈನಿಂಗ್ ಪೀರಿಯಡಲ್ಲೆಲ್ಲ ಏನು ಹೇಳ್ತಿದ್ರು, ನೋಡ್ಕೊ ನೀನಿನ್ನ ದೊಡ್ಡ ಇವಾಗ ಲಾಂಚ್ ಆದ್ಮೇಲೆ ನೀವೆಲ್ಲ ಹಿಂಗೆಲ್ಲ ಆಚೆ ಬರೋಕ್ಕಾಗಲ್ಲಪ್ಪ, ಹಿಂಗೆಲ್ಲ ನಮ್ಮ ಜೊತೆ ಬಂದು ಊಟ ಮಾಡೋಕ್ಕಾಗಲ್ಲಪ್ಪ. ಅದನ್ನೇ ನಾನು ಸುಮ್ಮನೆ ರೀ ಸಾರ್ ಅಂತ ಹೇಳ್ತಿದ್ದೆ. ಸೊ ಅದೆಲ್ಲ ನಿಜ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಹೋಯ್ತು. ಇವಾಗ ಜನ ಆಚೆ ಸಿಕ್ತಾಗಲ್ಲ, ನಾರ್ಮಲ್ ಇರೋಕ್ಕಾಗಲ್ಲ, ಜನ ಗುರ್ತಿಡಕ್ಕೆ ಸ್ಟಾರ್ಟ್ ಆಯ್ತು. ಅದೆಲ್ಲ ಹೊಸ 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 ಜರ್ನಿ ಸ್ಟಾರ್ಟ್ ಆಗ್ತಾ ಅದೊಂದು ಆ ಜನಗಳ ಪ್ರೀತಿ ಅದು ಬೇರೆ ಲೆವೆಲ್ ಕೊಟ್ಟೋಗ್ಬಿಡ್ತು ಸರ್. ಒಂದು ಫುಲ್ ಫೀಮೇಲ್ ಓರಿಯೆಂಟೆಡ್ ಅನ್ನೋ ಒಂದು ಸೀರಿಯಲ್. ಯಾಕಂದ್ರೆ ಪುಟ್ಟಕ್ಕ 3 ಜನ ಮಕ್ಕಳದೇ ಸ್ಟೋರಿ ಓಡ್ತಾ ಇರುತ್ತೆ. ಅದ್ರಲ್ಲಿ ಯಾವುದೋ ಒಂದು ಕ್ಯಾರೆಕ್ಟರ್ ತರ ಇದ್ದಿದಂತ ಒಂದು ಮೇನ್ ಲೀಡ್ ತರ ಏನಿದ್ದ ಅವನು ಹೀರೋ, ಅದು ಹೈಲೈಟ್ ಆಗೋದು ತುಂಬಾ ಕಷ್ಟ ಇತ್ತು. ಸೊ ನನಗೆ ಆ ಕತೆ ಕೊಟ್ಟಿದ್ದಂತ ಇಂಪ್ಯಾಕ್ಟು ಮತ್ತೆ ನನಗೆ ಅವ್ರು ಸಪೋರ್ಟ್ ಮಾಡಂತ ಒಂದಿದು ಇಡೀ ಜನಕ್ಕೆ ಕಂಟಿ ಅನ್ನೋ ಪಾತ್ರ ಅದು. ಮತ್ತೆ ಪೋಸ್ಟರ್ಸ್ ಎಲ್ಲ ಅವರೇ ಇರ್ತಿದ್ರು. ಹೌದು, ನನ್ಗೆ ಅದೊಂದಿತ್ತು. ನಾನು ಯಾವ ಪೋಸ್ಟರ್ ಇಲ್ಲ, ಹೆಂಗ್ ಕಂಡು ಹಿಡಿತಾರೆ ನನ್ನ ಅನ್ನೋ ರೇಂಜಿಗಿದ್ದೆ. ಬಟ್ ಜನ ಎಲ್ಲ ಕಾಣಿಸ್ಕೊಂಡ್ರು ಕಂಟಿ ಅವ್ರು ಹೋದ್ರು ಅವ್ರನ್ನೂ ಕೇಳ್ತಿದ್ವಿ ಕಂಟಿ ಇಲ್ವಾ ಅಂತ. ಸೊ ಜನಕ್ಕೆ ಆ ರೇಂಜಿಗೆ ಇಷ್ಟ ಆಗ್ತೀನಿ ಅಂತ ನನಗೆ ಒಂದು ನನಗೆ ಆ ಒಂದು ಹೋಪ್ ಇತ್ತು ಸರ್. ನಾನು ಶಾರ್ಟ್ ಫಿಲಿಮ್ಸ್ ಮಾಡಿದಾಗ ಕಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೆ, ಯಾವ್ದಾದ್ರು ಒಂದು ಕೆಟ್ಟದ್ದು ಬರುತ್ತಾ ಅಂತ. ಸರ್ ಒಂದು ಬರ್ತಾ ಇದ್ದಿಲ್ಲ, ಇಲ್ಲ ಸ್ಟೋರಿಗೆ ಹೇಳ್ತಾ ಇದ್ರು, ಸ್ಟೋರಿ ಏನು ಅಷ್ಟಿಂದಿಲ್ಲ, ಬಟ್ ಹೀರೋ ಓಕೆ ಅನ್ನೋ ನನಗೆ ಸಾಕು. ಓಕೆ ಹೀರೋ ಓಕೆನಾ ಸಾಕಲ್ವಾ ಅನ್ನೋ ರೇಂಜಿಗೆ ಇರ್ತಾ ಇತ್ತು ನನಗೆ. ಸೊ ನನಗೇನಂತಂದ್ರೆ ಒಪ್ಪು ಜನ ಇಷ್ಟಪಡ್ತಾರೆ ಅನ್ನೋ ಒಂದು ನಂಬಿಕೆ ಬಂತು. ಅದ್ರ ಮೇಲೆ ಇದು ಕಾಲಿಟ್ಟೆ, ಇದು ಬೇರೆ ರೇಂಜಿಗೆ ಎತ್ಕೊಂಡೋಯ್ತು ಸರ್. ನಂಗೆ ಸಿಕ್ಕಿದಂತ ಒಂದು ದೊಡ್ಡ ಚಾನೆಲ್ ಜೀ ಕನ್ನಡ ನಂಬರ್ 1 ಇರೋದು, ಅದೊಂದು ಸಿಕ್ತು. ಮತ್ತೆ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸು ಅರೂರ್ ಜಗದೀಶ್ ಸರ್ದು, ಅಂಡ್ ಅವ್ರ ಕೆಳಗಡೆ ಇರೋಂಥ ಮೆಂಟರ್ಸು ಮುರಳಿ ಸರ್ರು, ಲೈಕ್ ಅವರೆಲ್ಲ ಯಾರಿದ್ರು, ಅವ್ರು ಕೊಟ್ಟಂತ ಪುಷು ಬೇರೆ ಲೆವೆಲ್ಗೆ ಎತ್ಕೊಂಡು ಹೋಗ್ಬಿಡ್ತು. ಅಂಡ್ ಇನ್ನೊಂದು ಏನಂದ್ರೆ ಮೇನ್ ನೀವು ಮಾಡಿದಂಥ ಸೀರಿಯಲ್ ಅಲ್ಲಿ ಕನ್ನಡ ಸಿನಿಮಾದ ಒಬ್ಬರು ಲೆಜೆಂಡ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾರ ನಮ್ಮ ಅದು ನಮ್ಗೆ ಒಂಥರ ಈ ದೊಡ್ಡೆತ್ತು ಮುಂದೆ ಹೋದ್ರೆ ಹಿಂದೆ ಎಲ್ಲ ಚಿಕ್ಕ ಹೋಗ್ತಾರೆ. ಆ ರೇಂಜ್ ನಮ್ಗೆ ತಾಕತ್ತೆ ಅದು. ನಮ್ ಸೀರಿಯಲ್ ಕಾಣಿಸ್ಕೊಳಕ್ಕೆ ಅವರು, ಸೀರಿಯಲ್ ಅಲ್ಲಿ ನಾವು ಕಾಣಿಸ್ಕೊಳಕ್ಕೂ ಸಪೋರ್ಟ್ ಅವರು. ಒಂದು ದೊಡ್ಡ ಆಲ್ದ ಮರ ಕೆಳಗಡೆ ಒಂದ್ ಸಣ್ಣ ಮರ. ಅವಾಗ ಜನ ಆಲ್ದ ಮರ ನೋಡಿ ಯಾವ್ದೋ ಪಕ್ಕದಲ್ಲಿ ಅದು ಚೆನ್ನಾಗಿದೆಯಲ್ಲ ಮರ ಅಂತಾರ ಒಂದು ಸಣ್ಣ ಗುರ್ತಿಡಿದ್ರು ಸರ್, ಅಷ್ಟೇ. ದೊಡ್ಡ ಆಲ್ದ ಮರ ಅದೇ. ಓಕೆ, ಫಸ್ಟ್ ಟೈಮ್ ಉಮಾಶ್ರೀ ಮೀಟ್ ಮಾಡಿದ್ದು, ಆಮೇಲೆ ಇವಾಗ ಹೇಗಿದೆ ಆ ಕೆಮಿಸ್ಟ್ರಿ? ಅವಾಗ ಭಯನೇ ಸರ್. ಅವಾಗ ಅವರು ಯಾವ್ದೋ ಒಂದು ಮಾಕ್ ಶೂಟ್ ಆಗ್ತಾ ಇತ್ತು, ಅವಾಗ ಹೋಗ್ಬಿಟ್ಟು ನೋಡ್ತಾ ಇದ್ದೆ. ಅವಾಗ ಅವರೆಲ್ಲ ಫುಲ್ ಆಕ್ಟಿಂಗ್ ಮಾಡ್ತಾ ಇದಾಗಿರ್ಬೋದು, ಯಾರನ್ನ ತಪ್ಪು ಮಾಡಿದಾಗ ಏಯ್ ಗುಬೆ ಅಂತೆಲ್ಲ ಬೈತಾರರು. ನನಗೆ ಅಪ್ಪ ಹೆಂಗೂರು ಇವ್ರ ಹತ್ರ ಆಕ್ಟಿಂಗ್ ಮಾಡೋದು ಅಂತೆಲ್ಲ ಸ್ವಲ್ಪ ಹೆವಿ ಇತ್ತು, ಭಯ ಇತ್ತು. ಆಮೇಲೆ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ನಂದು ಅವ್ರದ್ದು ಒಂದು ಫಸ್ಟ್ ಸೀನ್ ಬಿತ್ತು. ಆ ಸೀನ್ ಹೆಂಗಂದ್ರೆ ಬರೀ ನಂದು ಅವ್ರದ್ದು ಅಷ್ಟೇ ಇದೆ ಸೀನ್. ನಾನು ಸೀರಿಯಲ್ ಶುರು ಆಗಿದೆ ಎಷ್ಟು ದಿನಕ್ಕೆ? ಒಂದು 20 ಡೇಸ್ಗೆ. 20 ಡೇಸ್ಗೆ ಸಿಕ್ತು. ಅಂದ್ರೆ ಅದಕ್ಕೆ ಮುಂಚೆ ಸೀನ್ಸ್ ಇರ್ತಾ ಇತ್ತು, ಬಟ್ ಆದ್ರೆ ಎಲ್ಲರೂ ಇರ್ತಾ ಇದ್ರು, ಒಂದೊಂದು ಮಾತು ಬರ್ತಾ ಇತ್ತು. ಬಟ್ ಇಲ್ಲಿ 1 to 1 ಅಷ್ಟೇ, ನಾವು ಅವ್ರು ಅಷ್ಟೇ ಇರ್ತೀವಿ. ಸೊ ಅಲ್ಲಿ ಮಾತಾಡಕ್ಕೆ ಹೆಂಗಿದೆ ಅಂದ್ರೆ ಡೈಲಾಗ್ ಅವ್ರದ್ದೇನು ಇಲ್ಲ, ಬರೀ ನಂದೇ ಇದೆ. ನಾನು ಅಯ್ಯೋ ಅವಾಗ ಭಯ ಹೆವಿ ಇತ್ತು ನಮ್ಗೆ. ಸೊ ಹೆಂಗಾಗ್ಬಿಟ್ಟೆ ಅಂದ್ರೆ ಏನನ್ನ ಮಾಡಿ ಅವ್ರ ಹತ್ರ ಬೈಸ್ಕೋಬಾರ್ದು, ಎಲ್ಲ ಡೈಲಾಗ್ ಕರೆಕ್ಟಾಗಿ ಹೇಳ್ಬೇಕು ನಾನು ಅನ್ನೋ ಥರ ಫಿಕ್ಸ್ ಆಗ್ಬಿಟ್ಟೆ. ಸೀನ್ ಪೇಪರ್ ಫಸ್ಟ್ ತಗೊಂಡು ಚೆನ್ನಾಗಿ ಓದಿ ನೀಟಾಗಿ ಪಕ್ಕಾ ಫಿಕ್ಸ್ ಆಗ್ಬಿಟ್ಟೆ ಸರ್. ಪಟ ಹೇಳ್ದೆ. ಓಕೆ ಕಣೋ ಅಂತಂದ್ರು. ಹಂಗಪ್ಪ ಸಾಕು, ಲೈಕ್ ಆ ಥರ. ಅಂದ್ರೆ ಏನೋ ಮಾಡಿದ್ರು ಅವ್ರ ಹತ್ರ ಬೈಸ್ಕೋಬಾರ್ದು ಅಂತಷ್ಟೇ. ಅಂಡ್ ಅವ್ರು ತುಂಬಾ ಇದು ಮಾಡ್ತಾರೆ ಸರ್. ಅಂದ್ರೆ ಲೈಕ್ ಒಂದು ಲೈಟ್ ಕಟ್ ಆಗ್ತಾ ಇದ್ರೆ ಬೈ ಕಡೆ ಅಂತಾರೆ. ಲೈಕ್ ಅಂದ್ರೆ ಒಂದು ಆರ್ಟಿಸ್ಟ್ ಅನ್ನೋಂಗೆ ಇನ್ನೊಬ್ಬ ಆರ್ಟಿಸ್ಟ್ ನ ಮುಚ್ಚಬಾರ್ದು. ಅವ್ನ್ ಫೇಸ್ ಕ್ಲೋಸ್ ಆಗ್ತಾ ಇದೆಯಲ್ಲ, ಅವನ ಮೇಲೆ ಲೈಟ್ ಕಟ್ ಆಗ್ತಿದೆ, ತುಂಬಾ ಎಲ್ಲಾದನ್ನು ನೀನು ಅಬ್ಸರ್ವ್ ಮಾಡ್ಕೋಬೇಕು. ಬರೀ ನಿನ್ನ ಮಾತ್ರ ನೀನ್ ನೋಡ್ಕೊಬಿಟ್ರೆ ಆಗಲ್ಲ. ನೀನ್ ಪಕ್ಕದಲ್ಲಿರೋಂಗೆ ನೀನ್ ನಿಂತಿರ್ಬೇಕಾದ್ರೆ ಅವ್ನ್ ಲೈಟ್ ಕಟ್ ಆಗ್ತಾ ಇದೆಯಾ ಅದನ್ನ ಚೆಕ್ ಮಾಡ್ಕೋ, ಪ್ರತಿಯೊಂದು ಚೆಕ್ ಮಾಡ್ಕೋಬೇಕು ನೀನು ಅಂತ ಪ್ರತಿಯೊಂದು ಹೇಳ್ಕೊಡ್ತಾರೆ. ಈಗ ನಿಮ್ ಶೂಟಿಂಗ್ ಬ್ರೇಕ್ ಅಲ್ಲೆಲ್ಲ ಈಗ ನೆಕ್ಸ್ಟ್ ಲೈಟಿಂಗ್ ನಡೀತಿರುತ್ತಲ್ಲ, ಅಥವಾ ಫ್ರೇಮ್ ಬ್ಲಾಕ್ ಶಿಫ್ಟ್ ಮಾಡ್ತಿರತ್ತ ಅಂತ ಟೈಮಲ್ಲಿ ಈಗ ಜಾಸ್ತಿ ಟೈಮ್ ಸಿಕ್ಕಿರತ್ತಲ್ಲ ಉಮಾಶ್ರೀ ಅಮ್ಮನ ಜೊತೆ ಎಲ್ಲ ಮಾತಾಡಕ್ಕೆ, ಏನೇನ್ ಮಾತಾಡ್ತೀರ? ಅಂದ್ರೆ ಅಮ್ಮ ಒಂದೊಂದ್ಸರಿ ಎಲ್ಲ ಅವ್ರ ಏಜ್ ಟೈಮಲ್ಲಿ ಇದ್ದಾಗ ಲೈಕ್ ಅವರು ಡ್ರಾಮಾಸ್ ಎಲ್ಲ ಊರಿಗೆ ಹೋಗಿ ಮಾಡ್ತಾ ಇರ್ಬೇಕಾದ್ರೆ ಏನೇನೆಲ್ಲ ಎಫೆಕ್ಟ್ ಆಗಿದೆ ಮತ್ತೆ ಏನೇನೆಲ್ಲ ಕಾಮಿಡಿ ಆಗಿದೆ ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಲೈಕ್ ಒಂದ್ಸರಿ ಏನೋ ಅಮ್ಮ ಮೇಲೆ ಅಬ್ಯೂಸ್ ಆಗ್ಬಿಡುತ್ತೆ ಅಂತ. ಲೈಕ್ ಅವ್ರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಲೈಕ್ ಡ್ರಾಮಾ ಮಾಡಕ್ ಹೋದಾಗ ಹಿಂಗೆ ಹಳ್ಳಿಗಳಿರೋರು ಈ ತರ ಏನೋ ಈ ಡ್ಯಾನ್ಸರ್ಸ್ ಬಂದ್ರೆ ಒಂಥರ ಮಾಡ್ತಾರಲ್ಲ ಆ ರೀತಿ ಏನೋ ಯಾರೋ ಒಬ್ಬ ಅಬ್ಯೂಸ್ ಮಾಡ್ಬಿಟ್ಟಾಗ ಅಮ್ಮ ಕುತ್ಕೊಂಡ್ಬಿಟ್ಟಿದ್ದಾನಂತೆ. ಅವ್ನ್ ಸಾರಿ ಕೇಳೋ ಗಂಟ ನಾನು ಇನ್ನ ಎದ್ದೇಳಲ್ಲ ಅನ್ಬಿಟ್ಟು.
ಸೊ ಬೇರೆ ಹುಡುಗಿರಾಗಿದ್ರೆ ನಮ್ಗೆ ಯಾಕೆ ಬೇಕು ಅನ್ಕೊಂಡು ಸುಮ್ಮನೆ ವಾಪಸ್ ಹೋಗ್ಬಿಡ್ತಿರೋ. ನಾನು ಬಿಟ್ಟೆ ಇಲ್ಲ, ಇಡೀ ಊರ್ನೇ ಕುಳ್ಸ್ಬಿಟ್ಟಿದ್ದೆ. ಇಡೀ ಊರ್ ದೊಡ್ಡವರೆಲ್ಲ ಬಂದು ತಪ್ಪಾಯ್ತಮ್ಮ ಅಂತೇಳಿ ಅವ್ನು ಯಾರು ಅಬ್ಯೂಸ್ ಮಾಡಿದ್ದ ಅವನ ಕೈಯಲ್ಲಿ ಎಲೆ ಅಡಿಕೆ ಎಲ್ಲ ಇಟ್ಟು ತಪ್ಪಾಯ್ತು ಅಂತ ಕಾಣಿಕೆ ಕೊಡೋವರೆಗೂ ಅಮ್ಮ ಇದ್ದಿಲ್ಲ ಅಂತೆ. ಸೊ ಆ ಥರ ಎಲ್ಲ ಅವರು ಹಳೆದೆಲ್ಲ ಹೇಳ್ತಾ ಇರ್ತಾರೆ ಸರ್. ಒಂದ್ಸರಿ ಒಂಥರ ವಾವ್ ಅನ್ಸುತ್ತೆ. ಒಂದು ಅವಾಗ ಅಷ್ಟೆಲ್ಲ ಕಷ್ಟ ಇತ್ತ, ಅಷ್ಟೆಲ್ಲ ಕಷ್ಟ ಬಿದ್ದು ಇಷ್ಟು ಹೆಸರು ಮಾಡಿ ಲೈಕ್ ಅಂಥವ್ರ ಜೊತೆ ನಾವು ಇದಿರಲ್ಲ, ನಾವು ಆ್ಯಕ್ಟ್ ಮಾಡೋದು ನಮ್ಗೆ ಎಷ್ಟು ಹಾಕಿವಪ್ಪ ಅಂದ್ರೆ ನಮ್ಗೆ ಫೀಲ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಸೀರಿಯಲ್ ಆಯ್ತು, ಚಿತ್ರರಂಗಕ್ಕೆ ಪಾದಾರ್ಪಣೆ ಯಾವಾಗ? ಸರ್ ನನಗೆ ಆ್ಯಕ್ಚುಲಿ ಸೀರಿಯಲ್ ಅನ್ನೋ ಥಾಟೇ ಇದ್ದಿಲ್ಲ. ನನಗೆ ಇದ್ದಿದ್ದೇ ಸಿನಿಮಾ ಅಂತ ಸರ್. ಬಟ್ ನಮ್ಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ. ಹಿಂದೆಗಡೆ ಒಂದು ಬ್ಯಾಕ್ಗ್ರೌಂಡ್ ಥರ ಒಂದು ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ದರೆ ಬರೋದು ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಲೈಕ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರಾದರೂ ಗೊತ್ತಿರೋರಿದ್ರೆ ಬರ್ಬೋದು. ಇಲ್ಲ ಅಪ್ಪನ ದುಡ್ಡು ಹಾಕ್ಕೊಂಡು ಬರೋದಂದ್ರು ಬರ್ತಾರೆ. ಬಟ್ ನಮಗೆ ಏನಂದರೆ ನಮ್ಮ ತಾಕತ್ತೇನು ಅದನ್ನು ತೋರಿಸ್ಕೊಂಡು ಹೋಗ್ಬೇಕಂತ ಆಸೆ ಇದ್ದಿದ್ದು. ನನಗೆ ಬ್ಯಾಕ್ಗ್ರೌಂಡ್ ಥರ ಪ್ಲಸ್ ಒಂದು ಸ್ಟೆಪ್ ಥರ ಯೂಸ್ ಆಗಿದ್ದು ನನ್ನ ಸೀರಿಯಲ್ ಸರ್. ಸೊ ಇಲ್ಲಿ ನಾನು ಜನಕ್ಕೆ ಗೊತ್ತಾದರೆ ಯಾರೋ ಒಬ್ಬ ಇದ್ದಾನೆ, ಅವನಿಗೊಂದು ಕೇಪಬಿಲಿಟಿ ಇದೆ, ಅವನ್ನ ನಾವು ಹೀರೋಗಿ ಒಪ್ಕೋಬೋದು ಅಂತ ನಾನು ಇಲ್ಲಿ ತೋರಿಸ್ಬೋದಾಗಿತ್ತು. ನನಗೆ ಆ ಒಂದು ಚಾನ್ಸ್ ಸಿಕ್ತು, ದೊಡ್ಡದಾಗೆ ಸಿಕ್ತು. ಅದಕ್ಕೆ ನನ್ನ ಜೀ ಕನ್ನಡ, ನಮ್ಮ ಸರ್ರು ಪ್ರತಿಯೊಬ್ಬರು ಅದಕ್ಕೆ ಸಪೋರ್ಟಾಗಿ ನಿಂತಿದ್ದಾರೆ. ಇನ್ನು ಮುಂದೆ ಏನಿದ್ರು ನನ್ನ ಫೋಕಸ್ ಏನಿದ್ರು ತುಂಬ ಆಫರ್ಸ್ ಬರ್ತದೆ ಸರ್. ಯಾಕಂದರೆ ಈ ತೆಲುಗು ಕಡೆಯಿಂದ ತುಂಬ ಆಫರ್ಸ್ ಬರ್ತದೆ, ತೆಲುಗು ಸೀರಿಯಲ್ಸ್ ಬರ್ತಾಯಿದೆ. ಲೈಕ್ ನನಗೆ ತುಂಬ ಜನ ಹೋಗಿದ್ದಾರೆ, ನಾನು ಹೋಗಿರೋ ತಪ್ಪು ಅಂತ ಹೇಳ್ತಾರೆ. ಯಾಕಂದರೆ ಫಿನಾನ್ಷಿಯಲಿ ತುಂಬ ಹೆಲ್ಪ್ ಆಗುತ್ತೆ. ಪೇಮೆಂಟ್ ತುಂಬ ಚೆನ್ನಾಗಿ ಅಂತ ಹೇಳಿ ಇಲ್ಲ ಸರ್, ಅಷ್ಟೊಂದು ದಿನ ಏನಿಲ್ಲ. ಹೌದಾ? ಏನಿಲ್ಲ, ಹಂಗೆಲ್ಲ ಏನಿಲ್ಲ. ಪೇಮೆಂಟ್ ಏನು ಅಷ್ಟೊಂದು ಜಾಸ್ತಿ ಏನಿಲ್ಲ. ಅಲ್ಲೂ ಕೂಡ ಸೇಮ್ ನೋಡುತ್ತೆ. ಯಾಕಂದರೆ ಅಲ್ಲಿ ಇವಾಗ ಇಲ್ಲಿ ಯಾವ ಥರ ನೀನು ಒಂದು ಸೀರಿಯಲ್ ಮಾಡಿ ನೆಕ್ಸ್ಟ್ ಸೀರಿಯಲ್ಗೆ ಹೋದಾಗ ನಿನ್ಗೆ ಏನು ಹೈಕ್ ಆಗುತ್ತೆ, ಅಲ್ಲೂ ಅಷ್ಟೇ. ಅಲ್ಲಿ ಹೋದಾಗ ನೀನು ತೆಲುಗಲ್ಲಿ ಹೊಸಬಾನೆ ಏನೋ ಇಲ್ಲಿಂದ ಕರ್ಕೊತಾ ಇದೀರ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಒಂದು 5K 10K ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಡ್ತಾರೆ ಹೊರತು ಅದ್ರ ಮೇಲೆ ಜಾಸ್ತಿ ಏನು ಹೋಗಲ್ಲ ಅನ್ಕೊಂಡಂಗೆ. ಆ್ಯಂಡ್ ತೀರಾ ರಿಸ್ಕ್ ಇದೆ. ಪಾಪ ನಾನು ತುಂಬ ಜನ ನೋಡ್ತಾ ಇರ್ತೀನಿ ಸರ್, ನಿದ್ದೆ ಆ ಟ್ರಾವೆಲಲ್ಲೇ ನಿದ್ದೆ ಮಾಡು, ಫುಡ್ ಕರೆಕ್ಟಾಗಿ ಸಿಗಲ್ಲ ಪಾಪ. ಅಂದರೆ ಇವಾಗ ಏನು ಡಯಟ್ ಫುಡ್ ನಾವು ಮಾಡ್ಕೊಂಡು ತಿನ್ನೋದು ಬೇರೆ, ಆಚೆ ಸಿಗೋದು ಬೇರೆ. ಮತ್ತು ಜಿಮ್ಮನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಜಿಮ್ ಅಂತೂ ತುಂಬ ಕಷ್ಟ ಆಗುತ್ತೆ. ಸೊ ಆರ್ಟಿಸ್ಟಿಗೆ ಇವು 3 ತುಂಬ ಇಂಪಾರ್ಟೆಂಟು. ಸೊ ಎರಡು ಈ ಕಡೆ ಆ ಕಡೆ ಎರಡೂ ಮೇಂಟೈನ್ ಮಾಡ್ತೀನಿ, ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ನನಗೆ ಏನು ಗೊತ್ತು, ನನ್ಗೆ ಕನ್ನಡ ಚೆನ್ನಾಗಿ ಗೊತ್ತು, ನಂಗೆ ಕನ್ನಡ ಚೆನ್ನಾಗಿ ಮಾತಾಡೋದು ಗೊತ್ತು. ಸೊ ಕನ್ನಡ ಚೆನ್ನಾಗಿ ಮಾತಾಡೋದು ಗೊತ್ತು ಅಂದಾಗ ಅಲ್ಲೇ ಮಾಡೋಣ ಸಿನಿಮಾಗಳು. ನಮ್ಮ ಭಾಷೆ ನಮ್ದ್ರಲ್ಲಿ ನಾವು ಆಟ ಆಡ್ಬೋದು, ಹೆಂಗ್ ಬೇಕೋ ಹಂಗೆ ಮಜಾ ಮಾಡ್ಬೋದು ಸರ್. ನಮ್ಮ ಆ್ಯಕ್ಟಿಂಗ್ ಅಂತ ಬಂದಾಗ ಬೇರೆ ಸೀರಿಯಲ್ಗೆ ಹೋದಾಗ, ಬೇರೆ ಚಾನಲ್, ಬೇರೆ ಲ್ಯಾಂಗ್ವೇಜ್ಗೆ ಹೋದಾಗ ವಾಯ್ಸ್ ನಿಮ್ದಲ್ಲ, ಕಷ್ಟಪಟ್ಟು ನಂದೇ ವಾಯ್ಸ್ ಕೊಟ್ರು ಅಷ್ಟು ಕ್ಲಾರಿಟಿ ಸಿಗಲ್ಲ. ನಿಂಗೆ ಇಲ್ಲಿ ಕೊಡೋ ಮಜಾ ಬಾರ ಇಲ್ಲಿ ಅಲ್ಲಿ ಅನ್ನಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಏನೋ ಒಂದು ಹೇಳ್ಕೊಟ್ಟಿದ್ನ ಪ್ರಾಂಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬಟ್ ಇಲ್ಲಿ ನಮ್ಗೆ ಫ್ರೀಡಮ್ ಇದ್ದಾಗ ಇಲ್ಲೇ ಕಷ್ಟ ಬಿಡೋಣ, ಯಾಕೆ ನಮ್ಮದು ಬಿಟ್ಟು ಬೇರೆಯವ್ರಿಗೆ ಯಾಕೆ ಹೋಗ್ಬೇಕು ಅನ್ನೋ ಥರ ನಾನು. ಸೊ ಎಷ್ಟೇ ಆ ಕಡೆಯಿಂದ ಬಂದರೂ ನಾನು ಅದಕ್ಕೆ ಒಪ್ಕೋತಾ ಇಲ್ಲ. ಒಂದೊಂದು ಟೈಮಲ್ಲಿ ಅನಿಸಿದೆ, ಇಲ್ಲ ಅಂತ ನನಗೂ ಅನಿಸಿದೆ, ಹೋಗ್ಬಿಡೋಣ ಬಿಡು ಅನ್ನೋ ರೇಂಜಿಗೆ ಅನಿಸಿದೆ. ಬಟ್ ಆದ್ರೂ ಕೆಲವರು ದೊಡ್ಡವರು ಅವರೆಲ್ಲ ಸ್ವಲ್ಪ ಬುದ್ಧಿ ಹೇಳಿ, ಬೇಡ ನಿಂಗಿನ್ನ ತಾಕತ್ತಿದೆ. ಅವ್ರು ಹೇಳಿದಿಷ್ಟು ಸರ್. ಒಂದು ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು, ಸುಧೀಂದ್ರ ಸರ್ ಅಂತ. ಅವ್ರು ನನಗೆ ಹೇಳಿದ್ದೇನೆಂದರೆ, ಧನುಷ್ ಈಗ 10 ವರ್ಷ ಬಿಟ್ಕೊಂಡು ನೀನು ಮತ್ತೆ ನಮ್ಮ ಇಂಡಸ್ಟ್ರಿಗೆ ಬಂದರು, ನನ್ನ ಜೀ ಕನ್ನಡಕ್ಕೆ ಬಂದ್ರು, ನೀನು ಹೀರೋನೇ, ನೀನು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆಲ್ರೆಡಿ ಒಂದು ಸೀರಿಯಲ್ ಹೀರೋ ನೀನು ಆಗಿದ್ದೆ, ಇನ್ನು ಮುಂದೆ ಕೂಡ ನೀನು ಹೀರೋನೇ ಆಗ್ತೀನಿ. ನೀನು 10 ವರ್ಷ ಬಿಟ್ಕೊಂಡ್ಬಂದು ನೀನು ಹೀರೋನೇ ಕೊಡ್ತೀನಿ ನಾನು. ಅದೇ 10 ವರ್ಷ ಬಿಟ್ಕೊಂಡು ನೀನು ಸಿನಿಮಾ ಮಾಡೋಕ್ಕಾಗುತ್ತಾ? ಆಗಲ್ಲ ಸರ್. ಮತ್ತೆ ಯಾಕೆ ಈಗಲೇ ಯಾಕೆ ಮತ್ತೆ ಸೀರಿಯಲ್ ಅನ್ಕೊತಾ ಇದೆಯಾ? ಸಿನಿಮಾ ಟ್ರೈ ಮಾಡು, ಎಲ್ಲ ಕಡೆ ನೀನು ಓಡಾಡುವರು, ಎಲ್ಲ ಕಡೆ ಓಡಾಡು, ಕೇಳ್ಕೊ, ರಿಕ್ವೆಸ್ಟ್ ಮಾಡು, ಎಲ್ಲ ಕಡೆ ನೀನು ಕತೆ ಹುಡುಕು, ಕತೆ ಕೇಳು, ಸೆಟ್ ಮಾಡು, ಓಡಾಡು. ಯಾಕೆ ಸುಮ್ಮನೆ ಕೂತ್ಕೋತಾ ಇದೆಯಾ? ಯಾಕೆ ಸೆಟ್ಲಾಗ ಹೋಗ್ತಾ ಇದೆಯಾ? ಅಲ್ಲಿ ಸಿಕ್ಬಿಡುತ್ತೆ, ಇಲ್ಲಿ ಸಿಕ್ಬಿಡುತ್ತೆ, ಆರಾಮಾಗಿ ತೊಗೊಂಡು ಆರಾಮಾಗಿ ಇದ್ಬಿಡೋಣ, ನೆಮ್ಮದಿ ಲೈಫ್. ಯಾಕೆ ಹುಡುಕ್ತಾ ಇದೆ ನೆಮ್ಮದಿ ಲೈಫು? ಹಂಗದು ಸಕ್ಕದಾಗ ಹೊಡಿತು. ಹೌದು, ನಾನು ಸ್ವಲ್ಪ ಕಂಫರ್ಟ್ ಝೋನ್ಗೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬೇಡ 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 ಬೇಡ, ಅದೇನು 10 ವರ್ಷ ಇಲ್ಲೇ ಮಾಡೋಣ, ಆಮೇಲೆ ಬೇಕಾದ್ರೆ ಬಂದರೂ ಇಲ್ಲೇ ಇರ್ಬೋದು. 10 ವರ್ಷ ಅದೇನೈತೆ ಸಿನಿಮಾಗೆ ಇಕ್ಕಣ, ಜನ ಇದ್ದಾರೆ ಇವಾಗ ಇಲ್ಲೇ ಇಲ್ಲೇ ಸ್ಟ್ರೈಟ್ ಗೆದ್ದವ್ರು ಇನ್ನು ಸಿನಿಮಾದಲ್ಲಿ ಎತ್ತಲ್ಲ ಅಂತ ಯಾಕೆ ಅನ್ಕೋಬೇಕು? ನಾನು ಸೀರಿಯಲ್ ಅಲ್ಲಿ ಅನ್ಕೊಂಡೇ ಇದ್ದಿಲ್ಲ, ಏನೋ ನಾನು ಗೆಲ್ತೀನ, ಜನ ಇಷ್ಟಪಡ್ತಾರ ಅಂತ.
ಅನ್ಕೊಂಡಿರಾನೇ ಇಷ್ಟು ಕೊಟ್ಟವ್ರು, ಇನ್ನು ಸಿನಿಮಾಗ ನೀನು ಅಷ್ಟು ಫೋಕಸ್ ಮಾಡ್ತಾ ಇದೀಯ, ಯಾಕೆ ಕೊಡಲ್ಲ ಜನ, ಯಾಕೆ ಎತ್ತಲ್ಲ ನಿನ್ನ? ಆ ತರ ಒಂದು ಫಿಕ್ಸ್ ಆಗಿದ್ದೀನಿ ಸರ್. ಸೊ ಸಿನಿಮಾಗೆ ಕಂಪ್ಲೀಟ್ ಆಗಿ ಫಿಕ್ಸ್ ಆಗಿದ್ದೀನಿ. ಒಳ್ಳೆ ಸ್ಕ್ರಿಪ್ಟ್ಗೋಸ್ಕರ ಕಾಯ್ತಾ ಇದೀನಿ. ಒಂದು ಸಿನಿಮಾ ಶೂಟ್ ಕೂಡ ಆಗಿದೆ, ಒಂದು ಒಳ್ಳೇದನ್ನ ಒಪ್ಕೊಂಡು ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಆಗ್ತಾ ಇದೆ. ನೀನು 2-3 months ಅದಕ್ಕೆ ಇನ್ನೊಂದೇನೋ ಒಂದು ಶಕ್ತಿ ಆಡ್ ಆಗ್ಬೇಕು. ಅದು ಆಡ್ ಆಗಿದ್ದ ಆಗತ್ತೆ. ಬಟ್ ತುಂಬಾ ಕಷ್ಟಪಟ್ಟಿದ್ದೀನಿ ಸರ್. ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಟೇಕಿಂಗ್ ಇಟ್. ನನ್ನ ಸಿನಿಮಾ ಅನ್ನೋದು ನಾನು ಅವ್ರಿಗೆ ಫಸ್ಟ್ ಹೇಳ್ಬಿಟ್ಟೆ ಸರ್, ಒನ್ಸ್ ನಾನು ಎಂಟರ್ ಆದ್ಮೇಲೆ ಅದು ನಿಮ್ಮ ಸಿನಿಮಾ ಅಲ್ಲ ಸರ್, ನನ್ನ ಸಿನಿಮಾ. ನಾನು ಎಲ್ಲದರಲ್ಲೂ ಇರ್ತೀನಿ, ನಿಮ್ಗೆ ಅಸೋಸಿಯೇಟು ಆಗ್ತೀನಿ, ಎಡಿಟರ್ಗೆ ಪಕ್ಕ ಕೂತ್ಕೋತೀನಿ, ಮ್ಯೂಸಿಕಲ್ಲಿ ನಂಗೆ ಹಿಂಗ್ ಬೇಕು ಅಂತ ನಾನು ಕೇಳ್ತೀನಿ, ಡೈಲಾಗಲ್ಲಿ ಏನೋ ತಪ್ಪಿದ್ರೆ ಇಲ್ಲ ಅದು ಇನ್ನು ಸ್ವಲ್ಪ ಏನೋ ಮಜಾ ಬರ್ತಲ್ಲ ಅಂತಂದಾಗ ಸಾರಿ ಚೆನ್ನಾಗಿಲ್ಲ ಸರ್ ಅಂತ ಬೇಕಾದ್ರೆ ಹೇಳ್ತೀನಿ. ನೀವು ಪೇಮೆಂಟ್ ಬೇಕಾದ್ರೆ ನಂಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಕೊಡಿ. ನಾನು ಹಂಗೆ ಹೇಳಿದ್ದೀನಿ ಸರ್. ನಾನು ಇದುವರೆಗೂ ಹೇಳ್ಕೊಬಾರ್ದೇನೋ, ನಾನು ಮಾಡಿರೋ ಫಸ್ಟ್ ಸಿನಿಮಾಗೆ ನಾನು ಇನ್ನೂ ಪೇಮೆಂಟ್ ಇಸ್ಕೊಂಡಿಲ್ಲ. ನನಗೆ ಫಸ್ಟ್ ಆ ಸಿನಿಮಾ ಆಚೆ ಬರ್ಬೇಕು. ಯಾಕಂದ್ರೆ ಸರ್ ಜನ ನಮ್ಗೆ ಅರ್ಥ ಆಗುತ್ತೆ ಸರ್, ಜನ ಯಾವ ತರ ಇರ್ತಾರೆ ನಮ್ಮ ಪಕ್ಕ ಅನ್ನೋದು. ಈಗ ಟೀಮ್ ಹತ್ರ ನಿಯತ್ತಿಲ್ಲ, ಜೆನ್ಯೂನಿಟಿ ಇಲ್ಲ ಅಂದಿದ್ರೆ ನಾನು ಫಸ್ಟ್ ಇಸ್ಕೊಂಡ್ಬಿಡ್ತಾ ಇದ್ದೆ ಪೇಮೆಂಟ್ನ. ನನಗೆ ಗೊತ್ತಿದೆ ಅವ್ರು ಎಷ್ಟು ಕಷ್ಟ ಬೀಳ್ತಿದ್ದಾರೆ ಆ ಸಿನಿಮಾಗೋಸ್ಕರ, ಅವ್ರು ಎಷ್ಟು ರಕ್ತ ಸುರಿಸ್ತಾ ಇದ್ದಾರೆ ಅದು ಬರಬೇಕು ಅಂತ. ಅಂತ ಟೈಮಲ್ಲಿ ಹೋಗ್ಬಿಟ್ಟು ನನಗೆ ಕಾಸು ಕೊಡಿ, ಇದು ಕೊಡಿ, ಗೊತ್ತು ಅವ್ರು ಕಷ್ಟಪಟ್ಟು ಸಿನಿಮಾಗೋಸ್ಕರ ಮಾಡ್ತಾ, ಆ ಸಿನಿಮಾ ಗೆದ್ರೆ ನನಗೇ ಜಾಸ್ತಿ ಆಗೋದಂತ ನನಗೆ ಗೊತ್ತು. ಆದ್ರೂ ನಾನು ಹೋಗ್ಬಿಟ್ಟು ಪೇಮೆಂಟ್ ಕೊಡಿ ಆಯ್ತು, ಹೊಟ್ಟೆ ಗಿಟ್ಟೆಗಿಲ್ಲ ಅಂದ್ರೆ ಕೇಳ್ಬೋದು. ದೇವ್ರು ಇಟ್ಟಿದಾನ, ಸೀರಿಯಲ್ ಆಗ್ತಾ ಇದೆಯಾ, ಅಪ್ಪ ಅಮ್ಮ ಕರೆಕ್ಟ್ ಆಗಿದಾರ, ಮತ್ತೆ ಯಾಕೆ ಅವ್ರ ಮೇಲೆ ಹೋಗಿ ಫೋರ್ಸ್ ಹಾಕ್ಲಿ? ಅವರು ನನಗೋಸ್ಕರನೇ ಕೆಲಸ ಮಾಡ್ತಾ ಇದಾರೆ, ಆ ಥಾಟ್ ಇಟ್ಕೋಬೇಕು ಸರ್. ಅಂಡ್ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಮಿಕ್ಕಿದೆಲ್ಲ ಅಂದ್ರೆ ಮನುಷ್ಯರ ಮೇಲೆ ನಂಬಿಕೆ ಇರ್ಬೇಕು ಸರ್ ಅಷ್ಟೇ. ಈಗ ಆ ಟೀಮ್ ಹಂಗಿದೆ ಅಂದ್ರೆ ಮಾತ್ರ ಅನ್ಬಿಡು, ನಿನ್ ಟೀಮ್ ಮೇಲೆ ನಂಬಿಕೆ ಇಲ್ಲ ಫಸ್ಟೇ ಇಸ್ಕೋ. ಯಾಕಂದ್ರೆ ಎಲ್ರು ಮಾಡೋದು ಹೊಟ್ಟೆ ಪೊಳಗೆ. ಸೊ ಅದು ಕರೆಕ್ಟ್ ಆಗಿರ್ಬೇಕು, ಅಗ್ರಿಮೆಂಟ್ ಹಾಕೊಂಡು ಇಷ್ಟಿಷ್ಟು ಇರ್ಬೇಕು ಅಂತೆಲ್ಲ ಪಕ್ಕ ಇರ್ಬೇಕು. ಬಟ್ ಆದ್ರೆ ಒಂದು ಟೀಮ್ ಏನೋ ಒಂದ್ ಸ್ವಲ್ಪ ಅವ್ರು ನಿನ್ಗೋಸ್ಕರನೇ ಕಷ್ಟ ಬೀಳ್ತಾ ಇದಾರೆ, ಸ್ವಲ್ಪ ಕಷ್ಟ ಆಗ್ತದೆ ಅಂದ್ರೆ ಒಂದ್ ಸ್ವಲ್ಪ ಬಿಟ್ಟು ಹೇಳ್ಕೊಳೋದು ತುಂಬಾ ಒಳ್ಳೇದು ಸರ್. ಅದನ್ನು ಎಲ್ಲ ಮಾತಾಡಿದ್ವಿ, ಒಂದ್ ವಿಚಾರ ಬಿಟ್ಟು. ಸೊ LKG ಇಂದ ಒಂದ್ ಹುಡುಗಿ ಜೊತೆ ಲವ್ ಅಲ್ಲಿ ಅಯ್ಯೋ LKG ಒಂದ್ ಸ್ಟೋರಿ ಶುರು ಆಗಿತ್ತು. ಅಯ್ಯೋ ಸರ್, ಅದು LKG ಒಂದು ಕ್ರಶ್ ಆಗಿತ್ತು ಅಂತ ಹೇಳಿದ್ ನಾನು. LKG ಇಂದ ಇಲ್ಲಿವರೆಗೂ ಅದೇ ಹುಡುಗಿ ಅನ್ಬಿಟ್ರೆ ಏನ್ ಗೊತ್ತೆ? ಹೌದಾ? ಇಲ್ಲ ಸರ್, ಅಂದ್ರೆ ಅದನ್ನು ಲವ್ ಸ್ಟೋರಿ. ಆ ಟೈಮ್ ಅದೇ ಈ ಸಿನಿಮಾಸ್ ನೋಡಿ, ಹೀರೋ ಹೀರೋಯಿನ್ ಅದನ್ನ ನೋಡಿ ಅದು ಲವ್ ಅನ್ನೋದಲ್ಲ ಅವಾಗ ಗೊತ್ತಾಗಿ ಸುಮ್ನೆ ಒಂದು ಕ್ರಶ್. ಆ ಹುಡುಗಿಯಿಂದ ನಂಗೆ ಇಷ್ಟ. ಅದನ್ನ ಯಾರಿಗೋ ಹೇಳಿದೀನಿ, ನನ್ನ ಫ್ರೆಂಡ್ಸ್ಗೆ ಹೇಳಿಲ್ಲ, ಹೋಗ್ಬಿಟ್ಟು ನಮ್ ತಾತಗೆ ಹೇಳಿದೀನಿ. ನಿಮ್ ತಾತಂಗ? ತಾತ ಕ್ಲಾಸಲ್ಲಿ ಒಬ್ಬ ಹುಡುಗಿದಾಳೆ, ಅವಳ ನಾನು ಲವ್ ಮಾಡ್ತಾ ಇದೀನಿ ಅಂತ. ಅಯ್ಯ ನನ್ನ ಮಗನೇ, ಈ ಏಜ್ಗೆ ಲವ್ ಬೇಕಾ ನಿಂಗೆ ತಾತ? ನೋಡ್ದೆ ನಾ ಅಂತ ನಮ್ಮ ಇಲ್ಲ ಲೈಕ್ ನಮ್ ತಾತ ಎಲ್ಲ ಲೈಕ್ ನನ್ನ ಮಗ ಇಷ್ಟೇ ಎಷ್ಟಿದ್ದಾನೆ ಈಗ ಲವ್ ಗಿವ್ ಅಂತನಪ್ಪ ಇವನು ಅನ್ನೋ ರೇಂಜಿಗೆ. ಅಂದ್ರೆ ಅದು ಸುಮ್ಮನೆ ಫನ್ಗೆ ಆಗ್ತಾ ಇತ್ತು. ಅದಾದ್ಮೇಲೆ ಹಂಗೆ ಅದು ಸುಮ್ಮನೆ ಅದು ಒಂದೊಂದು ಕ್ಲಾಸಲ್ಲಿ ಒಬ್ರು ಇಷ್ಟ ಆಗ್ತಾ ಇದ್ರು. ಅಲ್ಲ, ಆಮೇಲೆ ಸ್ಕೂಲಲ್ಲಿ, ಕಾಲೇಜಲ್ಲಿ, ಇಂಜಿನಿಯರಿಂಗ್ ಅಲ್ಲಿ ಅಥವಾ ಇವಾಗ? ಅದೇ ಸರ್, 4th ಅಲ್ಲಿ ಒಬ್ಬ ಹುಡುಗಿ ಕ್ರಶ್ ಆದ್ಲು. ಅದಂಗೆ ಹೇಳ್ಕೊಂಬಂದು ನಾನು ಯಾವತ್ತು ಹೇಳ್ಕೊಂಡಿದ್ದಿಲ್ಲ, ಸುಮ್ಮನೆ ಅಂದ್ ಇಷ್ಟ ಅನ್ನತ್ರ. ಆ ಹುಡುಗಿ ಕ್ಯೂಟ್ ಆಗಿದ್ದಾಳೆ, ಕ್ಲೋಸ್ ಆಗಿರ್ಬೇಕು, ಅದು ಇದು ಅನ್ನೋ ತರ ಮಾತಾಡ್ಸೋದು, ಯಾವ ತರ ಲೈಕ್ ಆ ತರ ಒಂದು ಕ್ರಶ್ ಅನ್ನೋದಿರುತ್ತಲ್ಲ, ಏನೋ ಗೊತ್ತಿಲ್ದಿರಂತ ಅಲ್ಲ ಲವ್ ಅದು. ಸೊ ಒಂಥರ ಕ್ಯೂಟ್ ಅನಿಸ್ತಾ ಇದೆ ಅದು. ಲೈಕ್ ಬಸ್ಸಲ್ಲಿ ಆ ಹುಡುಗಿ ಕಾಣಿಸ್ಬಿಟ್ರೆ ಸಾಕು, ಇದ್ದಾಳೆ, ಅವಳ ಪಕ್ಕ ಸೀಟ್ ಸಿಕ್ಬಿಟ್ರೆ ಸಾಕು. ಸೊ ಈ ತರ ಒಂದು ಕ್ಯೂಟ್ ಮೂಮೆಂಟ್ಸ್ ಅಷ್ಟೇ. ಅದಾದ್ಮೇಲೆ ನಾನು 7th ಬಿಟ್ಟು ಬಂದೆ, ಮುಗೀತು. ಆ ಹುಡುಗಿ ಕೂಡ 6th ಬಿಟ್ಟು ಬೇರೆ ಕಾಲೇಜ್ ಹೋಗಿ, ಬೇರೆ ಬೇರೆ ಕಾಲೇಜ್ಗೆ ಹೋದಾಗ ನಾನು ಸ್ವಲ್ಪ ಫೀಲ್ ಆಗಿದ್ದು ಉಂಟು, ಚೆನ್ನಾಗಿ ಬಿಟ್ಟು ಹೋಗ್ತದೆ ಅಲ್ಲ ಕಾಲೇಜ್ನ, ಸಾರಿ ಸ್ಕೂಲ್ನ ಅವಳು ಅನ್ನೋ ತರ. ಅಲ್ಲ, ಸೀರಿಯಸ್ ಆಗಿ ಒಂದು ಲವ್ ಅಂತೇನಾಗಿಲ್ಲ? ಯಾವ್ದು ಇಲ್ಲ ಸರ್ ಆತರ. ಹೌದಾ? ನಂಬೋದಾ? ಆರಾಮಾಗಿ ನಮ್ದೇನಿದ್ರು ಹುಡುಗರಾಯ್ತು, ನಾವಾಯ್ತು. ಕೆರಿಯರ್ ಫೋಕಸ್ ಬಟ್ ಇದ್ದಿಲ್ಲ ಸರ್, ಕೆರಿಯರ್ ಫೋಕಸ್ ನಮ್ ಕಾಲೇಜಲ್ಲಂತೂ ಇದ್ದಿಲ್ಲ, ಅದನ್ನ ಒಪ್ಕೋತೀನಿ. ಏನಿದ್ರು ಅಲ್ಲಿ ಏನಿದೆಯೋ ಅಲ್ಲಿ ಓದ್ಕೊಂಡ, ಇಲ್ಲಾಂದ್ರೆ ಅಲ್ಲಿ ಬಂಕ್ ಹೊಡ್ದ, ಹುಡುಗ್ರ ಜೊತೆ ಎಂಜಾಯ್ಮೆಂಟ್ ಮಾಡಿದೀವಿ ಸರ್. ನಾನು ಇವಾಗ ಒಬ್ಬೊಬ್ರು ಸಿಗ್ತಾರೆ, ಅಣ್ಣ ನಿಮ್ ಫ್ಯಾನ್ಸ್ ಅಣ್ಣ ಹಂಗಿಂಗ್ ಅಂತ, ಚಿಕ್ಕ ಹುಡುಗರು ಇರ್ತಾರೆ. ಏನೋ ಓದಿದಿರಾ ಅಣ್ಣ? ಬಿಟ್ಬಿಟ್ಟೆ ಅಣ್ಣ, 10th ಫೇಲ್ ಆಯ್ತು ಬಿಟ್ಬಿಟ್ಟೆ ಅಣ್ಣ, 2nd PU ಫೇಲ್ ಆಯ್ತು ಬಿಟ್ಬಿಟ್ಟೆ ಅಣ್ಣ, ನಾನು ಟ್ರೈ ಮಾಡಿಲ್ಲ. ಇಲ್ಲ ಅಣ್ಣ ಏಂತಕ್ಕೆ ಅನ್ ಸುಮ್ಮನೆ. ಲೋ, ನೀನ್ ಆ ಲೈಫ್ನೇ ಬಿಡ್ತಾ ಇದೀಯೋ, ಫ್ರೆಂಡ್ಸ್ ಸಿಗಲ್ಲ ನಿಂಗೆ, ನಿನ್ ಕಣ್ಣಿಗೆ ಹುಡುಗಿರ್ ಕಾಣಿಸಲ್ಲ,
ಏನ್ ಲೈಫ್ ನೋಡ್ತಿದ್ಯಾ ಹಂಗಾರೆ ನೀನು? ಕೆಲಸ ಮಾಡಕ್ ಹೋಗ್ತಿದ್ಯಾನೋ? ಅಲ್ಲೋ, ನೀನ್ 4 ವರ್ಷ ಇಂಜಿನಿಯರಿಂಗ್ ಆದ್ಮೇಲೆ ನೀನ್ ಕೆಲಸನೇ ಮಾಡ್ಬೇಕು. ಅವಾಗೂ ಬೆಳಗಿನ ಸಾಯಂಕಾಲ ಕೆಲಸನೇ ಮಾಡ್ಬೇಕು. ಅವಾಗ ನಿಂಗ್ ಕಾಸೆ, ಅವಾಗ ಸಿಗೋದು ನಿಂಗ್ ಕಾಸೆ. ಅದ್ಬಿಟ್ಟು ನೀನ್ ಸೆಕೆಂಡ್ ಪಿ ಯು ನೀನ್ ಕೆಲಸ ಮಾಡ್ತೀನಿ ಅಂದ್ರೆ ಮತ್ ನೀನ್ ಕಾಲೇಜ್ ಲೈಫ್ ಯಾವಾಗ ಎಂಜಾಯ್ ಮಾಡ್ತೀಯಾ? ನಾನು ಎಷ್ಟೊಂದ್ ಜನ ಹೇಳಿದೀನಿ ಸರ್, ಮೊದ್ಲು ಹೋಗಿ ಅದೇನ್ ಫೇಲ್ ಆಗೋಯ್ತು ಅದನ್ನ ಕಟ್ಕೊಂಡು ನೀನ್ ಏನ್ ರ್ಯಾಂಕ್ ಬರ್ಬೇಡ ಗುರು, ಅದಕ್ಕಂತ ಟ್ಯೂಷನ್ಗೆ ಹೋಗ್ಬಿಟ್ಟು ಜಸ್ಟ್ ಪಾಸ್ ಎಷ್ಟೋ 35 ಅಷ್ಟೇ ಓದ್ಕೊಳ್ಳೋ, ಸ್ಕ್ಯಾನರ್ ಅಂತ ತಗೊಂಡು ಅಷ್ಟೇ ಓದ್ಕೊ, ಅಷ್ಟೇ ಬರೀ ಪಾಸ್ ಆಗ್ಬಿಡು. ಇಂಜಿನಿಯರಿಂಗ್ ಹೋಗೋ, ಇಲ್ಲ ಯಾವ್ದೋ ಡಿಗ್ರಿ ಸೇರ್ಕೊಳ್ಳೋ, ಬಿಕಾಮ್ ಹೋಗು, ನೀನಲ್ಲೇನು ದಬಾಕ್ಬೇಡ ಗುರು. ಲೈಫ್ನಾದ್ರೂ ಎಂಜಾಯ್ ಮಾಡೋ, ಮೆಮೊರೀಸ್ ಕಟ್ಕೊಳ್ಳೋ. ಫ್ರೆಂಡ್ಸ್ ಸಿಗಲ್ಲ ಆಮೇಲೆ, ಬಂಕ್ ಕೊಡಿ, ಎಂಜಾಯ್ ಮಾಡು. ಹುಡುಗರನ್ನ ಹಾಕೊಂಡು ಯಾವ್ದೋ ಸಿನಿಮಾಗೆ ಹೋಗು, ಕಿರಿಕ್ ಮಾಡ್ಕೋ. ಲೈಫ್ ಸಕ್ಕದಾಗಿರುತ್ತೆ. ಅಪ್ಪ ಅಮ್ಮ ಕೈಯಲ್ಲಿ ಅವ್ನ್ ವೇಸ್ಟ್ ನನ್ ಮಗ ಅನ್ಸ್ಕೊಳೋ ಬದ್ಲು, ಲೋ ಅವನು ಏನೋ ಅಂತ ಕೂಳೆ, ಅವನು ಬೆಳಗ್ಗೆ ಹೋದ್ರೆ ಸಂಜೆ ಅದು ಯಾರೋ ಫ್ರೆಂಡ್ಸ್ ಜೊತೆ ಬಿದ್ದು ಸಾಯ್ತಾನೆ, ಆ ತರ ಬೀಸ್ಕೊಳ್ರಿ. ಅದು ಚೆನ್ನಾಗಿರುತ್ತೆ. ಅವರು ಹೇಳ್ಕೊತಾರೆ, ಅವನ ಚಿಕ್ಕ ವಯಸ್ಸಲ್ಲಂತ ಅವ್ನು ಹಿಡಿಯಕ್ ಆಗ್ತಿದಿಲ್ಲಪ್ಪ, ಆ ತರ ಹೇಳ್ಕೋಬೇಕು. ಮೆಮೊರೀಸ್ ಇಟ್ಕೋಬೇಕು ಸರ್. ಏನು ಮಾಡಿಲ್ಲ ಅಂದ್ರೆ ಮೆಮೊರೀಸ್ ಇರಲ್ಲ ಸರ್. ಈಗ ಸದ್ಯಕ್ಕಂತೂ ಏನ್ ಮೆಮೊರಿ ಇಲ್ಲ ನಿಂಗೆ? ಲವ್ ಗಿವ್ ಏನೂ ಇಲ್ಲ? ನನಗೆ ಮೆಮೊರಿ ಅಂದ್ರೆ ಅದೇ ಸರ್. ಇವಾಗ ನನ್ನ ಕಾಲೇಜ್ ಲೈಫಲ್ಲಿ ನನಗೇನು ಸಿಕ್ಕಿದೆ, ನನ್ನ ಫ್ರೆಂಡ್ಸ್ ಈಗ ಒಂದು ಕೆರಿಯರ್ ತರ ಒಂದು ಸ್ಟಾರ್ಟ್ ಆದ್ಮೇಲೆ ಈ ಒಂದು ಸೀರಿಯಲ್ ಮುಖಾಂತರ ಏನು ಈ ಒಂದು ಜರ್ನಿ ಯಾವ ತರ ಇದೆ, ಇನ್ನು ಮುಂದೆ ಇದ್ರಲ್ಲಿ ನಾನು ಯಾವ ತರ ಸಕ್ಸಸ್ ನೋಡ್ಬೇಕು, ಜನಗಳನ್ನ ಯಾವ ರೀತಿ ಹತ್ರ ತಗೋಬೇಕು, ಅಂಡ್ ಯಾರನ್ನ ದೂರ ಇಡಬೇಕು, ಯಾರ ಹತ್ರ ಎಷ್ಟು ಇರಬೇಕು ಅಷ್ಟಲ್ಲೇ ಇರಬೇಕು. ತೀರಾ ಬಿಟ್ಕೊಂಡ್ರೆ ಅದು ನಮಗೆ ಎಫೆಕ್ಟ್ ಆಗುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ಎಷ್ಟಲ್ಲಿ ಇರಬೇಕು ಅಷ್ಟಲ್ಲಿ ಇದ್ದು ಏನ್ ಕೆಲಸ ಮಾಡ್ಬೇಕು ಅದು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾ ಇದೀನಿ ಸರ್. ಬರೀ ಇವಾಗ ನಾನೊಂದು ಸೀರಿಯಲ್ ಇರೋ ಬರ್ತಾ ಇದೆ, ಇನ್ನೊಂದು ಯಾವ್ದೋ ಇದು ಮುಗಿದ್ಮೇಲೆ ಇನ್ನೊಂದು ಸಿಗುತ್ತೆ, ಸಾಕ್ಬಿಡು ಲೈಫ್. ಹಂಗಲ್ಲ ಸರ್, ಬೇಗ ಆಗ್ಬಿಡುತ್ತೆ ಸರ್ ಏಜು. 5 years ಒಂದು ಸಿನಿಮಾ, ಒಂದು ಸೀರಿಯಲ್ ಆದ್ರೆ ಇನ್ನು ಒಂದು 5 years ಒಂದು ಸೀರಿಯಲ್, 10 ವರ್ಷ ಆಗೋಯ್ತು ಅಂದ್ರೆ 20 30 ಆಗೋದೆ ನಾನು. ಇನ್ನೇನ್ ಮಾಡೋದು ನಾನು? ಅಯ್ಯೋ, ಇಷ್ಟು ಬೇಗ ಹೋಗ್ತಿದೆ ಏಜು. ಆ ಟೈಮಲ್ಲಿ ಹೋಗ್ತಾನೆ ಇದ್ದಿಲ್ಲ. ಇವಾಗ ಮ್ಯಾಥ್ಸ್ ಏನೋ ಹೋಮ್ ವರ್ಕ್ ನಾಳೆ ಇದೆ ಅಂದ್ರೆ ಬೇಗ ಹಾಕೊಡ್ದಪ್ಪ ಅನ್ಕೋತಾ ಇದೆ, ರಪ್ಪಂದ್ ಆಗ್ಬಿಟ್ಟಿರೋದು. ಅವಾಗ ಅಷ್ಟ್ ಕಷ್ಟ ಆಗ್ತಾಯಿತ್ತು. ಈಗ ನೋಡಿದ್ರೆ ಹೋಗ್ಬಾರ್ದು ಅನ್ಕೊಂಡ್ರೆ ಹೋಗ್ತಾ ಇದೆ. ಎಷ್ಟು ನಾನು ಸ್ಟಾರ್ಟ್ ಮಾಡಿದೆ 22 ಅಲ್ಲಿ ಸರ್, ಈಗ ಆಲ್ರೆಡಿ ನಂಗೆ 26 ಆಗ್ಬಿಟ್ಟಿದೆ. ನಾನು ಅಷ್ಟು ದೊಡ್ಡವನ ನಾನು. ಮೊನ್ನೆ ಸ್ಟಾರ್ಟ್ ಆಯ್ತು ಅನ್ಸ್ತದೆ. ಅಂದ್ರೆ ನಾನು ಏನು ಮಾಡ್ತಾ ಇಲ್ವಾ ಅನ್ನೋ ತರ ನಂಗೆ ಕುತ್ಕೊಳಕ್ ಆಗ್ತಾಯಿಲ್ಲ ಸರ್, ನಿಜ. ಒಟ್ಟಾರೆ ಹೆಂಗೋ ಜೀವನ ಅರ್ಧ ಕುಡಿದ್ಬಿಟ್ಟಿದ್ಯಾ? ಇನ್ನೇ ತುಂಬಾ ಇದೆ ಅನ್ಸುತ್ತೆ. ನೈಸ್. ನನಗೆ ಒಂದು ಚಾನ್ಸ್ ಕೊಟ್ಟು ನನ್ನ ಮನ್ಸಲ್ಲಿರೋ ಮಾತನ್ನ ನೀವು ಕೇಳಿ ಅದನ್ನ ಜನಕ್ಕೆ ಒಂದು ತೋರ್ಸೋದಿದೆಯಲ್ಲ, ಅದು ಕಷ್ಟ. ಯಾಕಂದ್ರೆ ಬೇರೆಯವ್ರ ಹತ್ರ ನಾವು ಹೋದಾಗ ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗಿರ್ತೀವಿ, ಅಲ್ಲಿಗೆ ಬೇಕಾಗಿರೋದು ಮಾತ್ರ ಇರುತ್ತೆ. ಇಲ್ಲಿ ನಮ್ಮ ಮನ್ಸಿಂದ ಏನಿದೆಯೋ, ಜನಕ್ಕೆ ಏನು ಹೇಳ್ಬೇಕು ಅಂತ ನನಗೆ ಆಸೆ ಇರುತ್ತೋ ಅದನ್ನೆಲ್ಲ ಹೇಳೋ ಒಂದು ಚಾನ್ಸ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.